Mother
ಎಲ್ಲವೂ ನಿಮ್ಮ
ವಿಘ್ನದ್ವಾಂತ ನಿವಾರಣೈಕ ಧರಣಿ ವಿಘ್ನಾಟೇ ಹವ್ಯವಾದ ವಿಘ್ನ ವ್ಯಾಲ ಕುಲಾಭಿಮಾನ ಗರುಡು ವಿಘ್ನೇಭ ಪಂಚಾನನ ವಿಘ್ನೋ ತುಂಗಗಿರಿ ಪ್ರವೇಧನ ಪವಿ ವಿಘ್ನಾಭಿ ಕುಂಭೋದ್ಭವ ವಿಘ್ನೌಘಾಬ್ರ ಕುಲ ಪ್ರಚಂಡ ಪವನೋ ವಿಘ್ನೇಶ್ವರ ಪಾಹಿ ಮಾಂ ಗಜಮುಖದ ಬಗಿ ಗಣಪಗಿ ಚೆಲ್ವ ತ್ರಿಜಗ ವಂದಿತಗೆ ಆರತಿ ಗಜಮುಖದ ಬಗಿ ಗಣಪಗಿ ಕರದುಳು ಪರಶು ಪಾಶಾಂಕುಶಧಾರಿಣಿ ಹರುಷದಿ ಭಕುತರ ಪೊರೆವವಗಿ ಉರಗಭೂಷಣನ ಸುಕುಮಾರ ಗಜವದನನ ಚರಣ ಕಮಲ ಆರತಿ ಗಜಮುಖದ ಬಗಿ ಗಣಪಗಿ ನೆನೆಗಿರೋ ಜನರೆಲ್ಲ ಗುಣಯುತನ ಘನ ಮೂರ್ತಿ ಮದ ಊರ ಗಣನಾಥನ ಘನ ಮೂರ್ತಿ ಮದ ಊರ ಗಣನಾಥನ ಆ ದೇವರ ದೇವರ ಪಾಕರನ ಪಾವನ ಚರಿತ ಪುಣ್ಯೋದಯನ ಪಾವನ ಚರಿತ ಪುಣ್ಯೋದಯನ ಭಾವಜ ವಿಷಯಕ್ಕೆ ಸಿಲುಕದನ ಕೋವಿದ ಗಿರಿಜೆ ಅವರ ಸುತನ ಕೋವಿದ ಗಿರಿಜೆ ಅವರ ಸುರಮುನಿ ನಮಿತ ಸರ್ವೇಶ್ವರನ ಸುರಮುನಿ ನಮಿತ ಸರ್ವೇಶ್ವರನ
ಮುನಿ ನಮಿತ ಸರ್ವೇಶ್ವರನ ಹರಿತ ಸಿದ್ಧಿಯ ಜೀವ ಭವಗತನ ಪರಮಾತ್ಮ ದುರಿತ ಭಯಂಕರನ ವರಮದೂರ ವಿಘ್ನೇಶ್ವರನ ವರಮದೂರ ವಿಘ್ನೇಶ್ವರನ ತೈ ದಿನ ತಗ ದಿನ ತೈ ದಿನ ತೈ ತೈ ದಿನ ತಗ ದಿನ ತೈ ದಿನ ತಾ ತೈ ದಿನ ತೈ ತಗ ದಿನ ತೈ ತೈ ದಿನ ತೈ ತೈ ದಿನ ತಾ ದಿನ ತೈ ದಿನ ತಾ ದಿನ ತೈ 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 ಗಜಮುಖನ ನಿನ್ನ ಪಾದವ ನೆನೆದೆ ಗಜಮುಖನ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸುವರಗಳ ಪ್ರಭುವೇ ನಿಜವಾಗಿ ಕರುಣಿಸುವರಗಳ ಪ್ರಭುವೇ ಗಜಮುಖನ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸುವರಗಳ ಪ್ರಭುವೇ ಮೂಷಿಕ ವಾಹನ ಮೋದಕ ಹಸ್ತ ಪಾಶಾಂಕುಶಧರ ಕಮಲ ಪ್ರಶಸ್ತ ಮೂಷಿಕ ವಾಹನ ಮೋದಕ ಹಸ್ತ ಪಾಶಾಂಕುಶಧರ ಕಮಲ ಪ್ರಶಸ್ತ ಗಜಮುಖನ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ತುಂ ತನ ದಿತ್ತನ ಧೀಂ ತನ ದಿತ್ತನ ಧೀಂ ತನ ದಿತ್ತನ ಕತೋಂ ತನ ದಿತ್ತನ ತೈ ದಿನ ದಿ ತಕ ದಿನ ದಿ ತೈ ದಿನ ದಿ ತೈ ದಿನ ದಾ ದಿನ ತೈ ದಿನ ದಾ ದಿನ ತೈ 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 ತತ್ತ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಆ ಆ ಆ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ಬಾಲಗಿರಿಜೆಗಳ ಬಾಲ ನಿಲ್ಲಿಸಿ ಬಾಲಗಿರಿಜೆಗಳ ಬಾಲ ನಿಲ್ಲಿಸಿ ಜಲವರಿದ ಜಯಶೀಲ ನಿನ್ನನು ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ತೈ ದಿನ ತೈ ದಿನ ತೈ ದಿನ ತೈ ತೈ ದಿನ ತೈ ದಿನ ತೈ ದಿನ ತಂ ತೈ ದಿನ ತೈ ತಕ ದಿನ ತೈ ತೈ ದಿನ ತೈ ತೈ ದಿನ ದಾ ದಿನ ತೈ ದಿನ ದಾ ದಿನ ತೈ 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 ತತ್ತ ವಂದೇ ದೇವರ ದೇವ
ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನಂಗವ ಒರೆಯುವುದೇ ಮದವು ಕೂತ ಬರುತ್ತಿದೆ ಮಾರನ ಮದದಾನೆ ಮದವು ಕೂತ ಬರುತ್ತಿದೆ ಮಾರನ ಮದದಾನೆ ಚಿಕ್ಕ ಪ್ರಾಯದ ಬಾಲಿ ಚದುರೆ ನಿನ್ನಂಗವ ಕಾಮಿನಿ ಕರೆದು ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಕಾಮಿನಿ ಕರೆದು ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಈ ಮಹಿಯೊಳಗಿಂದ ಪುರುಷನುಳ್ಳನೆ ಕಾಂತೆ ತಾನನಾಂತದಿರಿನ ಹರೇ ಮಹಿಯೊಳಗಿಂದ ಪುರುಷನುಳ್ಳನೆ ಕಾಂತೆ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಪ್ರೇಮದಿ ಕರೆದರೆ ಕಾಮಿತವೀವನು ಪ್ರೇಮದಿ ಕರೆದರೆ ಕಾಮಿತವೀವನು ಪ್ರೇಮದಿ ಕರೆದರೆ ದಿಮಿತ ದಿನದಿ ತಕತ ದಿನದಿ ತೋಂತ ದಿನದಿ ತಕತ ದಿನದಿ 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 ದಿಮಿತ ದಿನದಿ ತಕತ ದಿನದಿ ತೋಂತ ದಿನದಿ ತಕತ ದಿನದಿ 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 ಜಣುತ ಜಣುತ ಹಿಮಿತ ಜಣುತ ತಕತ ಜಣುತ 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 ಜಣು ದೀರ್ಘನ ತನ ದೀರ್ಘನ ತನ ದೀರ್ಘನ ದೀರ್ಘನ ದಿರಿನಾಂ ತೋಂ ತನ ದಿರಿನಂ 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 ಕಿಡದಗತಿ ಹಿಮಿತ ದಿರದಿ
ದಿನತ ಧಿಮಿತ ದಿನತ ಓಂ ದಿನತ ಧೀತ ದಿನತ 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 ಚಿತ್ತಾಂ ಧಿಂದರಿ ಗಿಡದಗ ತರಿ ಗಿಡ ಗಿಡದಗ ತಾಂ ಚಿತ್ತಾಂ ಧಿಂದರಿ ಗಿಡದಗ ತರಿ ಗಿಡ ಗಿಡದಗ ತಾಂ ಚಿತ್ತಾಂ ಧಿಂದರಿ ಗಿಡದಗ ತರಿ ಗಿಡ ಗಿಡದಗ ತಾಂ ತರಿ ಗಿಡ ಗಿಡದಗ ತಾಂ ತರಿ ಗಿಡ ಗಿಡದಗ ತಾಂ ತರಿ ಗಿಡ ಗಿಡದಗ ತಾಂ ಗಿಡದಗ ತಾಂ ಗಿಡದಗ ತಾಂ ಗಿಡದಗ ತೈ ದಿಮಿತ ದಿನತೈ ಭಗತ ದಿನತೈ ಓಂ ದಿನತೈ ಭಗತ ದಿನತೈ 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 ಧಿಂದರಿ ಗಿಡದಗ ತರಿ ಗಿಡ ಗಿಡದಗ ಧಿಂದರಿ ಗಿಡದಗ ತರಿ ಗಿಡ ಗಿಡದಗ ಧಿಂದರಿ ಗಿಡದಗ ತರಿ ಗಿಡ ಗಿಡದಗ ದಿತ್ತಾಂ 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 ಭಗತ ದಿನತೈ ಓಂ ದಿನತೈ ಭಗತ ದಿನತೈ 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 ತೈ 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 ತತ್ತಂ ತಾನನಾಂ ತದಿರಿನಾಂ ಹರೇ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಎಂಬುದಾಗಿ ನಂಬಿದಂತಹ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮುಡಿಗಂಧ ಪ್ರಸಾದ ಶಿವಾರ್ಪಣಮಸ್ತು. ಆಹೋ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಮತ್ತು ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ ಜಂಬೂಫಲ ಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ ಎಂಬುದಾಗಿ ನಂಬಿದಂತಹ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮುಡಿಗಂಧ ಪ್ರಸಾದ ಶಿವಾರ್ಪಣಮಸ್ತು. ಆಹೋ ಶಿಬರೂರು ಶ್ರೀ ಕೊಡಮಣಿತಾಯ ದೈವ ದೇವರುಗಳು ಶಿಬರೂರು ಶ್ರೀ ಕೊಡಮಣಿತಾಯ ದೈವ ದೇವರುಗಳು ಮತ್ತು ಶಿಬರೂರು ಶ್ರೀ ಕೊಡಮಣಿತಾಯ ದೈವ ದೇವರುಗಳು ನಂಬಿದಂತಹ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮುಡಿಗಂಧ ಪ್ರಸಾದ ಶಿವಾರ್ಪಣಮಸ್ತು. ಆಹೋ ಮಹಾರಾಜರುಗಳಾದ ಕೊಡೆತೂರುಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ರುಗಳು ಮಹಾರಾಜರುಗಳಾದ ಕೊಡೆತೂರುಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ರಿಗಳವರು ಮತ್ತು ಮಹಾರಾಜರುಗಳಾದ ಕೊಡೆತೂರುಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ರಿಗಳವರು ಆರ್ತಿಗಾರ ಕುಶಾಲಗಾರರು ಮೋಜಗಾರರು ಪ್ರೀತಿ ಪೂರ್ವಕವಾಗಿ ಹುಟ್ಟಿರುವಂತಹ ಪಟ್ಟೇಶಾಲ್ ಆಡಪೋಗುವ ಬಾರೋ ರಂಗ ಆಡಪೋಗುವ ಆಡಪೋಗುವ ಬಾರೋ ರಂಗ ಆಡಪೋಗುವ ಆ ಆ ಆ
ರಾಯನ ತರಳೆಂತೆ ಶಿಶುಪಾಲನ ವಲ್ಲಳಂತೆ ನಿನಗೆ ಓಲೆ ಬರೆದಳಂತೆ ಕುಂದಿನಿಯ ನಗರವಂತೆ ರಾಯನ ತರಳೆಯಂತೆ ಶಿಶುಪಾಲನ ವಲ್ಲಳಂತೆ ನಿನಗೆ ಓಲೆ ಬರೆದಳಂತೆ ಆಡ ಹೋಗುವ ಬಾರು ರಂಗ ಆಡ ಹೋಗುವ ನಾವು ಆಡ ಹೋಗುವ ತುಂಗನ 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 ದಿನ್ನದೈ ದಿಂದನ 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 ದಿನ್ನದೈ ತದೈದಿನದೈ ತಗದಿನದೈ ದೈದಿನದೈ ದೈದಿನದಾದಿನ ದೈದಿನದಾದಿನ ದೈ 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 ದತ್ತತ್ತಂ ತೋಮ್ಯತೋ ತಗದದಿನದೈ ಹೋಗಿ ಹೇಳಮ್ಮ ಆ, ಆ,
ಅಂಬುರುಗದಳನೇತ್ರಿ ಶ್ರೀ ದುರ್ಗಾಂಬಿಕೆಗೆ ಬಲಗುಂಡು ಭಕ್ತಿಯೊಳಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂತುತಿಸಿ ಅಂಬುರಿಧಿಯ ಈ ಪ್ರಪಂಚದಲ್ಲಿ ಮಾನವ ಜನ್ಮವೇ ಶ್ರೇಷ್ಠವಾದುದು ಅಂತ ಬಲ್ಲವರೆಲ್ಲ ಆಡುವುದಕ್ಕೆ ತೊಡಗಿ, ಪ್ರಾಣಿಗಳಿಗೆ ಇಂಥ ಜನ್ಮವೇ ದುರ್ಲಭ ಅಂತ ತಿಳಿದವರೆಲ್ಲ ಆಡಿ. ಹಾಗಾದ್ರೆ ಈ ಪ್ರಪಂಚದಲ್ಲಿ ಮಾನವನಾಗಿ ಸಂಜನಿಸಬೇಕು ಅಂತಾದ್ರೂ ಪೂರ್ವ ಜನ್ಮದಲ್ಲಿ ಮಾಡಿದಂತ ಪಾಪ ಪುಣ್ಯಗಳನ್ನು ತುಲನೆ ಮಾಡಿಕೊಂಡು ಮತ್ತೆ ಈ ಪ್ರಪಂಚದ ಬೆಳಕನ್ನು ಕಾಣಬೇಕಾಗುತ್ತದೆ. ಎಂಥ ಸುಯೋಗ ಇಂದು ಏಕವೀರನಾದಂತ ನನ್ನ ಪಾಲಿಗೆ ಒದಗಿ ಬಂತು. ಕಾಶಿಯ ಅವನಿಯನ್ನು ಆಳುವಂತ ಸುಯೋಗ ಇಂದಿನ ಕಾಲದಲ್ಲಿ ನನಗೆ ಒದಗಿ ಬಂದಿದೆ. ಯಾವ ನಿರೀಕ್ಷೆ ಪ್ರತೀಕ್ಷೆಯನ್ನು ಇರಿಸಿಕೊಂಡವಲ್ಲ ಏಕವೀರ ತನ್ನ ಬದುಕಿನಲ್ಲಿ. ನನ್ನ ಅಯ್ಯನಾದಂತ ಹರಿವರ್ಮ ಭೂಪತಿ ಈ ಕಾಶಿಯನ್ನು ಆಳುತ್ತಾ ಬರುತ್ತಿದ್ದವರು. ಮಗನಾದ ನನ್ನ ಕೈಗೆ ಇಲ್ಲಿ ಅಧಿಕಾರವನ್ನು ಕೊಡುವ ಕಾಲದಲ್ಲಿ ವಾನಪ್ರಸ್ಥವನ್ನೇ ಕೈಗೊಂಡವರು.
ಅಧಿಕಾರ ಚಲಾಯಿಸಬೇಕು ಅಥವಾ ಅಹಂಕಾರದಿಂದ ಇಲ್ಲಿ ಅರಸೊತ್ತಿಗೆಯನ್ನು ನಾನು ಸ್ವೀಕರಿಸಿದವನೇ ಅಲ್ಲ. ತಂದೆಯವರು ಪೂರ್ಣಾನುಮತಿಯಿಂದ ಹರಸಿ ಆಶೀರ್ವದಿಸಿ ನೀನೇ ಪಟ್ಟಾಭಿಷಿಕ್ತನಾಗಿ ಪ್ರಜಾ ಪರಿವಾರವನ್ನು ಪಾಲಿಸಿಕೊಂಡು ಬಾ ಮಗನೇ. ಹೀಗೆ ಅವರು ಆಡಿದ ಕಾಲದಲ್ಲಿ ಹಿರಿಯರ ಮಾರ್ಗನಿರ್ದೇಶಾನುಸಾರವಾಗಿ ಕಾಶಿಯನ್ನು ಆಳುವಂತ ಯೋಗ ನಮಗೆ ಒದಗಿ ಬಂದದ್ದು. ಒಬ್ಬ ಧರ್ಮವಿಷ್ಟರದಲ್ಲಿ ಕುಳಿತಂತ ಅರಸನಾದರೂ ಯಾವ ಕಾಲಕ್ಕೂ ಅಹಮಿಕೆಯನ್ನು ಪ್ರದರ್ಶಿಸಕೂಡದು. ನಾನು ನನ್ನದು ಎನ್ನುವುದನ್ನು ಯಾವಾತ ಕಾಣಿಸಿಕೊಳ್ಳುತ್ತಾನೋ ಅವನಿಗೆ ಇಹ ಪರ ಎಲ್ಲಿಯೂ ಉನ್ನತವಾದಂತಹ ಸ್ಥಾನ ಯಾವ ಕಾಲಕ್ಕೂ ಒದಗುವುದಕ್ಕೆ ಸಾಧ್ಯವಿಲ್ಲ. ನಾವು ನಮ್ಮವರು, ನಮ್ಮದು, ಹೀಗೆ ನಾವು ತಮ್ಮನ್ನು ತೊಡಗಿಸಿಕೊಂಡೆವು ಅಂತಾದ್ರೆ ಅನವರತವು ದೈವಾನುಗ್ರಹ ನಮ್ಮ ಮೇಲಿರುವುದಕ್ಕೆ ಸಾಧ್ಯವಾಗುತ್ತದೆ. ಇದನ್ನು ಅರಿತುಕೊಂಡೇ ಇಷ್ಟರವರೆಗೆ ಕಾಶಿಯನ್ನು ಆಳುತ್ತಾ ಬಂದವ ನಾನು. ಒಬ್ಬ ಕ್ಷಾತ್ರರಸನಾಗಿ ನಾನು ಮಾಡಬೇಕಾದದ್ದು ಅದನ್ನು. ನನ್ನ ಭುಜಬಲದಲ್ಲಿ ಸಾಮರ್ಥ್ಯ ಉಂಟು, ಅಧಿಕಾರವನ್ನು ಏರಿದ್ದೇನೆ ಎನ್ನುವುದಕ್ಕಾಗಿ ನಮ್ಮನ್ನು ಅನುಸರಿಸಿಕೊಂಡು ಬರುವಂತಹ ಮಂದಿಗಳ ಮುಂಭಾಗದಲ್ಲಿ ನನ್ನದಾದಂತಹ ಅಹಮಿಕೆಯನ್ನು ಯಾವ ಕಾಲಕ್ಕೂ ಪ್ರಕಟಿಸಿದವನಲ್ಲ. ಉನ್ನತವಾದಂತಹ ಸ್ಥಾನ ನನಗೊಂದುಂಟು. ಆ ಸ್ಥಾನದಲ್ಲಿ ಕುಳಿತ ಮೇಲೆ ನಮ್ಮನ್ನು ಅನುಸರಿಸಿಕೊಂಡು ಬರುವವರ ಜೊತೆಯಲ್ಲಿ ನಾವು ಹೇಗೆ ದಿನನಿತ್ಯವೂ ಇರುತ್ತೇವೆ ಎನ್ನುವುದು ಲೋಕಮುಖಕ್ಕೆ ತೋರಿಸಿಕೊಡಬೇಕು. ಹೀಗೆ ವ್ಯವಹರಿಸುವುದರ ಕಾರಣದಿಂದಲಾಗಿ ನೋಡಿ, ನಮ್ಮವರಿಗೆ ಏಕವೀರ ಅಂದ್ರೆ ಎಷ್ಟು ಪ್ರೀತಿ. ಇದಲ್ಲವೇ ಬೇಕಾಗಿರುವುದು. ಯಾರು ಈ ಪ್ರಪಂಚದಲ್ಲಿ ಶಾಶ್ವತರಲ್ಲ. ಹುಟ್ಟು ಹೌದು ಅಂತಾದ್ರೆ ಈ ಪ್ರಪಂಚವನ್ನು ಒಂದಲ್ಲ ಒಂದು ದಿನ ಬಿಟ್ಟು ತೆರಳಲೇಬೇಕಾಗುತ್ತದೆ. ಹಾಗಾದರೆ ಹೋಗುವಂತಹ ಕಾಲದಲ್ಲಿ ಆದರೂ ಮುಂದಿನವರು ನಮ್ಮ ಹೆಸರನ್ನು ಗುರುತಿಸುವ ಹಾಗೆ ಈ ಪ್ರಪಂಚದಲ್ಲಿ ಉಳಿಯಬೇಕು. ಅಲ್ಲ, ಹೆಸರು ಉಳಿಯುವುದಕ್ಕೆ ಅನೇಕ ದಾರಿಗಳು ಉಂಟು. ಬೇಡದ್ದು ಮಾಡಿದ್ರು ಬೇಗ ಹೆಸರು ಬರ್ತದೆ ಈ ಪ್ರಪಂಚದಲ್ಲಿ. ಆದರೆ ಅದರಿಂದ ಏನನ್ನು ನಾವು ಹೊಂದುವುದಕ್ಕಾಗುತ್ತದೆ? ಹಾಗಲ್ಲ ಆಗಬೇಕಾದ. ಇದ್ರೆ ಏಕವೀರನಂತವರು ಈ ಪ್ರಪಂಚದಲ್ಲಿ ಇನ್ನು ಹುಟ್ಟಿ ಬರಬೇಕು. ಅವೊಬ್ಬ ಹರಿ ಅಲ್ಲ. ನಾವು ಯಾವ ಸತ್ಯ ಧರ್ಮದ ಪಥದಲ್ಲಿ ನಾವು ನಡೆಯುತ್ತೇವೆ ಅದಕ್ಕನುಗುಣವಾಗಿ ದೈವಾನುಗ್ರಹ ನಮಗಾಗುತ್ತದೆ. ನಿತ್ಯ ಯಾಗ ಯಜನಾದಿಗಳಲ್ಲಿ ತೊಡಗಿಸುವಂತಹ ಋಷಿ ಮುನಿಗಳಿಗೆ ನಮ್ಮಿಂದ ಆಗುವ ಸಹಾಯವನ್ನು ನಾವು ನಿತ್ಯ ಮಾಡಿಕೊಡುವುದು. ಹಾಗಾಗಿ ಇಲ್ಲಿ ನಡೆದಂತ ಯಾಗ ಯಜನಾದಗಳಿಂದ ಹವಿಸನ್ನುಂಡಂತಹ ದೇವತೆಗಳಾದರೂ ಕಾಲ ಕಾಲದಲ್ಲಿ ಇಳೆಗೆ ಮಳೆಯನ್ನು ಬರಿಸುವ ಕಾರಣ ನಮ್ಮಲ್ಲಿ ಸಮೃದ್ಧವಾದಂತಹ ಬೆಳೆ ಬೆಳೆಯುವುದಕ್ಕಾಗುತ್ತದೆ. ಹಾಗೆ ಅಲ್ವ, ಮೂರು ಲೋಕವೂ ನಮ್ಮದ್ದು ಅಂತ ನಾವು ಆಡುವುದು. ಸ್ವರ್ಗ, ಮರ್ತ್ಯ, ಪಾತಾಳ. ಈ ಭೂಲೋಕದಲ್ಲಿ ಯಾವ ಕಾಲ ಕಾಲಕ್ಕೆ ಯಾಗ ಯಜನಾದಿಗಳು ಆಯಿತು ಅಂತಾದ್ರೆ ದೇವತೆಗಳು ಸಮವೃಷ್ಟಿಯನ್ನು ಗೈಯುವುದಕ್ಕಾಗುತ್ತದೆ. ಹಾಗಾಗಿ ಕೊಡುಕೊಳ್ಳುವಿಕೆಯ ವ್ಯವಹಾರ ನಮ್ಮದು. ಇಲ್ಲಿಂದ ಕೊಡುತ್ತೇವೆ, ಅಲ್ಲಿಂದ ಅವರು ಅನುಗ್ರಹಿಸುತ್ತಾರೆ. ಹಾಗೆ ಇಷ್ಟರವರೆಗೆ ಹಾಗೆ ತಿಳಿದು ನಮ್ಮದಾದಂತಹ ಕಾಶಿ ಅವನಿಯನ್ನು ಆಳುತ್ತಾ ಬರುತ್ತಾ ಇದ್ದೇನೆ. ಯಾವ ಕಾಲದಲ್ಲೂ ನಮ್ಮವರಿಗೆ ಏನು ಸಮಸ್ಯೆ ಆದ್ರೂ ಮುಕ್ತವಾಗಿ ಬಂದು ನನ್ನಲ್ಲಿ ತಿಳಿಸಬಹುದು ಅಂತ ಈ ಹಿಂದೆ ಆಡಿದ್ದೇನೆ. ಯಾರೋ ಆತುರಾತುರವಾಗಿ ಕಾಯ್ತಾ ಇದ್ದಾರಂತೆ. ಎಂದಿರಲು ಧ್ರುವನು ಹರಸುದಿರೆ ಮನಬಲಗಿ ವನಚರರಿಂದೆಂದರು. ಬಹುಶಃ ನೀನು ಹೇಳಿದ ಹಾಗೆ ಅವರು ಕೇಳುವುದಂತಿರಬೇಕು. ನೀನು ಹೇಳದೆ ಅವರು ತಮ್ಮನ್ನು ತಾವು ಕರ್ತವ್ಯದಲ್ಲಿ ತೊಡಗಿಸುವುದಿಲ್ಲ. ಅವರಿಗೆ ಒಂದೊಂದು ಸಲ ಸಭೆಗೆ ಬರುವುದು ಕಡಿಮೆ ಅಲ್ವಾ? ಹಾಗೆ ಬರುವಾಗ ಒಮ್ಮೆ ಗಡಿಬಿಡಿ ಆಗ್ಲಿಕ್ಕೆ ಉಂಟು. ಹೌದೌದು. ಹಾಗೆ ಏನು ಮಾಡಬೇಕು ಅಂತ ತೋಚುವುದಿಲ್ಲ ಅಷ್ಟೇ. ಅಲ್ಲ, ಅದು ಕ್ರಮವೇ ಹಾಗೆ. ಯಾಕೆ ನಾನು ಈ ಸ್ಥಾನದಲ್ಲಿ ಕುಳಿತಬೇಕು ಅಂತಾದ್ರೆ ನಾನು ನಾಡಿಗೆ ಅರಸನಾಗಿರುವ, ಈ ಪ್ರಪಂಚಕ್ಕೆ ಒಬ್ಬ ಅರಸ ಯಾರು ಕೇಳಿದ್ರೆ ಅದು ಶ್ರೀಹರಿ. ನನಗಿಂತ ನೀನು ಸ್ವಲ್ಪ ಕೆಳಗೆ, ನಿನಗಿಂತ ಅವರು ಮತ್ತೂ ಕೆಳಗೆ. ಅದು ಅವರಿಗೆ ನಾಯಕ ಯಾರು? ನೀನೇ ನಾಯಕ ಅವರಿಗೆ ಅಲ್ವಾ? ಈಗ ಅವರು ಏನು ಮಾಡಬೇಕು? ನೀನು ಆಡಿದ್ದನ್ನೇ ಅವರು ಕೇಳಬೇಕಾಗುತ್ತೆ ಅಲ್ವಾ? ಒಳ್ಳೆಯದು. ಎಂತದ್ದು? ಓ ರಾಯರೇ, ರಾಯರೇ, ಒಡೆಯ ಒಡೆಯ ಅವರನ್ನು ನೋಡುತ್ತಿ ನನಗೆ ಕೈ ಮುಗಿಯುತ್ತೀನಿ. ನಿಮಗೆ ಒಡೆಯ? ಹೌದು, ಒಡೆಯನಾಗಿ. ಹೌದೌದು. ಹಾಗೆ ಒಡೆಯನಿಗೆ ನಮಸ್ಕಾರ ಮಾಡಿದ್ದು ನೀನು ಕಣ್ಣು ಸನ್ನೆ ಮಾಡುವುದು ಅವರಿಗೆ. ಹೌದೌದು. ಆಗಲಿ, ಇವತ್ತು ಎದ್ದೇಳಿ ಬರ್ಲಿಕ್ಕೊಂದು ಕಾರಣ ಉಂಟು. ಏನು
ಏನು ಗಡಿಬಿಡಿಯಲ್ಲಿದ್ದೀರಿ ನೀವು? ಸುಮ್ಮನೆ ಬಂದದ್ದಲ್ಲ, ಮತ್ತೆ ಈ ಸಲ ಸ್ವಲ್ಪ ಸಮಸ್ಯೆ ಬಂತು ರಾಯ. ನಿಮಗೂ ಸಮಸ್ಯೆ ಉಂಟು? ಹೌದು. ಏನು ಸಮಸ್ಯೆ ಇದು? ಆಲಿಸಬೇಕು. ಒಂದು ಕಾಲಕ್ಕೆ ನಾವು ನಮ್ಮಷ್ಟಕ್ಕೆ ತಿರುಗಾಡಿಕೊಂಡಿದ್ದವರು. ಗೊತ್ತು ಗುರಿ ಇರ್ಲಿಲ್ಲ, ಏನು ಮಾಡುದು, ಎಲ್ಲಿಗೆ ಹೋಗುದು ಅಂತ ಗೊತ್ತಿಲ್ಲದೆ ಹಾ ಇಲ್ಲಿಗೆ ಬಂದು ಸೇರಿದೆವು. ಹೌದು. ಆ ಹೊತ್ತಿಗೆ ನಿಮ್ಮವರು ಇಲ್ಲಿವರೆಗೆ ಕರ್ಕೊಂಡು ಬಂದ್ರು. ನೀವು ಆಡಿದಂತ ಮಾತು, ನೀವು ಸುಮ್ಮನೆ ತಿರುಗಾಡಬಾರ್ದು, ಹೌದು. ನೀವು ಸೋಮವಾರ ಆಗಬಾರ್ದು. ಹಾ ಮತ್ತೇನಾಗಬೇಕು? ಸೋಮಾರಿಗಳಾಗಬಾರದು. ಆಗಬಾರ್ದು. ನೀವು ಅಲೆಮಾರುವವರಾಗಬಾರ್ದು. ಆಗಬಾರ್ದು. ನೀವು ಏನಾದ್ರೂ ಕೆಲಸ ಮಾಡಬೇಕು. ವ್ಯವಸ್ಥೆ ನಾನು ಮಾಡಿ ಕೊಡ್ತೇನೆ. ಹೌದು. ತಿರುಗಾಡಬೇಡಿ. ಕೂಡಿದ್ರೆ ದುಡಿ ದೊಣ್ಣೆ ಮಾರಾಯ. ಕೂಡಿದರೆ ದುಡಿದುಣ್ಣೋ ಮಹಾರಾಯ. ದುಡಿ ದೊಣ್ಣೆ ಮಾರಾಯ. ಹೌದೌದು. ಕೈ ಮೊಸರಾದರೆ ಬಾಯಿ ಕೆಸರು. ಎಲ್ಲ ಆಚೀಚೆ ಆಗುತ್ತದಲ್ವೇನೋ? ಆಚೆ ಆಯ್ತಾ? ಮತ್ತೇನು, ಅದು ಸ್ವಲ್ಪ ಈಚೆಗೆ ಬರಬೇಕು. ಯಾವುದು ಕೆಸರು? ಕೆಸರು. ಕೈ ಕೆಸರಾದರೆ ಬಾಯಿಗೆ ಮೊಸರು. ಕೈ ಕೆಸರಾದ್ರೆ ಬಾಯಿಗೆ ಮೊಸರ? ಹೌದು. ನಾನು ಎಷ್ಟು ಸಲ ಕೆಸರ ಕೈ ಹಾಕಿದ್ದೇನೆ, ಮೊಸರು ಬರಲೇ ಇಲ್ಲ. ಅದರ ಅರ್ಥ ಕೈಗೆ ಕೆಸರಾದ್ರೆ ಬಾಯಿಗೆ ಮೊಸರು ಅಂತ ಹಾಗಲ್ಲ. ಅಂದ್ರೆ ನೀನು ಬೆನ್ನು ಬಗ್ಗಿಸಿ ಬೆವರು ಸುರಿಸಿ ದುಡಿದೆ ಅಂತ ಆದ್ರೆ ಒಂದು ಊಟಕ್ಕಾದ್ರೂ ಯಾವ ಸಮಸ್ಯೆಯೂ ಆಗ್ಲಿಕ್ಕಿಲ್ಲ. ಹಾಗಾಗಿ ದುಡಿದು ತಿನ್ನಬಹುದು ಅಂತ ಅದರ ಅರ್ಥ. ಅವತ್ತು ಸಭೆಯಲ್ಲಿ ನೀವು ಹೇಳುದು ಕೇಳಿದ್ದೇನೆ. ಏನು? ಕೃಷಿತೋ ಜಾಸ್ತಿ ದುರ್ಭಿಕ್ಷಂ, ಜಪತೋ ಜಾಸ್ತಿ ಪಾತಕಂ. ಹೌದೌದು. ಎಲ್ಲ ಆಚೀಚೆ ಆಗುತ್ತದೆ. ನಿನಗೆ ದೊಡ್ಡ ದೊಡ್ಡ ವಿಷಯ ಹೇಳಬೇಕು ಅಂತ ಮನಸ್ಸು. ನೀವು ಹೇಳಿದ್ದು ಸಭೆಯಲ್ಲಿ. ಹೌದೌದು. ಕೃಷಿತೋ ಜಾಸ್ತಿ ಅಲ್ಲ, ನಾಸ್ತಿ. ನಾಸ್ತಿ. ಹೌದೌದು. ದುರ್ಭಿಕ್ಷಂ. ಜಪತೋ ನಾಸ್ತಿ ಪಾತಕಂ. ಎರಡು ಕಡೆ ನಾಸ್ತಿ, ಒಂದು ಕಡೆ ಜಾಸ್ತಿ ಹಾಕಿದ್ರೆ ಅಲ್ಲಲ್ಲ, ಅದು ನಿನ್ನಲ್ಲಿ ಬಂದರೆ ಹಾಗೆ ಆಗುತ್ತದೆ. ಅದು ಹೌದೌದು, ಹಾಗಲ್ಲ. ಹಾಗಂತೇಳಿ ಸುಮ್ಮನೆ ಇರುವುದಲ್ಲ, ಅಲ್ಲ, ದುಡಿಬೇಕು ನಾವು. ಹೌದು. ನಿಮ್ಮ ಪ್ರಜೆಗಳಾಗಿ ನಾವು ಹಾಗೆ ತಿರುಗಬಾರದು ಅಂತ ಯೋಚನೆ ಮಾಡಿ ನೀವು ನಮಗೆ ಕೊಟ್ಟಂತ ಭೂಮಿಯಲ್ಲಿ ಹೊರಳಾಡಿದೆವು. ಯಾಕೆ? ನಾವು ಈ ಪ್ರಪಂಚದಲ್ಲಿ ಮಾನವರಾಗಿ ಹುಟ್ಟಿದ್ದೇವೆ. ಹೌದು. ಹುಟ್ಟಿದ ಮೇಲೆ ಒಂದಲ್ಲ ಒಂದು ದಿನ ಈ ಪ್ರಪಂಚವನ್ನು ಬಿಟ್ಟು ಹೋಗಲೇಬೇಕು. ಅಲ್ಲಿಯವರೆಗೆ ಏನನ್ನಾದ್ರೂ ಮಾಡಬೇಕು, ಒಂದು ಸಾಧನೆ ಮಾಡಬೇಕು. ಹೀಗೆ ಪ್ರತಿಯೊಬ್ಬ ಭಾವಿಸಿದೆ ಅಂತಾದ್ರೆ ಒಂದು ಉನ್ನತವಾದಂತ ಗತಿಯನ್ನು ಹೊಂದುವುದಕ್ಕಾಗುತ್ತದೆ ಅಲ್ವಾ? ಹಾಗೆ ಮಣ್ಣನ್ನೆಲ್ಲ ತಟ್ಟು ಮಾಡಿದೆವು. ತಟ್ಟು ಮಾಡಿ ನಾವೊಂದು ಕೃಷಿಗೆ ಇಳಿಯುವಾಗ ಉಳಿದವರ ಹಾಗಲ್ಲ, ಒಂದು ಒಟ್ಟು ಇಳಿಯುವುದಲ್ಲ. ಒಟ್ಟು ಇಳಿದ್ರೆ ನಮ್ಗೆ ಕಷ್ಟ, ಒಂದು ವೇಳೆ ನಮ್ಗೆ ನಷ್ಟ ಆದ್ರೆ ಯೋಚನೆ ಮಾಡಿ. ಆದ್ರೆ ಮತ್ತೊಂದುಂಟು, ನೀನು ಯಾವ ಉದ್ಯೋಗವನ್ನು ಮಾಡು, ಅದರಲ್ಲಿ ನಿನಗೆ ಒಂದು ಕಾಲದಲ್ಲಿ ಏನಾದ್ರೂ ನಷ್ಟ ಸಂಭವಿಸಿದ್ರು ಕೃಷಿಯಲ್ಲಿ ಯಾರಿಗೂ ನಷ್ಟ ಆಗ್ಲಿಕ್ಕಿಲ್ಲ. ಅದರ ದುಡಿಬೇಕು, ಬೆವರು ಸುರಿಸಬೇಕು, ಅದರ ಜೊತೆ ನಿನ್ನ ಸಂಬಂಧ ಬೇಕು. ಮತ್ತೆ ಸುಮ್ಮನೆ ಮನೆಯಲ್ಲಿ ಕುಳಿತರೆ ಆ ಮನೆಯಲ್ಲಿ ಕೃಷಿ ಉಂಟು ಹಾಗೆ ಬರುವುದಿಲ್ಲ. ಹೊರಳಾಡುವುದಾದ್ರೆ ಮಣ್ಣಿನಲ್ಲಿ ಹೊರಳಾಡು. ಹೌದೌದು. ಯಾಕೆ? ಮಣ್ಣಿಗೆ ನಾವು ಹಾಕಿದ್ದನ್ನು ಮತ್ತೆ ಮಣ್ಣು ನಮಗೆ ಕೊಡ್ತಾರೆ. ಹೌದು. ಕೊನೆಗೆ ಎಲ್ಲವೂ ಮಣ್ಣಿಗೆ, ಎಲ್ಲ ಮತ್ತೆ ಮಣ್ಣಿಗೆ. ಹೌದು. ಹಾಗೆ ಒಂದು ಕೂತೆವು ನಾವು. ಒಂದು ದಿವಸ ರಾತ್ರಿ ಎಲ್ಲರೂ ಒಟ್ಟಿಗೆ ಕೂತೆವು. ಹೌದಾ? ಗೊತ್ತಾಗ್ಬೇಕಲ್ಲ ವಿಷಯ ಎಂತದ್ದು. ಹೇಗೆ? ಹತ್ತಿರ ಕುಳಿತ್ರ ಅಲ್ಲ? ಯಾಕೆ? ಸಮಾಲೋಚನೆ ಮಾಡ್ಲಿಕ್ಕೆ. ಅದೇ ಸುತ್ತ ಕೂತ್ಕೊಂಡು. ಯಾರ ಸುತ್ತ? ಅಲ್ಲ, ಒಟ್ಟಿಗೆ ಸುತ್ತ. ಒಟ್ಟಿಗೆ ಹೌದೌದು. ಪರಸ್ಪರ ಮಾತಾಡುವಾಗ ಒಬ್ಬೊಬ್ಬರಿಗೆ ಗೊತ್ತಾಗಬೇಕು, ವಿಷಯ ವಿನಿಮಯ ಆಗಬೇಕು. ಹೌದೌದು. ಒಂದು ದಿನ ಕುಳಿತಿರ್ಪ ಸಭೆ. ಒಂದು ದಿನ ಕುಳಿತಿರ್ಪ ಸಭೆಗೆ. ಹೌದೌದು. ಯಾರು ಬರ್ಲಿಲ್ಲ, ನಾವೇ. ಅಲ್ಲ, ನಿಮ್ಮದೇ ಸಭೆ ಅಲ್ವಾ? ಮತ್ತೆ ನೀವು ಯಾರು ಬರ್ಬೇಕು ಅಂತ ಸಭೆ ಮಾಡಿದ್ದಲ್ಲ ಅಲ್ವಾ? ಯಾರನ್ನು ಕರೆದು ಕೂಡ ಸಭೆ ಮಾಡಿದ್ದಲ್ಲ. ಅವನೇ ತಂದ. ಯಾರು? ಅವನೇ ತಂದ.
ಹಾ, ನೀವು ಮೊದಲೇ ತೊಡಗಿದ್ದೀರಿ. ಹೌದು. ಅವ ಸ್ವಲ್ಪ ಬರುವಾಗ ತಡ ಆಯ್ತು. ಮತ್ತೆ ನೈತಂದ ಹೌದು, ಅವ ಐತಂದ. ಐತಂದ ಇವತ್ತು ಐತಂದ. ಹೌದಾ? ಅದೇ ಇಬ್ಬರು ಬಂದ್ರು. ಎಲ್ಲ ಬಂದು ಹೇಳಿದವರೆಲ್ಲ ಬಂದಿದ್ದಾರೆ. ಹೌದೌದು ಸಮಾಲೋಚನೆ ಮಾಡಿ ತೊಡಗಿದೆವು ಮರು ದಿವಸದಿಂದಲೇ. ಹೌದಾ? ಮಾತಾಡ್ಲಿಕ್ಕೆ ಈ ಒಂದು ಸಭೆಯಲ್ಲೇ ನಿರ್ಣಯ ಕೈಗೊಂಡಿರಲ್ವ ನೀವು? ಅಲ್ಲ, ಸಭೆ ಮಾಡಿದ್ರೆ ಕೃಷಿ ಯಾವಾಗ ಮಾಡುದು? ಇದ್ದಷ್ಟು ಸಮಯ ಸಭೆ ಕೆಲವೊಮ್ಮೆ ಹೇಗಾಗುತ್ತದೆ ಕೇಳಿದ್ರೆ ಹಾ. ಸಭೆ ಆಗುತ್ತದೆ, ಹೌದು. ಆಗಬೇಕಾದ ನಿರ್ಣಯ ಆಗುದಿಲ್ಲ. ಕೆಲಸ ಆಗುದಿಲ್ಲ. ಹೌದೌದು, ಕೆಲವೊಮ್ಮೆ 3 ದಿವಸ ಎಲ್ಲ ಬೇಕಾಗುತ್ತದೆ. ಹೌದು, ಇವತ್ತು ಆದ್ರೂ ಕೆಲವೊಮ್ಮೆ ಸರಿ ನಿರ್ಣಯವೇ ಆಗುದು. ಹೌದು ಹಾ. ಅವರು ಬರ್ಲಿಲ್ಲ, ಇವರು ಬರ್ಲಿಲ್ಲ, ಗೊತ್ತಾಯ್ತು ಇವತ್ತಿಗೆ ಮುಗಿಸುವ. ಮುಗಿಸುವ. ಹಾಗಾಗಿ ನಿರ್ಣಯಕ್ಕೆ ಬರುವಾಗ ಸಮಸ್ಯೆ. ಹೌದೌದು. ಹಾ. ಕೆಲವೊಂದು ಸಲ ಏನಾಗ ಸಭೆ ಆಗುದು ಬಿಟ್ಟರೆ ಕೆಲಸ ಆಗುದಿಲ್ಲ. ಕೆಲಸ ಆಗುದಿಲ್ಲ, ಕೆಲವೊಮ್ಮೆ ನಿರ್ಣಯವೇ ಆಗುದಿಲ್ಲ, ಸಭೆ ಮಾತ್ರ ಆಗುದು. ಹೌದು ಕೆಲವೊಮ್ಮೆ ಸಭೆ ಆಗುದಿಲ್ಲ, ನಿರ್ಣಯವೇ ಆಗುದು. ಹೌದು ಅಲ್ವಾ? ನಾವು ಆಗಲ್ಲ. ಸಭೆಯೂ ಆಯ್ತು, ಹಾ. ನಿರ್ಣಯವೂ ಆಯ್ತು. ಆಯ್ತು. ಹಾ. ಸಭೆಯಲ್ಲಿ ಆದ ನಿರ್ಣಯನ್ನು ನಿರ್ಣಯ ಹಾ. ಅದನ್ನು ಪಾಲಿಸಿ ಬೇಕಲ್ಲ. ಹೌದೌದು, ಅದಕ್ಕೆ ಸಭೆಗೆ ಒಂದೊಂದು ಬೇಕಾಗಿ ಎಲ್ಲರಿಗೂ ಒಂದು ಪಾಲಿಸಿ ಬೇಕಲ್ಲ. ಅದು ಎಷ್ಟು ಜನ ಇದ್ದಾರಂತ ನೋಡಿಕೊಂಡು ಹೌದು ಪಾಲಿಸುವುದು. ಹೌದು. ಅಂದ್ರೆ ಎಲ್ಲರಿಗೂ ಒದಗಬೇಕಲ್ವಾ? ಮಾಡಿದ್ದನ್ನು ನಾವು ಪಾಲಿಸಬೇಕಲ್ಲ. ಹೌದು, ಪಾಲಿಸಲೇಬೇಕು. ಹಾಗಂತ ಹೇಳಿ ಆರಂಭಿಸಿದೆವು. ಹಾ. ಮೊದಲಿಗೆ ಮಾಡಿದ್ದು ಕಬಾಬ್ ಕಬಾಬ್ ಎಂತದು? ಕಬಾಬ್ ಕಬ್ಬು. ಕಬ್ಬು ಹಾ, ಬೆಲೆ. ಉದ್ದದ್ದು. ಹಾ, ಉದ್ದದ್ದು. ಅದು ನೆಟ್ಟು ಬಿಟ್ರೆ ಆಯ್ತು, ಮತ್ತೆ ಅದ್ರಷ್ಟಕ್ಕೆ ಅದು ಬೆಳೀತಾ ಹೋಗ್ತದೆ. ಹಾ, ಹಾ, ಹಾ. ಅದಾದ್ಮೇಲೆ ಇವೆ ಹೇಳಿದ ಒಂದೇ ಬಗೆದಲ್ಲ, ಬಗೆ ಬಗೆದಾಗಬೇಕು ಅಂತ ಹೇಳಿ. ಹೌದೌದು. ಮನೀಸು ಎಂತದು? ಮನೀಸು ಮಾಡಿದ್ದು. ಮನೀಸು ನೀವಲ್ವಾ? ನಾವೇ ಮಾಡಿ. ಹಾ, ಮೆಣಸು. ಮೆಣಸು ಹಾ, ಮೆಣಸು ಮೆಣಸು. ಮೆಣಸು ಒಂದೇ ಬಗೆಯ ಮೆಣಸು ಅಲ್ಲ? ಅಲ್ಲ, ಬಗೆ ಬಗೆ. ಹಾ, ಬಗೆ ಬಗೆ. ಅದರಲ್ಲಿ ಜೀರಿಗೆ ಬರ್ತದೆ, ಸ್ವಲ್ಪ ದೊಡ್ಡದು ಬರ್ತದೆ. ಹಾ, ಸಣ್ಣ. ಅದೆಲ್ಲ ಹೇಳಿದ್ರೆ ಉದ್ದ ಆಗ್ತದೆ. ಉದ್ದ ಅಂತ. ಅಂತೂ ಉದ್ದ ಮೆಣಸು ಉಂಟು. ಮೆಣಸು ಹಾ, ಮೆಣಸು ನಮಗೆ ಮನಸ್ಸು ಉಂಟು ಮೆಣಸು ಮಾಡ್ಲಿಕ್ಕೆ. ಒಳ್ಳೆಯದು. ಹೌದು. ಆಮೇಲೆ ಗಣೇಶು. ಹೌದಾ? ಗಣೇಶು ಹಾ, ಮೆಣಸಿಗೆ ಗಣೇಶ್ ಇದು ಅದು ಮೇಲೆ ಆಗುದು ಮೇಲೆ. ಗಿಡದಲ್ಲಿ. ಹಾ. ಇದು ಮಣ್ಣಿನ ಒಳಗೆ ಗಣೇಶ್. ಅದು ಗೆಣಸು. ಗಣೇಶ ಹೌದು, ಗೆಣಸು. ಮತ್ತೆ ಅವತ್ತು ಗಣೇಶ್ ಅಂತ ಹೇಳಿ ತಂದು ಕೊಟ್ಟು. ಹೌದು. ಅಲ್ಲ, ಗೊತ್ತುಂಟು ಅವನಿಗೆ, ಹಾ. ಹೇಳುವಾಗ ಸ್ವಲ್ಪ ತಪ್ಪಿರ್ಬೋದು. ಗಡ್ಡೆ. ಹಾ. ಅದಾದ್ಮೇಲೆ ವರ್ಣ. ಗಡ್ಡೆಯ? ಗಡ್ಡೆ. ಯಾವ ಗಡ್ಡೆ? ವರ್ಣ ಗಡ್ಡೆ. ಸುವರ್ಣ ಗಡ್ಡೆ. ಸ್ವರ್ಣ ಗಡ್ಡೆ. ಹೌದೌದು. ಯಾಕೆ? ಅದು ನಿಜವಾಗಿ ಒಂದು ರೈತರ ಪಾಲಿಗೆ ಬಂಗಾರವೇ ಅಲ್ವಾ? ಹೌದು. ಹಾಗಾಗಿ ಅದಕ್ಕೆ ಆ ಹೆಸರು ಬಂದದ್ದು. ಹಾ. ಅಷ್ಟು ಮಾಡಿದ್ರೆ ಸಾಕಾಗುದಿಲ್ಲ. ಬೆತ್ತ ಬೇಕಾಗುತ್ತದೆ ಅದು ಒಮ್ಮೊಮ್ಮೆ. ಯಾಕೆ? ಕೆಲವೇ ಎಲ್ಲ ಹೇಳಿದ ಹಾಗೆ ಕೇಳದಿದ್ರೆ ಅದು ಕೈಯಲ್ಲಿ ಬೇಕು. ಯಾವುದು ಕೈಯಲ್ಲೇ ಅಲ್ಲ, ಮತ್ತೆ ದೊಡ್ಡದ್ದು ಗದ್ದೆಯಲ್ಲಿ ಬೆತ್ತ ಮಾಡುದು. ಅದು ಭತ್ತ. ಭತ್ತವೇ ಮಾಡಿದ್ದು. ಹಾ. ಅದಾದ್ಮೇಲೆ ಹೇಳಿದೆ ಸ್ವಲ್ಪ ಸೊಪ್ಪು ಮಾಡು. ಹೌದೌದು, ಭತ್ತ ಮಾಡಿದ ಮೇಲೆ ಸ್ವಲ್ಪ ಬೇಕಾಗುತ್ತದೆ. ಬೆಳೆಯುವ ಮೊದಲು ಅದಕ್ಕೆಲ್ಲ ಹಾಕಬೇಕು, ಇಲ್ಲದ್ರೆ ಭತ್ತ ಬೆಳೆಯುವುದಿಲ್ಲ. ಹೌದು. ಅದಕ್ಕೆ ಮೊದಲಿಗೆ ಬಿಸಾಲೆ ಮಾಡಿ. ಬಿಸಾಲೆ ಅದು ಉದ್ದ ಬಳ್ಳಿ ಹೋಗ್ತದೆ, ಸೊಪ್ಪಿತ್ತು ಕೂಡ ಪದಾರ್ಥ ಮಾಡ್ಲಿಕ್ಕೆ ಆಗ್ತದೆ. ಹೌದೌದು. ಅದು ತಿರುಗಿಸಬೇಡ, ನೇರ ಮಾಡು. ಹೌದು, ನೇರ. ಬಿ ಅಲ್ಲ, ಬಾ ಬಾ. ಹಾ, ಹಾಗೆ ಬಾ ಅಂತ ನಿಮ್ಮನ್ನು ಕರೆದ್ರೆ ನೀವು ಬರ್ತೀರ. ಹಾಗಲ್ವಾ? ಬಾಸ್. ಹೆಸರಲ್ಲಿದ್ದ ಅದು ಬಿ ತೆಗೆದು ಬಾ. ಹೌದೌದು. ಬಾಸಾಲೆ. ಆಮೇಲೆ ನುಗ್ಗೆ. ನುಗ್ಗೆ ಅದು ಕಾಯಿಗೆ ಆಗ್ತದೆ, ಸೊಪ್ಪಿಗೆ ಆಗ್ತದೆ. ಅದಾದ್ಮೇಲೆ ಬೇರೆ ಕೆಲವೆಲ್ಲ ಮಾಡಿದೆವು. ಏನೆಲ್ಲ ಮಾಡಿದ್ದೀವಿ? ಬೆಂಡೆ. ಹೌದಾ? ಬೆಂಡೆ ದೀರ್ಘ ಮಾಡಬೇಡ. ಅದು ಉಳಿದವರದೆಲ್ಲ ಬೆಂಡೆ ನೇರ ಇರ್ತದಲ್ಲ, ನಮ್ಮದು ಸುರ್ಲಿ ಆಗ್ತದೆ. ನಿನ್ನ ಅಂಗಳದಲ್ಲಿ ಬೆಳೆದದ್ದು ಹಾಗಾಗಿ ಇರಬೇಕು. ಅವು ಎಂತದ್ದು ಸಮಸ್ಯೆ ಅಂತಲೇ ಗೊತ್ತಾಗುದಿಲ್ಲ ನನಗೆ. ಕಡೆಗೆ ನೋಡಿ ತಡೆಯಲಿಕ್ಕಾಗದ ಪಕ್ಕದ ಮನೆಯವನ ಗಿಡದಿಂದ 2 ನೇರ ಇರುವ ಬೆಂಡೆಕಾಯಿಯನ್ನು ತಂದು ನಮ್ಮ ಗಿಡಕ್ಕೆ ಕಟ್ಟಿದೆ. ಅದನ್ನು ನೋಡಿ ಆದ್ರೆ ಇದೊಂದು ಸರಿ ಆಗುದಾದ್ರೆ ಆಗ್ಲಿ ಅಂತ. ಆಯ್ತಾ? ಎಂತದ್ದು ಪ್ರಯೋಜನ ಇಲ್ಲ. ಹೌದೌದು. ಹಾಗೆ ಇನ್ನೊಬ್ಬರ ಮನೆಯಿಂದ ತಂದ್ರೆ ಮತ್ತೆ ಹೇಗದು ಸರಿಯಾಗುತ್ತದೆ? ಹಾಗಾಗುವುದಿಲ್ಲ. ನೀನು ಬೆಳೆದಲ್ಲಿ ಏನೋ ತಪ್ಪಾಗಿರ್ಬೇಕು. ಅದು ಬೇಡ, ಬೇರೆ ಮಾಡುವ ಅಂತ ಹೇಳಿ ತೊಂಡೆ. ಹೌದಾ? ತೊಂಡೆಕಾಯಿ. ಆಮೇಲೆ ಅವ ಹೇಳಿದ ಸೈತೆ
ಯಾರು ಹೇಳಿದ್ದು? ಅವ ಹೇಳಿದ. ಹೌದಾ? ಚೈತ್ಯ. ಅದಕ್ಕೆ ಏನಾದ್ರೂ ವ್ಯವಸ್ಥೆ ಮಾಡ್ಲಿಲ್ವಾ? ಯಾವ್ದಕ್ಕೆ? ಅದಕ್ಕೆ ಹೌದು, ಇದು ಗುಂಡು ತಟ್ಟು ಮಾಡಿದ್ದು. ಹೌದಾ? ಹೌದು ಹೌದೌದು, ಸೌತೆಗೆ ಬೇಕಾಗುತ್ತೆ. ಸೌತೆ. ಸೌತೆ ಹಾಗಲ್ಲ. ಮತ್ತೆ ಹೇಗೆ? ಹಾಗಲ್ಲ. ಮತ್ತೆ ಹೇಗೆ? ಕಾಯಿ ಹಾಗಲ್ಲ. ಹೌದೌದು, ಸೌತೆಕಾಯಿ ಹಾಗೆಲ್ಲ ಇರುವುದಿಲ್ಲ, ಅದು ಕೆಲವೊಮ್ಮೆ ಹಣ್ಣಾದಾಗ ಹಳದಿ ಎಲ್ಲ ಆಗ್ತದೆ. ಸೌತೆಕಾಯಿ ಬೇರೆ, ಅದು ಇದು ಹಾಗಲ್ಲ. ಮತ್ತೆ ಸೌತೆಕಾಯಿ ಹಾಗಲ್ವಾ? ಸೌತೆಕಾಯಿ ಇದು ಹಾಗಲ್ಲ. ಹಾಗಲಕಾಯಿ. ಹಾಗಲಕಾಯಿ. ಆಮೇಲೆ ಪಾಡುವಲ್ಲ. ಗೊತ್ತಿಲ್ಲ ಹೇಗೆ? ಪಾಡುವಲ್ಲ ಹೇಗೆ ಈ ಸಲ? ಮನೆಯಲ್ಲಿ ಇಲ್ಲ, ಅವ ಇನ್ನೊಬ್ಬ ಬರ್ಲಿಲ್ಲ. ಮತ್ತೆ ಕಾಯಿ ಅವ ಅದ್ರ ದುಸ್ತುವಾರಿ ಅವ. ಪಡುವಲಕಾಯಿ. ಬಗೆ ಬಗೆ ಕಾಯಿಗಳೆಲ್ಲ ಆಯ್ತು. ಅಷ್ಟಕ್ಕೆ ಇವ ಹೇಳಿದ ಅಳತೆಲ್ಲ ಆಗುದಿಲ್ಲ, ಒಂದೆರಡು ದೂರದಿಂದ ತಂದು, ಒಂದು ವಿದೇಶದಿಂದ ಆದ್ರೂ ಪರವಾಗಿಲ್ಲ ತಂದು. ಹೌದೌದು, ನಾವು ಬೇರೆ ಬೇರೆ ಹೊಸ ಆವಿಷ್ಕಾರ ಎಲ್ಲ ಮಾಡಬೇಕು. ಹೌದು ಹೌದು, ಹಾಗೆ ಅವರಿಂದ ತರಿಸಿದೆವು. ದಾಳಿಂಬೆ ನಿನ್ನಲ್ಲಿ ಅಂತ ಕಾಣ್ತದೆ. ಇಲ್ಲ, ನನ್ನಲ್ಲಿ ಹಾಗೆಲ್ಲ ಮಾತಾಡುದು. ದಾಳಿಂಬೆ ಅಲ್ಲಿದ್ದದ್ದು, ಇಲ್ಲಿದ್ದಲ್ಲ. ದಾಳಿಂಬೆ ಅದು ಸಣ್ಣದಾದ್ರೆ ದಾಳಿಂಬೆ, ದೊಡ್ಡದಾದ್ರೆ ದಾಳಿಂಬೆ. ಹಾಗ ಉಂಟಾ? ಆಮೇಲೆ ಮೂಸುಂಬೆ. ಅದ್ಯಾರು? ಅದವ ಹೇಳಿದ್ದು. ಮುಸುಂಬಿ. ಸಣ್ಣದಾದ್ರೆ ಮೂಸುಂಬಿ, ದೊಡ್ಡದಾದ್ರೆ ಮೂಸುಂಬಿ. ಬಗೆ ಬಗೆ ಕಾಯಿ ಎಲ್ಲ ಮಾಡಿದೆವು ರಾಯರೇ. ಇಷ್ಟ ಆದ್ರೂ ಕೂಡ ಒಂದು ಸಮಸ್ಯೆ ಆಯ್ತು. ಯಾವಾಗ್ಲೂ ಒಂದು ಪನಸ ಮಾಡ್ಲಿಲ್ವಾ? ಪನಸ ಪುನಸ ಗೊತ್ತುಂಟ? ಪನಸ ಒಣಸ ಅಲ್ಲ, ಎಲ್ಲ ಆಗ್ತದೆ ಅದರಲ್ಲಿ. ಪನಸ ಯಾವುದು ಅದು ಗೊತ್ತಾಗ್ಲಿಲ್ಲ ನಮ್ಗೆ. ನಾವು ಇನ್ನೊಂದು ಮಾಡಿದೆವು. ಇಷ್ಟೆಲ್ಲ ಮಾಡುವಾಗ ನಾವೆಲ್ಲ ಸೇರಿ ಒಂದು ಹೊಲಸು ಮಾಡುವ. ಅದಲ್ಲ, ಅದು ನೆಲದಲ್ಲಿ ಅಲ್ಲ, ಮತ್ತೆ ಮರದ ಮೇಲೆ ಹೊಲಸು. ಅದೇ ಪನಸ ಅಂದ್ರೆ. ಅದಕ್ಕೆ ಪನಸ. ನಮ್ಮ ಹೊಲಸು ನಿಮಗೆ ಆಗಿರ್ಬೋದು, ಅದು ನಮಗೆ ಅದು ಪನಸ. ಹೊಲಸು ಪನಸ ಫಲ. ಹೊಲಸು ಅಲ್ವಾ? ಹಲಸು. ಬಗೆ ಬಗೆ ಇದು ಮಾಡಿದ್ದೇವರಾಯರೆ. ಆದ್ರೆ ಏನ್ ಮಾಡುವುದು, ದುಡಿದದ್ದು ಕೈಗೆ ಬರ್ಲಿಲ್ಲ. ಇಲ್ಲದಿದ್ರೆ ಎಂದಿಗಾದ್ರೂ ನಿಮ್ಗೆ ಸ್ವಲ್ಪ ಆದ್ರೂ ತಂದು ಕೊಡ್ತಾ ಇರ್ಲಿಲ್ಲ. ಹೌದು, ಬೆಳೆದದ್ರಲ್ಲಿ ಇಷ್ಟು ಅಂತೇಳಿ ನಿಮ್ಮ ವಾದಕ್ಕೆ ಒಪ್ಪಿಸ್ತಾ ಇರ್ಲಿಲ್ವ? ಈ ಸಲ ತರ್ಲಿಲ್ಲ. ಇದಕ್ಕಿಂತ ದೊಡ್ಡ ರಾಜದ್ರೋಹ ಬೇರೆ ಉಂಟೇನು? ಯಾಕೆ? ಬೇಕಾದಷ್ಟು ಮಾಡಿದ್ದು, ಬೇರೆ ಬೇರೆ. ನಮ್ಮದು ಸಾಕಾಗುವುದರಿಂದ ವಿದೇಶದಿಂದೆಲ್ಲ ತರಿಸಿಕೊಂಡಿದ್ದು. ಈಗ ಅರಸರನ್ನು ಕಾಣುವಾಗ ಬರುವಾಗ ಬರಿಗೈಯಲ್ಲಿ ಬರುವುದ? ನಮಗೆ ಗೊತ್ತಿಲ್ವಾ? ಎಂತದ್ದು? ಅರಸರನ್ನು ಕಾಣಲಿಕ್ಕೆ ಬರುವಾಗ ಏನಾದ್ರೂ ಇಟ್ಕೊಂಡು ಬರ್ಬೇಕು. ಏನಾದ್ರೂ ಅಂದ್ರೆ ಒಂದು ಗರ್ಭಿಣಿ ಸ್ತ್ರೀಯ ಹತ್ರ ಹೋಗುವಾಗ ಏನಾದ್ರೂ ತಕೊಂಡು ಹೋಗ್ಬೇಕು. ಬರಿಗೈಯಲ್ಲಿ ಹೋಗುವ ಕ್ರಮ ಇಲ್ಲ. ಸಣ್ಣ ಮಕ್ಕಳ ಹತ್ತಿರ ಹೋಗುವಾಗ ಬರಿಗೈಯಲ್ಲಿ ಹೋಗಬಾರ್ದು. ಈ ಸಲ ತಾರದೆ ಇರುವುದಕ್ಕೆ ಕಾರಣ ಉಂಟು. ಏನಾಯ್ತು ನಿಮಗೆ? ಹತ್ತಿ ಕಾಡ್ಗೋಣ ಕಾಡಾನೆಗಳು ಏನು? ಮೊದಲೆಲ್ಲ ನಾವು ಬೆಳೆದದ್ದೆಲ್ಲ ನಮ್ಮ ಕೈಗೆ ಬರ್ತಿತ್ತು, ಅದರಲ್ಲಿ ಒಂದಿಷ್ಟು ಅಂತ ಇಲ್ಲಿಗೆ ತರ್ತಾ ಇದ್ದೆವು. ಹೌದು, ಈ ಸಲ ನಮ್ಗೆ ಕೈಗೆ ಬರುವುದಕ್ಕಿಂತ ಮೊದಲೇ ಸ್ವಲ್ಪ ಸಮಸ್ಯೆ ಉಂಟಾಯ್ತು. ಏನು ಸಮಸ್ಯೆ? ಪ್ರಾಣಿಗಳ ಉಪದ್ರ. ಪ್ರಾಣಿಗಳು? ಹೌದು. ನಾವೆಲ್ಲ ಈ ಮೊದಲೆಲ್ಲ ಬಂದ ಸಮಸ್ಯೆಯನ್ನು ಪರಿಹಾರ ಮಾಡಿದ್ದೆವು. ಹೌದು. ಅಲ್ಲ, ಈ ಸಲ ಹೆಚ್ಚಾಯ್ತು ಸ್ವಾಮಿ. ಹೆಚ್ಚಾಯ್ತು? ಹೌದು.
ಅದಕ್ಕೇನು ಭದ್ರ ವ್ಯವಸ್ಥೆ ಮಾಡ್ಲಿಲ್ವ ನೀವು? ವ್ಯವಸ್ಥೆ ಎಂತದ್ದು ಮಾಡುದು ರಾಯರೇ? ಹ. ಅದು ಸಣ್ಣದು ಬರುದು, ದೊಡ್ಡದ್ದು ದೊಡ್ಡದು 2 ಬಾಲದ ಪ್ರಾಣಿ, ಮುಂದೊಂದು ದೊಡ್ಡ ಬಾಲ, ಇನ್ನೊಂದು ಸಣ್ಣ ಬಾಲ. ಇಲ್ಲ, ನಮ್ಮ ಊರಿನಲ್ಲಿ ಅಂತ ಪ್ರಾಣಿ ಯಾವುದಿಲ್ವ? ಉಂಟು, ನಾವು ನೋಡಿದ್ದೇವೆ. ಎಲ್ಲಿ ನೋಡಿ? ಹೌದು. ಹ? ಹಾ, 2 ಬಾ ದೊಡ್ಡ 2 ಬಾಲ, 4 ಕಂಬ. ಬಹುಶಃ ಅದು ಆನೆ ಇರ್ಬೇಕು. ಹಾ, ಹಾ. ಆನೆ ಆನೆ. ಹೌದೌದು, ಕಿವಿ ಇಷ್ಟು ದೊಡ್ಡದು. ಹೌದೌದು, ಮರೆದಾಗಲ್ಲ ಕಟ್ಟಿ. ಹೌದೌದು. ನೀವು ಹೇಳಿದ್ದೀರಾ ಆನೆ ಬರುವಾಗ ನೀವು ಹೆದರಬಾರ್ದು. ಅದಕ್ಕೆ ಬೆಂಕಿ ತೋರಿಸಿದ್ರೆ ಆನೆ ಓಡ್ತದೆ ಅಂತ. ಹೌದೌದು, ಬೆಂಕಿ ತೋರಿಸಿದ್ದೆವು. ತೋರಿಸಿದ್ದೀರಾ? ಹೌದೌದು. ಹಾಗಾದ್ರೆ ಆನೆಯಿಂದ ಸಮಸ್ಯೆ ಇಲ್ಲ. ಎಂತ ತೋರಿಸಿದ್ದು ಮಾತ್ರ. ಆನೆ ನಮಗಿಂತ ಬುದ್ಧಿವಂತ ಉಂಟು. ಏನು ಮಾಡಿತು? ನೇರ ನೀರಿನ ಹತ್ತಿರ ಹೋಗಿ ಅದರ ಎದುರಿನ ಬಾಲದಲ್ಲಿ ನೀರು ಹಿಡ್ಕೊಂಡು ಬಂದು ನಮ್ಮ ದೊಂದಿಗೆ ಪುಚಕ ಅಂತ ಮಾಡಿ. ಅದು ಸೊಂಡಿಲು ಪುಣ್ಯಾತ್ಮ. ಸೊಂಡಿಲ್ಲ ನೀರು. ಹೌದು, ನೀವು ಕೂಡ ಹಾಗೆ ನೀರು ಹತ್ತಿರ ಇರುವಲ್ಲೇ ನೀವು ನಿಮ್ಮ ದೊಂದಿ ತೋರಿಸಿದ್ರೆ ಮತ್ತೇನಾಗುತ್ತೆ? ಅಲ್ಲ, ನೀರು ಸುಲಭ ಆಯ್ತು. ನೀರಿಗೆ ಕೃಷಿಗೆ ನೀರು ಬೇಕಲ್ಲ, ಹಾಗೆ ನೀರಿಲ್ಲದ ಕೃಷಿ ಆಗುತ್ತೆ. ಹೌದು ಹೌದು. ಅದಾದ್ಮೇಲೆ ತಪ್ಪಿದ್ದು ಆನೆಯ ಕೇರೆಡ್ಡಿ. ಹೌದಾ? ಕರಡಿ ಅಲ್ವಾ ಅದು? ಕರಡಿಯ ಮತ್ತೇನು? ಕರಡಿ. ಹಾ. ಕರಡಿ. ಬಲ್ಲೂಕ? ಬಲ್ಲು ಇಲ್ಲ, ಕರಡಿ ಬಂದದ್ದು. ಬಲ್ಲೂಕ ಬಲ್ಲು ಸಿಗ್ಲಿಲ್ಲ. ಹಾ, ಕರಡಿ. 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 ಅದಾದ್ಮೇಲೆ ಸಿಮ್ಮು. ಹೌದು, ಸಿಮ್ಮು. ಸಿಂಹ. ಸಿಂಹ. ಹಾ, ಸಿಂಹ. ಹೌದೌದು. ಹಾ. ಅದಾದ್ಮೇಲೆ ಹುಳಿ ಬಂತು. ಮೊದಲೇ ಬರ್ಬೇಕಿತ್ತು ಅದು. ಯಾವುದು? ಬೆಳಿಗ್ಗೆ ಎದ್ದಾಗ ಹುಳಿ ಬರುದು. ರಾತ್ರಿ ಬರುದಿಲ್ವಾ? ಇಲ್ಲ, ಬೆಳಿಗ್ಗೆ. ಹುಲಿಯ ಮತ್ತೆಂತದ್ದು? ಹುಳಿ ಅಲ್ವಾ? ಅದು ಏನಾದ್ರೂ ಹಿಂದಿನದ್ದು ಉಳಿದ್ರೆ ಮಾತ್ರ. ಸಣ್ಣದಲ್ಲ, ದೊಡ್ಡದಿತ್ತು. ದೊಡ್ಡದಾದ್ರೆ ಹುಳಿ ಅಲ್ವಾ? ದೊಡ್ಡದಾದ್ರೂ ಸಣ್ಣದಾದ್ರೂ ಹುಲಿ. ಆಮೇಲೆ ಹಂದಿ. ಏನಂದಿ? ಹಂದಿ. ಹೌದು. ಒಂದು ಕೆಟ್ಟ ಗೆಣಸು ಯಾವುದು ಉಳಿಸುವುದಿಲ್ಲ, ಇಡೀ ಮಣ್ಣನ್ನು ಗುಂಡಿ ಮಾಡಿ ಕೆಟ್ಟ ಗೆಣಸನ್ನೆಲ್ಲ ತಿಂದಾಗ್ತದೆ. ರೋಢ. ಯಾವುದು? ರೋಢ. ಹಂದಿ. ಅದೇ ಕ್ರೋಢಾಕಾರ. ಕ್ರೋಢ ಅಂತ ಹೆಸರು ಅದಕ್ಕೆ. ಅದಕ್ಕೆ ಕ್ರೋಢಾಕಾರ ಗೋವಿಂದ. ಅದು ನಮ್ಗೆ ಗೊತ್ತಿಲ್ಲ, ಸಮಸ್ಯೆ ಆದದ್ದು. ಅದಾದ್ಮೇಲೆ ಬೇರೆ ಪಸ್ಕಿ ಬರುದು. ಅದು ಪಸ್ಕಿ ಪಕ್ಷಿ. ಅದರಲ್ಲಿ ಉದ್ದ ಕುತ್ತಿಗೆ ನಾಯಿಲು. ಒಮ್ಮೆ ಪಕ್ಷಿ ಅಂತ ಹೇಳ್ತೀವಿ, ಮತ್ತೆ ಬೇರೆ ಹೇಳ್ತೀವಿ. ಉದ್ದ ಕುತ್ತಿಗೆ ಇಷ್ಟುದ್ದ ಬಾಲ. ನವಿಲು. ಆಮೇಲೆ ಬೇರೆ ಪಕ್ಷಿಗಳೆಲ್ಲ ಬಂದು ಎಲ್ಲ ತಿಂದುಕೊಂಡು ಹೋಗುದೆ. ಹೌದೌದು. ರಾಯರೇ, ಮೃಗಗಳ ಸಮಸ್ಯೆ ಏನನ್ನು ಉಳಿಸಿಲ್ಲ. ನಾವು ಅಷ್ಟು ಕಷ್ಟಪಟ್ಟು ಬೆಳೆಸಿದ್ದು. ಹೀಗಾದ್ರೆ ನಮ್ಗೆ ಬದುಕಲಿಕ್ಕೆ ಕಷ್ಟ ಉಂಟು ರಾಯರೇ. ನಾವು ನಿಮ್ಮಲ್ಲಿ ಒಂದು ಮಾತು ಹೇಳಿ ಊರು ಬಿಡುವಂತ ಬಂದದ್ದು ರಾಯರೇ. ನಾವು ಎಲ್ಲಿಗಾದ್ರೂ ಹೋಗ್ತೇವೆ, ಈ ಊರು ಬೇಡ. ಹೆದರಬೇಡಿ. ಎಲ್ಲೋ ನಾಡಾಡಿಗಳಾದಂತ ನಿಮ್ಮನ್ನು ನಮ್ಮ ಊರಿಗೆ ಕರೆತಂದು ಒಟ್ಟು ಅಲೆಮಾರಿಗಳಾಗ ಕೂಡದು. ಏನಾದ್ರೂ ಒಂದು ಬೆಳೆದು ನಿಮ್ಮದಾದಂತ ಹೊಟ್ಟೆ ತುಂಬಿಸುವುದಕ್ಕೆ ಒಂದು ಅವಕಾಶ ಒದಗಿ ಬರಲಿ. ಹೀಗೆ ನಾನು ಅದಕ್ಕೊಂದು ಅವಕಾಶವನ್ನು ನಾನು ಕಲ್ಪಿಸಿಕೊಟ್ಟದ್ದು ಹೌದು. ಆದರೆ ಇಂದಿಗಾಗುವಾಗ ನೀವು ಬೆಳೆದಂತ ಬೆಳೆ ಯಾವುದನ್ನು ಹೊಂದುವುದಕ್ಕೆ ನಿಮಗೆ ಅವಕಾಶವೇ ಇಲ್ಲ ಅಂತಾಯ್ತು. ಇದಕ್ಕೆ ಕಾರಣ ನಾವು ಆಗಿದ್ದೇವೆ ಹೌದು. ಯಾಕೆ ನಾವು ಮೃಗ ಬೇಟೆ ಆಡದೆ ಕೆಲವು ಸಮಯಗಳೇ ಕಳೆದು ಹೋಯಿತು. ಮೃಗ ಬೇಟೆ ಆಡದೇ ಇರುವುದಕ್ಕೆ ಕಾರಣ ಯಾರು ನಮಗೆ ದೂರ ಕೊಡ್ಲಿಲ್ಲ. ಹಾಗಾಗಿ ಈ ಸಲ ಯಾವ ಸಮಸ್ಯೆಯೂ ಇರ್ಲಿಕ್ಕಿಲ್ಲ ಅಂತ ನಾವು ಬೇಟೆ ಆಡದೆ ಸುಮ್ಮನೆ ಉಳಿದ. ಹಾಗೆ ನಮ್ಮವರೆಲ್ಲ ಪ್ರಯತ್ನ ಮಾಡಿದ್ರು. ಹೌದು, ಮೊನ್ನೆ ಒಂದು ಬರುವಾಗ
ಅಂತ ಆರಿ ಉಳ್ಕಿದ್ದವನು ಕಾಲು ಬೇಟೆ ಆಡುವುದಕ್ಕೆ ಹೋದಾಗ ಬೇಟೆಯಾಡುವ ಹೋದದ್ದು ಉಲ್ಲಾಸದಲ್ಲಿ. ಹೌದೌದು, ಅದೇ ಆಡದೆ ಇರುವಾಗ ಕೆಲವೊಮ್ಮೆ ಆ ಸಮಸ್ಯೆ ಎಲ್ಲ ಬರ್ತದೆ. ಹೌದು, ನೀವೆಲ್ಲ ಹೆದರ್ಬೇಕಾಗಿಲ್ಲ. ಈ ಸಲ ನಿಮ್ಮ ಜೊತೆಯಲ್ಲಿ ನಾನು ಮಾಡ್ತೇನೆ. ನೀವು ಬರ್ತೀರಾ? ಹೌದೌದು, ಮತ್ತೆ ಕಾಡು ಅಲ್ಲಿ ಗುಂಡಿ ಎಲ್ಲ ಹೆಚ್ಚು ತಗ್ಗು ಯಾವ ಸಮಸ್ಯೆ ಇಲ್ಲ. ನೋಡೋ, ನಾವು ಒಮ್ಮೆ ನಮ್ಮ ಊರು ನೋಡಿದ ಹಾಗೂ ಆಗುತ್ತದೆ, ಈ ನಾಡಿಗೆ ಬಂದಂತ ಪ್ರಾಣಿಗಳ ಹಾವಳಿಯನ್ನು ತಪ್ಪಿಸಿದ ಹಾಗಾಗುತ್ತದೆ. ಹಾಗಾಗಿ ನೀವೆಲ್ಲ ಬರಬೇಕು ನಮ್ಮ ಜೊತೆ. ನಾನು ಬರ್ತೀವಿ. ಬರ್ತೀರಲ್ಲ? ನಮ್ಮವರೆಲ್ಲ ಕೂಡಿಕೊಂಡು ಈಗಿಂದೀಗಲೇ ಹೊರಡುವ ಮೃಗ. ಕಾಡಿಗಾಗಿ ಮೃಗಬೇಟೆಗೆ ನಾವೆಲ್ಲ ಜೊತೆಯಾಗಿ ಬಂದವು. ಹೌದು, ಒಟ್ಟು ಮೃಗಬೇಟೆ ಆಡುವುದಕ್ಕಾಗುವುದಿಲ್ಲ. ಅದಕ್ಕೆ ಬೇಕಾದಂತ ವ್ಯವಸ್ಥೆ ನಮ್ಮಲ್ಲಿ ಸಿದ್ಧವಾಗಿರಬೇಕು. ಹೌದು. ಏನೆಲ್ಲ ಆಯುಧ ಉಂಟು? ಬೇರೆ ಎಲ್ಲ ಇಟ್ಕೊಂಡಿದ್ದೇವೆ. ಹೌದಾ? ಹೌದೌದು. ಏನೆಲ್ಲ ಇಟ್ಕೊಂಡಿದ್ದೀವಿ? ಒಂದೆರಡು ಸಾಕಾಗುದಿಲ್ಲ. ಹಾ. ನಾನು ಹೇಳಿದೆ ಎಲ್ಲರೂ ಬರುವಾಗ ಕೈಯಲ್ಲಿ ಇಟ್ಕೊಳ್ಳಿ. ಕೆತ್ತಿ ನಿನಗೆ ಒಂದು ಹೊಟ್ಟೆ ತುಂಬಿಸುವುದು ಬಿಟ್ರೆ ಬೇರೆ ಯಾವುದಿಲ್ಲ. ನೀವು ಕೆತ್ತಿ ಕತ್ತಿ. ಕತ್ತಿ ಹಾ, ಆಮೇಲೆ ಇದು ಯಾವುದು? ಬಿಲ್ಲು ಯಾವ್ದು? ಬಿಲ್ಲು ಬಿಲ್ಲು. ಹಾ, ಬರ್ಚಿ ಬೇಕು ಅಂತಲ್ಲ ಬಂದದ್ದು. ಬರ್ಚಿ ಹಾ. ಕಟಾರಿ ಹಾ, ಕಟಾರಿ. ಹಾ. ಎಲ್ಲವನ್ನು ಇಟ್ಕೊಂಡಿದ್ದೇವೆ. ಹ್ಮ್. ಆಮೇಲೆ ಬಗೆಯ ಬಲೆಗಳು, ಯಾವೆಲ್ಲ ಬಲೆ ಉಂಟು? ಬಗೆಯ ಬಲೆಗಳುಂಟು. ಹಾ. ಮದ್ದಲೆ, ಬಿಸಲೆ, ಇನಿ ಬಲೆ, ಎಲ್ಲ ಬಲೆ, ಕೋದು ಬಲೆ. ಯಾವ್ದಿದ್ರೆ ಸರಿ ಆಗ್ತಾನೆ ನಿಮ್ಗೆ? ಮದ್ದಲೆ ಅದೆಂತದ್ದು? ಮಧ್ಯಕ್ಕೆ ಕಟ್ಟುದು. ಹಾ, ಮಧ್ಯಕ್ಕೆ ಹಾಕುವ ಬಲೆ. ಹೌದು. ಹಾ. ಇನಿ ಬಲೆ ಅದೆಂತದ್ದು? ಅದು ಇವತ್ತು ಬೆಳಿಗ್ಗೆ ಹೋಗಿ ಕಟ್ಟುವ ಬಲೆ. ಹಾ, ಇವತ್ತೇ ಕಟ್ಟುವಂಥದ್ದು. ಹೌದೌದು. ಹಾ, ಹಾ. ಎಲ್ಲ ಬಲೆ ಅದು ಯಾವುದು? ಅದು ನಾಳೆ ಪ್ರಾಣಿಗಳು ಯಾವ ಜಾಗದಲ್ಲಿ ಬರ್ತವೆ ಅಂತ ಅಂದಾಜು ಮಾಡಿ ಕಟ್ಟುವಂತ ಬಲೆ. ಆ ಪ್ರಾಣಿಗಳು ನಡೆದಾಡಿದನ್ನು ಗಮನಿಸಿಕೊಂಡು ಹಾಕುವ ಬಲೆ. ಅದಾದ್ಮೇಲೆ ಬೋದು ಬಲೆ, ಅದು ಯಾವುದು? ಅದು ಪೊದೆಗೆ ಕಟ್ಟುವ ಬಲೆ. ಹಾ, ಪೊದೆ ಬಲೆ. ಹೌದೌದು. ಹಾ, ಹಾ. ಬಗೆ ಬಲೆಗಳುಂಟು, ಹಾ. ಬಗೆ ಆಯುಧಗಳುಂಟು. ಹಾ. ನಮ್ಮವರೆಲ್ಲ ಬೇಟೆಗೆ ತಯಾರಾಗಿದ್ದಾರೆ ರಾಯರೇ. ಅಂತೂ ಬತ್ತಿ ಸಾಯುಧಗಳು ನಮ್ಮ ಜೊತೆಯಲ್ಲಿ ಉಂಟು. ಯಾವುದು? ಬತ್ತಿ ಸಾಯುಧ? ಹೌದು, ಬತ್ತಿ ಸಾಯುಧ ಬತ್ತಿ ಸಾಯುವುದಲ್ವಾ? ಮತ್ತೆ ಬತ್ತಿ ಆಯುಧ. ಬತ್ತಿ ಸಾಯುಧ 32 ಬಗೆಯ ಆಯುಧಗಳು. ಹಾ, ಎಲ್ಲ ಉಂಟು. ಹೌದೌದು, ಅಲ್ವಾ? ಕಡಿಮೆ ಆಯ್ತಾ? ಇಲ್ಲ ಕಡಿಮೆ ಆಗಲಿಲ್ಲ. ಇನ್ನು ಇಷ್ಟೇ ಹೆಚ್ಚಾಯ್ತು ಅಂತ ನನಗೆ ಅನ್ನಿಸ್ತು. ಯಾವುದು? ಅಲ್ಲ, ನಾವೀಗ ಮತ್ತೆ ಉಳಿದವರು ಆಡ್ಲಿಕ್ಕೆ ಉಂಟು, ಇವರೇ ಹೆಚ್ಚು ಆಡಿದ್ರು ಬೇಟೆ. ಹಾಗಾಗಬಾರ್ದು ಹೌದು. ಅಲ್ವಾ? ನಮಗೆ ಬಂದ ಸಮಸ್ಯೆ ಪರಿಹಾರ ಆಗಬೇಕು. ಹಾ. ಹಾಗಾದ್ರೆ ಬೇಟೆ ಇಲ್ಲಿಂದಲೇ ಸ್ಟಾರ್ಟ್ ಆಗುವ. ಬೇಟೆಯಾಡಿದ ಈಗ ವೀರ
ಯಾರು ಆಡ್ಲಿಕ್ಕಿಲ್ಲ ಬೇಡ. ನಾವೆಲ್ಲ ಇಟ್ಟು ಹಾರಿದ್ದು ಯಾಕೆ? ಯಾಕೆ? ನೀವು ಹೇಳಿದ್ದು ಹಾ, ನೀವು ಮುಂದೆ ಹೋಗಿ ಹಾ. ಒದೆಗೆ ಹಾರಿ ಹಾ. ಇದ್ದ ಪ್ರಾಣಿಗಳನ್ನೊಮ್ಮೆ ಎಬ್ಬಿಸಿದ್ರೆ ಎಬ್ಬಿಸಿದ್ರೆ ಸಾಕು. ಹೌದು. ನಾನು ದೂರದಿಂದ ಬಾಣ ಹೊಡಿತೇನೆ ಅಂತ. ಹೌದು. ಅಯ್ಯೋ ರಾಯರೇ, ಒಂದು ನೋಡಿ ಹಾ, ಹೇಳಲಿಕ್ಕಾಗದೆ ಹಾ. ಅಲ್ಲಿಗೆ ಕೂತಲ್ಲಿ ಕಣ್ಣು ಬಿಟ್ಟಿಗೆ ಸುತ್ತಾ ಉಂಟು. ಹೌದೌದು. ಕೆಲವು ಸರಿತಾಗದ್ದು ಮಾತ್ರ ಆಚೆ ಈಚೆ ಹೋಗ್ತಾ ಉಂಟು. ಕೆಲವೆಲ್ಲ ಅಲ್ಲಲ್ಲಿ ತಿರುಗಾಡುವ ಪ್ರಾಣಿಗಳು, ಹೌದೌದು. ಕೆಲವೆಲ್ಲ ಪೊದೆಯಲ್ಲಿರುವ ಪ್ರಾಣಿಗಳು, ಹೌದು. ಕೆಲವೆಲ್ಲ ಹಾರಾಡುವ ಪಕ್ಷಿಗಳು, ಹೌದೌದು. ಯಾವುದನ್ನು ಬಿಡ್ಲಿಲ್ಲ. ಕೆಲವನ್ನೆಲ್ಲ ದೂರ ಓಡಿಸಿ ಆಯ್ತು. ಹೌದೌದು. ಎಲ್ಲ ಪ್ರಾಣಿಗಳನ್ನು ನಾವು ಕೊಲ್ಲುವುದಕ್ಕೆ ತೊಡಗಲಿಲ್ಲ. ಹಾ. ಸಾಧು ಪ್ರಾಣಿಗಳನ್ನು ಬಿಟ್ಟಿದ್ದೇವೆ. ಹೌದೌದು. ಅಲ್ವಾ? ಹೌದೌದು. ಯಾಕೆ ಆ ಪ್ರಾಣಿಗಳೆಲ್ಲ ಕೆಲವೆಲ್ಲ ಬೇಕಾಗಿತ್ತು. ಹಾ. ಯಾವುದು ಹಾವಳಿಯನ್ನು ಕೊಡ್ತಾ ಇದೆಯೋ ಹೌದು. ಆ ಪ್ರಾಣಿಗಳನ್ನೆಲ್ಲ ಮೃಗಬೇಟೆಯ ಮುಖಾನ ಅದನ್ನು ಇನ್ನು ಯಾವ ಸಮಸ್ಯೆ ಇಲ್ಲದ ಹಾಗೆ ಪರಿಹರಿಸಿದ್ದೇವೆ. ಹಾ. ನೀವೆಲ್ಲ ಮಾಂಸಾಹಾರಿಗಳಲ್ವಾ? ಹಾ? ನಿನಗೆ ಯಾವ ಯಾವ ಪ್ರಾಣಿ ಬೇಕು? ನನಗೆ ಮೊಲ ಮೊಲ ಒಂದು ಸಾಕಾ? ಒಂದು ಸಾಕು ಸಾಕು. ಅವನಿಗೆ ಹಾ ನೋಡು. ನಿಮಗೆ ಹಂದಿ ಬೇಕಾ? ಇವನಿಗೆ ಹಂದಿ ಅಲ್ಲ, ಹಂದಿಯೇ. ಹಂದಿ ಉಷ್ಣ ಆಗ್ತದ? ಆಗಲಿ, ಯಾರಿಗೆ ಯಾವುದರ ಮೇಲೆ ಪ್ರೀತಿ ಹೆಚ್ಚು ಉಂಟು ಹಾ. ಅದು ಅವರವರು ತಿನ್ನುತ್ತಾರೆ. ಹೌದು. ಮಾಂಸಾಹಾರಿಗಳಲ್ಲ, ಹೌದು. ನಮ್ಮ ಆಕ್ಷೇಪ ಇಲ್ಲ, ಹಾ. ನಮಗೆ ಅದೆಲ್ಲ ಅಗತ್ಯವೂ ಇಲ್ಲ. ಹಾ. ಆಗಲಿ, ನಿಮಗೆಲ್ಲ ಯಾವುದು ಬೇಕು, ಎಷ್ಟು ಬೇಕು ಅದನ್ನೆಲ್ಲ ಕೊಂಡು ಹೋಗಿ. ಈಗ ಹೊತ್ತು ಮಧ್ಯಾಹ್ನ ಆಗಿದೆ ಅಲ್ವಾ? ಸೂರ್ಯನಿಗೆ ನೆತ್ತಿ ಕಂಡೆ. ಅದೇ ಹೇಗೆ ಆಗಾಗುತ್ತದೆ? ಸೂರ್ಯ ಮೇಲೆ ಸೂರ್ಯ ಮಧ್ಯಾಹ್ನ ಆದ ಕಾರಣ ನಮ್ಮ ನೆತ್ತಿಯ ಮೇಲೆ ಬಂದಿದ್ದಾನೆ ಹೌದು. ಅಲ್ವಾ? ಮಧ್ಯಾಹ್ನದ ಹೊತ್ತಾದ ಕಾರಣ ಅಯ್ಯೋ, ನನಗೆ ನಿತ್ಯಾಹನಿಕವನ್ನು ನಾನು ಮಾಡಬೇಕು. ಸತ್ತದೆ. ಹಸಿವಾಗಬೇಕು. ಹಸಿವಾಗಬೇಕು ಅಂದ್ರೆ ಏನು ಮಾಡುವ? ಎಂತ ಮಾಡುವ? ಇದ್ದದ್ದನ್ನು ಕೊಂಡು ಹೋಗಿ. ಇದನ್ನೆಲ್ಲ ಸೇರಿಸಿ ಬೇಗ ಬೇಗ ಕಟ್ಟಿ ಹೌದು. ಹೋಗುವ, ನಾವು ಊರಿಗೆ ಹೋಗುವ. ನೀವು ಹೋಗಿ ನಿಮ್ಮ ಹಿಂದಿನಿಂದ ನಾನು ನಿಮ್ಮನ್ನು ಅನುಸರಿಸಿಕೊಂಡು ಬರ್ತೇನೆ. ನಾನು ಮಾಡಬೇಕಾದ ನಿತ್ಯವನ್ನು ಪೂರೈಸಿಕೊಂಡು ಬರ್ತೇನೆ. ಆ ಗಂಟೆ ಗಂಟೆ ಅಲ್ಲ, ಎಲ್ಲ ಊರಿಗೆ ಮುಟ್ಟಿಸುವೆ. ಆ, ನಮ್ಮವರನ್ನೆಲ್ಲ ಊರಿಗೆ ಮರಳಿ ಕಳುಹಿಸಿದ ಹಾಗಾಯ್ತು. ಮಾಡಬೇಕಾದ ಕರ್ತವ್ಯವನ್ನು ಪೂರೈಸ್ತಾ ಇದ್ದೇನೆ. ಹಾ 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 ಹಾ. ಸ್ವಂತ ಶಿಷ್ಯರ ಗಣನದಿಯು ಭೃಗು ಮುನೀಶ್ವರಂ ತಾತವ ಕದಿಂದಲ್ಲಿ ಗೈತರಲು ಭುವನೋ ಸಂತಸದಿ ಸ್ವಾಮಿ, ಸತ್ಕರಿಸುತ್ತಾರೋ ಗಣೆಯನ್ನಿತು ಮನ್ನಿಸುತ್ತಲಿಂದನು ಅನುಗ್ರಹಿಸುತ್ತೆ ಮುನೀಶ್ವರ. ಪರಮಾನಂದವನ್ನೇ ಹೊಂದಿದವನ ಈ ಮಧ್ಯಾಹ್ನದ ವೇಳೆಯಲ್ಲಿ ಮಹಾಮುನಿಗಳಾದಂತ ನಿಮ್ಮ ಆಗಮನ ನಮ್ಮ ಮನಸ್ಸಿಗೆ ಆನಂದವನ್ನು ಕೊಟ್ಟಿದೆ. ಇಲ್ಲಿ ನಿಮಗೆ ಕೊಡಬೇಕಾದ ವ್ಯವಸ್ಥೆ ಏನು ಇಲ್ಲ. ಕಾಡು ಆದ ಕಾರಣ ಇದ್ದ ಈ ಆಸನವನ್ನೇ ನಿಮಗೆ ಕೊಟ್ಟಿದ್ದೇನೆ. ಸಂತೋಷ. ನೀವು ಆರೋಹಣೆ ಮಾಡಬೇಕು. ಮುಖದ ವರ್ಚಸ್ಸು, ಇದು ಉಡುಗೆ ತೊಡುಗೆ. ಈ ಟಿವಿ ಗಮನಿಸಿದಾಗ ನೀವೊಬ್ಬರು ಯೋಗ್ಯತಾವಂತ ವ್ಯಕ್ತಿಯನ್ನು ಸ್ಪಷ್ಟವಾಗ್ತದೆ. ಆದ್ರೆ ಅರಸರಂತೆ ಕಾಣ್ತಾ ಇದ್ದೀರಿ. ಆದ್ರೆ ಇಲ್ಲಿ ಮೃಗಬೇಟೆಗಾಗಿ ನಾಡಿನ ಪರಿಸರದಲ್ಲಿ ಏನು ಬಂದಿರಿ ಎಲ್ಲ ವಿಷಯ ಹೇಳ್ಬೋದಾ? ನಮ್ಮವರಿಗೆ ಬಂದ ಮೃಗ ಪಕ್ಷಿಗಳ ಹಾವಳಿಯನ್ನು ಪರಿಹರಿಸುವುದಕ್ಕಾಗಿ ಮೃಗಬೇಟೆಗಾಗಿ ಬಂದವ ಸ್ವಾಮಿ. ಇನ್ನೇನು ಹೊರಡಬೇಕು ಅನ್ನುವಷ್ಟು ನೀವು ದಯಮಾಡಿದ್ದೀರಿ. ನಮ್ಮನ್ನು ಅನುಗ್ರಹಿಸಬೇಕು, ಆಶೀರ್ವದಿಸಿ. ಇದು ನಿಮ್ಮ ದೇಶ. ಕಾಶಿ ಕಾಶಿ. ಹೆಸರು? ನನ್ನದು ಏಕವೀರ. ಅಪ್ಪನ ಹೆಸರು? ಹರಿವರ್ಮ. ಹಾ, ಏಕವೀರ. ಕೇಳು ಭೂವರ ತಾಳಿದೆನು ಹರುಷಲ್ಲ ನಿನ್ನಂಥ ಸದ್ಗುಣಶೀಲರುಗೆ ಪರಿತಪಿಸಿ ಬಹು ವರುಷ. ಮೂವರ ತಾಳಿದೆನು ಹರುಷಲ್ಲ ನಿನ್ನಂಥ ಸದ್ಗುಣಶೀಲರುಗೆ ಪರಿತಪಿಸಿ ಬಹು ವರುಷ. ಶ್ರೀಲಲಾ ಮನುಷ್ಯ ನೀಡಲಿ ಬೀಳ್ಬಿರಿದ್ದಯ ಮೂಲ ಜನನ. ಶ್ರೀಲಲಾ ಮನುಷ್ಯ ನೀಡಲಿ ಬೀಳ್ಬಿರಿದ್ದಯ ಮೂಲ ಜನನ. ಸುಶೀಲ ಗತಿಯನ್ನು ಮೂಲ ನೆಲೆಯಲ್ಲಿ ಕೇಳಿ ತಿಳಿಯದ ಬಹಳ ಪಾಠೀಯ. ಕೇಳು ಭೂವದ ತಾಳಿ
ಭಕ್ತನಿದ್ದಿ, ಪ್ರಜಾರಂಜಕನಾಗಿದ್ದಿ ಎಂಬ ವಿಚಾರವನ್ನು ನಾನು ಕೇಳಿಬಲ್ಲೆ. ಲೋಕ ಕಲ್ಯಾಣವೇ ನಮ್ಮ ಉದ್ದೇಶ ಎಂಬುದರಿಂದ ಒಂದೊಮ್ಮೆಗೆ ತಿರುಗಾಟಕ್ಕೆ ಹೊರಡುವ ಕ್ರಮ ಉಂಟು. ಹೌದು, ಅಷ್ಟೇ ಅಲ್ಲ, ಭೃಗು ಮಹರ್ಷಿ ಎಂಬ ಹೆಸರು ಇಂದ ನನ್ನ ಲೋಕಮುಖ ಗುರುತಿಸಿದೆ. ನನ್ನ ಮಗ ಶುಕ್ರಾಚಾರ್ಯ ಅವರಿಗೆ ಅದೆಷ್ಟು ಶಿಷ್ಯವರ್ಗದವರಿದ್ದಾರೆ, ಅಸುರ ಗುರುವಾಗಿ ಕಾಣಿಸಿಕೊಂಡಿದ್ದಾನೆ. ಇದರಿಂದಾಗಿ ಆ ಮಗನ ಪಡೆದ ಅಪ್ಪನಾಗಿ ನನಗೊಂದು ಹೆಮ್ಮೆ ಉಂಟು. ಆದರೆ ನಿನ್ನ ವಿಷಯವನ್ನು ತಿಳಿದಾಗ ನೀನು ಸಾಮಾನ್ಯದವನಲ್ಲ. ಹೌದಪ್ಪ, ನಿನ್ನ ಪೂರ್ವ ವೃತ್ತಾಂತ ಕೇಳಿದ್ರೆ ಈ ಬೇರೆ ಯಾರಿಗೂ ಗೊತ್ತಿರ್ಲಿಕ್ಕಿಲ್ಲ. ನನ್ನ ಜನ್ಮ ವೃತ್ತ? ಹೌದಪ್ಪ. ಏನು? ಈ ಹಿಂದೆ ನಿನಗೂ ಆ ದೇವರಿಗೊಂದು ಸಂಬಂಧ ಉಂಟಪ್ಪ. ದೇವರಿಗೆ? ಹೌದೌದು. ಅಲ್ಲ, ಈ ಪ್ರಪಂಚದಲ್ಲಿರೋ ಪ್ರತಿಯೊಂದು ಜೀವರಾಶಿಗಳು ಹಾಗೆ ದೇವರು ಭಕ್ತರು. ಆ ಸಂಬಂಧ ಆ ನೆಲೆ ನಾನು ಹೇಳಿದ್ದಲ್ಲ. ಮತ್ತೆ? ಅಂದ್ರೆ ಪಾಲನಾ ಕರ್ತನು ಹೊಂದಿದಂತ ವೈಕುಂಠವಾಸ ಶ್ರೀಮನ್ನಾರಾಯಣ, ಸಂಪತ್ತಿ ಅಧಿಷ್ಠಾತ ದೇವತೆಯಾದ ಲಕ್ಷ್ಮೀದೇವಿ ಅವರಿರುವರು ಯಾವುದೋ ಒಂದು ಸಂಕಲ್ಪಕ್ಕೆ ಬೇಕಾಗಿ ಕುದುರೆ ರೂಪವನ್ನು ಅಂತೂ ಸಂಪರ್ಕ ಮಾಡಿದ್ದರಿಂದ ಅದರಿಂದಾಗಿ ಹುಟ್ಟಿದಂತ ಮಗ ನೀನಾಗಿದ್ದಿ. ಹೌದಪ್ಪ. ಮತ್ತೆ ಇಲ್ಲಿ ಹಾಗೆ ಬಂದೆ ನಾನು. ಅಂದ್ರೆ ಕಾಶ್ಮೀರ ದೇಶದಲ್ಲಿ ಅರಸನಾಗಿರುವಂತ ಹರಿವರ್ಮನಿಗೆ ಸಂತಾನವಿಲ್ಲ ಎನ್ನುವಂತ ಬೇಸರವನ್ನು ಇರುವ ಆ ಕಾಲದಲ್ಲಿ, ತಿರುಗಾಟಕ್ಕೆ ಬಂದ ಆ ಕಾಲದಲ್ಲಿ ಆ ಮಗು ಈ ಅರಸನಿಗೆ ದೊರಕುವಂತೆ ಮಾಡಿದರಂತೆ. ಅದರಿಂದಾಗಿ ಹರಿವರ್ಮನಿಗೆ ಸಾಕು ಮಗನಾಗಿದ್ದರೂ ಕೂಡ ಲೋಕಮುಖದಲ್ಲಿ ಈಗ ನೀನು ಹರಿವರ್ಮನಿಗೆ ಮಗ ಅಂತ ಕಾಣಿಸಿಕೊಂಡಿದ್ದು. ನೀನು ಲಕ್ಷ್ಮೀನಾರಾಯಣನ ಮಗನಾಗಿದ್ದು ಎನ್ನುವುದರಿಂದ ಹರಿಭಜಕನಾಗಿದ್ದು, ಹರಿಸ್ಮರಣೆ ಮಾಡುವುದರ ಮೂಲಕವಾಗಿ ಲೋಕಕ್ಕೆ ಒಳಿತನ್ನು ಮಾಡ್ತಾ ಇದ್ದಿ, ಪ್ರಜೆಗಳನ್ನು ಒಳ್ಳೆ ರೀತಿ ನೋಡಿಕೊಂಡು ಬರ್ತಾ ಇದ್ದಿ ಎನ್ನುವುದು ಸಂತೋಷ ವಿಷಯ ತಿಳಿದು ಸಂತೋಷವಾಯಿತು. ಆದರೆ ಅರಸ ಒಂದು ನಾಡಿನ ಅರಸನಾಗಿದ್ದರೆ ಸಾಲದು, 10ರೊಂದಿಗೆ 11 ಎಂಬ ಹಾಗಿರಬಾರದು. ಮಾನವನ ಜೀವನ ಪ್ರಾಮುಖ್ಯವಾಗಿರುವುದು. ತಾನದರ ತಿಳಿಯುತ್ತ ಬಾಳ್ವೆಯ ನಡೆಸು, ಕಾನನದ ಸುಮದಂತೆ ನೀನಾಗಬೇಡಿನ್ನು ಮಾನ್ಯನಾಗಿರುವ ಜಗದಿ ಪೂರ್ಣ ಪ್ರಜ್ಞಾ. ಮೃಗಬೇಟ ಮಾಡಿದ್ದು ಹೌದು, ಸಪ್ತ ವ್ಯಸನಗಳಲ್ಲಿ ಒಂದು. ಆದರೆ ಕ್ಷೇಮಂ ಸರ್ವ ಪ್ರಜಾನಾಂ, ಸರ್ವ ಪ್ರಜೆಗಳ ಕ್ಷೇಮವನ್ನೇ ಲಕ್ಷ್ಯವನ್ನಾಗಿರಿಸಿಕೊಂಡು ಅವರ ಕಷ್ಟವನ್ನು ದೂರ ಮಾಡುವ ಉದ್ದೇಶ ಬಂದಿದ್ದಿ, ಸಂತೋಷ. ಆದರೆ ಇಷ್ಟೇ ಸಾಲದಪ್ಪ. ಇದು ನೋಡಿದ್ಯಾ? ಸಂಗಮ ಸಂಗಮ ಸಂಗಮ. ಯಾವುದು ಸಂಗಮ ಕ್ಷೇತ್ರ? ನದಿಯ ಸಂಗಮ ಕ್ಷೇತ್ರವಾಗಿದೆ. ಈ ಪುಣ್ಯ ತೀರ್ಥದಲ್ಲಿ ಸ್ನಾನವನ್ನು ಮಾಡುವುದರ ಮೂಲಕವಾಗಿ ಪುಣ್ಯಾತ್ಮನಾಗು ಎನ್ನುವುದೇ ನನ್ನ ಬಯಕೆ, ಹಾರೈಕೆ, ಆಶೀರ್ವಾದ. ಮೋದ ಪಡೆದೆ ಇರಲಿ ನಿಮ್ಮ ಆಶೀರ್ವಾದ, ದೇವ ಜನನ ಸ್ಥಿತಿಯ ಜ್ಞಾನವಿತ್ತಿನಗೆ, ಜನನ ಸ್ಥಿತಿಯ ಜ್ಞಾನವಿತ್ತಿನಗೆ ಹಾದಿ ಹಿಡಿದು ತೆಗಳಿಲ್ಲ ಬೇಗವ ಪಾದವು. ಮೋದ ಪಡೆದಿರಲಿ ನಿಮ್ಮ ಆಶೀರ್ವಾದ, ಮುನಿಪ ಮಗನಾಗಿ ಕಾಶಿಯನ್ನು ಆಳುವಂತ ಯೋಗ ನನ್ನ ಪಾಲಿಗೆ ಒದಗಿ ಬಂತು ಅಂತ ಇಷ್ಟರವರೆಗೆ ಭಾವಿಸಿದ್ದದ್ದು ನಾನು. ಅಷ್ಟೇ ನಮಗೆ ಗೊತ್ತಿದ್ದದ್ದು, ಅದಕ್ಕಿಂತ ಹಿನ್ನೆಲೆ ನಮಗೆ ಯಾವುದು ತಿಳಿದಿರಲಿಲ್ಲ. ಇಷ್ಟರವರೆಗೆ ಹರಿಭಕ್ತನಾಗಿದ್ದುದಕ್ಕೆ ನನ್ನ ಜನ್ಮವೇ ಸಾರ್ಥಕವಾಯಿತು. ನಿಮ್ಮಿಂದಲೇ ನನ್ನ ಜನ್ಮ ವೃತ್ತಾಂತವನ್ನು ತಿಳಿಯುವ ಸುಯೋಗ ನನ್ನ ಪಾಲಿಗೆಂದು ಒದಗಿ ಬಂತಲ್ಲ.
ಓಹೋ, ಪೂರ್ವವೃತ್ತ ಅಂತ ತಿಳಿದೆ. ಇದು ನಾರಾಯಣ ವಿರಚಿತ ಅಲ್ವಾ? ಹಾ ವೈಕುಂಠವಾಸಿಯಾದಂತ ಶ್ರೀಹರಿ, ಹಾ, ಅವನ ರಸಿಯಾದಂತ ಸಿರಿ, ಹಾ. ಅವರ ಮಗನೇನ? ಹೌದಪ್ಪ, ಎಂತ ಸುಯೋಗ ನೋಡಿ. ಮಹಾಭಾಗ್ಯ. ಆದರೆ ಈ ಕರ್ಮಭೂಮಿಯಲ್ಲಿ ಹಾ, ಒಬ್ಬ ನಾಡಿನ ದೊರೆಯ ಮಗನಾಗಿರುವಂತ ಅವಕಾಶವನ್ನು ಆ ಭಗವಂತನೇ ಅನುಗ್ರಹಿಸಿದನು. ಹೌದಪ್ಪ. ಧನ್ಯೋಸ್ಮಿ. ಹಾ, ಆಗಲಿ. ಹಾ. ದೈವಾನುಗ್ರಹದಿಂದ ಜನ್ಮವನ್ನು ಪಡೆದವ ಹೌದು ಅಂತಾದ್ರೆ ಆ ದೇವರು ಯಾವ ಕಾಲಕ್ಕೂ ನಮ್ಮನ್ನು ಕೈ ಬಿಡುವುದಕ್ಕಿಲ್ಲ. ಹಾ, ಅವನ ಆಶೀರ್ವಾದವೂ ಬೇಕು. ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿದ ನಿಮ್ಮ ಅನುಗ್ರಹವೂ ನನಗೆ ಸದಾ ಇರಬೇಕು. ಏಕವೀರ ಎಂಬ ಹೆಸರಿಗೆ ಸರಿಯಾಗಿ ವೀರರಿಗೆಲ್ಲ ಏಕವೀರನಾಗಿ ಮೇರೆ ಈ ನಾಡಿನಲ್ಲಿ ಒಳಿತನ್ನು ಮಾಡುವುದರ ಮೂಲಕವಾಗಿ ಲೋಕಕ್ಕೂ ಒಳಿತನ್ನು ಮಾಡುವುದರ ಮೂಲಕವಾಗಿ ಲಕ್ಷ್ಮೀನಾರಾಯಣನ ಪೂರ್ಣಾನುಗ್ರಹಕ್ಕೆ ಪಾತ್ರರು ಹಾಗೂ ಶುಭವಾಗಲಿ, ಶುಭವಾಗಲಿ, ಶುಭವಾಗಲಿ. ಎಂತ ಸುಯೋಗವನ್ನು ನನ್ನ ಪಾಲಿಗೆ ಒದಗಿ ಬಂತು. ಆಡಿದಿರಲ್ಲ, ಹತ್ತಿರದಲ್ಲಿ ಹರಿಯುತ್ತಾ ಇರುವಂತ ಸಂಗಮ ಕ್ಷೇತ್ರ. ಹಾಗಾದ್ರೆ ಈ ಪುಣ್ಯ ತೀರ್ಥದಲ್ಲಿ ಮಿಂದು ಕಿರ್ಭೂತನಾಗಬೇಕು. ನೋಡುವ ನದಿಯಡಿಗೆ ಸಾಕು. ಪೃಥ್ವಿ ಬರೀವನ ಪುತ್ರಿಯೇ ಕಾವಳಿ ಮಿತ್ರೆಯರನ್ನು ಕರೆಯುತ್ತಾಗ
ಹೌದು. ಕರೆದಾಕ್ಷಣವೇ ಹಾ ನನ್ನ ಸೇವೆಗಾಗಿ ಇದ್ದವರು ನೀವು. ಹೌದು. ಹಾಗಾಗಿ ಹಾ ಕರೆದದ್ದು ಯಾಕೆ? ಯಾಕೆ? ನೋಡಂತೆ ಹಾ ನಮ್ಮ ಪುರ ಹೇಗೆ ಗೋಚರಿಸುತ್ತಾ ಉಂಟು. ಸುಂದರವಾಗಿ ಗೋಚರಿಸುತ್ತಾ ಉಂಟು. ಮದುವೆಗೆ ಸಿದ್ಧರಾದಂತಹ ಹಾ ವಧುವಿನ ಲಲಾಟದಲ್ಲಿ ಹಾ ಶೃಂಗರಿಸುವಂತಹ ಸಿಂಧೂರ ಹಾ ಅದರ ಉಪಾಧಿಯಲ್ಲಿ ಅವಂತಿಪುರ ಮೆರೆಯುತ್ತಾ ಇದೆ. ಹಾ ಹಾಗೆ ಈ ಪುರದಲ್ಲಿ ಇದ್ದಂತಹ ಜನರನ್ನು ನೋಡಂತೆ ಹೇಗಿದ್ದಾರೆ? ಬಹಳ ಸಂತೋಷದಿಂದ ಇದ್ದಾರೆ. ಸುಖಕ್ಷೇಮದಲ್ಲಿಯೇ ಇದ್ದಾರೆ. ಹೌದು. ಇದಕ್ಕೆ ಏನು ಕಾರಣ? ಏನು? ಕಾರಣ ಒಂದೇ. ಯಾವುದು? ಇವರೆಲ್ಲರೂ ಹಾ ಸಂತೋಷದಲ್ಲಿರಬೇಕು, ಹಾ ಒಳ್ಳೆಯ ನಿದ್ದೆಯನ್ನು ಮಾಡಬೇಕು, ಹಾ ಯಾವುದೇ ಚಿಂತೆಯು ಇವರಿಗೆ ಬಾಧಿಸಕೂಡದು ಎಂಬುದಾಗಿ ಇದರ ಲಕ್ಷ್ಯವನ್ನು ಇರಿಸಿಕೊಂಡು ರಾಜ್ಯವನ್ನು ನಡೆಸುತ್ತಾ ಬಂದವರು ನನ್ನ ಜನಕ ನಿಜ. ರೈಬ್ಯಕ ಭೂಪತಿ. ಹಾ ಹಾಗೆ ಅವರ ಪ್ರೀತಿಯ ಸಂಕೇತವಾಗಿ, ದಾಂಪತ್ಯದ ಪ್ರತೀಕವಾಗಿ ಹಾ ಈ ಲೋಕದ ಬೆಳಕನ್ನು ಕಂಡವಳು ನಾನು. ನನ್ನ ಹೆಸರು ಹಾ. ಏಕಾವಳಿ ಎಂಬುದಾಗಿ. ಹೌದು. ಆದರೆ ನೋಡಂತೆ ರಾಜ್ಯದಲ್ಲಿ ಇದ್ದವರೆಲ್ಲ ಸುಖದಲ್ಲೇ ಇದ್ದಾರೆ. ಹಾ ಅರಮನೆಯಲ್ಲಿ ಇದ್ದುಕೊಂಡು ಹಾ 4 ಗೋಡೆಗಳ ಮಧ್ಯೆ ಹಾ ಏನೋ ಒಂದು ರೀತಿಯಾದಂತಹ ಚಿಂತೆ ಬಾಗಿಕೊಂಡಿದೆ. ಚಿಂತೆ? ಹೌದು. ಯಾವ ಕಾರಣಕ್ಕಾಗಿ? ಅಧಿಕವಿದ್ದರೂ ಬೇಸರ, ಹೌದು. ಕಡಿಮೆ ಇದ್ದರೂ ಬೇಸರ, ಹಾ ಸಮಾನತೆಯಲ್ಲಿ ಇರಬೇಕು ಎಂಬುದಾಗಿ ಆಡುತ್ತಾರೆ. ಹಾ ಆದರೆ ನನ್ನ ಜನಕ ನನಗೆ ಏನಾದರೂ ಕೊರತೆ ಮಾಡಿದವರಿದ್ದಾರೆ? ಖಂಡಿತವಾಗಿಯೂ ಇಲ್ಲ. ಖಂಡಿತವೂ ಇಲ್ಲ. ಹಾ. ನನ್ನನ್ನು ನೋಡುವಾಗಲೇ ಸ್ಪಷ್ಟವಾಗುತ್ತದೆ. ಹೌದು. ಆದರೂ ಹಾ ಯಾಕೋ ಏನು ಈ ಚೌಕಟ್ಟಿನ ಒಳಗೆ ಹಾ ನೋಡಿದ್ದನ್ನೇ ನೋಡುವುದು, ಹಾ ಆಗ್ರಾಣಿಸಿದ್ದನ್ನೇ ಆಗ್ರಾಣಿಸುವುದು. ನಾವು ಯಾವತ್ತನ್ನು ಕಾಣುತ್ತೇವೋ ಹಾ ಅದನ್ನೇ ನೋಡುತ್ತಲೇ ಇರುವುದು. ಹಾ ಹಾಗಾಗಿ ಬದಲಾವಣೆಗಳನ್ನು ಹಾ ನಾವು ಕಂಡದ್ದಿಲ್ಲ. ಇಲ್ಲ. ಅದು ಸಿಗಬೇಕಾದ್ರೆ ಹಾ ಈ ಸ್ಥಳವನ್ನು ನಾವು ಬಿಡಬೇಕು. ಅರಮನೆಯನ್ನು ಬಿಡಬೇಕೆ? ಹೌದು. ಅರಮನೆಯನ್ನು ಬಿಟ್ಟರೆ ನಾವು ಹೋಗಬೇಕಾದದ್ದು. ಅಲ್ಲ, ಹಾ ಈ ಮೊದಲು ನಿಮ್ಮನ್ನು ಸೇರಿಸಿಕೊಂಡು ಹಾ ವನವಿಹಾರವನ್ನು ಮಾಡುವುದಕ್ಕೂ ಹಾ ಜಲಕೇಲಿಯನ್ನು ಆಡುವುದಕ್ಕೂ ಹಾ ಹೋದವರು ನಾವು ಅನೇಕ ಬಾರಿಯಲ್ಲಿದ್ದೇವೆ. ಹೌದು. ಆದರೆ ಈ ಸಮಯದಲ್ಲಿ ಹಾ ಏನು ಮಾಡೋಣ ಎಂಬುದಾಗಿ ಯೋಚಿಸುವಾಗ ನನಗೆ ಹೊಳೆದದ್ದು ಯಾವುದು ಗೊತ್ತುಂಟು? ಯಾವುದು? ಸರಿಯಾಗಿ ಸ್ವರವೊಂದು ಕೇಳಂತೆ. ಯಾವುದರದ್ದು? ನಮ್ಮ ಪುರದಲ್ಲಿ ಹಾ ಸಮೀಪದಲ್ಲಿ ಹಾ ಜುಳು ಜುಳು ನಿನಾದ ಹಾ ಕೇಳಿ ಬರುತ್ತಾ ಇದೆ. ಅದು ಯಾವುದು? ಯಮುನಾ ನದಿ. ಯಮುನಾ ನದಿ ಹಾ ಹರಿಯುತ್ತಾ ಇದ್ದಾಳೆ. ಹೌದು. ನಾನು ಕೇಳಬಲ್ಲೆ. ಹಾ ಈ ನದಿಗಳು ಹಾ ಹಗಲು ಸೂರ್ಯನ ಶಾಖವನ್ನು, ಹಾ ರಾತ್ರಿ ಚಂದಿರನ ತಂಪನ್ನು ಹೀರಿ ಔಷಧಿಗಳ ಗುಣಗಳನ್ನು ಹಾ ಅದು ಹೊಂದಿಕೊಳ್ಳುತ್ತದಂತೆ. ಹಾ ಅದರಲ್ಲಿ ಮಿಂದು ನಾವು ಬಂದೆವೆಂತಾದ್ರೆ ಹಾ ಒಂದು ನಮ್ಮ ಪೂರ್ವ ಜನ್ಮದಲ್ಲಿ ಹಾ. ಅಥವಾ ಈ ಜನ್ಮದಲ್ಲಿ ತಿಳಿಯದೆ ಮಾಡಿದಂತಹ ಪಾಪಗಳು ನಿವಾರಣೆ ಆಗುತ್ತದೆ. ಹಾ. ಅಷ್ಟು ಮಾತ್ರ ಅಲ್ಲ, ಹಾ ಯಾವುದಾದ್ರೂ ಹಾ. ರೋಗ ರುಜಿನಗಳು ನಮ್ಮ ದೇಹಕ್ಕೆ ಇದ್ದರೆ ಅದು ಕೂಡ ನಿವಾರಣೆ ಆಗುತ್ತದೆ. ಹೌದೇ? ಅದಕ್ಕಾಗಿ ಹಾ ಜಲಕೇಳಿಯನ್ನು ಆಡಬೇಕು ಎಂಬುದಾಗಿ ಹಾ ಮನಸ್ಸು ಬಯಸುತ್ತಾ ಇದೆ. ಅದಕ್ಕಾಗಿ ಜನಕನಲ್ಲಿ ಕೇಳಿದೆ, ಅಪ್ಪನೆಯನ್ನು ಪಡೆದುಕೊಂಡೇ ಬಂದವಳಿದ್ದೇನೆ. ಹಾ ಈ ಸಮಯದಲ್ಲಿ ಎಲ್ಲಿಗೂ ಹೋಗುವುದಾದ್ರೆ ಹಾ ಒಬ್ಬಳೇ ಹೋಗುವವಳು ನಾನಲ್ಲ. ಇಲ್ಲವೇ ಇಲ್ಲ. ಹಾಗೂ ಹಾ. ಇವತ್ತು ಜನಕನ ಆಜ್ಞೆ ಆಗಿದೆ. ಹಾ ಹೇಗೆ? ಆಜ್ಞೆ ಏನು? ಏನು? ಒಬ್ಬಳೇ ಹೋಗುವುದಲ್ಲ ಮಗಳೇ, ಮತ್ತೆ? ಸಖಿಯರನ್ನು ಕೂಡಿಕೊಂಡು ಹೋಗುವೆಂಬುದಾಗಿ. ಹೌದೇ? ಕೂಡಿಕೊಂಡು ಹೋಗುವ ಸಖಿಯರು ಅನೇಕ ಮಂದಿ ಇದ್ದಾರೆ. ಹಾ ಆದರೆ ಅದರಲ್ಲಿ ಹ್ಮ್ ನೀನು ಪ್ರೀತಿಯವರು. ಆಪ್ತೆಯಳು. ಹೌದು. ಹೌದು ತಾನೆ? ನೀನು ಇಲ್ಲದಿದ್ರೆ ನನಗೆ ಆಗುವುದೇ ಇಲ್ಲ. ಇಲ್ಲವೇ ಇಲ್ಲ. ಅದಕ್ಕಾಗಿ ಬದಿಯಲ್ಲಿ ನೀನು ಬೇಕು. ಹಾ ಅನೇಕ ಮಂದಿ ಕೂಡ ಬರುತ್ತಾರೆ. ಹಾ ನನ್ನ ಜೊತೆಯಲ್ಲಿ ನೀನು ಇರಬೇಕು. ಹಾ ನಾನು ಕುಣಿದರೆ ನೀನು ಕುಣಿಯಬೇಕು, ಹಾಗೆ ಹಾಗೆ ಮಾತಾಡಿದರೆ ನೀನು ಮಾತಾಡಬೇಕು. ಮಾತಾಡ್ತೇನೆ. ಆದಿತಲ್ವಾ? ಆದೀತು. ಒಪ್ಪಿಗೆ ಉಂಟಲ್ಲ? ಖಂಡಿತವಾಗಿಯೂ. ಹಾಗಾದ್ರೆ ತಡ ಮಾಡುವುದು ಸರಿಯಲ್ಲ. ಹಾ ಜುಳು ಜುಳು ನಿನಾದದಿಂದ, ಹಾ ನೊರೆ ಎಂಬ ಮಂದಹಾಸದಿಂದ, ಹಾ ಅಳೆ ಎಂಬ ತೋಳುಗಳಿಂದ ಹಾ ನದಿ ವನಿತೆಯು ಶೋಭಿಸುತ್ತಾ ಇದ್ದಾಳೆ. ಅದರಲ್ಲಿ ಇಳಿದು ಹಾ. ಜಲಕೇಳಿಯನ್ನು ಆಡಿ ಹಾ. ವನವಿಹಾರವನ್ನು ಮಾಡಿ ಮತ್ತೆ ಮುಡಿಗೆ ಹೂಗಳನ್ನು ಸೇರಿಸಿಕೊಂಡು ನಮ್ಮ ಅರಮನೆಗೆ ಸೇರಿಕೊಳ್ಳೋಣ. ಹಾಗೆ. ಆದಿತಲ್ವೇ? ಹಾಗೆ, ಹಾಗೆ. ಅವಕಾಶ ಸಲ್ಲದು. ಸಾಗೋಣ ಸಾಗೋಣ.
ತಂದಂತಹ ಅವಸರದಲ್ಲಿ ಹುಟ್ಟಿಕೊಂಡಾಯಿತು. ಹಾಗಾಗಿ ಈ ಸಮಯದಲ್ಲಿ ವನವಿಹಾರವನ್ನು ಮಾಡಬೇಕು, ಹೂಗಳನ್ನು ಕೊಯ್ಯಬೇಕು ಎಂಬುದಾಗಿ ಮನಸ್ಸು ಆಗಿದೆ. ಅದಕ್ಕಾಗಿ ಕೇಳುತ್ತಾ ಇದ್ದೀನಿ, ಯಾವ ಹೂ ಇಷ್ಟ ನಿನಗೆ? ನನಗೆ ಮಲ್ಲಿಗೆ ಇಷ್ಟ. ಮಲ್ಲಿಗೆ? ನಿನಗೆ ಕೊಯ್ಯಾಯ್ತು. ನನಗೆ ಸಂಪಿಗೆ, ಅದು ನನಗೆ ಇಷ್ಟ. ಆದರೆ ಮುಂದೆ ಏನು ಏನು ಏನಿದು? ತಮ್ಮಲ್ಲಿಂತವರ ಕೇಳುತ್ತಾ ಇದ್ದೆ. ಬದುಕಿಸಿರಿಗ ಮಾತನಾದವು ಸುಧರಿಯವರದೆ ಕೇಳುತ್ತ ಏಕಾವಣಿಯು ಬೆದರದೆ ಮುಂದಾಗಿ ಉಟ್ಟ ಸೀರೆಗಳ ತಟ್ಟಿಕ್ಕಿ ನದಿಗೆ ಸೇಯುತ್ತ ಬದುಕಿಸಿರಿ ಬರುತ್ತಾ ಇದೆ. ಬದುಕಿಸಿ ನನ್ನನ್ನು ಬದುಕಿಸಿ ಎಂಬುದಾಗಿ ನಮ್ಮದಾದಂತಹ ಪುರದಲ್ಲಿ ಇದ್ದಾರೆ. ಅವರನ್ನು ಕಾಪಾಡುವುದು ನಮಗೆ ಧರ್ಮ. ಆದುದರಿಂದ ನೀರಲ್ಲಿ ಕೊಚ್ಚಿಕೊಂಡು ಹೋಗುತ್ತಾ ಇದ್ದಾರೆ. ಅವರನ್ನು ಯಾವ ರೀತಿಯಲ್ಲಿ ರಕ್ಷಿಸುವುದು, ಏನು ಮಾಡುವುದು, ಯಾವುದೇ ಸಾಧನೆಗಳು ಯಾಕೆ? ಹೆಣ್ಣಿಗೆ ಸೀರೆ ಶೋಭೆಯಂತೆ ಅಲಂಕಾರಕ್ಕೆ ಮಾತ್ರ ಅಲ್ಲ, ಸಮಯಕ್ಕೆ ಸರಿಯಾಗಿ ಇದರ ಉಪಯೋಗವನ್ನು ಮಾಡಬೇಕು. ತಂದಂತಹ ಸೀರೆಗಳನ್ನು ಸಾಕಾತೆ ಬಲಿಯ ರೀತಿಯಲ್ಲಿ ಇದನ್ನು ಉಪಯೋಗಿಸು. ಬರಲಿ ಬೆದರುದ ನಾಚುದ ನೃಪಸುತಿ ಸುದತಿಯರು ಸುಮತರಲ್ಗೆ ಕಳುಹುತ್ತಾಗಲ್ಲ ವಿಧುಮುಖಿಯರ ಬಳಿ ಸೇರುತ್ತ ಮುದದಿವು ಕೇಳಿರು ಈಗ ಬೀರವು ನಯದಿವು ಚೆಲುವೆ ಸಂಪನ್ನಿ ನಿಲ್ಲೆಲೆ ಕನಗಾಗಿ ಜಲದಿ ಸಾಯುವನ ಕಾಪಾಡಿದೆ ಕೋಮಲಾಗಿ ಈ ಪ್ರಪಂಚದ ಬೆಳಕನ್ನು ಮತ್ತೆ ಕಾಣುತ್ತೇನೋ ಇಲ್ಲೋ ಹೀಗೆ ಅರೆ ಕ್ಷಣ ಭಾವಿಸಿದೆ ನಾನು.
ಹರಿಯುತ್ತಿರುವಂತಹ ಸರಸಿಯಲ್ಲಿ ಮೀಯುವುದಕ್ಕಾಗಿ ಆ? ಇಳಿದದ್ದು ಒಂದು ಗೊತ್ತಿದೆ. ಕಣ್ ತೆರೆದು ನೋಡುತ್ತೇನೆ, ಇದು ನಮ್ಮ ಊರಲ್ಲ, ಇದು ಯಾವುದೋ ಒಂದು ಬೇರೆ ದೇಶಕ್ಕೆ ನಾನು ಬಂದು ಸೇರಿದ್ದೇನೆ. ಆ? ಆದರೆ ನನ್ನನ್ನು ಬದುಕಿಸಿದವಳು ಯಾರು ಅಂತ ನೋಡಿದ್ರೆ ಒಬ್ಬಳಾಕೆ ಹೆಣ್ಣು. ನಿಜ? ತಾನುಟ್ಟ ಸೀರೆಯನ್ನೇ ಕೊಟ್ಟು ನನ್ನನ್ನು ಮೇಲಕ್ಕೆಳೆದವಳು ನೀನೆಯೋ? ನಾನೀ ಸರಿ. ಕೋಮಲಾಂಗಿ, ಓ ಕನಕಾಂಗಿ, ಏನು? ಆ, ಸಾಯುವ ಸ್ಥಿತಿಯಲ್ಲಿದ್ದಂತ ನನ್ನ ಬದುಕನ್ನು ಕೊಟ್ಟವಳು ನೀನು. ಆ? ನನಗೆ ಬದುಕು ಕೊಟ್ಟವಳಂತ ನಿನ್ನನ್ನು ಕಂಡ ಕ್ಷಣವೇ ನಾನೊಂದು ತೀರ್ಮಾನಕ್ಕೆ ಬಂದೆ. ಯಾವುದು? ಯಾಕೆ ನನಗೆ ಬದುಕು ಮತ್ತೆಯೂ ಕೊಡಬಾರದು ಅಂದ್ರೆ ನನ್ನ ಜೊತೆ ಯಾಕೆ ನೀನಾಗಬಾರದು, ಹೀಗೆ ಮನಸ್ಸಿನಲ್ಲಿ ಸಂಶಯ. ಆಹಾ. ಆದ್ರೆ ನೀನಿದ್ದದ್ದು ಒಬ್ಬಳಲ್ಲ ಎನ್ನುವುದು ಸ್ಪಷ್ಟ. ಹೌದು. ಮೇಲಕ್ಕೆತ್ತುವ ಕಾಲದಲ್ಲಿ ಅನೇಕ ಮಂದಿ ನಿನ್ನ ಜೊತೆಯಲ್ಲಿ ಇದ್ರು. ಈಗ ಅವರೆಲ್ಲ ಹೋದ್ರು. ಹೋಗಿ ಆಯ್ತು. ಬಹುಶಃ ನೀನೇ ಅವರಿಗೆ ಸೂಚನೆ ಕೊಟ್ಟದ್ದು ಅಂತ ಗಮನಿಸಿದೆ ನಾನು. ಆದರೆ ಅವರೆಲ್ಲ ಯಾರು? ಆ? ನೀನು ಯಾರು? ಆ? ಅವರೆಲ್ಲ ನೀನು ಹೇಳಿದ ಹಾಗೆ ಕೇಳುತ್ತಾರಂತಾದ್ರೆ ಅವರಿಗೆ ನೀನು ಒಡತಿಯೇ ಆಗಿರ್ಬೇಕು. ಒಡತಿಯೇ ಹೌದು ಅಂತಾದ್ರೆ ಆ? ನಿನ್ನ ಬೆಸರೇ ಏನು? ನಿಮ್ಮ ಪುರ ಯಾವುದು? ಆ? ನಿನ್ನ ತಂದೆ ತಾಯಿಗಳು ಯಾರು ಹೇಳಬಹುದೇ? ಪರಿಚಯವೇ ಹೇಳಬೇಕು. ಕೇಳಿಲ್ಲ ಮಾತರೆ ಪ್ರಿಯ
ಮಾಡುತ್ತಾ ಇದ್ದೀರಿ. ಆದರೂ ಕೂಡ ನಮ್ಮದಾದಂತಹ ಪುರದಲ್ಲಿ ಆರ್ಥನಾದವು ಕೇಳಿ ಬಂತು. ರಕ್ಷಿಸುವುದು ನಮ್ಮದಾದಂತಹ ಧರ್ಮದಾನೆ. ಅದಕ್ಕಾಗಿ ಸೀರೆಯನ್ನು ಒಡ್ಡಿದೆ, ನಿಮ್ಮ ಪ್ರಾಣವನ್ನು ರಕ್ಷಿಸಿದೆ. ಆದರೆ ಮೇಲೆದ್ದು ಬಂದು ನೀವು ಕೇಳುತ್ತಿರುವಂತಹ ಪ್ರಶ್ನೆ, ಯಾರು ನೀನು, ನಿನ್ನ ಜೊತೆಯಲ್ಲಿ ಇದ್ದವರು ಯಾರು ಎಂಬುದಾಗಿ. ನೀವು ಈ ಪುರದಲ್ಲಿ ಬಂದಿದ್ದೀರಿ. ಪುರಕ್ಕಾಗಿ ಬಂದವರು ಈ ಪುರದ ಪರಿಚಯ ನಿಮಗೆ ಇಲ್ಲ ಎಂಬುದಾಗಿ ಗೊತ್ತಾಯಿತು. ಇದು ಆವಂತಿಪುರ. ಅವಂತಿ ಹೌದು, ಹರಿಯುತ್ತಾ ಇರುವುದು ಯಮುನಾ ನದಿ. ಯಮುನೆ ಹರಿಯುತ್ತಾ ಇದ್ದಾಳೆ. ಅದಕ್ಕಾಗಿ ಇಲ್ಲಿಯ ರಾಜ್ಯಭಾರವನ್ನು ಮಾಡುವವರು ನನ್ನ ಜನಕ ರೈಪ್ಯಕ ಭೂಪತಿ. ಹೌದು, ನನ್ನ ಜನಕ. ಅವಳ ಮಗಳು ಏಕಾವಳಿ ಎಂಬುದಾಗಿ ನನ್ನ ನಾಮೋದಯ. ಹೌದು, ಅದಕ್ಕಾಗಿ ಸಖಿಯರನ್ನು ಕೂಡಿಕೊಂಡು ಜಲಕೇಲಿಯನ್ನು ಆಡುವುದಕ್ಕೆ ಬೇಕಾಗಿ ಯಮುನೆಯ ಸಮೀಪಕ್ಕೆ ಬಂದವಳು. ನಿಮ್ಮನ್ನು ರಕ್ಷಿಸಿದೆ. ನಿಮ್ಮನ್ನು ನೋಡಿದ ಬಳಿಕ ಕಾಮ ಸನ್ನಿಪ ಮಾತ ಕೇಳು ನನ್ನ ಓ ಪ್ರಿಯ ಎಂಬುದಾಗಿ ಬಿತ್ತರಿಸಿದೆ. ಕಾರಣ ಒಂದೇ, ನೀವೇ ಆಡಿದವರು. ಈ ಬದುಕು ಇನ್ನು ನನಗೆ ಬೇಕು ಎಂಬುದಾಗಿ ಅದರ ಲಕ್ಷ್ಯವೇ ಇಲ್ಲದಂತಹ ಸಮಯದಲ್ಲಿ ನಿಮ್ಮ ಪ್ರಾಣ ರಕ್ಷಣೆ ಮಾಡಿದವಳು ನಾನು. ಪ್ರಾಣ ರಕ್ಷಣೆಯನ್ನು ಮಾಡಿದಾಗಿ ಇವಳೆ ನನ್ನ ಪ್ರಾಣ ಸಂಗಾತಿ ಆಗಬೇಕು ಎಂಬುದಾಗಿ ಮನಸ್ಸನ್ನು ಆ ವಿನೋದವನ್ನು ಹೇಳಿಕೊಂಡವರು. ಆ ನಿವೇದನೆಯನ್ನು ಕೇಳಿದಾಗ ನನಗೂ ಆಸೆ ಇದೆ ಎಂಬುದಾಗಿ ಹೇಳುವುದಕ್ಕೆ ನನಗೆ ಸ್ವಾತಂತ್ರ್ಯ ಇಲ್ಲ. ಹಾಗೇನು ಯೋಚಿಸುವಾಗ ನಿಮ್ಮ ಪರಿಚಯವೂ ನನಗೆ ಇಲ್ಲ. ಆದುದರಿಂದ ಕೇಳುತ್ತಾ ಇದ್ದೇನೆ, ನಿಮ್ಮ ಪರಿಚಯ, ನಿಮ್ಮ ನಾಮ, ಪುರ ಯಾವುದು, ಜನಕ ಯಾರು, ತಾಯಿ ಯಾರು, ಸಕಲ ವಿಚಾರವನ್ನು ಹೇಳಬಹುದು. ಹೇಳಬೇಕಾದ್ದು ನನ್ನ ಕರ್ತವ್ಯವೇ. ಯಾರು ಏಕಾವಳಿ ಕೋಪಿಸಬೇಡ. ಯಾಕೆ ಕೋಪ? ಮೊದಲು ನಾನೇ ಪರಿಚಯ ಹೇಳಬೇಕಾಗಿತ್ತು. ನಿನ್ನ ಪರಿಚಯ ಮೊದಲು ಕೇಳಿದೆ ನಾನು. ನಿನ್ನ ಪರಿಚಯವನ್ನು ಕೇಳಿದ ಮೇಲೆ ನನ್ನ ಪರಿಚಯವನ್ನು ಹೇಳದಿದ್ರೆ ಅದು ದೊಡ್ಡ ಅಪರಾಧವೇ ಆಗಿ ಹೋಗುತ್ತದೆ. ಪ್ರಮಾದ ಅಂತ ಭಾವಿಸಿಕೊಳ್ಳುವ. ಯಾಕೆ? ಸಾಯುವಂತ ಸ್ಥಿತಿಯಲ್ಲಿದ್ದಂತ ನನಗೊಂದು ಪ್ರಾಣ ಭಿಕ್ಷೆಯನ್ನು ಕೊಟ್ಟವಳೇ ನೀನು. ನನ್ನ ಕರ್ತವ್ಯವೇ ಸರಿಯಾದ. ಒಬ್ಬ ಕ್ಷಾತ್ರ ಕುಲದಲ್ಲಿ ಹುಟ್ಟಿದವ ಹೇಗೆ ಕೇಳಿದ್ರೆ ಯಾರು ಅಬಲೆಯರಿರ್ತಾರೆ ಅಂತವರಿಗೆ ತನ್ನ ಪ್ರಾಣವನ್ನು ಕೊಟ್ಟಾದ್ರೂ ಅವರ ಪ್ರಾಣವನ್ನು ಉಳಿಸುವಲ್ಲಿ ಅವ ತೊಡಗಬೇಕು. ನಿಜ. ಆದರೆ ಇಂದು ಕ್ಷಾತ್ರ ಕುಲದಲ್ಲಿ ಹುಟ್ಟಿದವನ ಪ್ರಾಣ ಹೋಗುವ ಕಾಲದಲ್ಲಿ ನೀನು ರಕ್ಷಿಸಿದೆ ಅಲ್ವ. ಈಗ ನಿನ್ನ ವಿಳಾಸ ಕೇಳಿದಾಗ ಗೊತ್ತಾಯಿತು ನೀನು ಕೂಡ ಒಬ್ಬ ಕ್ಷತ್ರಿಯ ಕನ್ಯೆ. ನಿಜ. ಎಂತ ಸುಯೋಗ ನೋಡು. ಏನು?
ನಿನ್ನ ರೂಪ ಲಾವಣ್ಯವನ್ನು ಕಂಡಾಗಲೇ ನಾನು ಮನಸ್ಸೋತೆ. ಆಹಾ, ಆಗ ನಿನಗೆ ಆಶ್ಚರ್ಯ ಆಗಿರ್ಬೋದು, ಅಯ್ಯೋ ಇವರಿಗೇನು ಮನಸ್ಸಿರ್ಬೋದು, ಆದ್ರೆ ಒಬ್ಬಾಕೆ ನಾಡಿನ ರಾಜನ ಮಗಳಾದಂತ ನಾನು ಯಾವನ ಒಬ್ಬ ನೀರಿನಲ್ಲಿ ಬಂದವನನ್ನು ಹೇಗಪ್ಪ ನಾನು ಮನಸ್ಸು ಕೊಡ್ಲಿ? ಚಿಂತಿಸಬೇಡ. ನೀನು ಹೇಗೆ ಒಬ್ಬ ನಾಡಿನ ಅರಸನ ಮಗಳ, ನಾನು ಹಾಗೆ. ಹೇಗೆ? ಕಾಶಿ ಗೊತ್ತಿದೆ ನಿನಗೆ? ಕಾಶಿ? ಹೌದು. ಅಲ್ಲಿ ಹರಿವರ್ಣ ರಾಜ? ಹೌದು, ಅವರ ಮಗನ. ನಿನ್ನದು ಯಾಕಾವಳಿ? ಹೌದು. ಹೆಸರು? ಆ. ನನ್ನದು ಯಾಕವೀರ. ಏಕವೀರ? ಹೌದು. ಯಾಕಾವಳಿ ಯಾಕವೀರ, ಯಾಕವೀರ ಯಾಕಾವಳಿ. ನೋಡು ನೋಡುವಲ್ಲಿ ಸ್ಪಷ್ಟವಾಗುತ್ತಾ ಇದೆ. ಎಷ್ಟೋ ನಕ್ಷತ್ರಗಳು ಹೊಳೆಯುತ್ತದೆ ಅಂತೆ. ಆ ನಕ್ಷತ್ರಗಳಲ್ಲಿ ಪ್ರತ್ಯೇಕವಾಗಿ ಗುರುತಿಸಬೇಕಾದದ್ದು ರವಿಯನ್ನು. ಆ ರವಿಯ ತೇಜಸ್ಸು ನಿಮ್ಮಲ್ಲಿದೆ. ವೀರ ನೀವು ಇದ್ದೀರಾ ಎಂಬುದಾಗಿ ಸ್ಪಷ್ಟವಾಯಿತು. ನಿಮ್ಮ ಹೆಸರಿನಂತೆ ನೀವು ಒಬ್ಬರೇ ಸಾಕು. ನದಿಯಲ್ಲಿ ಪುಣ್ಯ ಸ್ನಾನಕ್ಕಾಗಿ ಬಂದವನ. ಹೌದು. ನಿನ್ನೆದ್ದು ನೋಡುವಾಗ ನಾನು ಇಲ್ಲಿದ್ದೇನೆ. ಒಳ್ಳೇದಾಯ್ತು. ನೀನು ರಾಜಕುಮಾರಿ, ಹೌದು. ನಾನು ರಾಜಕುಮಾರ. ನಿಜ. ಒಳ್ಳೇದಾಯ್ತು. ನಮ್ಮ ಜೊತೆ ಹೇಗೆ ಜೊತೆ ಆಗ್ಲಿಕ್ಕಿಲ್ಲ. ಮದುವೆ ಆಗುವುದಕ್ಕೆ ಕೇಳುತ್ತಾ ಇದ್ದೀರಾ? ಹೌದು. ಒಂದು ಮಾತನ್ನು ಹೇಳಬಹುದು. ಏನು? ಒಂದು ಕಥೆ ಇದೆ. ಕತೆ ಇದೆಯಾ? ಹೌದು. ಯಾವ ಕತೆ ಅದು? ಹೇಳಬಹುದೇ? ಹಾ. ಈ ಹಿಂದೆ 4ನೇ ಜಾವದಲ್ಲಿ ಕಂಡಂತಹ ಒಂದು ಕನಸು. ಆ ಅಂಬಿಕೆಯೇ ಬಂದು ನನ್ನ ಸ್ವಪ್ನದಲ್ಲಿ ಆಡಿದಂತಹ ಮಾತು ಏನದು? ನೀರಿನಲ್ಲಿ ಕೊಚ್ಚಿಕೊಂಡು ಬರುತ್ತಿರುವಂತಹ ಸಂದರ್ಭದಲ್ಲಿ ಒಬ್ಬಾಕ ಪುರುಷ, ಆತನನ್ನು ನೀನು ರಕ್ಷಿಸುತ್ತೀಯ. ನಿನ್ನ ರಕ್ಷಣೆಗೆ ಒಳಗಾದಂತಹ ಆ ಪುರುಷನೇ ನಿನಗೆ ವರ ಎಂಬುದಾಗಿ ಸೂಚಿಸಿದ್ದಾನೆ. ಆ ಸ್ವಪ್ನವೇ ಇವತ್ತು ಸತ್ಯವಾಯಿತು. ನನ್ನ ಕಣ್ಣ ಮುಂಭಾಗದಲ್ಲಿ ನೀವಿದ್ದೀರಾ. ಮದುವೆ ಆಗಬೇಕು ಎಂಬುದಾಗಿ ಕೇಳುತ್ತಾ ಇದ್ದೀರಾ. ಒಪ್ಪಿಗೆಯನ್ನು ಕೊಡಬೇಕಾದದ್ದು ನನ್ನ ಧರ್ಮ, ಸರಿ. ಆದರೂ ಈ ವಿಚಾರದಲ್ಲಿ ನಾನು ಯೋಚಿಸಬೇಕು. ಏನು? ಹೆಣ್ಣು ನಾನು. ಸ್ವಾತಂತ್ರ್ಯ ಎಂಬುದು ನಮಗೆ ಇಲ್ಲ. ಬಾಲ್ಯದಲ್ಲಿ ತಂದೆ ತಾಯರ ಆಧೀನ, ವಯಸ್ಸು ಬಂದಾಗ ಗಂಡನ ಆಧೀನ, ಮುಪ್ಪಿನಲ್ಲಿ ಮಕ್ಕಳ ಆಧೀನ ಎಂಬುದಾಗಿ ಆಡುತ್ತಾರೆ. ಮದುವೆ ಆಗಲಿಲ್ಲ ನನಗೆ. ತಂದೆಯ ಆಧೀನ. ಹೌದು. ಈ ವಿಚಾರವನ್ನು ನನ್ನ ತಂದೆಯಲ್ಲಿ ತಿಳಿಸಿ ಒಪ್ಪಿಗೆ ಪಡೆದುಕೊಂಡು ಬಂದರೆ ಖಂಡಿತವಾಗಿ ನನ್ನ ಒಪ್ಪಿಗೆ. ಆದರೆ ನಿನಗೆ ಒಪ್ಪಿಗೆ ಉಂಟು ಅಂತಾಯ್ತು. ಆದರೂ ಸ್ವಾತಂತ್ರ್ಯ ಇಲ್ವಲ್ಲ. ಹೌದೌದು, ಸರಿ ಅಲ್ಲ. ನಾವು ಹಾಗೆ ಅತಿಕ್ರಮಿಸಿ ಏನು ಮಾಡುವವರಲ್ಲ. ನಾವು ರಾಜ ಮನೆತನದ ಹಾಗೆ ಆ ಧರ್ಮಾನುಸಾರವಾಗಿ ನಾವು ನಡೆಯುವ. ಚಿಂತಿಸಬೇಡ. ನಿನ್ನ ಅಯ್ಯನಾದಂತ ರೈತ್ಯಕ ಭೂಪನಿಗೆ ನಮ್ಮ ಕಾಶಿ ಕ್ಷೇತ್ರದಿಂದಲೇ ಒಂದು ಆಮಂತ್ರಣವನ್ನು ಬರೆದು ಕಳುಹಿಸಿಕೊಡುತ್ತೇನೆ. ಅವ ಒಪ್ಪಿಗೆ ಕೊಟ್ರೆ ಆಮೇಲೆ ಬಂದು ನಿಮ್ಮವಳು. ಹೌದು, ಮದುವೆ. ಆದಿತ್ತು. ಕಾದು ಕುಳಿತಿರುತ್ತೇನೆ. ಆದಷ್ಟು ಬೇಗ ಬರಬೇಕು. ಬರಿಬೇಡ. ಇಲ್ಲ, ಕಾಶಿಗೆ ಹೋಗಿ ಪತ್ರ ಬರೀತೇನೆ. ಆದಿತ್ತು. ನಪ್ಪನಿಗೆ. ಇನ್ನು ಕಾಶಿಗೆ ನಾನು ಮದುವೆ ಆದ ನಂತರ. ಮದುವೆ ಆದ್ಮೇಲೆ ಕಾಶಿ. ಆದಿತ್ತು. ನಿರೀಕ್ಷೆಯಲ್ಲಿರುತ್ತೇನೆ. ಬಂದು ಸೇರಿದಂತಹ ಕಲಾಭಿಮಾನಿಗಳಿಗೆ ವಂದಿಸಿಕೊಳ್ಳುತ್ತಾ ಯಕ್ಷಗಾನ ಕಥಾ ಮಧ್ಯದಲ್ಲಿ ರಸಭಂಗುಂಟು ಮಾಡಿರುವುದಕ್ಕೆ ಸಹೃದಯಿ ಪ್ರೇಕ್ಷಕರಲ್ಲಿ ಕ್ಷಮೆಯನ್ನು ಯಾಚಿಸುತ್ತಾ ಇಂದಿನ ದಿನದ ಸೇವಾಕರ್ತರಿಗೆ ಮಂಡಳಿಯ ಪರವಾಗಿ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇವರಿಗೆ ಹಾಗೂ ಬಂದಿರುವಂತಹ ಸಕಲ ಯಕ್ಷ ಕಲಾಭಿಮಾನಿಗಳಿಗೆ ನಾವು ನಂಬಿಕೊಂಡು ಬಂದಿರುವಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಸಕಲ ಐಶ್ವರ್ಯ ಆಯುರ ಆರೋಗ್ಯ ಭಾಗ್ಯವನ್ನು ಕರುಣಿಸಲಿ ಎನ್ನುವ ಹಾಗೆ ಬೇಡಿಕೊಳ್ಳುತ್ತಾ ಬರುವ ದಿನ ಸಂಜೆ 6:15ರಿಂದ ಶ್ರೀಯುತ ಲೋಕೇಶ್ ಮಾಡ ಶ್ರೀ ಬ್ರಾಹ್ಮಣ ನಿವಾಸ ಪಿಳುಕುಳ ರಸ್ತೆ ಇವರ ಬಾಪ್ತು ಪೆರ್ಮಂಕಿ ಶ್ರೀ ಸದಾಶಿವ ದೇವಸ್ಥಾನದ ವಠಾರದಲ್ಲಿ ಶ್ರೀ ದೇವಿ ಮಹಾತ್ಮೆನ್ನುವಂಥ ಪುಣ್ಯ ಕಥಾನಕವನ್ನು ಆಡಿತೋರ್ಲಿಕ್ಕಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕಾಗಿ ಕಲಾಭಿಮಾನಿಗಳಲ್ಲಿ ವಿನಂತಿಸಿಕೊಳ್ಳುತ್ತಾ ಯಕ್ಷಗಾನ ಕಥಾ ಪ್ರಸಂಗವನ್ನು ಮುಂದುವರಿಸಿ ಭಾಗವತರ ಹಾಗೂ ಸಭ್ಯಸಭಿಕರ ಅಪ್ಪಣೆಯನ್ನು ಕೇಳ್ತಾ ಇದ್ದೇವೆ. ಜೈ ಹಿಂದ್. ಯಕ್ಷಗಾನಂಗೆ
ಕಾಣುವುದು ಪ್ರಪಂಚದಲ್ಲಿ. ದೇಹ ದೊಡ್ಡದಿದ್ದರೆ ಆಗುತ್ತದ? ಹೆಸರು ಉದ್ದ ಇದ್ದರಾಗುತ್ತದ? ಅದೆಲ್ಲ ಅಲ್ಲವೇ ಅಲ್ಲ. ಒಂದು ವ್ಯಕ್ತಿತ್ವ ಚಿತ್ರಿತವಾಗುವುದು ಹೇಗೆ? ಅವನ ಸಂಸ್ಕಾರದಿಂದ, ಅವನ ಆಚಾರದಿಂದ, ಅವನ ವಿಚಾರದಿಂದ. ಆದ್ದರಿಂದಲೇ ಇರಬೇಕು. ಹಲವು ಮಂದಿಗಳು ಆವಂತಿಯ ಅಧಿಪತಿಯಾದ ನಾನು ಘನತರದ ಯೋಗ್ಯತಾವಂತ ಹೀಗೆ ತೀರ್ಮಾನಿಸಿದರು. ಒಂದು ದೃಷ್ಟಿಯಿಂದ ಈ ಹೆಗ್ಗಳಿಕೆಯಾಗಲಿ, ಈ ಕೀರ್ತಿಯಾಗಲಿ ನನ್ನ ವ್ಯಕ್ತಿತ್ವದಿಂದಲೇ ಬಂದದ್ದು ಅಂತ ಹೇಳುವುದಕ್ಕಾಗುವುದಿಲ್ಲ. ಕಾರಣ ಏನು? ಚಪ್ಪನ್ನ ದೇಶಗಳಲ್ಲಿ ಒಂದಾದ ಈ ಅವಂತಿ ಅಧಿಪತಿಯಾದ ನನ್ನ ಹಿಂದೆ ಪರಂಪರೆಯ ಪೂರ್ವಸೂರಿಗಳ ಪ್ರಭಾವಳಿ ಉಂಟು. ಹಾಗಾದರೆ ಅವರ ಆಶೀರ್ವಾದ ವಿಶೇಷವೇ ನನ್ನನ್ನು ಇಷ್ಟೆತ್ತರಕ್ಕೆ ಬೆಳೆಸಿದೆ ಅನ್ನುವ ಹಾಗಾಡಿದ್ರೆ ಅದು ಅಪರಾಧ ಅಲ್ಲ. ಬಾಹು ರಾಜನ್ಯಕೃತ ಹೇಳ್ತದೆ ಸೂಕ್ತಿ. ವಿರಾಟ್ ಸ್ವರೂಪನ ತೋಳುಗಳಿಂದ ಕ್ಷತ್ರಿಯ ಹುಟ್ಟಿದನಂತೆ. ಒಳ್ಳೆಯದೇ. ಹುಟ್ಟಿದ್ದು ಎಲ್ಲಿ ಅನ್ನುವುದರಿಂದ ಬದುಕುವುದು ಹೇಗೆ ಅನ್ನೋದು ತೀರ್ಮಾನ ಆಗುತ್ತದೆ. ತೋಳುಗಳಿಂದ ಹುಟ್ಟಿ ಬಂದಂತಹ ನಾವುಗಳು ತೋಳನ್ನು ಉಪಯೋಗಿಸಿಯೇ ಬದುಕಬೇಕು. ಕ್ಷತ್ರಿಯನಾದವನು ತನ್ನ ಕರಗಳನ್ನು ಯಾಕಾದರೂ ಉಪಯೋಗಿಸಬೇಕು? ಧನ ಸಂಗ್ರಹಕ್ಕಾಗಿಯೋ, ಇನ್ನೊಬ್ಬರ ಸೊತ್ತನ್ನು ಅಪಹರಿಸುವುದಕ್ಕಾಗಿಯೋ, ಕಂಡ ಹೆಣ್ಣು ಮಕ್ಕಳ ಸೀರೆಯ ಸೆರಗನ್ನು ಹಿಡಿಯುವುದಕ್ಕಾಗಿಯೋ ಅಲ್ಲ. ಬದಲಾಗಿ ಕ್ಷತ್ರಿಯೋತ್ತಮನಾದವನು ತನ್ನ ತೋಳುಗಳನ್ನು ಪರರ ಕಣ್ಣೀರನ್ನು ಒರೆಸುವುದಕ್ಕೋ, ಗೋ ಬ್ರಾಹ್ಮಣರ ಹಿತಕ್ಕೋ, ಭೂದೇವಿಯ ರಕ್ಷಣೆಗಾಗಿಯೋ ಉಪಯೋಗಿಸಬೇಕು. ಈ ಭಾವದಿಂದಲೇ ನಾನು ಇದುವರೆಗೆ ಜೀವಿಸುತ್ತಾ ಆವಂತಿಯ ಓಲಗ ಚಾವಡಿಯನ್ನು ಪ್ರವೇಶಿಸಿ ಪ್ರಜಾಜನರ ಮುಖಮಂಡಲವನ್ನು ನೋಡಿದಾಗ ಅದರ ಫಲಿತಾಂಶವನ್ನು ಪಡೆದುಕೊಳ್ಳುತ್ತೇನೆ. ನಮ್ಮ ಆಗಮನ ಆಗುವಾಗ ಎಲ್ಲರೂ ಅಭಿಮಾನ ಪುರಸ್ಸರವಾಗಿ ನನ್ನನ್ನು ನೋಡಿದರು. ಮನಸ್ಸಿನಲ್ಲಿ ಗೌರವ ಇಲ್ಲದೆ ಇದ್ದರೆ, ಮನಸ್ಸಿನಲ್ಲಿ ಹಿತವಿಲ್ಲದೆ ಇದ್ದರೆ, ಒಬ್ಬ ವ್ಯಕ್ತಿ ಬರುವಾಗ ಅಲ್ಲಿಂದ ಸ್ಥಾನವನ್ನು ಬರಿದು ಮಾಡಿಬಿಡ್ತಾರೆ. ಹಾಗಲ್ಲ. ಆದ್ದರಿಂದ ವ್ಯಾವಹಾರಿಕವಾಗಿ ಅಥವಾ ಆಳ್ವಿಕೆಯಲ್ಲಿ ಆವಂತಿಯ ಮಣ್ಣು ನನಗೆ ವಿಶೇಷವಾದಂತಹ ಕೀರ್ತಿಯನ್ನು ತಂದುಕೊಟ್ಟಿದೆ ಅನ್ನುವುದರಲ್ಲಿ ಅನುಮಾನವೇ ಇಲ್ಲ. ಮತ್ತೆ ಕ್ಷತ್ರಿಯನಾದವನು ಮಹತ್ವಾಕಾಂಕ್ಷಿಯಾಗಿರಬೇಕು. ಶಾಸ್ತ್ರ ಹಾಗೆ ಹೇಳುತ್ತದೆ. ಅತೃಪ್ತನಾದ ಬ್ರಾಹ್ಮಣ, ತೃಪ್ತನಾದ ಕ್ಷತ್ರಿಯ ಭೂಮಿಗೆ ಭಾರವಾಗಿ ಬೀಳ್ತಾನೆ. ಹಾಗೆ ಇನ್ನೊಬ್ಬರ ಸೊತ್ತನ್ನು ಅಪಹರಿಸಬೇಕು ಅಥವಾ ರಾಜ್ಯವನ್ನು ರಾಜ್ಯ ದಾಹದ ಮೂಲಕ ಸಂಪಾದಿಸಿಕೊಳ್ಳಬೇಕು. ಹೀಗಾಡಿದರೆ ಅದರಲ್ಲಿ ಹುರುಳಿಲ್ಲ. ರಾಜ್ಯ ವಿಸ್ತಾರ ಮಾಡಬಾರದೆಂದೇನೂ ಇಲ್ಲ. ಆದರೆ ಒದಗಿದ ರಾಜ್ಯವನ್ನು ತೃಪ್ತನಾಗದೆ, ಅಂದರೆ ಎಲ್ಲರೂ ಕ್ಷೇಮಿಗಳಾಗಿರುವಂತೆ ಪರಿಪಾಲಿಸುತ್ತಾ ಬಂದಾಗ ಕ್ಷತ್ರಿಯನಾದವನು ಅತೃಪ್ತನಾಗೇ ಇರಬೇಕು ಅನ್ನುವಂತಹ ಮಾತಿಗೊಂದು ತೂಕ ಬರ್ತದೆ. ಈ ದೃಷ್ಟಿಯಿಂದ ನನ್ನ ಆಳ್ವಿಕೆಯಲ್ಲಿ ನನಗೆ ಸಮಾಧಾನ ಉಂಟು, ಸಂತೋಷ ಉಂಟು. ಯಾವ ವ್ಯಕ್ತಿಗೆ ಆಗಲಿ ಒಂದು ನಾಣ್ಯಕ್ಕೆ ಎರಡು ಮುಖಗಳಿದ್ದಂತೆ ನಮಗೂ ಎರಡು ಕಾರ್ಯಕ್ಷೇತ್ರಗಳಿರ್ತವೆ. ಒಂದು ವ್ಯಾವಹಾರಿಕವಾದದ್ದು, ಅದು ಯಾಂತ್ರಿಕವಾಗಿ ನಡೆಯುವುದು ಉಂಟು. ಆದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಸಾಂಸಾರಿಕವಾದ ಮತ್ತೊಂದು ಮುಖ ಉಂಟು. ಆ ದೃಷ್ಟಿಯಿಂದ ಈ ರೈಭ್ಯಕ ಮಹಾರಾಯ ಬಹಳ ಸಂತೋಷವುಳ್ಳವನು. ನಮ್ಮ ಸಂಸಾರ ಎಷ್ಟು ಚಂದ.
ಕಥೆ ಅನ್ನುವುದಕ್ಕಾಗಿ ಕೇಳಬೇಕಂದದ್ದಲ್ಲ. ಈ ಜಗತ್ತಿನಲ್ಲಿ ಒಂದು ಅಲಿಖಿತವಾದ ಸಾರ್ವಕಾಲಿಕ ಸತ್ಯ ಬಂದಿದೆ. ನೀನೊಲಿದರೆ ಕೊರಡು ಕೊನರುವುದಯ್ಯ. ಪಂಗುವಾದರೂ ಗಿರಿಯನ್ನು ಲಂಘಿಸಬಲ್ಲ ಸಾಮರ್ಥ್ಯ ಪರಮೇಶ್ವರನ ಕರುಣಾ ಕಟಾಕ್ಷದಿಂದ ಲಭ್ಯವಾಗುತ್ತದೆ. ಸುದೀರ್ಘ ಕಾಲ ಕುಟುಂಬ ಜೀವನವನ್ನು ಸವೆಸಿದೇನಾದರೂ ಕೂಡ ಸಂತಾನ ಭಾಗ್ಯ ನನ್ನಿಂದ ಬಹುದೂರವಾಗಿತ್ತು. ನನ್ನ ಮಡದಿ ಸುಶೀಲೆ ಆ ಕಮಲಮುಖಿಯ ಕಣ್ಣುಗಳಲ್ಲಿ ಸದಾಕಾಲವು ಕಣ್ಣೀರು ಸುರಿಯುತ್ತಿರುವುದನ್ನು ನಾನು ಕಂಡಿದ್ದೆ. ಆದ್ದರಿಂದಲೇ ಕಾಲಾಂತಕನೆಂದೆನ್ನಿಸಿದ ಆ ಕೃತಿವಾಸನನ್ನು ನಾನು ಭಜಿಸಿದೆ. ಅವನ ಕಟಾಕ್ಷದಿಂದ ಒಬ್ಬಳು ಮಗಳು ಹುಟ್ಟಿದಳು. ಇಷ್ಟು ದೊಡ್ಡ ಸಾಮ್ರಾಜ್ಯದ ಯಜಮಾನ ಒಂದು ಗಂಡು ಮಗು ಹುಟ್ಟಬೇಕಿತ್ತು. ಹಾಗೆಂದು ಹೆಣ್ಣು ಮಗುವಿನ ಮೇಲೆ ನಮಗೆ ತಾತ್ಸಾರ ಇಲ್ಲ. ಯಾಕೆ? ಹೆಣ್ಣು ಸಾಮ್ರಾಜ್ಯವನ್ನು ಸಸೂತ್ರವಾಗಿ ಆಳಿದ ಕಥೆಯನ್ನು ನಾವು ಕೇಳಿಬಲ್ಲೆವು. ಹಾಗಾದರೆ ರಾಜ್ಯಭಾರಕ್ಕಾಗಿ ಗಂಡು ಮಗುವೇ ಬೇಕು ಅನ್ನುವಂಥ ವಾದ ಹುರುಳಿಲ್ಲದ್ದು. ಹೆಣ್ಣಾಗಿಯೂ ಗಂಡಾಗಿಯೂ ನನಗೆ ಸಂಜನಿಸಿದ ಮಗಳನ್ನು ಏಕಾವಳಿ ಅನ್ನುವ ಹಾಗೆ ಕರೆದು ಪೋಷಿಸಿದೆ. ದೇವರ ಒಂದೊಂದು ಕಾರಣಿಕ ನೋಡಿ ನೀವು. ಮಗುವೇ ಇಲ್ಲ, ಮಕ್ಕಳೇ ಇಲ್ಲ ಅನ್ನುವಾಗ ದುಃಖಿಸುತ್ತಿದ್ದಂತಹ ರೈಭ್ಯಕ ತನ್ನ ಸತಿಯಿಂದ ಏಕಾವಳಿ ಅನ್ನುವಂತಹ ಮಗುವಿಗೆ ತಂದೆಯಾಗಿ ಹರ್ಷ ಸಾಗರದಲ್ಲಿ ಓಲಾಡುತ್ತಿರುವ ಕಾಲಕ್ಕೆ ಬೇಟೆಯಾಡುವುದಕ್ಕಾಗಿ ಕಾನನಾಂತರವನ್ನು ಸೇರಿದ ನನಗೆ ಅನಾಥವಾದ ಶಿಶುವೊಂದು ಸಿಕ್ಕಿತು. ಅದು ಹೆಣ್ಣು ಮಗುವೆ. ಅವಳನ್ನು ಪ್ರೀತಿಯಿಂದ ಲಾಲಿಸಿ ಪಾಲಿಸಿ ಅವಳಿಗೆ ಯಶೋಮತಿ ಅನ್ನುವ ಹಾಗೆ ನಾಮಕರಣವನ್ನು ಮಾಡಿ ನಮ್ಮ ಹರ್ಷವನ್ನು ಮುಮ್ಮಡಿಗೊಳಿಸಿಕೊಂಡೆವು, ನೂರ್ಮಡಿಗೊಳಿಸಿಕೊಂಡೆವು. 2 ಹೆಣ್ಣು ಮಕ್ಕಳಿರುವ ಅರಮನೆ ಅಂಗಣ ಜೋಡಿ ತಾರೆಗಳು ಉದಿಸಿ ಬಂದ ಆಗಸದಂತೆ ಕಣ್ಣೆಸಲಾಗಿ ಶೋಭಿಸುವುದರಲ್ಲಿ ಆಶ್ಚರ್ಯ ಉಂಟು. ಆದ್ದರಿಂದ ನನ್ನ ಮನೆಯನ್ನುವ ಕರ್ಮಣಿಯೊಳು ಚೆಂಬವಳ ಕೋದಂತೆ ಅದಕ್ಕೊಂದು ಸ್ಫುಟತೆ ಬಂತು, ಅದಕ್ಕೊಂದು ಆಕರ್ಷಣೆ ಬಂತು. ಹೀಗಿರುವಾಗ ಯಾರದು ಬಂದದ್ದಾಗ? ಹೌದಾ? ನೀವು ಆಗಲೇ ಹೇಳಿದ್ರೆ ನಾನು ಮೊದಲು ಅದನ್ನೇ ಓದುತ್ತಿದ್ದೆ. ಇದೆಲ್ಲ ರಾಜಕಾರಣದ ವಿಷಯ ಇರಲಿಕ್ಕೂ ಸಾಕು. ನಾನು ಮತ್ತೆ ಇವತ್ತು ಮಾತಾಡುವುದಕ್ಕೆ ದೊಡ್ಡ ವಿಷಯ ಏನೂ ಇಲ್ಲ ಅನ್ನುವುದಕ್ಕಾಗಿ ನಮ್ಮ ಸಾಂಸಾರಿಕವಾದ ರಾಜಕಾರಣದ ವಿಷಯಗಳನ್ನೆಲ್ಲ ಆಲೋಚನೆ ಮಾಡ್ತಾ ಇದ್ದೆ. ಓದಬೇಡ ಈಗ. ರೈಭ್ಯಕ ಮಹಾರಾಯನಿಗೆ ಕಾಶೀಶನಾದಂತಹ ಏಕವೀರನು ಮಾಡುವ ಗೌರವಪೂರ್ವಕವಾದಂತಹ ನಮಸ್ಕಾರಗಳು. ಓಂ ಸ್ವಸ್ತಿ. ಉಭಯ ಕುಶಲೋಪರಿ ಸಂಪ್ರತ. ಅದಾಗಿ ತಿಳಿಸುವುದೇನೆಂದರೆ ತಮ್ಮ ಕುಮಾರಿಯಾದಂತಹ ಏಕಾವಳಿಯನ್ನು ಇತ್ತೀಚೆಗೆ ಕಾನನಾಂತರದಲ್ಲಿ ಸಂಧಿಸುವ ಯೋಗ ನಮಗೆ ಬಂದೊದಗಿತು. ಅವಳ ರೂಪ, ಅವಳ ಲಾವಣ್ಯ, ಅವಳ ಶೀಲ ಸೌಂದರ್ಯ ಇವೆಲ್ಲವೂ ನನಗೆ ಅತ್ಯಂತ ಮೆಚ್ಚುಗೆಯಾಗಿದೆ. ಆದ್ದರಿಂದ ಇದು ಅಭಿನಯವಾದರೆ ಮನ್ನಿಸಬೇಕು. ತಮ್ಮ ಪಾದ ಮೂಲದಲ್ಲಿ ಒಂದು ಭಿನ್ನಹವನ್ನಿರಿಸುವುದಕ್ಕೆ ನಾನು ಇಷ್ಟಪಡುತ್ತಿದ್ದೇನೆ. ತಮ್ಮ ಮಗಳಾದ ಏಕಾವಳಿಯನ್ನು ನಾನು ವಿವಾಹವಾಗುವುದಕ್ಕೆ ಬಯಸುತ್ತಿದ್ದೇನೆ. ಕಾಶೀಶನಾದಂತಹ ನನ್ನ ಅಪೇಕ್ಷೆಯನ್ನು ತಳ್ಳಿ ಹಾಕದೆ ಮನ್ನಿಸುವಿರಾಗಿ ನಂಬಿದ್ದೇನೆ. ಇತಿ ವಂದನೆಗಳು. ಕಾಶಿ ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ. ಪುಣ್ಯಕ್ಷೇತ್ರೇ ಕೃತಂ ಪಾಪಂ ಕಾಶಿ ಕ್ಷೇತ್ರೇ ವಿನಶ್ಯತಿ. ಭೂತನಾದಂತಹ ವಿಶ್ವೇಶ್ವರನ್ ಸದಾಕಾಲವು ಸನ್ನಿಧಾನವನ್ನು ವಹಿಸಿರುವ, ಗಂಗಾಧರನ ಆವಾಸವಾಗಿರುವ
ಕಾಶಿಯ ಪುಣ್ಯದ ಮಣ್ಣಿನಲ್ಲಿ ಹುಟ್ಟಿದವನ ಓಲೆ ಚಂದ ಇದು. ಮಗಳಲ್ಲಿ ಕೇಳುವುದಿಲ್ಲ, ಮಗಳು ಒಪ್ಪದೆ ಇರುವುದಿಲ್ಲ. ಮಗಳ ಉತ್ಕರ್ಷಗಾಗಿ ಅಲ್ಲದೆ ತಂದೆಯಾದ ನಾನು ಏನನ್ನೂ ಮಾಡುವುದಿಲ್ಲ ಅನ್ನೋದು. ಆದರೆ ಉಂಟಿತ್ತು ನನ್ನ ಮನಸ್ಸು, ನನ್ನವಳ ಮನಸ್ಸು, ನನ್ನ ಮಗಳ ಮನಸ್ಸು ಎಲ್ಲವೂ ಭಾವನಾತ್ಮಕವಾಗಿ ಯೋಚಿಸುತ್ತದೆ. ಮಗಳ ಮದುವೆಯ ವಿಷಯ ಬಂದಾಗ, ಕಾಶಿ ಕುಮಾರನ ಕುರಿತಾಗಿ ಆಲೋಚಿಸುವಾಗ ನಮಗೆ ಈ ಸಂಬಂಧ ಆಗದೇ ಇರುವಂತಹದ್ದಲ್ಲ ಅನ್ನುವ ಹಾಗೆ ಮೂಡ್ತದೆ ಭಾವ. ಕೇವಲ ಭಾವನಾತ್ಮಕವಾಗಿ ಆಲೋಚನೆ ಮಾಡಿದ್ರೆ ಇದೆಲ್ಲ ಆಗೋದಿಲ್ಲ. ವ್ಯಾವಹಾರಿಕವಾಗಿ ಬೇರೆ ಆಲೋಚನೆ ಮಾಡಬೇಕಾಗ್ತದೆ. ಅಷ್ಟಲ್ಲದೆ ಸುಮ್ಮಗೆ ಹೇಳಿದ್ರು, ಕುಲ ನೋಡಿ ಹೆಣ್ಣು ಕೊಡು, ಮರ ನೋಡಿ ಬಳ್ಳಿಕ್ಕೆ ನೋಡು. ಆದ್ದರಿಂದ ನನ್ನ ಕಣ್ಣಿಗೆ ಗೋಚರಿಸದು, ಮುತ್ಸದ್ದಿಯೊಬ್ಬನ ಕಣ್ಣಿಗೆ ಮಾತ್ರ ಗೋಚರಿಸಬಹುದಾದ ವೈರುಧ್ಯಗಳು, ವೈಶಿಷ್ಟ್ಯಗಳು, ವಿಶೇಷತೆಗಳು ಇದ್ದರೆ, ಆದ್ದರಿಂದ ನಮ್ಮ ಮಂತ್ರಿಗಳಲ್ಲಿ ಒಂದು ಮಾತು ಕೇಳುವುದೇ ವಿಹಿತ ಅಂತ ಕಾಣ್ತದೆ. ಆದ್ದರಿಂದ ನಮ್ಮ ಮಂತ್ರಿ ಮಹೋದಯರಿಗೆ ಒಂದು ಆಳನ್ನಟ್ಟಿದ್ದೇನೆ, ಅವರು ಬರುವುದನ್ನೇ ನಿರೀಕ್ಷಿಸುತ್ತಾರೆ. ಸರಿಯಾಗಿಯೇ ನಾನು ಬಂದು ಒದಗುವ. ಅತ್ಯವಸರವಾಗಿಂದು ಕರೆ ಬಂದಿದೆ ಅಂತಾದ್ರೆ ಏನು ವಿಶೇಷ ಇರಲೇಬೇಕು. ಹೇಳಿದ್ರೆ ಸೇವೆಗೆ ಸದಾ ಸಿದ್ಧ. ಮಂತ್ರಿಗಳೇ ಅದು ಮಾಡಿ, ಮಂತ್ರಿಗಳೇ ಇದು ಮಾಡಿ, ಮಂತ್ರಿಗಳೇ ಅಲ್ಲಿಗೆ ಬನ್ನಿ, ಮಂತ್ರಿಗಳೇ ಇಲ್ಲಿ ಹೋಗಿ, ಇದೆಲ್ಲ ಒಂದೇ ಸಲ ಹೇಳಿದ್ರೆ ಹಾಗೆ ಹೇಳಬೇಕಾದ ಅಗತ್ಯ ಬರುವುದಿಲ್ಲ ಅಂತ ಹೇಳಿದ್ದೆ ನಾನು. ನಿಮ್ಮಲ್ಲಿ ಕೆಲವು ಸಲ ನಾನು ಎಂಥದ್ದು ಹೇಳುವುದಿಲ್ಲ, ಈಗ ಒಮ್ಮೆ ಮುಖ ನೋಡಿದ್ರೆ ಸಾಕಾಗ್ತದೆ. ಯಾಕೆಂದ್ರೆ ಪರಸ್ಪರರು ಮಾತಿನಿಂದಲೇ ನಾವು ಅರ್ಥವಿಸಿಕೊಂಡವರಲ್ಲ, ಮನಸ್ಸಿನಿಂದ ಅರ್ಥವಿಸಿಕೊಂಡವರು. ಆದ್ದರಿಂದ ಅಲ್ಲಿ ಮನಸ್ಸಿನಲ್ಲಿ ಏನು ಬಂದರೂ ನನಗೆ ಗೊತ್ತಾಗ್ತದೆ. ನಿಮ್ಮ ಮನಸ್ಸಿನಲ್ಲಿ ಏನಿದ್ರು ನನಗೆ ಗೊತ್ತಾಗ್ತದೆ ಅಂತ ನಾವು ತಿಳ್ಕೊಂಡಿದ್ದೇವೆ. ನೀವು ಹೀಗೆ ಬೆರಳು ತೋರಿಸಿ ಹೇಳುವಾಗ ನನಗೊಂದು ಅನುಮಾನ ಬರ್ತದೆ. ನಾನೆಂಥದ್ದು ಮನಸ್ಸಿನಲ್ಲಿ ಬೇಡದಿದ್ದದ್ದು ಯೋಚನೆ ಮಾಡಿದ್ದೇನೆ ಅಂತ ನೀವು ಹೇಳ್ತೀರಾ? ನಿಮ್ಮ ಮನಸ್ಸಿನಲ್ಲಿ ಬೇಡದೇ ಇದ್ದದ್ದನ್ನು ತುರುಕಿದರೂ ಏನಿದ್ರು ನನ್ನ ಯೋಚನೆ ಒಂದೇ, ಸದಾ ನಮ್ಮ ಏಳ್ಗೆ. ಹೌದೌದು. ತೊಂದರೆ ಆಯ್ತಾ ಕರೆಸಿಕೊಂಡು? ಅಯ್ಯೋ, ಕರೆಯದಿದ್ರೆ ತೊಂದರೆ ಆಗ್ತಿತ್ತು. ಅಲ್ಲ, ನೀವು ತುಂಬಾ ಕೆಲಸದ ಒತ್ತಡದಲ್ಲಿ ಇರ್ತೀರಿ. ಎಲ್ಲ ಇದ್ದದ್ದೇ ಬಿಡಿ. ಬರೆದದ್ದೆಲ್ಲ ಮುಗೀತ, ಬರೆದಾಯ್ತಾ? ಬರೆದದಿನ್ ಯಾವಾಗ ಮುಗಿದ ಅವನ ಹಣೆಯಲ್ಲಿ ಬರೆದದ್ದಲ್ಲ, ಮತ್ತೆ ನೀವು ಬರೆಯಬೇಕಾದ. ಅಯ್ಯೋ, ಬರೆಯುವುದಕ್ಕೆಲ್ಲ ಏನು ಕರಣಿಕರಿಗೆ? ಅದೌದು, ಬರೆಸಲಿಕ್ಕೆ ನೀವು ಕೊಡಬೇಕಾದವರು ಇಲ್ಲ, ಕೊಟ್ಟಾಯ್ತಾ? ಅಯ್ಯೋ, ಅದು ಕೆಲಸಕ್ಕಿಂತ ಮೊದಲೇ ಕೊಡುವವರು ನಾವು. ಎಲ್ಲ ಬರೆದಿಟ್ಟುಕೊಳ್ಳಿ. ಕೆಲಸಕ್ಕಿಂತ ಮೊದಲೇ ಕೊಟ್ಟು ಯಾವ ಕೆಲಸಕ್ಕೆ ಯಾರಿಗೆ ಅಲ್ಲ ನಿಮಗೆ ಹೇಳಬೇಕಾದಿಲ್ಲ. ಅಯ್ಯೋ, ನೀವೇನು ಕೇಳಿದ್ರೆ ನನ್ನ ಹತ್ರ? ಅಲ್ಲ, ಕರೆಸಿದ್ದು ಯಾಕೆ ಅಂತ ಅದು ಹೇಳು. ಕೇಳಯ್ಯ ಮಂತ್ರೀಶ
ಅಯ್ಯೋ ಅದಕ್ಕೆ ಸಿದ್ಧನಾಗಿಯೇ ಇದ್ದೇನೆ ತಾನೇ. ಅದು ನಾನು ಹೇಳಿದ್ದನ್ನು ಆಚರಿಸುವ ಉತ್ಸುಕತೆಯಲ್ಲಿ ನೀನು ಸಿದ್ಧನಾಗಿರುವುದು. ಇದು ಹಾಗಲ್ಲ. ನೀನಂತಹ ಕರ್ತವ್ಯ ನಿಷ್ಠೆಯಿಂದ ಪ್ರವರ್ತಿಸುವುದರ ಪರಿಣಾಮವಾಗಿ ಬಂದ ಫಲ ಏನು ಅನ್ನುವುದನ್ನು ಹೇಳುವಾಗ ನೀನು ಕೇಳಬೇಕು. ಇಲ್ಲ, ಕಡಿಮೆ ಆಗಲಿಲ್ಲ, ಹೆಚ್ಚು ಆಗಲಿಲ್ಲ, ಅಂದ್ರೆ ಮಿತಿಯಲ್ಲೇ ಉಂಟು. ಆದರೆ ಕೀರ್ತಿ, ಈ ಆವಂತಿ ನಗರದ ಕೀರ್ತಿ ಗಗನಾಂಗಣಕ್ಕೆ ತಲುಪಿತು. ಅಯ್ಯೋ ನಾವು ಸೌಭಾಗ್ಯವಂತರು, ನಿನ್ನಂತ ಒಬ್ಬ ಅರಸ ಸಿಕ್ಕಿದ್ದುಂಟಲ್ಲ. ಅರಸ ಇದ್ದರೆ ಏನು ಪ್ರಯೋಜನ ಹೇಳು? ಅರಸರಮತಿಯಾದ ಮಂತ್ರಿ ಇದ್ದಾಗ ಮಾತ್ರ ಅರಸನಿಗೆ ಬಲ. ದೊಡ್ಡ ಶರೀರ ಉಂಟು, ಬುದ್ಧಿ ಸರಿ ಇಲ್ಲ ಅಂತ ಆದ್ರೆ ಪ್ರಯೋಜನ ಉಂಟಾ? ಅದಿಲ್ಲ ಅದಿಲ್ಲ. ಅದಿಲ್ಲ ಅಂದ್ರೆ ಪ್ರಯೋಜನ ಇಲ್ಲ ಅಂತ, ಬುದ್ಧಿ ಇಲ್ಲ ಅಂತಲ್ಲ. ರಾಜ ಅತ್ಯುತ್ತಮವಾದಂತಹ ಕುಲೀನ, ಸರಿಯಾದ ಗಟ್ಟಿಗನಾದ ಮಂತ್ರಿ ಇಲ್ಲದೆ ಇದ್ದರೆ ಏನು ಮಾಡುವುದಕ್ಕಾಗ್ತದೆ? ಹೌದಪ್ಪ, ಅದು ಯಂತ್ರದಲ್ಲಿ ಕೀಲಿಲ್ಲದಾಗ ಅಲ್ವಾ? ಇಂತಹ ಮಂತ್ರಿ ದೊರೆತುದರಿಂದ ಇಂದು ಆವಂತಿಯ ಕೀರ್ತಿ ದಿಗ್ದೇಶಗಳಲ್ಲಿ ಹರಡಿದೆ. ಆಡಳಿತದಲ್ಲಿ ಬೇರೆ ಬೇರೆ ವಿಧಾನಗಳುಂಟಂತ ಎಲ್ಲ ತಿಳಿದವರು ಹೇಳಿದ್ದು ಕೇಳಿದ್ ನಾನು. ಅರಸಾಯತ್ತವಾದ ಅಧಿಕಾರ, ಆಮೇಲೆ ಸಚಿವಾಯತ್ತವಾದಂತಹ ವ್ಯವಹಾರ, ಉಭಯಾಯತ್ತವಾದ ವ್ಯವಹಾರ. ಇದೆಲ್ಲದರಲ್ಲಿಯೂ ಪ್ರಶಸ್ತವಾದದ್ದು ಉಭಯಾಯತ್ತವಾದದ್ದು ಅನ್ನುವುದನ್ನು ಒಬ್ಬರಿಗೆ ಹೌದು, ಇಬ್ಬರು ಬೇಕು. ಅರಸನು ಮಂತ್ರಿಯು ಸದಾಕಾಲ ಪರಸ್ಪರ ಸಮಾಲೋಚನೆಯ ಮೂಲಕವಾಗಿ ಏನು ಅನ್ನುವುದರ ಕುರಿತು ನಿರ್ಣಯವನ್ನು ಕೈಗೊಳ್ಳಲಿ ಮುಂದಾಗುವುದು. ಕೆಲವು ಸಲ ಒಬ್ಬರಿಗೆ ಕಾಣದೇ ಇದ್ದದ್ದು ಮತ್ತೊಬ್ಬರಿಗೆ ಕಾಣುತ್ತದೆ. ಆದ್ದರಿಂದಲೇ ನಾನು ಹೇಳಿದ್ದು ನಾವು ಸೌಭಾಗ್ಯವಂತರು ಅಂತ ಹೇಳಿದ್ದು ಯಾಕೆ? ನಿನ್ನಿಂದಲೇ ತೀರ್ಮಾನಿಸಬೇಕಾದ ವಿಷಯಕ್ಕಾದರೂ ನೀನು ನನ್ನನ್ನು ಕೇಳದೆ ತೀರ್ಮಾನವೇ ಮಾಡುವುದು. ನಮ್ಮ ಮಗಳು ಅಲ್ಲ, ನನಗೊಬ್ಬ ಮಗ, ನಿನಗೊಬ್ಬಳು ಮಗ. ಹೌದು. ನನ್ನ ಮಗಳಿಗೆ ಪ್ರಾಯ ಬಂತು. ಮಗಳಿಗೆ ಪ್ರಾಯ ಎಂತದ್ದು? ಅವಳು ಇಷ್ಟು ದೊಡ್ಡದಿರುವುದು. ಅದೇ ನಾನು ಆಶ್ಚರ್ಯ ಪಡುದು. ಈ ಬಾಳೆ ಗಿಡ ಇದ್ದಾಗ, ಬಾಳೆ ಕಂದು ಹೇಳ್ತಾರಲ್ಲ, ಹೌದು, ಇವತ್ತು ಇಷ್ಟು ಸಣ್ಣ ಇರ್ತದೆ ಹೆಣ್ಣು ಮಗು, ಮತ್ತೊಂದು 2 ದಿವಸ ಕಳೆದು ಬರುವಾಗ 4 ಬಾಳೆ ಬಿಟ್ಟು ಇಷ್ಟು ಎತ್ತರ ಆಗಿರ್ತದೆ. ಅಲ್ಲ ಹೌದಾ? ಯಾಕೆಂದ್ರೆ ಬಾಳೆ ಗಿಡದ ಬೆಳವಣಿಗೆ ಇರುವುದಷ್ಟು ಅಲ್ಲ, ಆದ್ರೆ ಆಯುಷ್ಯವೇ ಕಡಿಮೆ, ಆದ್ರದ್ದೇ ಬೇಗ ಬೇಗ ಬೆಳೀತು. ಅದೇ ರೀತಿ ಮಂತ್ರಿಗಳೇ ಹೆಣ್ಣು ಮಗು ಕೂಡ. ಒಂದು ಗಂಡು ಮಗುವಿನ ಅಪ್ಪ, ಇದೆಲ್ಲ ನಿಮಗೆ ಹೇಗೆ ಅರ್ಥ ಆಗಲಿಕ್ಕೆ ಉಂಟು? ಈಗ ಅಷ್ಟು ಅಲ್ಲ, ಅವನ ಬಾರದೆ ಇದ್ದೀತು. ಮತ್ತೆ ಈಗ ನೀವು ಹೇಳುವಾಗ ನನಗೂ ಆಲೋಚನೆ ಬಂತು, ನಮ್ಮ ಹುಡುಗನಿಗೂ ಪ್ರಾಯ ಬಂದಿದೆ. ಇದಕ್ಕೆ ಅಲ್ಲ ಅಲ್ಲ, ಏಕಾವಳಿಗಿಂತ ಅವ ಬಹಳ ವ್ಯತ್ಯಾಸ ಇಲ್ಲ. ಒಂದು 3-4 ವರ್ಷ ಅಷ್ಟೇ ಇರ್ಬೋದು. ಅಷ್ಟೇ. ಈಗ ಪ್ರಾಯ ಪ್ರಬುದ್ಧರಾದಂತಹ ಮಗಳಿಗೆ ಒಂದು ಸರಿಯಾದಂತಹ ವರನನ್ನು ಹುಡುಕಿ ಮದುವೆ ಮಾಡಬೇಕೋ ಬೇಡುವ? ಬೇಕಪ್ಪ, ಆಗಬೇಕಾದದ್ದಾಗಬೇಕು. ಆದ್ರೆ ನಾವು ಆಲೋಚನೆ ಮಾಡುವುದು, ಈ ವಿವಾಹಾದಿ ಸಂಸ್ಕಾರಗಳು ಪೂರ್ವ ನಿರ್ಧರಿತವಾದದ್ದು. ಈ ಭೂಲೋಕದಲ್ಲಿ ಹುಟ್ಟಿದಂತಹ ನಾವದನ್ನು ತೀರ್ಮಾನಿಸುವುದಕ್ಕೆ ಆಗುವುದಿಲ್ಲ. ಬಹುಶಃ ಇಂಥವನ ಮಡದಿಯೇ ಆಗಬೇಕು ನನ್ನ ಮಗಳು ಅನ್ನುವಂತಹ ಈ ಲಿಖಿತ ಮೊದಲೇ ನಿರ್ಧರಿಸಿ, ಅದೇ ಹಣೆಯಲ್ಲಿ ಬರೆದಿರ್ತದೆ ಋಣ, ಹೀಗೆಲ್ಲ ಹೇಳ್ತಾರೆ. ಕಾಶಿ ದೇಶ, ಎಲ್ಲಿಯ ಕಾಶಿ, ಎಲ್ಲಿ ಆವಂತಿ. ಅಲ್ಲ, ಈಗ ಕಾಶಿ ಅದರ ಅಧಿಕಾರಿಯಾದ ಏಕವೀರ. ಅಲ್ಲ, ಅದು ಮದುವೆ ನಿಶ್ಚಯ ಆದ ಮೇಲೆ ಒಂದು ಕಾಶಿ ಯಾತ್ರೆಗೆ ಹೋಗುದು ಅಂತ ಉಂಟು. ಹೌದು. ಈಗ ಅದಲ್ಲ, ಅಲ್ಲಿಯ ಅಧಿಕಾರಿಯಾದ ಅಥವಾ ಅಲ್ಲಿಯ ಧರ್ಮಾಧಿಕಾರಿಯಾದ ಕಾಶಿಗೆ ಅರಸ ಇಲ್ಲ ಒಂದು ಲೆಕ್ಕದಲ್ಲಿ. ಅವನಿಂದ ಒಂದು ಓಲೆ ಇತ್ತೀಚೆಗೆ ಬಂತು. ಕಾಶಿ ರೈಭ್ಯಗ ಮಹಾರಾಯ, ನಿನ್ನ ಮಗಳನ್ನು ನಾನು ಕಂಡಿದ್ದೇನೆ, ಮದುವೆಯಾಗುವ ಉತ್ಸುಕ್ಯತೆ ಉಂಟು, ಕೊಟ್ಟು ನನ್ನನ್ನು ಧನ್ಯನನ್ನಾಗಿ ಮಾಡಬೇಕು. ನಾನು ಆಲೋಚನೆ ಮಾಡಿದೆ. ಏಕವೀರ ಅನ್ನುವಂಥ ಹೆಸರು ವೀರಾಗ್ರೇಸರ. ಏಕವೀರ ಕಾಶಿ ದೇಶದ ಅಧಿಕಾರಿ. ಎಲ್ಲಿಯೋ ದೂರ ವೃಂದಾವನದಲ್ಲಿ ನಮ್ಮ ಮಗಳು ಹೋಗಿರುವಾಗ ಪರಸ್ಪರ ಕಂಡು ಅನುರಕ್ತನಾಗಿ, ಈಗ ನನಗೆ ಹೇಳಿ ಕಳುಹಿಸಬೇಕಾದ ಅಗತ್ಯವೇ ಇರಲಿಲ್ಲ ಒಂದು ಲೆಕ್ಕದಲ್ಲಿ. ಗಾಂಧರ್ವ ವಿಧಿ ನಮ್ಮಲ್ಲಿ ಏನು ಪ್ರಸ್ತುತ ಅಲ್ಲ. ಆದರೂ ನಮ್ಮ ಕಟ್ಟುಕಟ್ಟಳೆಯನ್ನು ಮೀರಬಾರದು ಅನ್ನೋ ಎಷ್ಟು ಒಳ್ಳೆ ಹುಡುಗ ನೋಡಿ. ಅಲ್ಲ, ಗಾಂಧರ್ವ ವಿಧಿ ಆಗಬೇಕು ಅಂದ್ರೆ ಇಬ್ಬರು ಒಪ್ಪಬೇಕು. ಹೌದು. ಅವನಿಗೆ ಮನಸ್ಸು ಇರಬಹುದು, ಇವಳಿಗೆ ಮನಸ್ಸು ಅಲ್ಲ. ಹೇಳಿದ್ನ ನಮ್ಮ ಮಗಳಿಗೂ ಆದೀತು ಅಂತ ಆಗಿದೆ. ಹಾಗಾಗಿ ಅದು ಕೇಳಿದೆ ನಾನು, ಹೀಗೊಂದು ಪ್ರಸ್ತಾಪ ಉಂಟು ಮಗು ಹೇಗೆ ಅಂತ ಕೇಳಿ. ಮಕ್ಕಳೆಲ್ಲ ಬಾಯಿ ಬಿಟ್ಟು ಹೇಳ್ತಾರೆ, ಮುಖಭಾವದಲ್ಲಿ ನನಗೆ ಗೊತ್ತಾಯ್ತು. ಹಾಗಾಗಿ ಒಂದು ತೀರ್ಮಾನವನ್ನೇ ಮಾಡಿ
ಅಷ್ಟಾಗುವ ನಿನ್ನ ನೆನಪಾಯ್ತು. ನಿನ್ನ ಹತ್ರ ಮಾತು ಕೇಳದೆ ನಾನು ಅದು ಪೂರ್ತಿ ನಿರ್ಣಯ ಸಂಸಾರ ನನ್ನದೌದಾದು ಸಾಮ್ರಾಜ್ಯದಲ್ಲದೇ ಇದ್ದರು. ಒಂದು ದೃಷ್ಟಿಯಿಂದ ಕೇಳಬೇಕಾಗಿಲ್ಲ, ಇದು ವೈಯಕ್ತಿಕ ವಿಷಯ. ಹೇಗೆ ಮತ್ತೆ ಈಗಳೇ ಈಗ ನಮ್ಮ ಏಕವೀರರಿಗೆ ನಮ್ಮ ಮಗಳನ್ನು ಕೊಡುದ ಅಲ್ಲ, ಕೊಡದೆ ನೇಗು ಕೊಡ್ಲಿಕ್ಕೆ ಇದ್ದದ್ದಲ್ಲ, ಕೊಡುದು ಒಟ್ಟು ಕೊಡುದು ಹಾಗಲ್ಲ, ನೇಗು ಕೊಡಬೇಕಾದ ಹೆಣ್ಣು ಅಲ್ವಾ? ಹೌದು. ಇದು ಅಲ್ಲ, ಈಗ ಇಂದು ಈಗ ಏನಂತ ತೀರ್ಮಾನ ಮಾಡಿ? ಏನು ತೀರ್ಮಾನ ಮಾಡಲಿಲ್ಲ. ಆ ಓಲೆಗೆ ಪ್ರತ್ಯುತ್ತರ ಕೊಡಬೇಕಾದರೆ ನಿನ್ನಲ್ಲಿ ಕೇಳಿಬಿಡುವಂತ. ಅಬ್ಬಾ, ದೇವರು ದೊಡ್ಡವನು. ಅಲ್ಲ, ಎಲ್ಲಿಯಾದ್ರೂ ನೀನು ತೀರ್ಮಾನ ಮಾಡಿ ಕೊಡುದು ಅಂತ ಆಗಿದೆ ಅಂತ ಒಂದು ಉತ್ತರ ಕಳಿಸುತ್ತಿದ್ದರೆ, ತೀರ್ಮಾನ ಮಾಡಿ ಇದ್ದರೆ ನಿನ್ನಲ್ಲಿ ಕೇಳುವುದಕ್ಕಿರ್ಲಿಲ್ಲ. ಅಲ್ಲ ಮತ್ತೆ ಏನು ಯೋಚನೆ ಮಾಡಿ ಪ್ರಯೋಜನ ಇಲ್ಲ. ಅಲ್ಲ ಮತ್ತೆ ಒಂದು ವೇಳೆ ತೀರ್ಮಾನ ಮಾಡಿ ಆದ್ರೆ, ಒಂದು ವೇಳೆ ನಾನೀಗ ತೀರ್ಮಾನ ಮಾಡಿದ್ದಿದ್ದರೆ ಅದು ಅವಸರದ ತೀರ್ಮಾನ ಆಗುತ್ತಿತ್ತು ಅನ್ನುವ ಧ್ವನಿ. ಹೌದು, ಯಾಕಂದ್ರೆ ಇರುವುದು ಒಬ್ಬಳೆಯ ಮಗಳಲ್ಲ. ಹೌದು. ನಿನಗೆ ಗಂಡು ಮಕ್ಕಳು ಇಲ್ಲ. ಅಲ್ಲ ಹೌದು. ಅಲ್ಲ ಆಗ ಒಬ್ಬಳಿದ್ದಾಳೆ, ಈಗ ಸಿಕ್ಕಿ ಅಲ್ಲ ಹೇಳಿದ್ದ. ಹೌದು. ಆದ್ರೆ ನಿನ್ನ ಮಗಳು ಅಂತಿರುವವಳು ಒಬ್ಬಳೆ ಒಬ್ಬಳೆ. ನಾಳೆ ಈ ರಾಜ್ಯವನ್ನು ಮುನ್ನಡೆಸಬೇಕಾದಂತಹ ಹೊಣೆಯನ್ನು ಹೊಂದಿದವ ಅಳಿಯಾಗಿ ಬರಬೇಕು. ನಿನ್ನ ಮಗಳ ಗಂಡನೇ ಆಗಬೇಕು ಅಲ್ವಾ? ಇಷ್ಟೆಲ್ಲ ಇರುವಾಗ ಕೇವಲ ಸಂಸಾರಕ್ಕೆ ಸಂಬಂಧಿಸಿ ಮನೆಯ ಮದುವೆ, ಮಗಳ ಮದುವೆ, ಈ ದೃಷ್ಟಿಯಿಂದ ನೀನೊಬ್ಬನೇ ತೀರ್ಮಾನಿಸಿದ್ರು ಸಾಕಾಗ್ತದೆ. ಆದರೆ ಅವನೇ ನಾಳೆ ಸಿಂಹಾಸನಕ್ಕೂ ಹೌದು ಅಲ್ವಾ? ಹೌದು ಹೌದು. ಅಷ್ಟಿರುವಾಗ ಇದು ಒಂದು ದೃಷ್ಟಿಯಿಂದ ಸಮಷ್ಟಿ ಚಿಂತನೆಯ ವ್ಯವಹಾರವು ಹೌದು, ಒಂದು ಪ್ರಜಾಸತ್ತಾತ್ಮಕವಾದ ಅಲ್ವಾ? ಆದ್ದರಿಂದ ಮಂತ್ರಿಯಲ್ಲಿ ಅಲ್ಲ, ತಪ್ಪಲಿಕ್ಕಿಲ್ಲ, ನೀನು ಯಾವತ್ತೂ ತಪ್ಪುವುದೇ ಇಲ್ಲ. ಮಂತ್ರಿಯಲ್ಲಿ ಕೇಳಿಯೇ ನಿರ್ಣಯಿಸಬೇಕು. ಅಲ್ಲ ಅಲ್ಲ, ಈಗ ಮನಸ್ಸಿನಲ್ಲಿ ಏನಾದರೂ ಅವನಿಗೆ ಕೊಡುದು ಅಂತ ಮನಸ್ಸಿನಲ್ಲಿ ಆದರೂ ನಿಶ್ಚಯ ಆಗಿದೆ. ಅಲ್ಲ, ಒಂದು ಉತ್ಸಾಹ ಇಲ್ಲ ಅಂತ ಅಲ್ಲ, ಇಲ್ಲವೇ ಇಲ್ಲ ಅಂತ ಹೇಳಿದ್ರೆ ಸುಳ್ಳಾಗ್ತದೆ. ಅಲ್ಲ, ಈಗ ನನಗೆ ಸಂದಿಗ್ಧ ಆಗ್ತದೆ. ಈಗ ಮನಸ್ಸಿನಲ್ಲಾದ್ರೂ ನೀನು ಇಲ್ಲ 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 ಆ ಸಂದಿಗ್ಧತೆ ಬೇಡ. ಒಂದು ವೇಳೆ ಇದರ ಎಂಥದ್ದು ಕೆಟ್ಟದ ಒಳ್ಳೇದು, ಒಳ್ಳೇದು ಕೆಟ್ಟದನ್ನು ಆಲೋಚಿಸಿ ನೀವು ಋಣಾತ್ಮಕವಾಗಿ ಹೇಳಿದ್ರು ನನಗೆ ಬೇಸರ ಇಲ್ಲ. ಯಾಕೆ? ನಮ್ಮ ಏಳಿಗೆಗಾಗಿ ಪ್ರಾರ್ಥಿಸುವವ ನೀನು. ಆದ ಕಾರಣ ಪೆಟ್ಟೊಂದು ತುಂಡೆರಡು. ಅಷ್ಟು ವಿಶ್ವಾಸ ಇದ್ರೆ ನಾನು ಹೇಳ್ತೇನೆ. ಇದು ಸ್ವಲ್ಪ ಆಲೋಚಿಸಿ ಅರಸ. ಮಾನವಾಧಿಪ ಹೀಗೆ ಅವಂತಿ ದೇಶದಲ್ಲಿ ಪ್ರತಿಯೊಬ್ಬರಿಂದಲೂ ಕರೆಯಿಸಿಕೊಳ್ಳಬಹುದಾದ ಪೂರ್ಣ ಅರ್ಹತೆಯನ್ನು ಹೊಂದಿದವನು ನೀನು. ಕೇವಲ ಮನುಷ್ಯರಿಗೆ ಅಧಿಪ ಅನ್ನುವಂತಹ ಸೀಮಿತವಾದ ಅರ್ಥದಿಂದ ಮಾತ್ರ ನಾನು ಅದನ್ನು ಭಾವಿಸುವುದಿಲ್ಲ. ಯಾರೆಲ್ಲ ಮಾನ ಉಳ್ಳವರು ಅವರಿಗೆಲ್ಲ ಅಧಿಪನಾಗಬಹುದಾದ ಅರ್ಹತೆಯನ್ನು ನೀನು ಹೊಂದಿದವ. ನಾನಂದ್ರೆ ಅಳತೆ ಅಂತಲೇ ಅರ್ಥ ಅಲ್ಲ. ಹೌದು. ಅಳತೆ ಮೀರಿ ಯಾವ ಸಮಯದಲ್ಲೂ ನೀನು ವ್ಯವಹರಿಸುವವನಲ್ಲ. ಇಲ್ಲದೇ ಇದ್ರೆ ಈಗ ಇನ್ನೊಬ್ಬ ಅಪ್ಪ ಆಗಿರುತ್ತಿದ್ದಾನೆ, ಅಥವಾ ನಿನ್ನ ಸ್ಥಾನದಲ್ಲಿ ಮತ್ತೊಬ್ಬ ಇರುತ್ತಿದ್ದಾನೆ. ಓಹ್, ಕಾಶಿಯಿಂದ ಓಲೆ ಬಂದಿದೆ, ಅಲ್ಲಿ
ಅದರಿಂದ ಸಂಬಂಧ ಬೆಳೆಸುವಂತಹ ಮನಸ್ಸು ಮಾಡಿದ್ದಾರೆ ಅನ್ನುವುದನ್ನು ತಿಳಿದ ತಕ್ಷಣದಲ್ಲಿ ಕೊಟ್ಟು ಬಿಡುತ್ತೇನೆ ಅನ್ನೋ ಹಾಗೆ ಆಡಿ ಆಗುತ್ತೆ. ನೀನು ಹೇಳಿಲ್ಲ ಯಾಕಂದ್ರೆ ಅಳತೆ ಮೀರುವವಲ್ಲ ನೀನು. ಯಾವುದು ಸರಿ ಯಾವುದು ತಪ್ಪು ಅನ್ನುವುದನ್ನು ವಿವೇಚಿಸದೆಯೇ ಹೆಜ್ಜೆಯನ್ನು ಮುಂದಕ್ಕೆ ಇರಿಸಿದರೆ ಮತ್ತೇನೋ ಪ್ರಮಾದವಶಾತ್ ನಾವು ಇರಿಸಿದ್ದೇವೆ ಅನ್ನುವ ಅರಿವು ಬಂದರೂ ನಮಗೆ ಹಿಂದೆ ತಗೊಳ್ಳಿಕ್ಕೆ ಕಷ್ಟ ಆಗುತ್ತೆ ಅಲ್ಲ. ಮಾತು ಆಡಿದರೆ ಹೋಯ್ತು. ಬಹಳ ಯೋಚಿಸಿಯೇ ನಿರ್ಣಯವನ್ನು ಕೈಗೊಳ್ಳಬೇಕಾಗ್ತದೆ. ಕಾಶಿ ಪವಿತ್ರ ಕ್ಷೇತ್ರ, ಏಕವೀರ ಅಲ್ಲ ಚಂದ ಇರ್ಲಿಕ್ಕೂ ಸಾಕು, ಇರ್ಬೋದು ನಾವು ನೋಡ್ಲಿ ಇಲ್ಲ. ಮತ್ತೆ ತರುಣನೂ ಇರಬಹುದು, ಇಲ್ಲದ್ರೆ ಮದುವೆ ಆಲೋಚನೆ ಮಾಡ್ಲಿಕ್ಕೆ ಅಲ್ವಾ. ಸಾಲದಿದ್ದಕ್ಕೆ ನೀನು ಹೇಳ್ತಿ ಮಗಳಾದ ಏಕಾವಳಿಯೂ ಅಲ್ಲ. ಏಕಾವಳಿ ಅಂದ್ರೆ ಈಗ ಅವಳ ಅಪೇಕ್ಷೆ ಇದ್ದು ಏನೂ ಅಲ್ಲಲ್ಲ, ಈಗ ಅವಳಾಗಿ ಬಂದು ಹೇಳಿದ್ದಲ್ಲ ಅಲ್ಲ, ಪರಸ್ಪರರು ನೋಡಿದ್ದಾರೆ ಅದಿದ್ದದ್ದೇ. ಈಗ ಏನೋ ವಿಹಾರಕ್ಕೆ ಹೋಗಿರುವಾಗ ಅವ ಇಲ್ಲಿಗೆ ಬಂದನೋ ಕಂಡನೋ ದೊಡ್ಡ ವಿಷಯ ಅಲ್ಲ. ಹಾಗೆ ವಯಸ್ಸಿಗೆ ಬಂದಾಗ ಆಕರ್ಷಣೆಯೂ ಸಹಜವೇ. ಈಗ ಸಾಮಾನ್ಯವಾಗಿ ಶಾಸ್ತ್ರವೇ ಹೇಳ್ತದೆ ಕನ್ಯಾವರಯತೆ ರೂಪಂ. ಅದಕ್ಕಿಂತ ಆಚೆಗಿನದನ್ನು ಯೋಚಿಸುವಂತಹ ಬುದ್ಧಿ ಆ ಕಾಲದಲ್ಲಿ ಜಾಗೃತ ಆಗಿರುವುದಿಲ್ಲ. ಜೀವನಾನುಭವದಿಂದ ಪಕ್ವತೆ ಬರಬೇಕು. ಆದ್ದರಿಂದಲೂ ಗುರು ಹಿರಿಯರಿದ್ದು ನಿಶ್ಚಯ ಮಾಡು. ಅಯ್ಯೋ, ನಿನ್ನ ಮಗಳು ಹೇಳಿ ಕೇಳಿ ರಾಜಕುಮಾರಿ, ಕಷ್ಟ ಬವಣೆ ಅಂದ್ರೆ ಏನು ಅನ್ನುವುದಾದ್ರೆ ಅವಳಿಗೆ ಗೊತ್ತುಂಟು. ಇಲ್ಲ, ಬದುಕಿನಲ್ಲಿ ಸದಾ ಕಾಲ ಸುಖವನ್ನೇ ಉಣ್ಣುತ್ತಾ ಈ ತನಕ ಬದುಕಿದವು. ನೆಲದಲ್ಲಿಟ್ಟರೆ ಇರುವೆ ಕಚ್ಚುತ್ತದೆ, ಬೆಲೆ ಇಟ್ಟರೆ ಹಾಕಿಕೊಂಡು ಹೋಗ್ತದೆ. ಬಾಯಿ ಬಿಟ್ಟು ಹೇಳುವುದು ಬೇಡ, ಮನಸ್ಸಿನಲ್ಲಿ ಯೋಚನೆ ಮಾಡಿದರೆ ಅದನ್ನು ಆ ಕ್ಷಣಕ್ಕೆ ತಂದೊದಗಿಸುವಷ್ಟು ವ್ಯವಸ್ಥೆ ನೀನು ಮಾಡಿ. ಹೀಗೆ ಸುಖದ ಮಧ್ಯದಲ್ಲೇ ಬದುಕಿರುವುದರಿಂದ ಸಹಜವಾಗಿ ಬದುಕಿನಲ್ಲಿ ಆತ್ಯಂತಿಕವಾದಂತಹ ಒಂದು ಸನ್ನಿವೇಶದಲ್ಲಾದರೂ ತೀರ್ಮಾನ ಕೈಗೊಳ್ಳುವಲ್ಲಿ ಆಲೋಚನೆ ಇರುವುದಿಲ್ಲ. ಹೌದಪ್ಪ, ಒಂದು ನಿರ್ಣಾಯಕವಾದ ಕಾಲಘಟ್ಟ ಅಲ್ವಾ. ಹೌದು, ಅಲ್ಲಿ ಸರಿಯಾಗಿ ಯೋಚನೆ ಎಲ್ಲವೂ ಸುಲಭವಾಗಿ ತನಗೆ ಸಿಗ್ತದೆ. ಈ ಭಾವವೇ ಅಲ್ವ ಇರುವುದು. ಹಾಗಾಗಿ ಅವಳು ಹೇಳಿದ್ದಕ್ಕೆ ನಾವು ಬಹಳ ಪ್ರಾಶಸ್ತ್ಯ ಕೊಡಬೇಕು ಅಂತ ಕಾಣುವುದಿಲ್ಲ ಅಲ್ಲ. ಹೇಳಿದ್ನ ಇಲ್ಲೋ ಅಲ್ಲ, ಚಂದ ಇರಬಹುದು ಹುಡುಗ, ಅಷ್ಟಕ್ಕೆ ಮುಗಿಯಿತು. ಆದರೆ ನಮಗೆ ಚಂದ ಮಾತ್ರ ಬೇಕಾಗುತ್ತೆ. ಚಂದ ಮಾತ್ರ ಈಗ ಬೇರೆ ಬೇರೆ ಬಂಧುಗಳು ಬೇರೆ ಬೇರೆ ವಿಧದಿಂದ ಒಬ್ಬ ವರನಲ್ಲಿ ಗುಣವಿಶೇಷಗಳನ್ನು ಹುಡುಕುತ್ತಾರೆ ಅಂತ ಶಾಸ್ತ್ರವಚನ. ಹೌದೌದು. ಹೇಗೆ ವಿದ್ಯಾವಂತನು ತಂದೆಯಾದ ಹಾಗೆ ಭಾವಿಸ್ತಾನೆ, ವಿತ್ತ ಇದೆ, ತಾಯಿ ಹಾಗೆ ತಿಳಿಯುತ್ತಾಳೆ, ಕುಲ ಉಂಟಾ, ಅದು ಬಂಧುಗಳೆಲ್ಲ ಹಾಗೆ ಭಾವಿಸ್ತಾರೆ, ಬಂದವರೆಲ್ಲ ಒಳ್ಳೆ ಊಟ ಇಷ್ಟು ಯೋಚನೆ ಮಾಡ್ತಾರೆ. ನಮಗಷ್ಟೇ ಸಾಕಾಗುವುದಿಲ್ವಲ್ಲ. ಯಾಕಂದ್ರೆ ಮಗಳನ್ನು ವಿವಾಹ ಮಾಡಿ ಕೊಟ್ಟಲ್ಲಿಗೆ ಹೊಣೆ ಮುಗಿಯಿತು ಅನ್ನುವ ಹಾಗೆ ಸುಮ್ಮಗೆ ಕುಳಿತುಕೊಳ್ಳುವುದಕ್ಕಲ್ವಲ್ಲ. ನಾನು ಈಗಾಗಲೇ ಹೇಳಿದ ಹಾಗೆ ಒಂದು ದೃಷ್ಟಿಯಿಂದ ಮಗಳನ್ನು ಕೊಡುವುದು ಅನ್ನುವುದಕ್ಕಿಂತಲೂ ಅಳಿಯನನ್ನು ತರುವುದು ಅನ್ನುವುದೇ ನಮ್ಮ ಮಟ್ಟಿಗೆ ಸೂಕ್ತ. ಹೌದು. ಯಾಕೆಂದ್ರೆ ನಾಳೆ ಇಲ್ಲಿಗೆ ಉತ್ತರಾಧಿಕಾರಿ. ನಿನ್ನ ಪ್ರಜೆಗಳ ಮೇಲೆ ನಿನಗಿರುವ ಪ್ರೀತಿ ಅಷ್ಟು ನಾನು ಅದನ್ನು ಕಣ್ಣಾರೆ ಕಂಡ. ಇವರನ್ನೆಲ್ಲ ಯಾರ್ಯಾರ ಕೈಗೆ ಹಾಕುವುದಕ್ಕಾಗ್ತದೆ ಅಲ್ವಾ. ಈಗ ನಾಳೆ ಏನಾದರೂ ನಿನ್ನ ಅಳಿಯನಾಗಿ ಬಂದವ ಯಾವನೇ ಇರಲಿ, ಅವ ಪ್ರಜೆಗಳನ್ನು ಸರಿಯಾಗಿ ನೋಡಿಕೊಳ್ಳದೆ ಹೋದರೆ ಅವರು ಮನಸ್ಸಿನಲ್ಲಿ ಆದರೂ ಒಂದು ಹಂಬಲಿಸಿರಲಿಲ್ಲ. ಅಯ್ಯೋ, ಮೊದಲನ ರಾಯರಿರುವಾಗ ಎಷ್ಟು ಸುಖದಲ್ಲಿ ನಾವು ಬದುಕುತ್ತಾ ಇದ್ದೆ, ಇವರು ಬಂದೆಲ್ಲ ಹಾಳು ಮಾಡಿ. ಹೀಗೆ ಹೇಳಿದರೆ ಅಧಿಕಾರ ಹಸ್ತಾಂತರ ಮಾಡಿದ ಮೇಲೆ ನಮಗೆ ಹಸ್ತಕ್ಷೇಪ ಮಾಡುವುದಕ್ಕೂ ಆಗುವುದಿಲ್ಲ. ಹಾಗಾಗಿ ಏನು ಮಾಡಬೇಕು, ಸರಿಯಾಗಿ ಗುಣಾವಗುಣಗಳನ್ನು ಆಲೋಚಿಸದೆ ನಾವು ಈ ವಿಷಯದಲ್ಲಿ ಮುಂದುವರಿಯುವುದು ತರವಲ್ಲ ಅಂತ ನನಗೆ ಕಾಣುತ್ತದೆ. ಯಾಕೆ ಮಾನವಂತರೋ ಅದನ್ನು ಯಾವ ಕಾಲಕ್ಕೂ ಮೀರುವುದಕ್ಕಿಲ್ಲ. ಏಕವೀರನ ಬಗ್ಗೆ ಅಲ್ಪ ಸ್ವಲ್ಪ ನನಗೂ ಗೊತ್ತಿದೆ. ಹೌದೌದು ಅಲ್ಲ, ಈಗ ವಿಷಯ ಬಂದದ್ದಕ್ಕೆ ನಾನು ಹೇಳಬೇಕಾಗ್ತದೆ. ಒಬ್ಬ ಕುಲಜನಾಗಿರಬೇಡ. ಈಗ ನಿನ್ನ ಮಗಳ ಕೈ ಹಿಡಿಯುವ, ಹೌದು, ಅವನಿಗೆ ಕುಲ ಉಂಟು ಇಲ್ಲಿ, ಅಪ್ಪ ಅಮ್ಮ ಯಾರು ಅಂತಲೇ ಗೊತ್ತಲ್ಲ. ನಮ್ಮಲ್ಲೇ ಇರಲಿ ವಿಷಯ, ಇನ್ನೊಬ್ಬರಿಗೆ ಅಲ್ಲ ನಮಗೆ ಗೊತ್ತಿಲ್ಲ ಇದ್ರು ಅವನಿಗೆ ಗೊತ್ತಿರ್ಲಿಕ್ಕೆ, ಅವನಿಗೂ ಗೊತ್ತಿರ್ಲಿಕ್ಕೆ ಎಲ್ಲಿಂದ. ಹೌದಪ್ಪ, ಅರಸನಿಗೆ ಹರಿವರ್ಮನಿಗೆ ಎಲ್ಲಿಯೋ ಕಾಡಿನಲ್ಲಿ ಸಿಕ್ಕಿದ ಮಗು ಅಂತ. ಕಾಡಿನಲ್ಲಿ ಒಂದು ಮಗು ಅನಾಥವಾಗಿರ್ತದೆ ಅಂತ ಆದರೆ ಅಲ್ವ, ಅಲ್ಲ ನಾವೀಗ ಲೋಕರೂಢಿಯಲ್ಲಿ ಹೇಳ್ತೇವೆ ದೇವರೇ ಹೋದ ಅಂತ, ಅಂದ್ರೆ ಅಪ್ಪ ಅಮ್ಮ ಗೊತ್ತಿಲ್ಲ. ಹಾಗಾಗಿ ಸರಿಯಾದ ಕ್ರಮದಲ್ಲಿ ಹುಟ್ಟಿದ ಮಗುವನ್ನಾದರೆ ಕಾಡಲ್ಲಿ ಬಿಡ್ತಾರೆ. ನಮ್ಮ ಮಗಳು ಅಲ್ಲ, ಯಶೋಮತಿಯು ಸಿಕ್ಕಿದ್ದಾಳೆ. ನಾನು ಅದಕ್ಕಿರುವ ನಿನ್ನ ಮಗಳು ಒಬ್ಬಳೆ ಅಂತ ಹೇಳುವುದು ಸಾಕುವುದು ಸಾಕು, ಅದು ಪ್ರಶ್ನೆ ಬೇರೆ. ಆದರೆ ಕುಲದ ಅಭಿಮಾನಕ್ಕೆ ಸರಿಯಾಗಿ ನಾವು ಯೋಚನೆ ಮಾಡುವಾಗ ಹಿನ್ನೆಲೆ ಏನು ಅಂತ ಯಾರಿಗೂ ಅಲ್ವ.
ಏನಾದರೂ ಆತುರದ ಬುದ್ಧಿಯಿಂದಲೂ ಅವಸರದ ಬುದ್ಧಿಯಿಂದಲೂ ಆದಂತಹ ಸಂತಾನ ಇಟ್ಟುಕೊಂಡ್ರೆ ಮರ್ಯಾದೆ ಹೋಗ್ತದೆ ಅನ್ನುವುದಕ್ಕಾಗಿ ಎಲ್ಲಿಯಾದರೂ ಅಲ್ಲ ಬಿಟ್ಟದ್ದಾದರೆ ಈ ಗುಣ ಸ್ವಭಾವಗಳನ್ನುವುದು ಹುಟ್ಟಿನಿಂದಲೂ ಬರ್ತದೆ ಅನ್ನುವುದರಿಂದ ಈ ಹುಡುಗನಿಗೂ ಅದೇ ಬುದ್ಧಿ ಆದ್ರಲ್ಲ ಹೇಳಿದ್ನ. ಅದು ಅಪ್ಪ ಯಾರು ಗೊತ್ತಿಲ್ಲ, ಅಮ್ಮ ಯಾರು ಗೊತ್ತಿಲ್ಲ, ಯಾವ ಕುಲ ಅಂತ ಗೊತ್ತಿಲ್ಲ. ಅಲ್ಲ ಹೇಳಿದ್ ನಾನು. ಹಾಗೆ ಈಗ ಕೊಟ್ಟಿತು ಅಂತ ಆದ್ರೆ ನಾಳೆ ಈಗ ಯಾರಾದ್ರೂ ಕೇಳ್ತಾರಪ್ಪ, ಮೊನ್ನೆ ಮದುವೆ ಆಯ್ತಂತೆ ಅವಂತಿಯಲ್ಲಿ ರೈಬೇಕನ ಮಗಳಿಗೆ ಬಹಳ ವೈಭವದಲ್ಲಿ, ಹೌದಂತೆ ಯಾವ ಕುಲಕ್ಕೆ ಕೊಟ್ಟದ್ದು? ಯಾವ ಇಲ್ಲಲ್ಲ ನಮ್ಮ ಹತ್ರ ಇಲ್ಲಲ್ಲ. ಅರಸಗೆ ಕುಲಗೋ ಹೌದು ಕುಲಗೋತ್ರಗಳು ಸ್ಥಿರಮಲ್ಲವು ಖ್ಯಾತೇಯವೆಂದೆನು ತವು ಅರಿಯುವ ಬಗೆ ಹೇಳೆನಲ ನರಪಗೆ ಪೇಳಿದ ಕುಯುಕ್ತಿ ಎಣಿಸುತ್ತ ಸಚಿವೋ ಮಂತ್ರಿವಾರ ಯೋಚಿಸಲಿಕ್ಕುಂಟು ಈ ಪ್ರಕರಣದಲ್ಲಿ. ತುಂಬಾ ಯೋಚಿಸಬೇಕಾದ ಅಗತ್ಯ ಇಲ್ಲ. ಗೊತ್ತಾಯ್ತು. ಈಗ ಈ ಸಂಬಂಧ ಆಗುವುದಿಲ್ಲ ಅಂತ ಹೇಳಿ ಕಳಿಸ. ಅಲ್ಲ, ಆಗುವುದಿಲ್ಲ ಅಂತ ಹೇಳಬೇಕಾದ್ರೆ ಸಾಕಷ್ಟು ಆಧಾರಗಳೇ ನನಗೆ ಸಿಕ್ಕುವುದಿಲ್ಲ. ಕುಲೀನನಲ್ಲ, ಒಂದು ಕಾರಣ ಹೇಳಿದ್ದೀವಿ, ಅಪ್ಪ ಅಮ್ಮ ಯಾರು ಗೊತ್ತಿಲ್ಲ. ಆದರೆ ಕ್ಷತ್ರಿಯರ ಹುಟ್ಟು, ಹಿನ್ನೆಲೆ, ವಂಶ, ಕುಲ ಇತ್ಯಾದಿಗಳು ನಿರ್ಣಯಿಸಲ್ಪಡುವುದು ಅವನ ತೋಳ ತುಲೆಯಲ್ಲಿ ಅಡಗಿರುವ ಸಾಮರ್ಥ್ಯದ ಮೂಲಕವಾಗಿ. ಆದ್ದರಿಂದಲೇ ವಿರಾಟ್ ಸ್ವರೂಪದ ಬಾಹುಗಳಿಂದ ಹುಟ್ಟಿದರಂತೆ ಕ್ಷತ್ರಿಯರು. ಹಾಗಾದ್ರೆ ಬಾಹುಬಲವೇ ಪ್ರಧಾನವಾಗಿ ಕ್ಷತ್ರಿಯನೊಬ್ಬ ತನ್ನನ್ನು ತಾನು ಸ್ಥಾಪಿಸಿಕೊಳ್ಳುತ್ತಾನೆ ಪ್ರಪಂಚದಲ್ಲಿ. ಇಂತಿರುವಾಗ ಮಂತ್ರಿಗಳೇ, ಏಕವೀರನ ಅಪ್ಪ ಯಾರಾದ್ರೇನು, ಅಮ್ಮ ಯಾರಾದ್ರೇನು, ಕುಲ ಯಾವುದಾದ್ರೇನು, ನಮ್ಮ ಮಗಳಿಗೆ ಅನುಯೋಜ್ಯವಾದ ವರ ಅವನೆಂತ ನನಗೆ ಕಾಣುತ್ತದೆ. ಆದರೆ ಒಂದುಂಟಲ್ಲ, ಈಗ ಕುಲ ಬೇಡ ಅನ್ನುವ ವಿಷಯದಲ್ಲಿ ನಾವು ಬಿಟ್ಟು ಬಿಡುವ. ಈಗ ಅವನ ಸಾಮರ್ಥ್ಯ ಏನು ಅಂತ. ಅದೌದಲ್ಲ, ಸಾಮರ್ಥ್ಯ ಈಗ ಕಂಡಾಗ ಏನು ಕೇಳಿದ್ರೆ ಒಂದು ಹುಡುಗಿಯನ್ನು ಹುಚ್ಚುಗಡಿಸಿದ್ದು ಮಾತ್ರ. ಅದು ಹೆಣ್ಣು ಕೊಡ್ಲಿಕ್ಕೆ ಸಾಕಾಗುವುದಿಲ್ಲ. ಅದೊಂದು ಸಾಕಾಗೋದಿಲ್ಲ. ಆದರೆ ಒಂದುಂಟು, ನಾವು ಅವ ಯುದ್ಧದಲ್ಲಿ ಭಾಗವಹಿಸಿದ ಯುದ್ಧವನ್ನು ಕಾಣಲಿಲ್ಲ. ಬೇಟೆಯಲ್ಲಿ ಅವ ತನ್ನನ್ನು ತಾನು ತೊಡಗಿಸಿಕೊಂಡದನ್ನು ನೋಡಲಿಲ್ಲ. ಹಾಗೆಂದು ನಮ್ಮಲ್ಲಿ ಯುದ್ಧಕ್ಕೆ ಬಾ ಅಂತ ನಾವು ಕರೆ ಕೊಡುವುದು ಒಳ್ಳೆಯದ? ಯುದ್ಧ ಮಾಡಿ ಅವನಿಗೆ ನೋವು ಮಾಡಿ ಹೆಣ್ಣನ್ನು ಕೊಡುವುದಕ್ಕಾಗ್ತದೆ? ಅದೇ ಒಟ್ಟು ಕಷ್ಟ ಅಲ್ಲ, ಕಷ್ಟ ಇದ್ದ ಕಾರಣವೇ ಈಗ ನಿನ್ನ ಸಹಾಯ ಬೇಕಾಗುವುದು ನನಗೆ. ಅಂದ್ರೆ ಈಗ ಅವನ ಪರಾಕ್ರಮ ಎಷ್ಟು ಅನ್ನುವುದನ್ನು ತಿಳಿಯುವುದಕ್ಕೆ ಒಂದು ದಾರಿ ಹೇಳು ಮಂತ್ರಿಗಳೇ. ಈಗ ಅವ ಹೇಗೆ ಗಂಡೋ, ಹೇಗೆ ಅವ ಪರಾಕ್ರಮ ಸಂಪನ್ನನೋ, ಹೇಗೆ ಅವ ನಿರ್ಭೀತನೋ? ಅಲ್ಲ ನಾನು ಅದಕ್ಕೆ ಮೊದಲೇ ಕೇಳಿದ್ದು, ನಿನ್ನ ಮನಸ್ಸಿನಲ್ಲಿ ಏನಾದರೂ ಅವನಿಗೆ ಹೆಣ್ಣು ಕೊಡುವ ಅನ್ನುವಂತಹ ಒಂದು ತೀರ್ಮಾನಕ್ಕೆ ಸ್ವಲ್ಪ ಆದರೂ ನೀನು ಬಂದಿಲ್ಲ? ಇಲ್ಲ, ಅದನ್ನು ನಾವು ಸ್ವಲ್ಪ ಸಡಿಲು ಮಾಡುವಬೇಕಾದ್ರೆ. ಒಂದು ವೇಳೆ ಅವನ ಎದೆಯಲ್ಲಿ ಧೈರ್ಯವೇ ಇಲ್ಲ ಅಂತ ಆದರೆ, ಪರಾಕ್ರಮಿ ಅಲ್ಲ ಅಂತ ಆದರೆ, ನನ್ನ ಮನಸ್ಸಿನಲ್ಲಿ ಮೊಳಕೆಯೊಡೆಯುತ್ತಿರುವ ಅವನನ್ನು ಅಳಿಯನಾಗಿ ಮಾಡಿಕೊಳ್ಳಬೇಕನ್ನುವ ವಾಂಚೆಯನ್ನು ನಾನು ಅಲ್ಲಿಯೇ ಹೊಸಕ್ಕೆ. ಹೌದಾ? ಅಲ್ಲ, ಈಗ ಒಂದು ದೃಷ್ಟಿಯಿಂದ ನೀನು ಹೇಳಿದ್ದು ಸರಿ. ಅರಸರಿಂಗೆತ್ತಣ ಜಾತಿ. ಹೌದು, ಎಂತ ಕುಲ ಜಾತಿ ಇಲ್ಲ. ಅವರ ಅರ್ಹತೆ ನಿರ್ಣಯವಾಗುವುದು ಯಾವುದರಿಂದ ಕೇಳಿದರೆ ವಿಕ್ರಮದಿಂದ. ಕ್ಷತ್ರಿಯರಲ್ಲಿ ಜ್ಯೇಷ್ಠತ್ವವನ್ನು ಗುರುತಿಸಿಕೊಳ್ಳುವುದಕ್ಕಿರುವ ಮಾಪನ ಅದು. ಹೇಗೆ? ಬಾಹುಬಲದಲ್ಲಿದ್ದರೆ ಅವನಿಗೆ ಘನತೆ ಉಂಟು, ಮರ್ಯಾದೆ ಬರ್ತದೆ. ದೇವರು ದೊಡ್ಡವ. ಒಂದು ದಾರಿ ಸಿಕ್ಕಿತ್ತು ನಮ್ಗೆ. ಸುರರನು ಕೆಲ ಪ್ರಜೆಗಳನ್ನು ಕಬಳಿಪಡು ನಿರತ ಮಡುಗಲದ ದಳವಾಗಿಗೆವು ಆಗೆಯ ಮಡುಗಲದ ದಳವಾಗಿಗೆವು ಆ ಹುಡುಗ ವಧಿಸುವನಾಗೆ ಆ ಹುಡುಗ ವಧಿಸುವನಾಗಿ
ಕೊಡುವ ತಾಗರಿ ಬರೆವ ಮೋಲೆಯ ಸರಿಯ ನಿನಗಿರಲು ಕೊಡವಿಪತಿ ಅವಧರಿದು ಅವಕಾಶ ಇಲ್ಲ ಅಂತ ನಾವು ಹಂಬಲಿಸಬೇಕಾದಂತಹ ಅವಶ್ಯಕತೆ ಏನೂ ಇಲ್ಲ. ಪಕ್ಕನೇ ನನ್ನ ತಲೆಗೊಂದು ಯೋಚನೆ ಬಂತು. ಈಗ ಅವನ ಸತ್ವ ಏನು ಅನ್ನುವುದನ್ನು ಪರೀಕ್ಷಿಸುವುದಕ್ಕೆ ಪಂಥಕಾರಿಗಳಾದಂತಹ 4 ಮಂದಿ ಯುವಕರಲ್ಲಿ ಹೋರಾಟ ಮಾಡಿ ಹೇಳಿದ್ರು ಸಾಕಾಗ ವಿಕ್ರಮ ಏನು ಅನ್ನುವುದು ತಿಳಿದುಕೊಳ್ಳುವುದಕ್ಕೆ ಉಂಟು. ಆದರೆ ಒಂದು ಕೇವಲ ಮಗಳಿಗೆ ಗಂಡ ಅನ್ನುವಂತಹ ಒಂದು ದೃಷ್ಟಿಯಿಂದ ಅವನ ರಟ್ಟೆತ್ರಾಣ ಅಳೆಯುವುದು ಮಾತ್ರ ನಮ್ಮ ಉದ್ದೇಶ ಅಲ್ಲ. ಒಬ್ಬ ಬುದ್ಧಿವಂತನಾದವ ಮಾಡುವಂತಹ ಕರ್ಮ ಹೇಗಿರಬೇಕು? ಒಂದು ಕರ್ಮದಿಂದ ಒಂದೇ ಪ್ರಯೋಜನ ಅಲ್ಲ, ಒಂದಕ್ಕಿಂತ ಹೆಚ್ಚು ಪ್ರಯೋಜನವನ್ನು ಹೊಂದುವುದಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಇನ್ನೊಂದು, ನಾಳೆಗೆ ಈ ಅವಂತಿಯ ಸಿಂಹಾಸನವನ್ನೇರಿ ಅಧಿಕಾರವನ್ನು ನಡೆಸಬೇಕಾದ ಅರ್ಹತೆಯವನಲ್ಲಿ ಆ ವಿಶ್ವಾಸ ಉಳಿದಂತಹ ಪ್ರಜಾಮಂದಿಗಳಿಗೆ ಬರುವುದಕ್ಕೆ ಅವಕಾಶವಾಗುವ ಹಾಗಿದ್ದ ಪರೀಕ್ಷೆಯನ್ನೇ ಒಡ್ಡಬೇಕು. ಯಾಕೆ? ಪ್ರಜೆಗಳ ಹಿತಕ್ಕಾಗಿ ಸದಾಕಾಲ ಯಾವ ಅಪಾಯವನ್ನು ಲೆಕ್ಕಿಸದೆ ಹೋರಾಡುವುದಕ್ಕೆ ಸಿದ್ಧನಾದವನು. ನಾವು ಒಡ್ಡಿದ ಪರೀಕ್ಷೆಯ ಫಲಿತಾಂಶದಿಂದ ಪ್ರಜೆಗಳಿಗೂ ಅವನ ಮೇಲೆ ಒಂದು ಅಭಿಮಾನ ಮೂಡಬೇಕು. ನಮಗೂ ಅವನದ್ದಾದಂತಹ ವಿಕ್ರಮ ಎಷ್ಟು ಅನ್ನುವುದನ್ನು ಅರ್ಥ ಮಾಡಿಕೊಳ್ಳುವಂತಹ ಒಂದು ಅವಕಾಶವೂ ಒದಗಬೇಕು. ಇದೆರಡಕ್ಕೂ ಅನುಕೂಲ ಆಗುವಾಗ ಒಂದು ದಾರಿ ಉಂಟು. ಉಂಟೇ ಉಂಟು. ನಮ್ಮ ಊರಿನಲ್ಲೆಲ್ಲ ಆಗಾಗ ಬಂದು ತೊಂದರೆ ಕೊಡುವಳು ಬಿಡಿದ್ದಾಳಲ್ಲ, ಆಗಾಗ ಬಂದು ಕಾಡಿನ ಬದಿಯಲ್ಲಿ ರಾಕ್ಷಸಿ ಎಂಥದ್ದು ಹೆಸರು ಕಾಲಾಕ್ಷಿ ಅಲ್ಲ, ಹೆಸರೇನು ಅನ್ನೋದು ಮುಖ್ಯ ಅಲ್ಲ, ರಾಕ್ಷಸಿ ಆಗಾಗ ಬಂದು ಪ್ರಜೆಗಳಿಗೆಲ್ಲ ಪೀಡೆ ಕೊಡ್ತಾ ಇದ್ದಾರೆ. ಬ್ರಾಹ್ಮಣರಿಗೂ ಕಾಡಿನ ಬದಿಯಲ್ಲಿರುವಂತಹ ಋಷಿಮುನಿಗಳಿಗೂ ಎಲ್ಲ ಸಂಕಟ ಕಾರಣಗಳಾಗಿದ್ದಾರೆ. ನಾನು ಅದೇ ವಿಷಯ ನಿಮ್ಮ ಪ್ರಸ್ತಾಪ ಮಾಡಬೇಕಂತ ಇತ್ತು. ಅಲ್ಲ, ಪ್ರಸ್ತಾಪ ವಿಷಯ ನಮ್ಮ ಅವಗಾಹನೆಗೂ ಬಂದಿದೆ. ಆದರೆ ಆ ರಾಕ್ಷಸಿಯನ್ನು ಕೊಲ್ಲಲಿಕ್ಕೆ ನಮ್ಮಿಂದ ಆಗುತ್ತೆ. ಹೋದ ಮೇಲೆ ಕೊಲ್ಲಬೇಕು. ನರಭಕ್ಷಕಿ ಅವಳು. ಹಾಗಾಗಿ ಅವಳಿಗೆ ಆಹಾರ ಆಗುವುದಕ್ಕೆ ನಮ್ಮಲ್ಲಿಗೆ ಹೋರಾಡುವ ಸಾಮರ್ಥ್ಯ ಯಾರಿಗೆ? ಈಗ ನಿನ್ನನ್ನು ಕಳಿಸ್ಯಾನ ನಾನು, ಅಲ್ಲ ಹೋಗಾರಸ ಅಂತ ಹೇಳುವುದು ಹೇಗೆ? ಹೇಳಬಹುದು. ಅಲ್ಲ, ಎಲ್ಲಿಯಾದ್ರೂ ಒಂದು ಅಪಾಯ ಬೇರೆ ಬಂದ್ರೆ ಹೇಳುವುದಿದ್ರೆ ನಾನು ಹೇಳಬೇಕು, ಮಂತ್ರಿಗಳೇ ಒಮ್ಮೆ ಹೋಗಿ. ಅಯ್ಯೋ, ನನ್ನಿಂದ ಆದೀತು ಆಗ್ಲಿಕ್ಕಿಲ್ಲ, ಈ ವಯಸ್ಸಿನಲ್ಲಿ ಆಗಲಿಕ್ಕೆ. ಹಾಗಾಗಿ ಹಾಗೆಂದು ನಾನೊಬ್ಬ ಹೊಡಗೇಡಿ ಅನ್ನುವಂತ ಒಂದು ಮುಳ್ಳು ನನ್ನ ಕರುಳಿನಲ್ಲಿ ಯಾವಾಗಲೂ ಕಂತಿಕೊಂಡುಂಟು. ಚಿಂತೆ ಮಾಡೋದು ಬೇಡ. ಇದು ಈ ಸಲ ಎಲ್ಲ ಪರಿಹಾರ. ಈ ಮದುವೆ ವಿಷಯದಲ್ಲಿ ಆ ರಾಕ್ಷಸಿಯನ್ನು ಹೇಳ್ಕೊಂಡು ಬರುದೇ ಅಲ್ಲ, ಎಲ್ಲ ಪರಿಹಾರ ಆಗ್ತದೆ, ಎಲ್ಲ ಪರಿಹಾರ ಆಗ್ತದೆ. ನನಗೆ ಅದು ಮದುವೆ ಕುರಿತು ಮಾತಾಡುವ ಉತ್ಸಾಹ ಹೇಳುದು ಆಗಲ್ಲ. ಅಲ್ಲ, ಒಂದು ದೃಷ್ಟಿಯಿಂದ ಊರಿನವರಿಗೆ ಈ ರಾಕ್ಷಸಿ ತೊಂದರೆ ಕೊಡ್ತಾ ಇರುವಾಗ ನಾವು ಅರಮನೆಯಲ್ಲಿ ರಾಜಕುಮಾರಿಗೆ ಮದುವೆ ನಿಶ್ಚಯ ಮಾಡುವುದು ತಪ್ಪಾಗುತ್ತೆ. ಈಗ ಪ್ರಜೆಗಳು ನಾಳೆ ಏನು ಹೇಳಿಯಾರು? ನಮಗಿಲ್ಲಿ ಸಂಕಟ, ಅರಸ ಮಗಳ ಮದುವೆ ಮಾಡ್ತಾ ಇದ್ದಾನೆ ಹೇಳಲಿಕ್ಕೆ ಇಲ್ವಾ? ಹಾಗಿದ್ರೆ ಮಗಳಿಗೆ ಮದುವೆ ಮಾಡಬೇಕು ಅಂತಾದ್ರೆ ಮೊದಲು ಸಂಕಟ ಪರಿಹಾರ ಆಗಬೇಕು. ಆ ರಾಕ್ಷಸನ್ನು ಕೊಂದ ಮೇಲೆ ನನ್ನ ಮಗಳಿಗೆ ಯಾವಾಗ ಮದುವೆ ಆಗಲಿಕ್ಕೆ? ನಮ್ಮ ಸಂಕಟ ಪರಿಹಾರವಾಗುವ ಕಾಲ ಬಂತು. ಯಾರ ಸಂಕಟ? ಅದೇ ಒಟ್ಟು ನಮ್ಮ ಅವಂತಿಯ ಸಂಕಟ ಪರಿಹಾರ ಆಗುವ ಕಾಲ ಬಂತು. ಹಾಗಾದ್ರೆ ಈಗ ಮೊದಲು ಅವಳನ್ನು ಕೊಲ್ಲುವುದಕ್ಕೆ ಹೋಗುದಾ? ನಾವಲ್ಲ, ಮತ್ತೆ ಅವನ ಹತ್ರ ಹೇಳುವ. ಅವ ಆಯ್ತಾ ಏಕವೀರನಲ್ಲಿ ಅವನಿಗೊಂದು ಲೇಖನ ಕಳಿಸುವುದು. ಮಗಳನ್ನು ಕೊಡುವುದಕ್ಕೆಲ್ಲ ಏನು ತೊಂದರೆ ಇಲ್ಲ, ಆದರೆ ಮಗಳನ್ನು ಕೊಡುವಲ್ಲಿ ನಾವೊಂದು ನಿರ್ಣಯವನ್ನು ಮಾಡಿದ್ದೇವೆ. ನಮ್ಮ ಊರಿಗೆ ತೊಂದರೆ ಕೊಡುವಂತಹ ಒಬ್ಬಳು ರಾಕ್ಷಸಿ ಇದ್ದಾಳೆ, ಅವಳನ್ನು ಕೊಂದು ಕಳೆದ ಅಂಥವನಿಗೆ ನನ್ನ ಮಗಳನ್ನು ಕೊಡುವುದು ಅಂತ ನಾವು ನಿರ್ಣಯಿಸಿದ್ದೇವೆ ಅನ್ನುವಾಗ ಒಂದು ಓಲೆ ಕಳಿಸುವುದು. ಎರಡು ಲಾಭ ಉಂಟಿದೆ. ಒಂದು, ನಿಜವಾಗಿಯೂ ಅವನಿಗೆ ಏಕಾವಳಿಯ ಮೇಲೆ ಪ್ರೀತಿ ಉಂಟಾ? ಪ್ರೀತಿ ಉಂಟು ಅಂತಾದರೆ ರಾಕ್ಷಸಿಯಲ್ಲಿ ಆದರೂ ಹೋರಾಡುವುದಕ್ಕೆ ಸಿದ್ಧನಾಗಿ ಬರ್ತಾನೆ. ಇಲ್ಲದಿದ್ದರೆ ಕೆಲವು ಸಲ ಏನಾಗ್ತದೆ, ಚಂದದ ಹುಡುಗಿ ಅಲ್ವಾ, ಕಾಣು ಹೋಗೊಮ್ಮೆ ಎಲ್ಲರಿಗೂ ಮನಸ್ಸಾಗುವುದು ಸಹಜ. ಸುಲಭದಲ್ಲಿ ಸಿಕ್ಕಿದರೆ ಸಿಕ್ಕಲಿ ಅನ್ನುವುದಕ್ಕೆ ಲೇಖನ ಬರೆದದ್ದರೆ ರಾಕ್ಷಸದಿಂದ ಕೊಲ್ಲಬೇಕಾ, ನಮಗೆ ಬೇಡಪ್ಪ ಹುಡುಗಿ, ಹೀಗೆ ಹಿಂದೆ ಹೋಗ್ತಾರೆ. ಆಗ ಅವನದ್ದಾದಂತಹ ಮನಸ್ಸಿನಲ್ಲಿ ಏಕಾವಳಿಯ ಕುರಿತಾಗಿರುವ ಬಹುದಾದ ಪ್ರೇಮ ಎಂತಹದ್ದು ಅನ್ನುವುದನ್ನು ನಮಗೆ ತಿಳಿಲಿಕ್ಕೆ ಅವಕಾಶ ಆಗ್ತದೆ. ಪ್ರಜೆಗಳಿಗೆ ಒದಗಿದ ಸಂಕಟವೂ ದೂರ ಆಗುತ್ತದೆ. ಇಲ್ಲ, ಅವನೇ ರಾಕ್ಷಸಿಯನ್ನು ಕೊಲ್ಲಿಗೆ ಬಂದಲ್ಲಿ ಸತ್ತೋದ, ನಮಗೆ ನಷ್ಟ ಎಂಥದ್ದುಂಟು ಹೇಳಿದ್ವಿ ಅಲ್ಲ. ಹೀಗೊಂದು ಮಾಡಬಹುದು. ಪ್ರಜೆಗಳ ಕಷ್ಟವೂ ಪರಿಹಾರ ಆಗುತ್ತದೆ, ನಮಗೆ ಒಂದು ಸಂಕಟ ದೂರ ಆಗುತ್ತದೆ, ಸಮಸ್ಯೆ ಒಂದು ಉತ್ತರ ಸಿಗುತ್ತದೆ, ಯಾಕೆ ಅವಳಿಗೆ ಮದುವೆ ಆಗುತ್ತದೆ. ಇದೆಂತ ಮಂಡ ಇದು. ಮನಸ್ಸಿಗೆ ಏನಾದ್ರೆ ಬೇಸರ
ಹಿತವಿ ನುಡಿ ಮಂತ್ರಿವರಿಗೆ ಕಾಣುತ್ತದಲ್ಲ ಸುಮ್ಮಗೆಲ್ಲ ನಾನಾ ಚಮತ್ಕಾರಗಳಂಬಲ್ಲೊಡೆ ಮಂತ್ರಿಯಾಗು ಇಷ್ಟೆಲ್ಲ ಉಂಟಲ್ಲೋ. ಹೌದು, ಹರುಷಾಯ್ತು. ಹಾಗಾದ್ರೆ ಇನ್ನು ಮಾಡಬೇಕಾದದ್ದು ಅಷ್ಟೇ, ರಗಳೆಲ್ಲ ಮುಗಿಬೇಕು. ಒಮ್ಮೆಲೆ ಈ ಸಲ ಮುಗಿದು ಬಿಡಬೇಕು. ಆ ರಾಕ್ಷಸಿಯನ್ನು ಕೊಲ್ಲುವಂತೆ, ಆಮೇಲೆ ಬಂದು ಮಹಾರಾಜನನ್ನು ಕಂಡು ವಿವಾಹವಾಗುವಂತೆ ಏಕವೀರನಿಗೆ ಸವಿವರವಾದ ಓಲೆಯೊಂದನ್ನು ಒಕ್ಕಣಿಸಿ ಕಳುಹಿಸಬೇಕು. ಆಮೇಲೆ ಮದುವೆ ವ್ಯವಸ್ಥೆಯೂ ಆಗಬೇಕು. ಇದರಲ್ಲಿ ಅವನ ಯೋಗ್ಯತೆಯೂ ತಿಳಿಯುತ್ತದೆ, ಹೌದು, ನಮ್ಮ ಮರ್ಯಾದೆಯೂ ಉಳಿಯುತ್ತದೆ. ಈಗ ರಾಕ್ಷಸೆಯನ್ನು ನಾವು ಕೊಲ್ಲುವುದಕ್ಕೆ ಅಸಮರ್ಥರಾಗಿ ಸುಮ್ಮಗುಳಿದಿದ್ದೇವೆ ಅನ್ನೋ ಹಾಗೆ ಪ್ರಜೆಗಳು ಭಾವಿಸಲಿಲ್ಲ. ಈಗ ಒಂದು ವೇಳೆ ಅವನಿಂದ ಕೊಲ್ಲಲ್ಪಟ್ಟರೆ ಪ್ರಭುಗಳು ನಮಗೊದಗಿದ ಸಮಸ್ಯೆ ಪರಿಹಾರ ಮಾಡಿದ್ದಾರೆ, ನಮ್ಮ ದೌರ್ಬಲ್ಯವೂ ಅಡಗುತ್ತದೆ, ಪ್ರಜೆಗಳ ಸಂಕಟವೂ ದೂರ ಆಗುತ್ತದೆ, ಅವನ ಯೋಗ್ಯತೆಯೂ ಗೊತ್ತಾಗ್ತದೆ. ನಮಗೆ ಇದುವರೆಗೆ ಕೇಳಿ ಗೊತ್ತೆಂಥದ್ದು, ಒಂದು ಕಲ್ಲಿಗೆ 2 ಹಣ್ಣು, ಇದೀಗ ಒಂದು ಕಲ್ಲಿಗೆ ಒಂದು 5-6 ಹಣ್ಣು ಬೀಳ್ತದೆ. ನೀವಿರುವಲ್ಲಿವರೆಗೆ ಅವಂತಿಯ ಸಿಂಹಾಸನ ಭದ್ರವಾಗಿರ್ತದೆ ಅನ್ನೋದಕ್ಕೆ ಅಯ್ಯೋ, ನನ್ನ ಕಣ್ಣು ಅದರ ಮೇಲೆ ಅಲ್ವಾ ಯಾವಾಗ, ಯಾವುದರ ಮೇಲೆ? ಅದೊಂದು ಏನು ತೊಂದರೆ ಇಲ್ಲ, ನಿರಾತಂಕವಾಗಿರಬೇಕು. ಹಾಗೆ ನನಗೆ ಯಥಾರ್ಥಕ್ಕಾದ್ರೆ ಸಂತೋಷಾತಿರೇಕದಿಂದ ಎಂಥದ್ದು ಮಾಡಬೇಕು ಅಂತಲೇ ಗೊತ್ತಲ್ಲ. ಏನು ಮಾಡುದು ಬೇಡ, ಏನು ಮಾಡದಿದ್ರೆ ಇದೆಲ್ಲ ಆಗುವುದೇ ಇಲ್ವಾ? ಅದೇ ಎಲ್ಲ ನಿಮ್ಮ ಮುಖದಲ್ಲಿ ಆಗಬೇಕು. ಈಗ ಏಕಾವಳಿಯ ಮದುವೆ ಬೇರೆ, ನನ್ನ ಮನೆ ಮದುವೆ ಬೇರೆ, ಒಂದೇ ಅಲ್ವಾ? ಅಲ್ಲ, ನಿನ್ನ ಮನೆ ನಿನ್ನ ಮಗಲ್ಲ, ಹಾಗಲ್ಲ, ನನ್ನ ಮನೆಯ ಮದುವೆ ಅಲ್ವಾ? ಆಗ ಒಂದು ಅವಿನಾದ್ವೈತ ಸಂಬಂಧ. ಹಾಗಾದ್ರೆ ಬೇಕಾದದ್ದನ್ನೆಲ್ಲ ಮಾಡಬೇಕು. ನಾನು ಲೇಖನ ಬರೆಯುವಲ್ಲಿಂದ ಪ್ರಾರಂಭಿಸಿ ಆ ಹುಡುಗನ ಅಂತರಂಗ ಸರಿ ಗೊತ್ತಾಗಬೇಕು. ಸರಿ, ನಾನು ಇದ್ದೇನೆ, ನಿಶ್ಚಿಂತೆಯಿಂದ ಇದ್ದ ಏನು ತೊಂದರೆ ಇಲ್ಲ. ಬೊಕ್ಕಸದಿಂದ ಬೇಕಾದಾಗ ತೆಗೆಯುವುದೇ, ಅದಕ್ಕೊಂದು ಇದಕ್ಕೆ ವೆಚ್ಚ ಮಾಡೋದಿಲ್ಲ. ಮದ್ದಿನಂತದಕ್ಕೆ ಬೇಡ ಹೇಳುವುದಿಲ್ಲ, ಆದ್ರೂ ನಾನೊಂದು ಹೇಳ್ಬೇಕಲ್ಲ, ಬೇಕಾದಾಗೆಲ್ಲ ನೀವು ಅಗತ್ಯಕ್ಕಿಂತ ಹೆಚ್ಚು ಅದರೊಳಗಿನ ತೆಗೆಯುವುದಿಲ್ಲ ಅಂತ ನನಗೂ ಗೊತ್ತುಂಟು. ಇಲ್ಲ, ಅದನ್ನ ಹೆಚ್ಚೇ ಇರಲಿ, ಅಗತ್ಯಕ್ಕೆ ತೆಗೆಯು. ಹೌದು, ಅಗತ್ಯಕ್ಕೆ ತೆಗೆಯು. ಏನು ತೊಂದರೆ ಇಲ್ಲ, ಎಲ್ಲ ನಾನು ನೋಡಿಕೊಳ್ಳ. ದೊಡ್ಡ ಸಮಸ್ಯೆ ಬಂದಿತ್ತು, ಪರಿಹಾರ ಆಯ್ತು, ನಮ್ಗೆ ಸಮಾಧಾನ ಆದದ್ದು. ಅಲ್ಲ, ನಾವು ಸ್ವಲ್ಪ ಉದಾಸೀನ್ಯ ಮಾಡ್ತಿದ್ರೆ ಇದು ಕಥೆಯೇ ಬೇರೆ ಆಗುತ್ತಿತ್ತು. ಇಲ್ಲ, ಆದಷ್ಟು ಸುಲಭದಲ್ಲಿ ನಮ್ಮ ಯೋಜನೆ ಕೈಗೂಡಬೇಕು. ಇಲ್ಲದೆ ಹೋದರೆ ನಾಳೆ ನಮ್ಮ ಮಗನಿಗೆ ಗತಿಗೋತ್ರ ಇಲ್ಲ ಅಂತ ಅದಿತ್ತು, ಅವನಿಗೊಂದು ಭವಿಷ್ಯ ಸಿದ್ಧ ಆಗಬೇಕು. ನಾಳೆ ಅವಂತಿಯ ಸಿಂಹಾಸನದಲ್ಲಿ ಅವ ಕುಳಿತುಕೊಳ್ಳುವುದನ್ನು ನಾನು ಕಾಣಬೇಕು ಅವನ ಅಪ್ಪನಾಗಿ. ಈ ಕನಸನ್ನು ನಾನು ಕಟ್ಟಿಕೊಂಡವ, ಇದರ ಮಧ್ಯದಲ್ಲಿ ಅವನೊಬ್ಬ ಏಕವೀರ ಬಂದದ್ದು ಪ್ರಾಣಿ ಅಲ್ಲ. ಇರಲಿ, ಒಳ್ಳೆಯದು. ಒಂದೊಂದು ಸಮಸ್ಯೆ ಬಂದರೆ ಅದನ್ನು ಪರಿಹರಿಸಲಿಕ್ಕೆ ಏನು ಅನ್ನುವುದೇ ಯೋಚನೆಯು ಒಟ್ಟಿಗೆ ಬರ್ತದೆ ನಮಗೆ, ಆದ್ದರಿಂದ ಚಿಂತೆ ಇಲ್ಲ. ಅವನ ಕ್ಷಾತ್ರ ಕೆರಳುವ ಹಾಗೆ ಲೇಖನ ಬರೆದಿದ್ದೇನೆ. ಎಲ್ಲ ಹೌದು. ಈ ಲೇಖನವನ್ನು ಬರೆಸಿ ನಮ್ಮ ಆಳುಗಳ ಮೂಲಕ ಕಳುಹಿಸಿಕೊಂಡು ತಗೊಂಡಾಗಿ ಕೊಡಿ ಅವನಿಗೆ. ಬಂದಾನ? ಈ ಪ್ರೀತಿಗಿರುವ ಸಾಮರ್ಥ್ಯ ನಮ್ಮ ಅಳತೆಗೆ ಸಿಕ್ಕುವುದಿಲ್ಲ. ಗಂಡು ಹೆಣ್ಣುಗಳು ಪರಸ್ಪರ ಆಕರ್ಷಿತರಾದರೆ ಎಂಥ ಅದ್ಭುತ ಸಾಹಸಕ್ಕಾದರೂ ಸಿದ್ಧರಾಗ್ತಾರೆ. ಮಾಡ್ಲಿಕ್ಕೆ ಆಗ್ತದ ಇಲ್ವೋ ಅಂತ ಇಲ್ಲ. ಇಲ್ಲದಿದ್ದರೆ ಈ ಪ್ರಪಂಚದಲ್ಲಿ ಇಷ್ಟೆಲ್ಲ ಅನಾಹುತಗಳಾಗುವುದೇ ಈ ಪ್ರೀತಿ ಕಾರಣದಿಂದಲೇ ಅಲ್ಲ. ಈಗ ನಿಜವಾಗಿಯೂ ವಿಹಾರಕ್ಕೆ ಹೋದ ಏಕಾವಳಿಯನ್ನು ನೋಡಿದ ಅವನಿಗೊಂದು ಪ್ರೇಮಾಂಕುರ ಆದದ್ದು ಹೌದು ಅಂತಾದರೆ, ಈಗ ತಲೆಗಳಗೆ ಕಾಲು ಮೇಲೆ ಮಾಡಿ ಆದರೂ ರಾಕ್ಷಸನ ವಧೆಗಾಗಿ ಅವ ಬರ್ತಾನೆ ಇಲ್ವಾ? ಬರ್ತಾನೆ, ಬರಬೇಕು, ಬರತಕ್ಕದ್ದು ಮಾಡ್ತೇನೆ. ಎಲ್ಲಿ ನಮ್ಮ ಮಗನ
ಜನಕನಂತಿರುವಂತಹ ಪಾದ ಜನಕನಂತಿರುವ ಅಂದ್ರೆ ಮತ್ತೆ ಜನಕ ಅಲ್ವಾ ನಾನು? ಅಲ್ಲ ಅದು ಅವಸರದಲ್ಲಿ ಹೇಳುವಾಗ ಬರಲಿಲ್ಲಪ್ಪ. ಅಪ್ಪಯ್ಯ ಅಪ್ಪನಂತಿರುವವನು ಅಪ್ಪನ ಅಲ್ಲ, ಚರಣದಂತಿರುವ ಪಾದ ಕಮಲ. ಚರಣದಂತಿರುವಲ್ಲ, ಚರಣವೇ ಅಲ್ವದು. ಅಲ್ಲ, ನೀನು ಹೇಳಿದ್ದು ನೀನು ಮಂತ್ರಿಯ ಮಗ, ದೊಡ್ಡದು ಮಾತಾಡಬೇಕು ಅಂತ. ಅಲ್ಲ, ವಾಕ್ಯ ಎಲ್ಲ ಸ್ವಲ್ಪ ದೊಡ್ಡದು ಮಾಡಿ ಮಾತಾಡಬೇಕು, ಜನರಿಗೆ ಅರ್ಥ ಆಗದ ಹಾಗೆಲ್ಲ ಮಾತಾಡಬೇಕು ಅಂತೆಲ್ಲ ಹೇಳಿದ್ದವು. ಹೌದೌದು. ಆದ್ರೆ ಇದು ಅಸಂಬದ್ಧ ಮಾತಾಡಬಾರ್ದು. ಹಾ, ಸರಿಯಾಗಿ. ಅಪ್ಪ, ನಿಮ್ಮ ಪಾದದಂತಿರುವಂತಹ ಕಾಲಿಗೆ ವಂದಿಸಿಕೊಂಡಿದ್ದೇನೆ. ಆಗಲಿ, ಮಂತ್ರಿ ಮಗ ಅಲ್ವ, ನೀನು ಹೇಳಿದ್ದಕ್ಕೆ ಹೇಗೆ ಅಂತ ಬೇಕಾದ್ರೆ ನಾಳೆ ನಾನೇ ವ್ಯಾಖ್ಯಾನ ಮಾಡಿ ಅಂತ. ಅದು ಎರಡೂ ಇದ್ದದ್ದರಿಂದ ಒಂದು ಪಾದ ಹೇಳಿದ್ದು ಮತ್ತು ಒಂದು ಕಾಲು ಹೇಳಿದ್ದು, ಸಮಾಧಾನ ಮಾಡುವ ಅದೆಲ್ಲ ವಿಷಯ. ಅಪ್ಪ, ಮತ್ತೊಮ್ಮೆ ವಂದಿಸಿಕೊಂಡೆ. ಆಗಲಿ, ಮಗದೊಮ್ಮೆ ವಂದಿಸಿಕೊಂಡೆ. ಎಷ್ಟು ಸಲ ವಂದಿಸಿರು, ಆಶೀರ್ವಾದ ಒಂದೇ ಸಲ ನನ್ನ. ಅಲ್ಲ, ನೀವು ಮಾಡಲೇ ಇಲ್ಲ. ಅಲ್ಲ, ಒಳ್ಳೇದಾಗಲಿ. ಅಪ್ಪಯ್ಯ, ಇದು ಹೀಗೆ ನೀವು ಮಾಡಬಾರ್ದಪ್ಪ, ನೀವು ಮೋಸ ಮಾಡ್ತಾ ಇದ್ದೀರಿ. ನಿನಗೆ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿದ್ರೆ ಮೋಸವ? ಅಲ್ಲ, ನೀವು ಬಾಯಲ್ಲಿ ಹಾಳಾಗಿ ಹೋಗುವುದು ಶಾಪ ಕೊಡಬೇಕು. ಅಲ್ಲ, ನೀವು ಬಾಯಲ್ಲಿ ಹೇಳುವುದು ಮಾತ್ರ. ಯಾವ್ದು ನನಗೆ ಒಳ್ಳೇದು ಮಾಡಿದ್ದೀರಪ್ಪ ನೀವು? ಒಳ್ಳೇದು ಮಾಡಿದ್ದೀರಿ, ಮತ್ತೆ ಇದೆಂತದ್ದು ಮತ್ತೆ ಹಾಳ? ಹಾಗಲ್ಲ, ನಾನೀಗ ಎಷ್ಟಕ್ಕೆ ಬೆಳೆದಿದ್ದೇನೆ, ನಿಮ್ಮ ಹೆಗಲೆತ್ತರಕ್ಕೆ ಬೆಳೆದಿದ್ದೇನೆ. ಹೌದಾ? ಹೌದು. ಇದು ಈಗ ಬೆಳೆದಿಕ್ಕೆ ಕಾರಣ ಆದದ್ದೇನು? ಅದು ನೀವು ತಿನ್ಲಿಕ್ಕೆ ಕೊಟ್ಟದ್ದು. ಮತ್ತೆ ನಿನಗೆ ಒಳ್ಳೇದು ಮಾಡಲಿಲ್ಲ ಹೇಳಿದ್ದು? ಅದಲ್ಲ, ನಾವು ಒಂದೊಂದು ಊಟಕ್ಕೆ ಹೋಗಿದ್ದೇವಲ್ಲ, ಇಲ್ಲಿಗೆ ನನ್ನ ಗುರುಮಠ ನನ್ನ ಜೊತೆಗಿದ್ದವನ ಅಲ್ಲಿಗೆ ಹೋಗಿ ಅಲ್ಲಿಂದ ಮದುವೆ ಅಂತ ಹೇಳಿದ್ರಿ. ಹೌದು, ಅಲ್ಲಿಗೆ ಹೋಗಿ ಊಟ ಮಾಡಿ ಬಂದಿದ್ದೇವೆ. ಅಪ್ಪಯ್ಯ ಏನ ನನಗೆ ಯಾವಾಗಪ್ಪ ಅದಾಗುವುದು? ಯಾವುದು? ಅದು ಅವನಿಗೆ ಆಯ್ಕೆ ಆಯ್ತಲ್ಲ. ಅಲ್ಲ, ಅವನಿಗೆ ಅಲ್ಲ, ಅವನು ಮತ್ತು ನಾನು ಗುರುಮಠದಲ್ಲಿ ಒಟ್ಟಿಗೆ ಕಲಿತದ್ದು. ಹೌದು. ಈಗ ಅವನ ಕೈ ಹಿಡಿಲಿಕ್ಕೆ ಒಂದು ಜನ ಇದ್ದಾರೆ. ಹೌದು. ನನ್ನೊಂದು ಕೈ ಹಿಡಿಲಿಕ್ಕೆ ಜನ. ಈಗ ಅವನ ಕೈ ಹಿಡಿದ ಅವಳೊಟ್ಟಿಗೆ ನಿನ್ನ ಕೈ ಹಿಡಿಸಲಿಕ್ಕೆ ಆಗ್ತದ? ಅಲ್ಲ, ಅವಳಾಗ್ತದೆ, ಆದಿತ್ತು ನನಗೆ. ಯಾರು ಆಗ್ತದೆ? ಯಾರಾದ್ರೂ ಆಗ್ತದಲ್ಲ, ಆಗಬೇಕಾದದ್ದು ಆಗಬೇಕೋ ಬೇಡವಾ? ಆಗಬೇಕು. ನನಗೆ ಆಗ ಒಂದು ಮದುವೆ ಮಾಡಿಸಪ್ಪ. ಮಗು, ಕೇವಲ ಮದುವೆ ಮಾತ್ರ ಅಲ್ಲ, ಮತ್ತೆ ಈ ಸಲ ಎಲ್ಲ ಆಗುತ್ತದೆ. ಅಂದ್ರೆ ಒಂದು ಕೆಲಸ ಮಾಡಬೇಕು. ಮತ್ತೆ ಏನು ಮಾಡ್ಬೇಕಪ್ಪ? ಸದಾ ಸರ್ವದ ಒಂದಿಗೆ ಇರ್ತದೆ ಅಂತ ಅರ್ಥ ಅಲ್ಲ. ಯಾವನಿಗಾದು, ಎಷ್ಟೇ ಅದೃಷ್ಟವಂತನಿಗಾದು, ಯಾವುದೋ ಒಂದು ಕಾಲದಲ್ಲಿ ಅಳತೆಗೆ ಸಿಗದೇ ಇದ್ದಂತಹ ಭಾಗ್ಯ ಒದಗಿ ಬರ್ತದೆ. ಸದಾ ಕಾಲ ಒದಗುತ್ತದೆ ಅಂತ ಅರ್ಥ ಅಲ್ಲ. ಏನು ಮಾಡುವ? ಬಹುದಿನಗಳ ಪರಿಶ್ರಮಕ್ಕೆ ಕೊನೆಗೊಂದು ದಿವಸ ಫಲ ಸಿಕ್ಕುವ ಹಾಗೆ ಇಷ್ಟು ದಿವಸದ ನನ್ನದ್ದಾದಂತಹ ಕರ್ತವ್ಯಕ್ಕೆ, ಕರ್ಮಕ್ಕೆ ಸರಿಯಾದ ಒಂದು ಫಲಸಿದ್ಧಿಯಾಗುವ ಅವಕಾಶ ಬಂದಿದೆ ಅಂತ ನಾನೀಗ ಭಾವಿಸ್ತೇನೆ. ಹೌದಪ್ಪ, ಅದೆಲ್ಲುಂಟು ಫಲ ಸಿಗುವುದು? ಅಲ್ಲಿ ಮರದಲ್ಲಿ ಉಂಟು. ಅಲ್ಲ, ನಾನು ತಿಂತೇನೆ. ತಿನ್ನುವುದನ್ನ ತಿನ್ನುವುದೇ ಅಲ್ಲ,
ನೀನೀಗ ಫಲ ಅಂದ್ರೆ ಯಾವುದೋ ಒಂದು ಹಣ್ಣು ಅಂತ ಭಾವಿಸಿದ್ದು. ಹೌದು, ಚೂತ ಫಲವಾ? ಹಣ್ಣು ಫಲ, ಅದಕ್ಕೆ ಫಲ ಅನ್ನುವುದು ಯಾಕೆ? ಯಾಕೆ? ನಾವೇನು ಪರಿಶ್ರಮವನ್ನು ಪಟ್ಟಿದ್ದೇವೆಯೋ ಹಾ. ಆ ಪರಿಶ್ರಮಕ್ಕೆ ಅನುಗುಣವಾಗಿ ನಮಗದು ಒದಗಿ ಬರುವುದರಿಂದಲೇ ಅದನ್ನು ಫಲ ಅಂತ ಕರೆಯುವುದು. ಓ, ಹಾಗೆ ನಾವೇನು ದುಡಿಮೆ ಮಾಡ್ತೇವೆ ಹಾ. ಅದರಿಂದ ನಮಗೆ ಬರುವಂತಹ ಎಲ್ಲ ಪ್ರಾಪ್ತಿಗೂ ಫಲ ಅಂತಲೇ ಹೆಸರು. ಹಾ, ಹಾ. ಹ, ಈಗ ಯಾವ ಫಲ ಬಂತು ಹೇಳಿದ್ದು? ಯಾವುದಪ್ಪ? ನಿನಗೊಂದು ಮನಸ್ಸಿನಲ್ಲಿ ಹಂಬಲ ಉಂಟು. ಹಾ, ಎಂಥದ್ದು? ನನಗೊಂದು ಮದುವೆ. ಯೌವನಕ್ಕೆ ಬಂದಿದ್ದೇನೆ, ತನಗೆ ಮದುವೆ ಆಗಬೇಕು. ಹೌದು. ಮದುವೆ ಆದ್ರೆ ಆಯ್ತಾ? ಮತ್ತೆ ಮದುವೆ ಆದ್ರೆ ಆಯ್ತು. ಎಂಥದ್ದು ಮದುವೆ ಆದ್ರೆ? ಮತ್ತೆ ಅವನು ಮದುವೆ ಆಗಿದ್ದಾನೆ. ಹೌದು, ನಾನು ಆಗ್ತೇನೆ ಒಂದು ಮದುವೆ. ಮದುವೆ ಆಗುತ್ತೀಯಾ? ಹಾ. ಈಗ ಮದುವೆ ಆದ ಮೇಲೆ ನಾಳೆ ಸಂಸಾರ ಜೀವನ ಸಾಗಿಸಬೇಡುವ? ಹಾ, ಸಂಸಾರ. ಬೇಕಾದ ವೈಭವ ಎಲ್ಲ ಬೇಡುವ? ಹೌದೆಲ್ಲ ನಿನಗೆ ಉಂಟು. ಉಡುವುದಕ್ಕೆ ಬೇಕು, ತಿನ್ನುವುದಕ್ಕೆ ಬೇಕು, ಆಳು ಕಾಳುಗಳು ಬೇಕು, ಅವರನ್ನು ಸಾಕಬೇಕು, ಅವರಿಗೆಲ್ಲ ಕೊಡಬೇಕು. ಅದೆಲ್ಲಿಂದ? ಅವರಿಗೆ ಕೊಡ್ಬೇಕಾ? ಹೌದು. ಈಗ ತೊಂದರೆ ಇಲ್ಲ, ನಾನು ಮಾಡಿಟ್ಟದ್ದು ಉಂಟು. ಹೌದೌದು. ಮಾಡಿಟ್ಟದ್ದು ಉಂಟು. ಅದು ನೀವು ಕೊಟ್ರೆ ಸಾಕಾಗ್ತದೆ. ನಾನು ಕೊಡುದು. ನಿನ್ನ ಮೊಮ್ಮಕ್ಕಳ ಕಾಲಕ್ಕಾಗುವಷ್ಟು ಉಂಟು ಮಾಡಿಟ್ಟದ್ದು, ಅದಲ್ಲ. ಹಾಗಾದ್ರೆ ಚಿಂತೆಯೇ ಇಲ್ಲ. ಆದ್ರೆ ಅದಲ್ಲ, ಮತ್ತೆ ಅದಕ್ಕಿಂತ ಹೆಚ್ಚಿನದ್ದು. ಹಾ. ಇಷ್ಟೆಲ್ಲ ಇದ್ರು ಹಾ. ನಾಳೆ ನಿನಗೆ ಏನುಂಟು? ಇದೆಲ್ಲ ಉಂಟು. ಹಾ. ಬೇಕಾದ ಸಂಪತ್ತು ಉಂಟು, ನಾನು ಮಾಡಿಟ್ಟದ್ದು ಎಲ್ಲ ಉಂಟು ಅಲ್ವಾ? ಹಾ, ನನಗೊಂದು ಉಂಟು. ಈಗ ನಿನಗೆ ಏನು ಅರ್ಹತೆ? ಅಪ್ಪ, ಆಮೇಲೆ ನನಗೊಂದು ಉಂಟು. ನೀವು ಬಿಟ್ಟು ಕೊಟ್ಟ ಈ ಪೇಟ. ಅದಲ್ವಾ? ಈಗ ಹಾ. ನೀನು ಯಾರೋ ಈ ಊರಿನಲ್ಲಿ ನಿನಗೆ ಹೋಗುವಾಗ ಬರುವಾಗ ಕೈ ಮುಗಿಯುವುದು ಯಾಕೆ? ಮಂತ್ರಿ ಮಗ. ಮಂತ್ರಿ ಮಗ. ಹೌದು. ಈಗ ನಾನು ಎಷ್ಟು ಸಮಯ ಮಂತ್ರಿ ಆಗಿರ್ಲಿಕ್ಕೆ ಬಂದಿತ್ತು? ಅಲ್ಲ, ನಾನು ಬದುಕಿದ್ದಲ್ಲಿವರೆಗೆ ನಾನು ಮಂತ್ರಿ ಆಗ್ತೇನೆ. ಹಾ. ಇಟ್ಟುಕ, ನಾನು ಮಂತ್ರಿಯಾಗಿ ಇರ್ತೇನೆ. ಹಾ. ನಾನು ನಾಳೆ ಕಾಲವಾಗ್ತೇನೆ. ಕಾಲ ಆಗುದು. ಸಾಯುವುದು ಅದು ಎಲ್ಲರೂ ಸಾಯ್ಬೇಕಲ್ಲ, ಹುಟ್ಟಿದವರು. ಹೌದು. ನಾನು ಸಾಯ್ತೇನೆ ಅಂತ ಇಟ್ಟುಕ. ಹಾ. ಈಗ ಸತ್ತ ಮೇಲೂ ನೀನಿರ್ತೀನಿ. ಹಾ, ನಾನಿರ್ತೇನೆ. ಯಾಕೆಂದ್ರೆ ನೀನು ನನ್ನಿಂದ ನಂತರ ಹುಟ್ಟಿದೆ. ಹಾ, ಹಾ, ಹೌದು. ಆ ಲೆಕ್ಕಾಚಾರದಲ್ಲಿ ಮೇಲಿಂದ ಮೇಲೆ ಹೇಳುವುದಾದರೆ ಹಾ. ನೀನು ನನಗಿಂತ ಹರೆಯದಲ್ಲಿ ಸಣ್ಣವನಿರುವುದರಿಂದ ಹಾ. ನನ್ನ ಮರಣಾನಂತರವೂ ನಿನಗೆ ಬಾಳುವೆ ಇದೆ. ಹಾ. ಸತ್ತ ಮಂತ್ರಿಯ ಮಗ ಅಂತ ಮಾತ್ರ ಅಲ್ಲೂ ನಿನಗೆ ಹೆಗ್ಗಳಿಕೆ ಇರು, ಬೇರೆ ಎಂಥದ್ದಾದ್ರೂ ಓ, ಹೌದಲ್ಲ. ಆಗ ನೀವು ಸಾಯುವುದೇ ಬೇಡ. ಅದು ನಮ್ಮ ಕೈಯಲ್ಲಿ ಇಲ್ಲಲ್ಲ ಮಗು. ಮತ್ತೆ ಹಾಗಿದ್ರೆ ನಿನಗೆ ನಾಳೆ ಒಂದು ಮರ್ಯಾದೆ ಮನ್ನಣೆ ಸಿಗಬೇಕು ಅಂತಾದ್ರೆ ಏನು? ಏನು? ನಿನಗೊಂದು ಅಧಿಕಾರ ಬೇಕು. ಏನು ಅಧಿಕಾರ? ಏನು ಅಧಿಕಾರಪ್ಪ? ಮಂತ್ರಿಯ ಮಗ ನೀನು. ಹಾ. ಮಂತ್ರಿಯ ನಾಳೆ ಆಗುದಾ? ಹಾ, ಅದು ಒಳ್ಳೇದು. ಎಂತ ಆಗುದು? ಮಂತ್ರಿಯ ಮಗ ಮಂತ್ರಿ ಆಗು. ಮಂತ್ರಿಯ ಮಗ ಮಂತ್ರಿ ಅಂತ ಆಗಿ ಅಲ್ಲಿ ಸುಮ್ಮನೆ ಕುಳಿತುಕೊಳ್ಳುವುದಲ್ಲ. ಮಂತ್ರಿ ಆದವನಿಗೆ ಹೊಣೆ ಎಷ್ಟುಂಟು? ಹಾ. ಮಂತ್ರಿ ಆಗ್ಲಿಕ್ಕೆ ಪ್ರಧಾನವಾಗಿ ಬೇಕಾಗುವುದೇ ತಲೆ. ನನಗೆ ತಲೆ ಉಂಟು. ಎಲ್ಲಿ ಉಂಟು? ಇಲ್ಲಿ. ಕಾಣ್ಲಿಕ್ಕೆ ಉಂಟು, ಹಾ. ಅದು ಸಿರಿಮುಡಿ ಕಟ್ಟಲಿಕ್ಕೆ ಮಾತ್ರ. ಮತ್ತೆ ಮತ್ತೆ ತಲೆಯ ಒಳಗೇನಾದ್ರೂ ಉಂಟಾ ಕೆಟ್ಟವನೇ? ಉಂಟಪ್ಪ. ಎಂತದ್ದು? ನೀವು ಯಾವತ್ತು ಎದ್ದುಕೊಂಡು ಹೋಗಿ ರಾಜರ ತಲೆ ತಿಂತೀರಲ್ಲ, ಹಾಗೆ ನಾನು ತಲೆ ತಿಂತೇನೆ ಅವರ. ಅಲ್ಲಲ್ಲ, ತಲೆ ತಿನ್ನಬೇಕಾದ್ರೂ ತಿನ್ನುವ ಸಾಮರ್ಥ್ಯ ಬೇಡುವ. ಹಾ, ಅದೌದಲ್ಲ. ನಿನ್ನಿಂದ ಮಂತ್ರಿಯಾಗಿ ಆ ಚಾಕಚಕ್ಯತೆ ಇಲ್ಲ, ಜಾಣ್ಮೆ ಚಾತುರ್ಯವೇ ನಿನ್ನಲ್ಲಿಲ್ಲ. ಮತ್ತೆ ನೀನು ಮಂತ್ರಿ ಆಗುದು ಹೇಗೆ? ಅದಕ್ಕೆ ಸುಲಭದಲ್ಲಿ ಒಂದು ದಾರಿ ಏನು ಗೊತ್ತುಂಟ? ಏನಪ್ಪ? ಅರಸನಾಗುದಾ? ಆಗುದಾಗ್ತೇನೆ. ಎಂತದಾಗ್ತದೆ? ಅರಸನಾದ್ರೆ ಆಯ್ತಾ? ತನ್ನಿಂತಾನೆ ಸಿಗ್ತದೆ ನಿನಗೆ ಅರಸೊತ್ತಿಗೆ. ನೀನು ಮಂತ್ರಿ ಮಗನ ಅರಸನ ಮಗನ? ಮಂತ್ರಿ ಮಗ. ಮಂತ್ರಿ ಮಗನಿಗೆ ಅರಸೊತ್ತಿಗೆ ಸಿಕ್ಕುದು? ನನಗೆ ಇಷ್ಟು ಗೊತ್ತಿರ್ಲಿಲ್ಲ ಮಂತ್ರಿಯ ಮಗ ಅರಸ ಆಗ್ತಾನೆ ಅಂತ, ಈಗ ಗೊತ್ತಾಯ್ತು. ಮಂತ್ರಿಯ ಮಗ ಅರಸ ಆಗುವುದಿಲ್ಲ. ಅರಸ ಆಗಬೇಕು ಅಂತಾದ್ರೆ ಬೇರೆ ಅರ್ಹತೆ ಬೇಕು, ಅರಸನ ಮಗ ಆಗಬೇಕು. ಓ, ಹಾ. ಇನ್ನು ನನ್ನನ್ನು ಅವರು ದತ್ತು ತಗೊಳ್ತಾರಾ? ನೀನೇ ದತ್ತ, ಇನ್ನವರನ್ನು ಮತ್ತೆ ದತ್ತು ತೆಕ್ಕೊಳ್ಳುವುದಿಲ್ಲಿಗೆ? ಅಲ್ಲ, ನಾನು ಅವರ ಮಗ ಆಗುದೇ ಅಲ್ವಾ? ಮತ್ತೆ ಈಗ ನಿನ್ನನ್ನು ಅವರು ದತ್ತಕಕ್ಕೆ ತೆಕ್ಕೊಂಡ್ರು ಅಂತಲೇ ಇಟ್ಟುಕೋ. ಆಗ ನೀನು ನನ್ನ ಮಗ ಆಗಿರುತ್ತೆ? ಇಲ್ಲ, ಅವರ ಮಗ ಆಗ್ತೇನೆ. ಅವರ ಮಗ ಆಗ್ತಿ. ಹೌದು. ಅವರ ಮಗ ಅಧಿಕಾರವನ್ನು ಹೊಂದುವುದು ದೊಡ್ಡ ವಿಷಯ ಅಲ್ಲ. ನನ್ನ ಮಗ ಆಗಿ ನೀನು ಅಧಿಕಾರಕ್ಕೆ ಬರಬೇಕು. ಅದು ಹೇಗಪ್ಪ? ನನಗೆ ತಲೆಗೆ ಹೋಗುವುದಿಲ್ಲ. ದಾರಿ ಉಂಟು. ಹಾ. ನಿನಗೆ ಮದುವೆ ಆಗುತ್ತದೆ, ಮತ್ತೆ? ಆಮೇಲೆ ಇಲ್ಲಿಯ ಅಧಿಕಾರ ಸಿಗ್ತದೆ, ನೀನು ಸಿಂಹಾಸನದಲ್ಲಿ ಕುಳಿತುಕೊಳ್ಳುತ್ತಿ. ನಾಳೆ ಎಡಬಲಗಳಲ್ಲಿ ನಿಂತು ನಿನ್ನನ್ನೆಲ್ಲರೂ ಹೊಗಳುವವರು ಇರ್ತಾರೆ. ರಾಜಾಧೀಶ, ರಾಜ ನಕ್ಷತ್ರ ಚಂದ್ರೋದಯ, ಅರಿತಿಮಿರ ಮಾರ್ತಾಂಡ, ಯಶಸೇನನ ಪಿಂಡ. ನಿಮ್ಮ ಮಗ ಅಲ್ವಾ? ಹಾಗೆ ಹೇಳಿಯಾರ? ಹಾಗೆ ಹೇಳ್ಬೇಕಲ್ಲ. ಹೌದೌದು. ಹಾಗೆಲ್ಲ ನಿನ್ನನ್ನು ಹೊಗಳ್ತಾರೆ. ಹೊಗಳಬೇಕು ಅಂತಾದ್ರೆ ಒಂದು ಕೆಲಸ ಉಂಟು. ಏನಪ್ಪ ಅದು? ಏನಿಲ್ಲ. ಏನಿಲ್ವಾ? ಒಳ್ಳೆದಾಯ್ತು. ನೀನು ನೇರ ಕಾಡಿಗೆ ಹೋಗ್ಬೇಕು. ಈಗ ಅರಸ ಆಗುದು ಅಂತ ಹೇಳಿದ್ರಿ, ಮತ್ತೆ ಕಾಡಿಗೆ ಹೋಗಿ ನಾನೇನು ಮಾಡುದಪ್ಪ? ಅಲ್ಲಿ ಕೆಲಸ ಉಂಟು. ಕೆಲಸ ಉಂಟಾ? ಏನು ಸೊಪ್ಪು ತರ್ಲಿಕ್ಕ? ಅಲ್ಲ, ಕಡೀಲಿಕ್ಕೆ. ಆಯ್ತಾಯ್ತು. ಸೊಪ್ಪು ಕಡೀಲಿಕ್ಕಲ್ಲ, ಮತ್ತೆ ನಮ್ಮ ಊರಿಗೆಲ್ಲ ತೊಂದರೆ ಮಾಡುವಳೊಬ್ಬಳಿದ್ದಾಳೆ. ಯಾರಪ್ಪ ಅದು? ಕಾಡಿನಲ್ಲಿ ಒಬ್ಬಳು ರಕ್ಕಸಿ. ರಕ್ಕಸಿ? ರಕ್ಕಸಿ ಅಂತ ಹೇಳಿದ್ರೆ ಅವರ ರಕ್ಕಸಿ. ನಮ್ಮ ಊರಿಗೆ ಆಗಾಗ ಒಂದು ಮನುಷ್ಯರನ್ನೆಲ್ಲ ಹಿಡಿದಿಡಿದು ನಿಂತಾಳೆ. ಹೌದೌದು. ಒಳ್ಳೆ ಕೆಲಸ ಮಾಡುವುದಕ್ಕೆಲ್ಲ ಕಷ್ಟ ಕೊಡ್ತಾಳೆ. ಅದಕ್ಕೆ ಆ ರಾಕ್ಷಸಿಯ ತಲೆ ಕಡಿಬೇಕು. ತಲೆ ಕಡಿಯುವುದಾ? ನೀನು ಹೋಗಿ ಆ ರಾಕ್ಷಸಿಯ ತಲೆ ಕಡಿದು ಬಂದೆ ಅಂತ ಆದ್ರೆ ನಿನಗೆ ಮರು ದಿವಸ ಮದುವೆ, ಅದರ ಮರು ದಿವಸ
ನುಡಿಯೇ ನಡುಗುತ್ತ ನುಡಿಗೆ ನಡುಗುತ್ತ ನಿನಗೆ ಇಲ್ಲಿ ಆವೇಶ ಬರ್ಲಿಕ್ಕೆ ಪ್ರಾರಂಭ ನೋಡಿ ಅವನ ಪೌರುಷ ರಕ್ಕಸೆಯನ್ನು ಕೊಲ್ಬೇಕು ಅನ್ನೋ ಆವೇಶದಲ್ಲಿ ಮೈ ನಡುಗುತ್ತದೆ. ಅಪ್ಪ ಅಪ್ಪ ರಾಕ್ಷಸಿ 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 ಅದು ಅವು ಕೋರೆ ದಾಡೆ, ದೊಡ್ಡ ಕಣ್ಣು, ಕಣ್ಣೆಷ್ಟು ದೊಡ್ಡದಿಲ್ಲ, ತಲೆಗಡಿಯವನಿಗೆ ಕಣ್ಣು ಇರ್ತದೆ, ಆ ದೊಡ್ಡ ನಾಲಗೆ, ಆ ದೊಡ್ಡ ಕೇಶ, ಅದು ಎಷ್ಟಿದ್ರು ಎಲ್ಲ ಮುಖದಲ್ಲೇ ಇರುವುದಲ್ವ ನಾಲಗೆ ಕಣ್ಣು. ವೀರಕೀರ್ತಿ ರಾಕ್ಷಸಿ ಎಂತದ್ದು ನನ್ನ ತಂಗಿ ಅವಳು, ನಿನ್ನ ಸೋದರತ್ತೆಯ ಅವಳು ಸಾಯ್ತಾಳೆ ಅನ್ನೋದು ನೀನೆಂತದಕ್ಕೆ ಅಷ್ಟು ತರ್ಪಣ ಕೊಡು. ಆಗಲ್ಲಪ್ಪ, ಅವಳ ಕಣ್ಣು, ಅವಳ ಹಲ್ಲು, ಅವಳ ನಾಲಗೆ, ಅವಳ ದೊಡ್ಡ ಬಾಯಿ, ಅದರೊಳಗೆ ನಾನು ಹೋಗುದು ಬೇಡ ಬೇಡ ನನಗೆ ಬೇಡ. ಮದುವೆ ಬೇಕಾ ಬೇಡವಾ? ಮದುವೆ ಸಹ ಬೇಡ, ಸಿಂಹಾಸನ ಬೇಕು, ಅದು ಬೇಕು, ಅದು ಬೇಕು. ಅಪ್ಪಯ್ಯ ಅಪ್ಪಯ್ಯ, ನಾನು ನಿಮ್ಮ ಮುದ್ದು ಮಗ ಅಲ್ವಾ? ಹೌದಲ್ಲ, ಮುದ್ದು ಮಗ ಮಾತ್ರ ಅಲ್ಲ, ಪೆದ್ದು ಮಗ. ನಾನು ನಿಮ್ಮ ಚಿನ್ನ ಅಲ್ವಾ? ನಾನು ನಿಮ್ಮ ರನ್ನ ಅಲ್ವಾ? ಚಿನ್ನವಲ್ಲ ಬಂಗಾರವಲ್ಲ, ಕಾಗೆ ಬಂಗಾರ. ಆಗಲ್ಲ, ಮರ್ಯಾದೆ ತೆಗಿ. ಅಲ್ಲ ಅಪ್ಪ, ಅಪ್ಪ ಇದು ರಾಕ್ಷಸಿ ಅಂತ ಹೇಳಿದ್ರೆ ಅವಳು ತಿನ್ನುವುದಕ್ಕೆ ಅಂತ ಇರುವುದಪ್ಪ. ಎಂತದನ್ನು? ಎಲ್ಲರನ್ನು. ಹೌದು, ಈಗ ನನ್ನನ್ನು ತಿಂದ್ರೆ ನಿಮಗೆ ಮಗ ಇಲ್ಲ ಅಂತ ಆಗುದಿಲ್ವಪ್ಪ? ಅದಕ್ಕೊಂದು ನಾವು ಕೆಲಸ ಮಾಡುವ, ನೀವು ಅಲ್ಲಿಗೆ ಹೋಗಿ ಅವಳು ನಿಮ್ಮನ್ನು ತಿನ್ನಲಿ, ಮತ್ತೆ ನಿಮಗೆ ಹೇಗುವ, ನೀವು ಹೋಗುವವರಲ್ವಾ, ನೀವು ಹೇಳಿದ್ದ ಹಾಗೆ. ಅಲ್ಲ, ಅವಳನ್ನು ತಿಂದವರಿಗೆ ಈಗ ರಾಜಕುಮಾರಿಯನ್ನು ಮದುವೆ ಆಗಲಿಕ್ಕೆ ಆಗುದಿಲ್ಲ. ಮತ್ತೆ ಅವಳು ಅಲ್ಲಿಗೆ ಹೋದ್ರೆ ಏಕಾವಳಿಯನ್ನು ಮದುವೆ ಆಗಬೇಕು ಅಂತಾದರೆ ಆ ರಾಕ್ಷಸಿಯ ತಲೆಯನ್ನು ಕಡಿಬೇಕು. ರಾಕ್ಷಸಿಯನ್ನು ಕೊಂದವರಿಗೆ ಹೆಣ್ಣು ಅಂತ ನಿರ್ಣಯ ಆಗಿದೆ. ಹೌದಾ? ಹಾಗಾದ್ರೆ ನನಗೆ ಏಕಾವಳಿ ಬೇಡ, ನನಗೆ ಯಾರಾದ್ರೂ ಸಿಕ್ಕ್ಯಾರ ಅವರನ್ನು ಮದುವೆ ಆಗ್ತದೆ. ನನಗೆ ಪಟ್ಟ ಕೊಡಿಸಿ ಅಷ್ಟು ಸಾಕು. ಮತ್ತೆ ಸುಮ್ಮನೆ ನಿನಗೆ ತಲೆ ಇಲ್ಲ ಹೇಳುವುದು ನಾನು. ಮತ್ತೆ ರಾಕ್ಷಸಿ ನಿಮಗೆ ನನ್ನ ಪರಾಕ್ರಮ ಗೊತ್ತಿಲ್ವಾ? ರಾಕ್ಷಸಿಯನ್ನು ಕೊಲ್ಲುವುದಕ್ಕೆ ನಿನ್ನಿಂದ ಆಗುವುದಿಲ್ಲ ಅಂತ ನಿನಗಿಂತ ಮೊದಲೇ ನನಗೆ ಗೊತ್ತಿಲ್ಲ. ಈಗ ನೀವು ನನ್ನನ್ನು ಪೆದ್ದ ಅಂತ ಹೇಳಿದ್ದು ಸರಿ ಉಂಟು, ಅಪ್ಪನೂ ಪೆದ್ದ ಮಗನೂ ಪೆದ್ದ, ಇಬ್ಬರು ಒಂದು. ಮತ್ತೆ ನನ್ನಿಂದ ಆಗುದಿಲ್ಲ ನಿಮಗೆ ಮೊದಲೇ ಗೊತ್ತುಂಟಲ್ಲ. ರಾಕ್ಷಸಿಯನ್ನು ಕೊಲ್ಲುವುದಕ್ಕೆ ನಿನ್ನಿಂದ ಆಗುವುದಿಲ್ಲ ಅನ್ನುವುದನ್ನು ನೀನು ಹೇಳಿ ಆಗುವುದು ಬೇಡ, ನನಗೆ ಮೊದಲೇ ಗೊತ್ತುಂಟು ನಿನ್ನಿಂದ. ಮತ್ತೆ ಯಾಕಪ್ಪ ನೀವು ಈಗೆಲ್ಲ ಹೇಳೋದು? ರಾಕ್ಷಸಿಯನ್ನು ಕೊಲ್ಲುವುದಕ್ಕೆ ನೀನು ಹೋಗಬೇಕು, ಆಮೇಲೆ ಅವಳನ್ನು ತಿನ್ನಬೇಕು. ಆಗ ನಿಮಗೆ ಪೆದ್ದ ಮಗ ಇಲ್ಲ ಅಂತ ಆಗ್ತದೆ, ನಿಮಗೆ ಕೇಮ. ಅಯ್ಯೋ, ನಿನ್ನನ್ನು ಮುಗಿಸುವುದಾದ್ರೆ ಯಾವತ್ತೋ ಮುಗಿಸಬಹುದಿತ್ತು, ಅದಲ್ಲಲ್ಲ. ಮತ್ತೆ ನಿನ್ನನ್ನು ಉಳಿಸುವುದು ಹೇಗೆ ಅನ್ನೋದ್ರ ಬಗ್ಗೆ ನಾನು ಯೋಚನೆ ಮಾಡುವುದು. ಅದಕ್ಕೆ ದಾರಿ ಉಂಟು. ಏನಪ್ಪ ಅದು? ಇದು ಕಾಡಿಗೆ ಹೋಗಿ ನೀನು ರಾಕ್ಷಸಿಯ ಕಣ್ಣಿಗೆ ಬೀಳುವುದು ಬೇಡ. ಮತ್ತೆ ಕೆಲವು ಸಲ ಇಲ್ಲಿ ಮನೆಯಲ್ಲಿ ಬೆಕ್ಕಾಡಲ್ಲಿ ಕೊಡ್ತಾರೆ, ನೋಡುದಿಲ್ವ? ಹೌದೌದು, ನಮ್ಮಲ್ಲಿ ಒಂದು ಬೆಕ್ಕು ಉಂಟು, ಅದು ಒಳ್ಳೆ ಹೋಗುದು, ಹಾಲು ಕುಡಿದು ಹೋಗುದೇ ಗೊತ್ತಾಗುದಿಲ್ಲ. ಹಾಗೆ ಅಡಗಿ ಕುಳಿತುಕೊಳ್ಬೇಕು. ಅಲ್ಲಿಗೊಬ್ಬ ರಕ್ಕಸಿಯನ್ನು ಕೊಲ್ಲಿಕ್ಕೆ ಬರ್ತಾನೆ. ಕೊಲ್ಲಿಕ್ಕೆ ಅಂತ ಜನ ಬರ್ತಾರಾ? ಬರ್ತಾನೆ. ಅವ ಕೊಲ್ಲುವ ತನಕ ನೀನು ಪೊದರೆಡೆಯಲ್ಲಿ ಅಡಗಿ ಕುಳಿತುಕೊಂಡಿರ್ಬೇಕು. ಕೊಂದ ಮೇಲೆ ಅವನನ್ನು ನೇರ ಇಲ್ಲಿಗೆ ಕರ್ಕೊಂಡು ಬರ್ಬೇಕು. ಇಲ್ಲಿಯನ್ನು ಕರ್ಕೊಂಡು ಬರ್ಬೇಕಾ? ಅಲ್ಲ ಅಪ್ಪ, ಅವು ಒಂದು ವೇಳೆ ಬರದಿದ್ರೆ? ಅಯ್ಯೋ, ನಿನಗೆ ಅನುಮಾನ ಎಂತದ್ದೆ? ಅಲ್ಲ, ಬರದಿದ್ರೆ ನಾನು ಅವಳಿಗೆ ಆರಾದ್ರೆ ಎಲ್ಲರೂ ನಿನ್ನಾಗೆಲ್ಲ ಊರಿನಲ್ಲಿ
ನನಗಿಂತಲೂ ಬಲಿಷ್ಠರಿರ್ತಾರೆ. ಹೌದೌದು. ಹಾಗಾಗಿ ಅವನು ಬರ್ತಾನೆ ರಕ್ಕಸಿಯನ್ನು ಕೊಲ್ತಾನೆ. ಕೊಲ್ಲೋರಿಗೆ ನೀನು ಮುಖ ತೋರಿಸಬೇಡ. ಮುಖ ತೋರಿಸುವುದಿಲ್ಲ. ಒಂದ ಮೇಲೆ ನಾನು ಹೀಗೆ ನಿಂತಿದ್ದೇನೆ ಪದರಡೆ. ಹೇಗೆ ನಿಂತರೂ ಮುಖ್ಯ ಅಲ್ಲ, ರಕ್ಕಸಿಯ ಕಣ್ಣಿಗೆ ಬೀಳಬೇಡ. ಆಯ್ತಾಯ್ತಪ್ಪ. ಅಡಗಿ ಕುಳಿತುಕೊಳ್ಬೇಕು, ನಿನ್ನ ನೀನು ಉಳಿಸಿಕೊಳ್ಬೇಕು. ಕೊಂದಾದ ಮೇಲೆ ಅವನಿಗೆ ಎದುರಾಗಿ ಅವನನ್ನು ಸ್ವಾಗತಿಸಿ ಇಲ್ಲಿಗೆ ಕರ್ಕೊಂಡು ಬಾ. ಇಲ್ಲಿ ಕರ್ಕೊಂಡು ಬರ್ಬೇಕು. ಆಯ್ತಪ್ಪ. ಅಷ್ಟು ಬಂದ್ರೆ ನಿನಗೆ ಮತ್ತೆ ಅಪ್ಪಯ್ಯ ನಾನು ಕಾಡಿಗೆ ಹೋಗುದಾ? ಹೌದು, ನಾನು ಹೋಗ್ತೇನಪ್ಪ ಕಾಡಿಗೆ ಹೋಗ್ತೇನೆ ಅಂತ ಹೀಗೆ ಹೋಗುದಾ? ಮತ್ತೆ ಹೇಗೆ ಹೋಗ್ಬೇಕಾಗ್ತದೆ? ಒಂದು ಧೈರ್ಯದಲ್ಲಿ ಕತ್ತಿಯನ್ನು ಹಿಡ್ಕೊಂಡು ಹೋಗು. ಕತ್ತಿ ಹಿಡ್ಕೊಂಡ್ರು ಅಲ್ಲ, ನನಗೆ ಕೊಲ್ಲಿಕ್ಕೆ ಆಗುದಿಲ್ಲ ಅಲ್ಲ. ಕೊಲ್ಲಿಕ್ಕೆ ನಿನಗಾಗುದಿಲ್ಲ, ನೋಡುವವರಿಗಾದ್ರೂ ಬೇಡ. ಈಗ ಯಾರಾದ್ರೂ ನೀನು ಹೋಗುವ ಕೇಳ್ತಾರೆ, ಹೌದೇನೋ ವೀರಕೀರ್ತಿ ಯಾವ ಕಡೆಗೆ ಹೋಗ್ತಾ ಇದ್ದಿ? ನಾನು ಹೇಳಿದೆ ಕಾಡಿಗೆ ಹೋಗುದು. ಎಂತದಕ್ಕೆ? ಅಲ್ಲಿ ಹೋಗಿ ಪದರಡೆಯಲ್ಲಿ ಕುಳಿತುಕೊಳ್ಳುವುದು. ರಕ್ಕಸಿಯನ್ನು ಕೊಲ್ಲಿಕ್ಕೆ ಹೋಗ್ತಾ ಇದ್ದೇನೆ. ಓ ಹಾಗೆ ಹೇಳಬೇಕಾ? ನಾನು ರಕ್ಕಸಿಯನ್ನು ಕೊಲ್ಲುವುದಕ್ಕೆ ಹೋಗ್ತಾ ಇದ್ದೇನೆ ಹೇಳುವಾಗ ಸ್ವಲ್ಪ ಆವೇಶದಲ್ಲಿ ಹೇಳಬೇಕು. ಇಲ್ಲಿ ನಾನು ರಕ್ಕಸಿಯನ್ನು ಕೊಲ್ಲಿಕ್ಕೆ ಹೋಗ್ತಾ ಇದ್ದೇನೆ, ನಾನು ರಕ್ಕಸಿಯನ್ನು ಕೊಲ್ಲುವುದಕ್ಕೆ ಹೋಗ್ತಾ ಇದ್ದೇನೆ ಎಲ್ಲ ಹೇಳಬೇಕು. ಆಯ್ತಾ? ನಾನು ರಕ್ಕಸಿಯನ್ನು ಕೊಲ್ಲಿಕ್ಕೆ ಹೋಗ್ತಾ ಇದ್ದೇನೆ ಅಂತಲ್ಲ, ಹಾಗೆ ಹೇಳ್ತಾ ಹೋಗು. ಅಪ್ಪ ಅದು ಅವಳ ಮುಖ ನನ್ನ ಮುಂದೆ ಹೀಗೆ ಬಂದು ಹೋಗುದು. ಹುಟ್ಟಿದ ಮೇಲೆ ನೋಡ್ಲಿಲ್ಲ ನೀನು ಅವಳನ್ನು ಮುಖ ಇಲ್ಲಿ ಕಾಣುದು. ಅದು ಅವತ್ತು ಗುರುಗಳು ಚಿತ್ರಪಟದಲ್ಲಿ ತೋರಿಸಿದ್ದಾರೆ. ಇದು ಹಾಗಿಲ್ಲ, ಇದು ಒಳ್ಳೆ ಮುಖ. ಒಳ್ಳೆ ಮುಖವ, ಚಂದ ಇರ್ತಾಳ, ಚಂದದ ಮುದ್ದು ಮುದ್ದಾಗಿರ್ತಾಳ. ಮುದ್ದಾದ ಮುಖ ನೋಡ್ಲಿಕ್ಕೆ ಹೋಗಬೇಡ. ಆಗಬೇಕಾದ್ರೆ ಅಷ್ಟು ಮಾಡು. ಗಾಡಿ ಸರಿ. ಹೆಸರು. ಈ ಮುಂದೆ ಕಾಣುತ್ತಿರುವಂತಹ ದೊಡ್ಡದಂತಹ ಕಾಡಿನಲ್ಲಿ ಇದ್ದಂತಹ ಮೃಗಗಳನ್ನು ಕೊಂದು ತಿಂದು ನನ್ನ ಜೀವನವನ್ನು ಸಾಗಿಸ್ತಾ ಇದ್ದೆ. ಆದರೆ ತಿಂದು ಈಗ ಮೃಗಗಳೆಲ್ಲವೂ ಖಾಲಿಯಾಗಿ ಮುಗಿದೋಯಿತು.
ಆ ಬಳಿಕ ನೋಡಿದೆ, ಓಹೋ, ಒಂದು ಕಡೆಯಲ್ಲಿ ಋಷಿ ಮುನಿಗಳು ಯಾಗ ಯಜ್ಞಾದಿಗಳನ್ನು ಮಾಡುತ್ತಾ ಇದ್ರು, ಸುವಸ್ತುಗಳನ್ನು ಬೆಂಕಿ ಸುರಿಯುತ್ತಾ ಇದ್ರು. ಅಂತವರನ್ನು ಬಿಡಬಾರದೆಂದು ಯೋಚಿಸಿದೆ. ಆ ಋಷಿ ಮುನಿಗಳನ್ನು ಪೀಡಿಸಿ ಕೊಂದು ತಿಂದೆ. ಈಗ ಋಷಿ ಮುನಿಗಳು ಕೂಡ ಇಲ್ಲ, ಹಸಿವು ಹೆಚ್ಚುತ್ತಾ ಉಂಟು. ಅದಕ್ಕೆ ಬೇಕಾ ಹೊರಟು ಬಂತು. ಏನದು? ಕತ್ತು ಹಿಂದಿರುಗಿ ಮುಂದೆ ಕಾಣುತ್ತಿರುವಂತಹ ಕಾರಣವು ವಿಶಾಲವಾಗಿದೆ. ಆದ್ದರಿಂದ ಯಾರೋ ಋಷಿಮುನಿ ಆಗಲಿರಲಿ ಅಥವಾ ಮೃಗಗಳಾಗಲಿ ನನ್ನ ಪಾಲಿಗೆ ಸಿಗ್ತಾರೆ. ಅದಕ್ಕೆ ಬೇಕಾಗಿ ಇಲ್ಲೇ ಅಂತ ಯೋಚನೆ ಮಾಡೋದಲ್ಲ, ಸ್ವಲ್ಪ ಮುಂದುವರೆದು ನೋಡ್ತೀನಿ. ನಾಶಿಕಕ್ಕೆ ನರರ ವಾಸನೆ ಬಡಿಯುತ್ತಾ ಇದೆ. ಹಾಗಾದರೆ ನಾನು ಸಂಚಾರವನ್ನು ಕೈಯುತ್ತಿರುವಂತಹ ಈ ಕಾಡಿಗೆ ಹೌದು, ಮೃಗಗಳು ಯಾವುದಿಲ್ಲ, ಇಲ್ಲಿ ಮಾನವರ ಪರಿಮಳ. ಹೌದೌದು, ಆಗ್ರಹಿಸ್ತಾ ಇದ್ದೇನೆ. ಹಾಗಾದರೆ ಯಾರೋ ಇಲ್ಲಿ ಪ್ರವೇಶ ಮಾಡಿದ್ದಾರೆ, ಯಾರೆಂಬ ನೋಡೋದಕ್ಕಾಗಿ ಮುಂದೆ ಸ್ವಲ್ಪ ನೋಡ್ತೇನೆ. ಏನದು? ಎಷ್ಟು ಯಾರೋ ನರರ ವಾಸನೆ ಮೂಗಿ ಬೆಳೀತಾ ಇದೆ ಎಂಬುದಾಗಿ ಭಾವಿಸಿ ನಾನು ಮುಂದುವರಿತಾ ಮುಂದೆ ಬಂದರೆ, ಹೌದು, ಹೇಳಿಕೊಳ್ಳುವುದಕ್ಕೆ ಮಾನಬಹುದು, ಆದರೆ ಎಂಥ ರೂಪಲಾವಣ್ಯ ಇವನದು. ಮನ್ಮಥ ಸದೃಶನಾಗಿದ್ದಾನೆ. ಅಂತಹ ರೂಪವುಳ್ಳವ ಹಾಗೆ ಆತನನ್ನು ಕಾಣುವಾಗ ತಿನ್ನುವುದಕ್ಕೆ ಮನ ಬರ್ತಾ ಇಲ್ಲ. ನಾನು ಬಳೆ ಹೆಣ್ಣಲ್ವೇ? ಹೆಣ್ಣಾದವರಿಗೆ ಬೇಕಾದ್ದೇನು? ಒಬ್ಬ ಗಂಡಸು. ಆದ್ದರಿಂದ ಮೋಹದ ಬಲೆ ಬೀಸಬೇಕು. ಇದೇ ರೂಪದಿಂದ ಹೋಗಿ ನಾನು ಆಕೆಯಲ್ಲಿ ಮೋಹದ ಬಲೆಯನ್ನು ಬೀಸುವುದು ಸಾಧ್ಯವೇ? ಇಲ್ಲ. ಅಲ್ಲಿ ನೋಡಿ, ಹೊದೆಯಲ್ಲಿ ಕುಳಿತು ಜಿಂಕೆ ಮರಿಯನ್ನು ಕಣ್ಣನ್ನು ಬಿಟ್ಟ ಹಾಗೆ ಪಳ ನೋಡ್ತಾ ಇದ್ದಾನೆ ನನ್ನನ್ನು ಬಾಯಿ ಬಿಟ್ಟು. ಅವನಿಗೆ ಹೆದರಿಕೆ ಆಗಿದೆ ಈಗ ನೋಡಿ. ಹೌದು, ಇನ್ನು ಅದಕ್ಕೆ ಬೇಕಾಗಿ ಒಂದು ಉಪಾಯ ಮಾಡ್ತೇನೆ. ಅನಿಮಯ ಅಷ್ಟಸಿದ್ಧಿಗಳನ್ನು ಮಾಡಬಹುದು ನಾವು. ಯಾವ ಸಂದರ್ಭದಲ್ಲಿ ಬೇಕಾದರೂ ಯಾವ ರೂಪವನ್ನು ಧಾರಣೆ ಮಾಡುವುದಕ್ಕೂ ನಾವು ಸಮರ್ಥರಾಗಿದ್ದೇವೆ. ಆದ್ರೆ ಈ ರೂಪ ಅಲ್ಲ, ಅವನ ಬಳಿಗೆ ಹೋಗುವ. ನನ್ನ ರೂಪ ನೋಡಿಕೊಳ್ಳಿ.
ನಮ್ಮ ಬುದ್ಧಿಯೇ ಹಾಗೆ ಇರ್ಲಿ ಅಷ್ಟೇ. ಅಯ್ಯೋ, ನಾನು ಯಾರತ್ರ ಪರಿಚಯ ಆಯ್ತು ನಿಮಗೆ? ಯಾರು? ಹಾಗಾದ್ರೆ ಸಾರ್ಥಕವಾಯಿತು ವೇಷ ಮಾಡಿದ್ದಕ್ಕೆ. ಹೌದು, ಮೋಸ ಮಾಡ್ಲಿಕ್ಕೆಲ್ಲ. ವೇಷ ಮಾಡುವವರು ಮೋಸದವರಲ್ಲ. ಹಾ, ಅಲ್ಲವೇ ಅಲ್ಲ. ಆದ್ರೆ ಈ ರೀತಿಯಾಗಿ ವೇಷ ಮಾಡಿದ್ದು ಯಾಕೆ? ಒಂದು ರೀತಿಯಾಗಿ ಒಬ್ಬನಾತನನ್ನು ನಾ ಪ್ರೀತಿಸುತ್ತಾ ಇದ್ದೀನಿ, ಆಸೆ ಪಡುತ್ತಾ ಇದ್ದೇನೆ. ಇಷ್ಟರವರೆಗೆ ನಿಮ್ಮಲ್ಲಿ ಮಾತನಾಡುತ್ತಾ ಇದ್ದವಳು ಯಾರು? ಘೋರ ರೂಪದ ಕಾಲಾಕ್ಷಿ. ಆ ಕಾಲಾಕ್ಷಿಯೇ ಮಾಯಾ ರೂಪದಲ್ಲಿ ಬಂದದ್ದು ನಾನು. ಹೌದು, ಹಾಗೆ ಹೇಗಿದ್ದೆ, ದೊಡ್ಡ ಗಾತ್ರ. ನಾವೊಂದು ಹೆಜ್ಜೆ ಹಾಕಿ ನಡೆದ್ರೆ ಅಲ್ಲಿ 10 ವರ್ಷವಂತೆ ಹುಲ್ಲುಡ್ಲಿಕ್ಕಿಲ್ಲ. ಆದ್ರೆ ಈಗ ಹಾಗೆಲ್ಲ ನವತರುಣಿಯಂತೆ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಹಾಕುತ್ತಾ ನೋಟಗರ ಕಣ್ಣಿಗೆ ಗಣಿಕಾಂಗಣಿಯಾಗಿ ಕಾಣುತ್ತಾ ಇದ್ದೆ. ಕಾಣಬೇಕು. ಯೌವನ ಎನ್ನುವುದು ಇಳಿದು ಹೋಗುವಂತಹ ನೀರಿನ ಹಾಗೆಂತೆ. ಮಳೆಗಾಲದಲ್ಲಿ ಇದ್ದಂತಹ ಪ್ರವಾಹ ಮತ್ತೆ ಬೇಸಿಗೆಗಾಲದಲ್ಲ ಬೆರೆಯುವುದಿಲ್ಲ ನೋಡಿ. ಮನಸ್ಸಿನಲ್ಲಿ ಯಾವ ರೀತಿಯ ಆಸೆ ಆಕಾಂಕ್ಷೆಗಳನ್ನು ಮೂಡುತ್ತದೆ, ಅದೆಲ್ಲವೂ ಕೂಡ ಈ ಯೌವನ ಪ್ರಾಯದಲ್ಲಿ ಈಡೇರಿಸಬೇಕು, ಅನುಭವಿಸಬೇಕು. ಅದಕ್ಕಾಗಿ ಘೋರವಾದಂತಹ ಕಾಂತಾರವನ್ನೇ ಬಂದು ಸೇರುವಂತಹ ಸಂದರ್ಭದಲ್ಲಿ ಕಂಡವ ಒಬ್ಬ ಆ ಮನುಷ್ಯ. ಅವನನ್ನು ಕಂಡಾಗ ಮನಸ್ಸಿನಲ್ಲಿ ನಾನಾ ರೀತಿಯ ಆಸೆಗಳು, ಆ ಮನ್ಮಥ ಒಂದೊಂದೇ ಶರವನ್ನ ನನಗೆ ಪ್ರಯೋಗಿಸುತ್ತಾ ಇದ್ದಾರೆ. ಕಾಮಬಾಧೆ ಎನ್ನುವುದು ಹೆಚ್ಚಾಗುತ್ತಾ ಇದೆ. ಅವನನ್ನು ಸೇರಬೇಕು, ಸುಖ ಪಡೆಯಬೇಕೆಂಬುದಾಗಿ ಮನಸ್ಸಿನಲ್ಲಿ ಆಸೆ ಇದೆ. ಅದಕ್ಕಾಗಿ ಈ ರೂಪವನ್ನೇ ಮಾಡಿದೆ. ನೇರವಾಗಿ ಹೋಗುವುದಾ? ಅವನಿಗೆ ತಿಳಿಯುತ್ತದೆ ಯಾಕೆ ಇವಳು ಬಂದದ್ದು, ಹೀಗೆ ಯಾಕೆ ಮಾತನಾಡಿಸುತ್ತಾಳೆ. ಅವನಿಗೆ ತಿಳಿಯಲೇಬಾರದು. ಹೆಣ್ಣು ಮಕ್ಕಳು ಕುಸುಮ ಪ್ರಿಯರಂತೆ. ಅಂತೆ ಕಾಂತಾರದಲ್ಲಿ ಬಿಟ್ಟಂತಹ ನಾನಾ ರೀತಿಯ ಬಗೆ ಬಗೆಗಳ ಹೂಗಳನ್ನು ಕೊಯ್ಯುತ್ತಾ ಹೋಗಬೇಕು. ತನುಗಂಧವನ್ನು ಆತ ನೋಡಿದ ಆಗ್ರಹಿಸಿದನಾದ್ರೆ ನನ್ನ ಹತ್ತಿರಕ್ಕೆ ಬರುತ್ತಾನೆ, ನನ್ನಲ್ಲಿ ಮಾತನಾಡಿಸುತ್ತಾನೆ. ತದನಂತರ ನನ್ನ ಕಾಮಬಾಧಿಯವನನ್ನು ಹೇಳಬಹುದು, ಅವನನ್ನು ಪಡೆಯಬಹುದಲ್ಲ. ಮತ್ತ್ಯಾಕೆ ತಡ ಮಾಡುವುದು? ನಾನಾ ರೀತಿಯ ಹೂಗಳನ್ನು ಕೊಯ್ಯುತ್ತಾ ಸಾಗುತ್ತೇನಂತೆ ಸಾಗುತ್ತೇನೆ. ಈಗ ಅದು ನಿಂತಿದೆ. ಅವ ಬಂದು ಕೊಂದಿರ್ಬೇಕು, ಕೊಂದ್ರೆ ಅವರಲ್ಲಿ ಮಾತಾಡ್ಲಿಕ್ಕೆ ಆಗ್ತದೆ. ಅವಳು ಹೇಗಿರ್ತಾಳ, ಅವಳ ರೂಪ ಹೇಗೆ ಬೇಕಾದಿರ್ಲಿ, ನನಗೇನು. ನನಗೀಗ ಮಿಗಿಲಾದ ರೂಪಿನವಳು ಚೆಲುವೆ ಇವಳು ರಾಕ್ಷಸಿ ಅಂತೆ, ಅವ ಹೆಡ್ಡ. ಚೆಲುವೆ ರತಿರೂಪಿನವಳು
ಎಲ್ಲಿ ರಾಕ್ಷಸಿ ಎಲ್ಲಿದ್ದಾಳೆ? ಓಯ್ ಅದ್ಯಾರು? ಹೇ ಅಪ್ಪ ಹೇಳಿದ ರಾಕ್ಷಸಿ ಇವಳೇ? ಅಲ್ಲ 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 ಅಲ್ಲ, ಅಪ್ಪ ಹೇಳಿದ ರಾಕ್ಷಸಿಯೇ ಬೇರೆ. ಅವಳಿಗೆ ಕೋರ ದಾಡೆ ಇರ್ತದೆ, ಅವಳ ನಾಲಗೆ ಉದ್ದ ಇರ್ತದೆ, ಅವಳ ಕಣ್ಣು ಕೆಂಪಾಗಿರ್ತದೆ. ಆದ್ರೆ ಇವಳ ಹಾಗೆ ಕಾಣುವುದೇ ಇಲ್ಲ. ಸತ್ಯ ಹೇಳಬೇಕು ಅಂತಾದ್ರೆ ಅಪ್ಪ ಮೋಸ ಮಾಡಿದ್ದು. ಯಾಕೆ? ಚಂದದ ಹುಡುಗಿ ಇದ್ದಾಳೆ ಅಂತ ಹೇಳಿದ್ರೆ ಓಡಿ ಹೋಗ್ತಾರೆ ಅಂತ ಹೇಳಿ ಇವರು ಹೆದರಿಸಿ ನಾನು ಮಾಡ್ತೇನೆ, ಇನ್ನು ಅವ ಬರುವುದೇ ಬೇಡ, ಇವಳನ್ನು ನಾನೇ ಮದುವೆ ಆಗುದು ಈ ಸಲ. ಹೌದೌದೌದು, ಈ ಸಲ ಮದುವೆ ಆಗುವುದೇ. ಯಾಕೆ ನೋಡಿ ಅಂತ ಇವಳು ಯಾರು ಹೇಳ್ತಾ ಇದ್ರು ರತಿ 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 ಅಂತ. ಆ ರತಿ ಸತ್ತೇ ಹೋದ್ಲು ಇವಳ ಮುಂದೆ. ಇವಳಷ್ಟು ಚಂದ ಇದ್ದಾಳೆ. ಇವಳಂತಹ ರೂಪಸಿ ಯಾರಾದ್ರೂ ಇರುವುದಕ್ಕೆ ಸಾಧ್ಯ ಉಂಟಾ? ಖಂಡಿತವಾಗಿಯೂ ಇಲ್ಲ. ಇನ್ನೊಂದು ಹೇಳ, ಆ ಏಕಾವಳಿ ರೂಪವೇ ಇಲ್ಲ ಸ್ವಾಮಿ. ಅವಳು ಇರುವುದೇ ಇಷ್ಟಕ್ಕೆ. ಅವಳನ್ನು ನಾನು ಮದುವೆ ಆದ್ರೆ ಹೇಗಾದೀತು? ಆದ್ರೆ ಇವಳು ಸರಿಯಾದ ಜೋಡಿ ಅಂತ ಹೇಳಿದ್ರು. ನೋಡುವ ಅಲ್ಲ, ಹೌದೌದು, ನೋಡುವುದಕ್ಕೆ ದೇಹವೂ ಹಾಗೆ ದಷ್ಟಪುಷ್ಟವಾಗಿ ಬೆಳೆದು. ಮಾತಾಡು, ನನಗೆ ಮಾತಾಡಿ ಗೊತ್ತಿರ್ಬೇಕಲ್ಲ. ನಿಮಗೆ ಗೊತ್ತುಂಟ ಸ್ವಾಮಿ? ಇಲ್ವಾ? ಯಾವುದಾದ್ರೂ ಒಂದು ಪದ ಉಂಟಾ ಮಾತಾಡ್ಲಿಕ್ಕೆ? ಹೇಗೆ ಮಾತಾಡುವ?
ಓ ಇವಳು ರಾಕ್ಷಸಿ ಅಲ್ಲ ಅಲ್ಲ ಗೆದರ್ಬೇಕು ಅಂತ ಇಲ್ಲ. ನೋಡು ಇವಳಿ ಮಾತಾಡಿ ಮನಸ್ಸುಂಟ ನೋಡ್ಬೇಕು. ಹಾ ಇದು ನಮ್ಮದೇ ದಾರಿಯದ್ದು. ನೋಡು ದೊಡ್ಡದು. ಓ ಸಾಕು ಅಷ್ಟು ಸಾಕು ಬರ್ತದೆ. ದಾರಿ ನಮ್ಮ ದಾರಿಯಲ್ಲೇ ಉಂಟು. ಓ ಶೃಂಗಾರಿ, ಓ ಶಶಿವದನೆ, ಓ ದರ್ಪದ ಕಪೋಲೆ. ಏನಾಯಿತು? ಶಬ್ದ ಬಂಡ್ರ ಒಳಗಿದ್ದದ್ದು ಒಮ್ಮೆಲೆ ಬಂದದ್ದು. ನನ್ನಲ್ಲ ಮಾತು ನೀವು ಯಾಕೆ ಹಿಂದೆ ಹೋಗುದು? ಮಾತಾಡ್ಬಹುದು ಬರ್ತೇನೆ. ಓ ಬೆಡಗಿನ ರಾಣಿ, ನಿನ್ನನ್ನು ನೋಡುವಾಗ ನಾ ಸೋತೆ. ಅದ್ಯಾಕೆ ಹಾಗಾಗುವುದು? ಎಲ್ಲಿ ಸೋತದ್ದು? ಯಾವುದಕ್ಕೆ ಸೋತದ್ದು? ಅಲ್ಲ ಯಾರಿಗೂ ಸೋತದ್ದಲ್ಲ, ನಿನ್ನನ್ನು ನೋಡಿ ನಾ ಸೋತೆ. ನನ್ನನ್ನು ನೋಡಿ? ಯಾಕೆ? ನೀನು ಉಮ್ಮುವ ತಾರುಣ್ಯ, ನಿನ್ನದು ಚಿಮ್ಮುವ ಲಾವಣ್ಯ, ನಿನ್ನದು ಶಂಕದ ಕರಳು, ಆ ನೀಲ ಬೆರಳು, ಆ ಪಾಲ ಕಪ ಪಾಲ ಚಂದ್ರನಂತಿರುವಂತಹ ಆ ಹಣೆ ಹಾಗೆ ಕಾಣುತ್ತದ? ಹೌದೌದೌದೌದು. ನಿನ್ನ ಮೂಗು ನೋಡಿದ್ರೆ ಉಂಟು, ಅಲ್ಲ ತೊಂಡೆ ಹಣ್ಣಿನಾಗೆ ಕಾಣ್ತದೆ. ಓ ಚೆಲುವೆ, ಈ ಕಾಡಿನಲ್ಲಿ ನಿನ್ನ ನೋಡಿ ಆಶ್ಚರ್ಯಕ್ಕೆ ಒಳಗಾಗಿ ಹೋದೆ. ಹೌದೇ? ಹೌದು. ಯಾಕಂದ್ರೆ ಕಾಡಿನಲ್ಲಿ ನಿನ್ನಂತ ಚೆಲುವೆಯರು ಇರುವುದಿಲ್ವಂತೆ, ರಾಕ್ಷಸಿಯರಿರ್ತಾರಂತೆ. ಇದ್ರೂ ಇರಬಹುದು. ಅವ್ರು ಇರ್ತಾರಂತೆ. ಆದ್ರೆ ನಿನ್ನನ್ನು ನೋಡುವಾಗ ಒಳ್ಳೆ ಹುಡುಗಿಯಂತೆ ಕಾಣ್ತಾ ಇರುವೆ. ಆಹಾ, ಆ ನಿನ್ನ ವದನ ನನ್ನನ್ನು ಮದನ ಗಡಿಸಿದ. ಅಲ್ಲ, ನಿನ್ನ ವದನ ನೋಡುವಾಗ ಆ ಮದನ ನನ್ನ ಗಡಿಸಿದ ಅಂತ. ಆಯ್ತಾ ಗಡಿಸಿ? ಹಾಗೆ ಅರ್ಧ ಗಡಿಸಿದ್ದಾನೆ, ಪೂರ್ತಿ ನೀನೇ ಗಡಿಸ್ಬೇಕಷ್ಟೆ. ಅಂದ್ರೆ ಅಲ್ಲ, ನೀನು ಯಾರು ಅಂತ ಕೇಳಲಿಕ್ಕೆ ಬಂದದ್ದು. ಹಾಗಾಗಿ ನೀನು ಯಾರು, ಈ ಕಾಡಿನಲ್ಲಿ ಏನು ಮಾಡುವೆ, ನನ್ನಲ್ಲಿ ಎಲ್ಲ ಉಸಿರುವೆಯಾ? ಪರಿಚಯವಾ? ಹೌದು. ಹೇಳಬೇಕಾ? ಹೇಳಬೇಕಪ್ಪ.
ಹೋಗ್ಬೇಕಲ್ಲ. ನೋಡುವಾಗ ಹೆದರಿಕೆ ಆಗ್ತದೆ ನನಗೆ. ಬೇಡ ಬೇಡ ಹೆದರಬೇಡ. ಇಲ್ಲಿ ಬನ್ನಿ. ಘೋರ ಭಾರತ ಕಾಂತಾರವಿದು. ಹೌದೌದೌದು. ಗಂಡು ಮಕ್ಕಳೇ ಓಡಾಡುವುದಕ್ಕೆ ಹೆದರ್ತಾರೆ. ಹೌದು, ಕೆಲವರೆಲ್ಲ ಗಂಡು ಮಕ್ಕಳೇ ನನ್ನಂತವರು ಈ ಕಾಡಿಗೆ ಬರುವ ಧೈರ್ಯದವರು. ಅದೇ ನಾನು ಭಾವಿಸಿದ್ದು. ಮತ್ತೆ ಹೆಣ್ಣಾರುತ್ತಾ ನಾ ತಿರುಗಾಡುವುದನ್ನು ಕಂಡು ಯಾರು ಪರಿಚಯ ಇಲ್ಲಿಂದ ಅಂತ ಕೇಳ್ತಾ ಇದ್ದೀರಾ? ಎಲ್ಲಿಂದ ತೊಡಗುವುದಂತ ಗೊತ್ತಾ? ನೀನು ಎಲ್ಲಿಂದ ಬಂದಿರು ಅಲ್ಲಿಂದ ತೊಡಗು. ಅಪ್ಪ ಅಮ್ಮ. ಅದೇ ಅಪ್ಪ ಅಮ್ಮನಿಂದ. ಅಯ್ಯೋ ಅಪ್ಪ ಅಮ್ಮ. ಅಪ್ಪಮ್ಮನ ವಿಚಾರ ಕೇಳಬೇಡಿ. ಯಾಕೆ ಕೇಳಬಾರ್ದು? ನನಗೆ ಅಳು ಬರುತ್ತದೆ. ಈ ಆಳು ಅಂತವರೇನು ಮಾಡಿದ್ದಾರೆ? ಅಪ್ಪ ಗೋವಿಂದ. ಓ, ಗೋವಿಂದನ ಮಗಳ? ಹಾಗಲ್ಲ, ಮತ್ತೆ ಈ ಲೋಕ ಬಿಟ್ಟು ಆ ಲೋಕ ಗೋವಿಂದನ ಪಾದವನ್ನು ಸೇರಿದ್ದಾರೆ. ಓ ಹಾಗೆ, ಅವರಿಗೊಂದು ನಮಸ್ಕಾರ. ಅದು ಯಾಕೆ? ಅಲ್ಲ, ನಿನ್ನ ತಂದೆಗೆ ಭಕ್ತಿಯಲ್ಲಿ ಅಮ್ಮ 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 ಗೋವಿಂದ. ಅದು ಹೇಗೆ? ಅಪ್ಪನು ಗೋವಿಂದ ಅಮ್ಮನು ಗೋವಿಂದ, ಇಬ್ಬರು ಗೋವಿಂದ ಆದ್ರೆ ಹೇಗೆ ಅದು? ಹಾಗಲ್ಲ, ಮತ್ತೆ ಅಪ್ಪ ಹೋದ ತಡವನ ಅಮ್ಮನೂ ಸೇರಿಕೊಂಡಿದ್ದಾಳೆ. ಓ, ಇಬ್ಬರು ಗೋವಿಂದನ ಪಾದವನ್ನು ಸೇರಿದ್ದಾರೆ. ಹೌದು. ಒಂದು ಲೆಕ್ಕದಲ್ಲಿ ಒಳ್ಳೇದೇ ಆಯ್ತು. ಯಾಕೆ ಒಳ್ಳೆಯದು? ಅಲ್ಲ, ಇಲ್ಲದಿದ್ರೆ ಕಾಡಿಗೆ ಬರ್ಲಿಕ್ಕೆ ಯಾರು ಬಿಡ್ತಾರೆ? ಹಾಗೆ ಹಾಗಿದ್ದು ನನ್ನನ್ನು ಸಾಕಿ ಬೆಳೆಸಿದ್ದು ಯಾರು? ಊರಿನ ಸುಜನರು ಸಾಕಿ ಬೆಳೆಸಿದ್ರು. ಓ, ಸುಜನರ ಮಗಳ? ಹಾಗಲ್ಲ, ಮತ್ತೆ 10 ಜನರು ಸಾಕಿ ಬೆಳೆಸಿದಂತ ಕೂಸು ನಾನು. ಸುಜನರು ಒಳ್ಳೆಯ ಮನಸ್ಸುಳ್ಳವರು. ಹೌದು. ನನ್ನಂತವರೇ ಆಗಿರ್ಬೇಕು. ಹಾಗಿರಬಹುದು. ಹೌದೌದೌದು. ಹಾಗೆಂದು ನನಗೊಂದು ಹೆಸರಿಟ್ಟಿದ್ದಾರೆ. ಹೇಗೆ ಅದು? ಕಾಲಾಕ್ಷಿ. ಯಾವಾಕ್ಷಿ? ಕಾಲಾಕ್ಷಿ. ಅದೇ ಹೆಸರಷ್ಟು ಒಳ್ಳೇದಿಲ್ಲ, ಆದ್ರೂ ತೊಂದರೆ ಇಲ್ಲ. ಅದ್ಯಾಕೆ ಅದೇ ಹೇಳುದು? ಕಾಲಾಕ್ಷಿ ಅಂತ ಹೇಳುದು. ಮತ್ತೆ ಇಟ್ಟಿದ್ದಾರಪ್ಪ. ಇರ್ಲಿ, ಆದ್ರೆ ಅಲ್ಲ, ಹೆಸರು ಚಂದ, ನೀನು ಚಂದ ಇದೆಯಲ್ಲ ಹಾಗೆ. ಯೌವನಮತಿ. ಮತ್ತೆ ಮತ್ತೊಂದು, ಹೆಸರಿಗೆ ತಕ್ಕನಾಗಿ ಯಾರೂ ಇರುವುದಿಲ್ಲ. ಕೆಲವರಿಗೆ ಸುಂದರ ಅಂತ ಹೆಸರು ಇರ್ತಾರೆ, ಅವರ ರೂಪವೇ ವಿರೂಪ. ಹೌದು ಹೌದೌದೌದು. ಹಾಗೆಂದು. ಆದ್ರೆ ನೀನು ಹಾಗಲ್ಲ, ಚಂದ. ಹಾಗೆಲ್ಲ ಮುಟ್ಟಬೇಡಿ ನೀವು. ಮುಟ್ಟುದಿಲ್ಲ. ಮತ್ತೆ ಹೋದ್ರೆ ಆ? ಹಾಗಲ್ಲ, ಹೋಗ್ಲಿಕ್ಕೆ ಹಾಕಿಕೊಂಡು ಬಂದದಲ್ಲ, ಮತ್ತೆ ಮೊದ್ಲೇ ಬೇಡ ಅಂತ. ಹಾಗೆ ಇದು- ಹಾಗೆಂದು ಹಾ. ಯೌವನಮತಿ ಆದಂತಹ ನನಗೆ ಹಾ. ಇನ್ನೊಂದು ಆಧಾರ ಎನ್ನುವುದು ಬೇಕು ತಾನೆ. ಹೌದೌದು, ಆಧಾರ ಸರಿಯಾಗಿ ಬೇಕು. ಹೆಣ್ಣಿಗೆ ಯೌವನಮತಿ ಆದಂತಹ ಸಂದರ್ಭದಲ್ಲಿ ಮದುವೆ ಎನ್ನುವುದು ಆಗಬೇಕಂತೆ. ಹೌದಾಗ್ಬೇಕು. ನನಗೆ ಮದುವೆ ಆಗ್ಲಿಲ್ಲ. ಆಗ್ಲಿಲ್ವಾ? ಒಳ್ಳೇದಾಯ್ತು. ಎಂತದು ಒಳ್ಳೇದಾಯ್ತು? ಇನ್ನು ಮದುವೆ ಆದ್ರೆ ಆಯ್ತು ಅಂತ. ಇನ್ನು ಅವರಲ್ಲಿ ಹೇಳುವುದು ಬೇಡ. ನನಗನುರೂಪನಾದ ವರನನ್ನು ನಾನೇ ಹುಡುಕುತ್ತಾ ಬರುತ್ತೇನೆ ಎಂಬುದಾಗಿ ಈ ಕೋರ ಭಾರತ ಕಾಂತಾರವನ್ನು ಬಂದು ಸೇರಿದೆ. ಹೌದಾ? ಇಲ್ಲಿ ಯಾರು ಇಲ್ಲ. ಯಾರು ಇಲ್ವಾ? ಬೇಸರದಿಂದಿರುವಂತಹ ಸಂದರ್ಭದಲ್ಲಿ ಮತ್ತೆ ನೀವು ಕಾಡಿನಲ್ಲಿ ಯಾರು ಇರ್ತಾರೆ? ರಾಕ್ಷಸಿಯರು ಬಿಟ್ರೆ ಅವರೇ ಇರುವುದಿಲ್ಲ. ಅಲ್ಲ, ರಾಕ್ಷಸಿಯ ಅಲ್ಲಿ ನೀನು ಹೇಳಿದಲ್ಲ, ಇಲ್ಲಿ ರಾಕ್ಷಸಿಯರು ಹಾಗೆ. ಹೌದೌದು. ಅದಕ್ಕಾಗಿ ನನಗೆ ಅನುರೂಪನಾದ ವರನನ್ನು ಹುಡುಕುತ್ತಾ ಇರುವ ಸಂದರ್ಭದಲ್ಲಿ ನೀವು ಬಂದ್ರಿ. ಪರಿಚಯ ಕೇಳಿದ್ರಿ. ಹೌದು. ನೀವು ಯಾರಂತ ಗೊತ್ತೇ ಆಗಿ. ಈಗ ನಾನು ಯಾರು ಅಂತ ಅಲ್ಲ, ನಾನು ಯಾರು ಅಂತ ಬೇಕಾ? ಹೌದು. ಓ ನಾರಿ ಸುಮಗೋಮನ ಕೇಳೆ ನಿನಗ ರಮಣನ ಬೆದಾದೆ, ನಿನಗ ರಮಣನ ಬೆದಾದೆ.
ನನ್ನನ್ನು ಹೇಳಿದ ಯಾರು? ಅಲ್ಲ ಏನಾಯ್ತು ಅಂತ ಏನಾಯ್ತು? ಓ ಬಾಲೆ ಸುಮ ಕೋಮಲೆ ಕೇಳೆ ಏನು? ಯಾರು ಇಲ್ಲ ಎನ್ನುವುದಾಗಿ ರೋಧಿಸಬೇಡುವೆ. ನಾನಿದ್ದೇನೆ ಅಂತ. ನೀವಿದ್ದೀರಿ? ನಾನು ಇಲ್ಲಿದ್ದೇನೆ. ನನಗನುರೂಪನ ಅಂತ ಬರಬೇಕು ತಾನೇ. ನಿನಗೆ ವರ ಅಂತ ಹೇಳಿದ್ರೆ ಹೇಗಿರ್ಬೇಕಪ್ಪ? ಮನ್ಮಥನ ಹಾಗೆ ಇರಬೇಕು. ನಾನು ಹೇಗಿದ್ದೇನೆ? ಹಾಗೆ ಇದ್ದೀರಿ. ನೀನು ರತಿ. ನೀನು ಹೇಳಿ ನಾನು ಮನ್ಮಥ ಆದ್ರೆ ನೀನು ರತಿ ಅಂತ. ಅವರಿಬ್ಬರು ಗಂಡ ಹೆಂಡತಿ ಅಂದಿರಲ್ಲ. ನಾವು ಅದೇನು ಏನು ಸರಿಯಾಗಿ ಹೇಳಿ. ನಿನಗೆ ಸರಿಯಾದ ವರನಿಲ್ಲ, ನನಗೆ ಸರಿಯಾದ ವಧು ಇಲ್ಲ. ಹಾಗಾಗಿ ನಾವೊಂದು ಜೋಡ ಆದ್ರೆ ಹೇಗೆ ಅಂತ. ಜೋಡಾದ್ರೆ ಅಲ್ಲ ಜೋಡಿ ಆದ್ರೆ? ಹೌದೌದು, ನನಗೆ ನೀನು ನಿನಗೆ ನಾನು. ಹಾಗಾಗಿ ನಾವಿಬ್ಬರು ಜೊತೆಯಾಗಿ ಮತ್ತೆ ಊರಿಗೆ ಹೋಗಿ ಆಮೇಲೆ ಮದುವೆ ಆಗಿ ಒಂದು 25 ಮಕ್ಕಳಿಗೆ ಅಪ್ಪ. ಮದುವೆ ಆಗಲಿ 25ಕ್ಕೆ ಹೋದ್ರೆ? ಅಲ್ಲ 25 ಬೇಡ, ಒಂದು 20 ಸಾಕು. 20. ಈಗ ನೀವು ನನ್ನನ್ನು ಮದುವೆಯ? ಹೌದು. ಹಾಗಾದ್ರೆ ಮನಸ್ಸಿನಲ್ಲಿ ಒಂದು ಇನ್ನೊಂದು ಆಸೆ ಇದೆ. ಯಾವುದೇ ಅದು? ಬಾರಯ್ಯ ಪ್ರಿಯ ಕ್ಷಣ ಸುಖ ತೋರು ಕಾಮರಾಯ ಜಗಾನ ಯಾರಲ್ಲಿ ನಾನು ಮಾತನಾಡುವುದು? ಮಾತಾಡ್ತಾ ಇದ್ದೀಯ? ಹೌದು. ಅಯ್ಯೋ ನನ್ನನ್ನು ಮುಟ್ಟಿದ್ದ. ಒಳ್ಳೆ ಸ್ಪರ್ಶ ಸುಖ. ಹೌದಾ? ಬಾರಿನ ಪ್ರಿಯ ಅಂತ ಕರೀಲಿಕ್ಕೆ ಕಾಯ್ತಾ ಇದ್ದೇನೆ. ಕ್ಷಣ ಸುಖ ನೀಡುವ ಕಾಮರಾಯ. ಹೋಗುವ. ಎಂತದು ಹೋಗುವ? ನೀನು ಹೇಳಿದ್ದಕ್ಕೆ ನಮ್ಮ ಪುರಕ್ಕೆ. ನೀವು ಹೇಳಿದ ಮಾತನ್ನೇ ಕೇಳಿದಾಗ ಮನಸ್ಸಿನುವುದು ಆನಂದ ತುಂಬಿದರತ್ತಾಯಿತು. ಹೌದಾ? ಹೌದಪ್ಪ. ಇಬ್ಬರು ಆನಂದ ತುಂದಿರರಾಗೋಣ. ಹೌದು.
ಆ ಮನ್ಮಂತ ಒಂದೊಂದೇ ಶರವನ್ನು ನನಗೆ ಪ್ರಯೋಗಿಸುತ್ತಾ ಇದ್ದ. ಅವ ಪಾಪಿ ಕೈಗೆ ಸಿಗಬೇಕು, ಹೇಳಲಿಕ್ಕಿಲ್ಲ, ಒಂದು ಬಿಡುವುದೇ ಮತ್ತೆ? ಒಂದು ಹೆಣ್ಣು ಮಕ್ಕಳಿಗೆಲ್ಲ ಹಾಗೆಲ್ಲ ಬಾಣ ಬಿಡಬಾರ್ದು. ನಿಮ್ಮನ್ನು ನೋಡಿದಾಗ ಹಾ. ಚಳಿ 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 ಚಳಿ. ಹೌದಾ? ನಾನಿದ್ದೇನೆ. ಒಮ್ಮೆ ಬಿಸಿ 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 ಬಿಸಿ. ಹೌದಾ? ಮತ್ತೊಮ್ಮೆ ಚಳಿ ಬಿಸಿ ಚಳಿ ಬಿಸಿ. ನನಗೆ ಬಿಸಿ ಚಳಿ ಎರಡೂ ಆಗ್ತದೆ. ನೀವೇ ಒಪ್ಪಿದ್ರಲ್ಲ, ಮದುವೆ ಆಗುವುದೇನೋ ಹೌದು. ಮದುವೆ ಆಗುವ ಘೋರ ಕಾಂತಾರವಿದು. ಹೌದೌದು, ದೊಡ್ಡ ಕಾಡಿದು. ದೊಡ್ಡ ದೊಡ್ಡ ರಕ್ಕಸರಿದ್ದಾರಂತೆ ಇಲ್ಲಿ. ಅಲ್ಲಿ ಅಲ್ಲ, ಮತ್ತೆ ನೀವು ನನ್ನನ್ನು ನೋಡಿ ಬಾ, ಏನು ಹಾಗೆ ಮಾಡು. ಅಲ್ಲ, ರಾಕ್ಷಸರ ಎದುರಿಗೆ ನಾ ರಾಕ್ಷಸಿ ಅಲ್ಲ. ಹಾಗಲ್ಲ, ನೀನು ರಾಕ್ಷಸರ ಎದುರಿಗೆ ಯಾಕೆ ಅಂತ ಕಾರಣ ಇದೆ. ನೀನು ಹೆದರ್ಬೇಡ, ಬಲು ಉಳ್ಳ ವೀರ. ಇನ್ನು ಹೇಳಬೇಕಾ? ರಾಜಾದಿರಾಜ, ರಾಜ ಮಾರ್ತಾಂಡ, ರಾಜಕುಲ ತಿಲಕ. ಸಾಕು ಸಾಕು. ನಾನು ವೀರ ಕೀರ್ತಿ, ಹೆಸರಿಗೆ ತಕ್ಕದಾಗೆ ಇದ್ದೆ. ಹೌದಾ? ನೀವಿರುವಾಗ ನಾ ಯಾಕೆ ಹೆದರುವುದು? ನೀ ಹೆದರ್ಬೇಡ. ಬಂದದ್ದು ನಾನೇ ಅಲ್ವಾ? ಬಂದದ್ದು ನಾನೊಬ್ಬಳೇ ಅಲ್ವಾ? ನೀನೊಬ್ಬಳೆ ಬಂದ್ರೆ ನಿನ್ನ ಜೊತೆಗೆ ನಾನು ಇದ್ದೇನಲ್ಲ ಅಲ್ವೇ? ಇಬ್ಬರು ಜೊತೆಯಾಗಿ ನಾಡನ್ನು ಸೇರುವ. ಹೋಗೋಣ. ಹೋಗುವುದೇನು ಹೌದು. ಹೋಗೋಣ, ನಾವು ಹೋಗೋಣ. ಹೋಗುವ ಅಂತ ಆಗುವುದು. ಹೋಗುವುದೇನು ಹೌದು. ನೂರಾರು ದಾರಿ ಉಂಟು. ಎಲ್ಲಿಂದ ರಾಕ್ಷಸರು ಬರ್ತಾರೆ, ಎಲ್ಲಿಗೆ ನಾವು ಕಾಮನ ಹೆದ್ದಾರಿಯಲ್ಲಿ ಹೋಗುವ. ಅಲ್ಲ, ಇಲ್ಲಿ ಕಾಣುವಂತ ದೊಡ್ಡ ಹೆದ್ದಾರಿಯಲ್ಲಿ ಹೋಗುವ. ಬೇಡ, ಇಲ್ಲೊಂದು ದೊಡ್ಡ ಮರವಿದೆ. ಹೌದಾ? ನಾನಾಗ ನೋಡಿಕೊಂಡು ಬಂದಿದ್ದೇನೆ. ಅಲ್ಲಿಗೆ ಹೋಗಿ ಕ್ಷಣಕಾಲ ಹೋಗೋಣ. ಕೈ ಕೈಗೆ ಕೂಡಿ ಆಗಿದೆ. ಈ ರೂಪದಲ್ಲಿ ಇನ್ನೊಮ್ಮೆ ಕೂಡು ಬಾ. ನಾನು ಅವಳೆ ಅಯ್ಯೋ ತಮ್ಮಯ್ಯ, ನನಗೆ ಬೇಕು. ಹಾಗೆಲ್ಲ ಮಾಡಬೇಡ. ನಾನು ಪಾಪದ ಹುಡುಗ, ನಾನೇನು ಗೊತ್ತಿಲ್ಲದವ, ಬಡಪಾಹಿ. ನನಗೆ ನನಗೆ ಇನ್ನು ಬೇಕು. ಬೇರೆ ನೀನೇ ಬೇಕು. ಬೇಡ ಹಚ್ಚುತ್ತಾ ಮುಂದೆ ಸಾಧಿಸಿರುವಂತಹ ಸಂದರ್ಭದಲ್ಲಿ ನೀನು ನನಗೆ ಎದುರಾಗಿ ನಿಂದೆಯಾ? ಒಬ್ಬನೇ ನಿನ್ನನ್ನು ಮೊದಲು ಮತ್ತಾದ ನಂತರ ಅವನನ್ನು. ಬಾನೆ, ನೀನು ಯಾರು? ನಾನು ಕನ್ಯಾಕ್ಷಿ.
ಇದ್ದಾಳೆ. ಹೌದು. ನಮ್ಮ ಊರಿಗೆ ಮಾರಿ ಸದೃಶಳಾಗಿರುವಂತಹ ಆಕೆಯನ್ನು ಸಂಹರಿಸಿ ಓಹೋ, ನಮ್ಮ ಅವಂತಿಗೆಪುರಕ್ಕೆ ಬಂದಂತ ಮಾರಿಯನ್ನು ದೂರ ಮಾಡು ಯಾಕವೀರ. ಹೀಗೆ ಅವಂತಿಯ ಪುರದರಸರಾದಂತ ರೈಭ್ಯಕ ನಮಗೆ ಈ ಮೊದಲೇ ಓಲೆಯನ್ನು ಬರೆದು ಕಳುಹಿಸಿದ್ದಾನೆ. ಅವನ ಓಲೆಗೆ ಮನ್ನಣೆಯನ್ನು ಕೊಟ್ಟು ಕಾಶಿಯಿಂದ ಇಲ್ಲಿಗೆ ಬಂದವ ಯಾಕವೀರ. ಹುಚ್ಚುವುದು ಕೋರೆ ದಾಡಿಯಲ್ಲಿ ಸಿಲುಕಿಸಿ ತಿಂದು ನನ್ನ ಹಸಿವೆಯನ್ನು ನೀಗಿಸಿಕೊಂಡವಳು ನಾನಾಗಿದ್ದೇನೆ. ನೀನೇನು ಯಾರಾದರೇನು ಏನು ಮಹಾ ನನ್ನ ಮೊದಲ ತಿಂದು ಜೀವಿಸಿದೆ. ತಂದ ವೀರ ನೀನಗೆ ದೊರೆ ತಂದೆ ಪೊರೆದ ಶೂರ ತುರುಳಿಗಳು ಸಾಯುತ್ತಿದ್ದೆ ಆ ಸಮಯ ಬರುತ್ತ ನೀನವಳ ಮುಂದೆ ಎರಗುತ್ತಿಂದ ಓ ವೀರ, ಓ ಧೀರ, ಓ ಶೂರ, ಓ ರಣಗಂಭೀರ, ಓ ರಣ ಕಂಠೀರವ. ಯಾಕೆ ಹೊಗಳಿಕೆ? ಅಲ್ಲಿ ನೀನು ಹೇಗೆ ಹೊಗಳಬೇಕು ಅಂತಲೇ ಗೊತ್ತಾಗುವುದಿಲ್ಲ. ನೀನು ಒಂದು ವೇಳೆ ಪರದಿರ್ತಿದ್ರೆ ನಾನೀಗ ಇಲ್ಲಿ ಇರ್ತಿರ್ಲಿಲ್ಲ. ಅವಳ ಹೊಟ್ಟೆ ಒಳಗೆ ಹೋಗಿ ಆಗ್ತಾ ಇತ್ತು. ನಾನು ವೀರಕೀರ್ತಿ. ಹೌದೌದು. ಎಲ್ಲಿಯೋ ಅವಂತಿಯ ಮಂತ್ರಿಯ ಮಗ. ಮಂತ್ರಿ ಮಗ? ಹೌದೌದು, ನಾನೇ. ನೀನು ಯಾಕೆ ಈ ರಕ್ಕಸಿಯ ಬಾಯಿಗೆ ಸಿಕ್ಕುವುದಕ್ಕೆ ಬಂದ? ಶೂರ, ನಾನು ಈ ಕಾಡ ದಾರಿಯಲ್ಲಿ ಬರ್ತಾ ಇದ್ದೆ. ಪಕ್ಕನೆ ಅವಳು ಸಿಕ್ಕಿದ್ಲು. ಈಗೇನು ತಿಂದು ನೀನು ಬಂದಿಯಲ್ಲ. ಈಗ ನೀನು ಬಂದದ್ದು ಬಹಳ ಉಪಕಾರವಾಯಿತು. ನಮಗೆ ಬರಬೇಕು ಅಂತ ಸೂಚನೆ ಸಿಕ್ಕಿದ್ದು ಅದಕ್ಕೆ ಸತ್ಯ ಹೇಳ, ನೀನೇ ನನ್ನ ಅಪ್ಪ. ಅಲ್ಲೊಬ್ಬನಿಗೆ 5 ಮಂದಿ ಅಪ್ಪ ಆಗುವುದಕ್ಕಾಗ್ತದಂತೆ. ಆಪತ್ಕಾಲದಲ್ಲಿ ರಕ್ಷಕ, ಹಾಗಾಗಿ ನೀನೇ ನನ್ನ ಅಪ್ಪ. ಆಪತ್ಕಾಲದಲ್ಲಿ ರಕ್ಷಣೆ ಮಾಡಿದ. ಹೌದು. ಇದು ನೀವು ಯಾರು? ಕಾಶಿಯ ರಾಜ ಏಕವೀರ. ನಿಮ್ಮ ಬಗ್ಗೆ ತುಂಬಾ ಕೇಳಿದ್ದೇವೆ. ತುಂಬಾ ಅದು ನೀವು ಧೀರರಂತೆ, ನೀವು ಶೂರರಂತೆ. ಈ ಕಣ್ಣಾರೆ ಕಂಡೇನಲ್ಲ, ನನಗೆ ಬಹಳ ಆನಂದವಾಯಿತು. ಇದು ನೀವು ಮಂತ್ರಿ ಮಗನ? ನಾನು ಮಂತ್ರಿ ಮಗ. ನೀವು ದೂರ ಹೊರಟದ್ದು ದೂರ. ನಾವು ಅರಸರನ್ನು ಕಾಣುವುದಕ್ಕೆ ಹೊರಟು ಬಂದದ್ದು. ಹೌದಾ? ಆಗ ನೀವು ನನ್ನ ಜೊತೆಗೆ ಬನ್ನಿ. ನೀವು ಮಂತ್ರಿ ಮಗ ಅಲ್ವಾ? ಹೌದು, ಮಂತ್ರಿ ನನ್ನ ಅಪ್ಪನಲ್ಲಿ ಕರ್ಕೊಂಡು ಹೋಗ್ತೇನೆ. ರೈಬ್ಯಕ್ಕನ ಮಂತ್ರಿಯ ಮಗ? ಹೌದೌದು, ಮಂತ್ರಿಯ ಮಗ. ಈಗ ನಾನು ನಿಮ್ಮನ್ನು ನನ್ನ ಅಪ್ಪನಲ್ಲಿ ಕರೆಕೊಂಡು ಹೋಗಿ ನಿಮ್ಮ ಪರಿಚಯ ಮಾಡ್ತೇನೆ. ಯಾಕೆ? ನನ್ನ ಪ್ರಾಣ ಉಳಿಸಿದ್ದೀರಲ್ಲ, ಹಾಗಾಗಿ ನೀವು ಒಂದು ಸನ್ಮಾನ ಎಲ್ಲ ಮಾಡಿಸುವ ಅಪ್ಪನ ಹತ್ರ ಹೇಳಿ. ಬೇಡ ಅದೆಲ್ಲ. ಅಲ್ಲ, ಇಲ್ಲದೆ ಒಳ್ಳೆಯದು. ನಾವು ಅರಸರನ್ನು ಕಾಣುವ ಉದ್ದೇಶದಿಂದ ಬಂದದ್ದು. ನನ್ನ ಅಪ್ಪನಿಗೆ ನಾನೊಬ್ಬನೇ ಮಗ. ಈ ಸಲ ಒಂದು ಮಂತ್ರಿಗಳನ್ನು ಕಾಣುವ ಸುಯೋಗ ನಮಗೆ ಬರ್ತದೆ ಅಲ್ವಾ? ಇದು ರಕ್ಕಸಿಯ ತಲೆ ಉಂಟಲ್ಲಿ, ಅದು ಕೊಂಡೋಗ್ಬೇಕು. ಹೌದಾ? ಅವರಿಗೆ ಸಾಕ್ಷಿಗೆ ಬೇಕು. ನಾನು ಇಟ್ಕೊಳ್ತೇನೆ. ಆಯ್ತು ಆಯ್ತು, ಬನ್ನಿ ಬನ್ನಿ ಬನ್ನಿ.
ಅಪ್ಪ ಏಕವೀರ ಈಗ ಬರ್ಬೇಕು ಕುಳಿತುಕೊಳ್ಳ ಏಕವೀರ. ಹೌದು. ಅದೇ ಹೇಳಿ ಕೇಳಿ ಗೊತ್ತಲ್ಲದೆ ಮುಖ ಪರಿಚಯ ಇಲ್ಲ ನನಗೆ. ಕಾಶಿ ಅಲ್ವಾ? ಹೌದು, ನಮ್ಮದು ಕಾಶಿ. ಅಪ್ಪ ಅಪ್ಪ ಹೆಸರು ಮಾತ್ರ ಇವರು ವೀರನೇ. ಹೌದಾ? ರಕ್ಕಸಿಯನ್ನು ಕಜಕ್ಕನ ಬಂದಿದ್ದ. ಮಾರಿ ಉಪಟಳ ಉಂಟಂತ ಇಲ್ಲಿ. ಅದೇ ಈಗೆಲ್ಲ ನಿವೃತ್ತಿ ಆಯ್ತಲ್ಲ. ಇನ್ನು ಮಾರಿ ತೊಂದರೆ ಇಲ್ಲ. ಅದೇ ಲೇಖನ ಬರೆದಿದ್ದೆ ನಾನು. ನೀವೇ ಬರೆಸಿದ್ದ? ಹೌದಪ್ಪ. ಆಗ್ಲಿ, ಬಹಳ ದೊಡ್ಡ ಉಪಕಾರ ಮಾಡಿದ್ದೀನಿ. ಯಾಕಂದ್ರೆ ನಮ್ಮ ಊರಿಗೆ ತೊಂದರೆ ಕೊಡ್ತಿದ್ದಂತಹ ಒಂದು ರಕ್ಕಸಿಯನ್ನು ಕೊಂದು ಕಳೆದದ್ದರಿಂದ ನಮ್ಮ ಪ್ರಜೆಗಳಿಗೂ ಸುಖ ಆಯಿತು. ಆಮೇಲೆ ಎಲ್ಲದಕ್ಕೂ ತೊಂದರೆ ಇಲ್ಲ, ಸಮಸ್ಯೆ ಎಲ್ಲ ಬರ್ತದೆ. ಇದು ನನಗೆ ಅರಸರ ದರ್ಶನ ಯಾವಾಗ? ಹೋಗುವಪ್ಪ ಅರಸರ ದರ್ಶನಕ್ಕೆ. ನಿಮಗೆ ಅಪ್ಪನ ದರ್ಶನ ಆಯ್ತಲ್ಲ, ಅವರ ದರ್ಶನ. ಮನೆಗೆ ಬಂದ ಮೇಲೆ ಹಾಗೆ ಸುಮ್ಮನೆ ಹೋಗ್ಲಿಕ್ಕೆ ಆಗ್ತದ? ಇದು ಏನಿಲ್ಲ, ಒಂದು ಲಘು ಪ್ರಹಾರ, ಉಪಹಾರ. ಇದು ಪ್ರಹಾರ ಪಕ್ಕನ ನಾಲಿಗೆ ಜಾರಿ ಒಂದು ಉಪಹಾರ. ಹೌದು, ಏನು ವಿಶೇಷ ಇಲ್ಲ. ಇದು ವಿಶೇಷವಾದ. ಇದೆಲ್ಲ ಬೇಡ ಮಂತ್ರಿಗಳೇ, ಸುಮ್ಮನೆ ಇದೆಲ್ಲ ಯಾಕೆ ನಿಮಗೆ ಸುಮ್ಮನೆ ತೊಂದರೆ ಇದೆ? ಅಯ್ಯೋ, ನಮ್ಮಲ್ಲಿ ಪ್ರತಿಯೊಬ್ಬರು ಕೊಡುವಾಗ ಹೀಗೆ ಹೇಳುದು, ಇದು ಬೇಡ ಅಂತ. ಮತ್ತೆ ತಿನ್ಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಇನ್ನು ಮಂತ್ರಿಗಳಿಗೆ ಬೇಡ ಅಂತ ಅವರು ಭಾವಿಸುದು, ಪೂರ್ತಿ ತಿಂದೆ ಮುಗಿಸುದು. ಇದು ಬಡವರ ಮನೆಯ ಸತ್ಕಾರ. ಅಲ್ಲ, ಮಂತ್ರಿಗಳು ಬಡವರಾಗ್ಲಿಕ್ಕಿಲ್ಲ. ಅಲ್ಲ, ಬಡವರು ಆಗಿದ್ದೇವೆ ಅಂತಲ್ಲ, ಹೇಳುವ ಕ್ರಮ. ಈಗ ಎಷ್ಟು ಇದ್ದವಾದ್ರೂ ತಾನು ಉಳ್ಳವ ಅಂತ ಹೇಳಿಕೊಳ್ಳಬಾರದು. ಬಡವರು ದೀನ ನಾನು, ಸಮಸ್ತ ಲೋಕಕ್ಕೆ ದಾನಿ ನೀನು. ವಿಚಾರಿಸಲು ಮದೀನ ಅವರಿಗೆಲ್ಲ ಕೊಟ್ಟದ್ದು, ನೀನೆಲ್ಲಿ ಒಟ್ಟಿಗೆ? ಅಲ್ಲ, ಅವರು ನಾವು ಆಪ್ತ ಮಿತ್ರರು ನಾವು. ಅದೆಲ್ಲ ಗೊತ್ತು ನಿನಗೆ. ಸುಮಾರು ಅಲ್ಲ, ಅತಿಥಿ ಅಂದ್ರೆ ದೇವರಿಗೆ ಸಮಾನ. ದೇವರಿಗೆ ನೈವೇದ್ಯ ಆಗದೆ ನಾವು ತಕೊಳ್ಳಿಕ್ಕುಂಟ? ದೇವರಿಗೆ ಮೊದಲಾಗಲಿ ನೈವೇದ್ಯ. ಹಂಚಿ ತಿಂದರೆ ಕಲ್ಯಾಣ ಸಿದ್ಧಿ. ಅಲ್ಲ ಎಲ್ಲ ಹೌದಾ? ಕಲ್ಯಾಣ ಆಗ್ತಿತ್ತು. ಅದು ಈಗ ಕಲ್ಯಾಣದ ಸಿದ್ಧಿ ಅಲ್ಲ, ಕಲ್ಯಾಣದ ಸುದ್ದಿ. ಈಗ ಸ್ವೀಕರಿಸಬೇಕು. ದೇವರು ಪ್ರಾಣಾಯ ಸ್ವಾಹ, ಅದು ಶುದ್ಧ ತೈಲದಲ್ಲಿ ಮಾಡಿದ್ದದ್ದು. ಹೌದಾ? ಇದು ಅದು ಗಣಪತಿ ದೇವರ ಪ್ರಸಾದ. ಇದು ಗುಡ ಗುಡ, ಆಮೇಲೆ ತಿಲ. ತಿಲ ಯಾರಿಗೆ ತಿಲ? ಅಲ್ಲ, ತಿಲ ಮತ್ತು ಗುಡದ ತಿಲದ ಬಹಳ ಗಟ್ಟಿ ಉಂಟು ಇದು. ಅಲ್ಲ, ನಾನು ಹೇಳಿದ್ದೇನೆ, ಕೊಡುವುದ್ರಲ್ಲಿ ಏನು ಕಡಿಮೆ ಆಗಲಿಕ್ಕಿಲ್ಲ, ಗಟ್ಟಿ ಕೊಡಬೇಕು. ಅದು ಪಾಕದವರಿಗೆ ಅರ್ಥ ಆಗಿಲ್ಲ, ಅವರು ಮಾಡುವ ಪಾಕ ಗಟ್ಟಿ ಮಾಡಿ ಹಾಕಿದ್ದಾರೆ. ಒಳ್ಳೆ ರುಚಿ ಉಂಟಾ? ಹೌದು, ಎಷ್ಟು ರುಚಿ. ವಿಷಾದೀತು. ವಿಷವ ಅಲ್ಲಲ್ಲ, ನೀವು ಹೆದರುದು ಬೇಡ. ಅತಿಥಿಗಳಿಗೆ ಅಂತ ಕೊಟ್ಟದನ್ನು ನಾವು ತೆಕ್ಕೊಂಡ್ರೆ ನಮಗೆ ವಿಷಾದೀತು. ಸುಮ್ಮನೆ ವಿಷಕ್ಕೆ ತುಂಬಾ ಹೆದರುತ್ತಾನೆ. ವಿಷ ಅಂದ್ರೆ ಹೆದರ್ತಾನೆ ಅವನು. ವಿಷಕ್ಕೆ ಮತ್ತು ವಿಷಯಕ್ಕೆ ಅದಕ್ಕೆ ತೊಂದರೆ. ಚಕ್ಕಲಿ ತಿಂಡಿ, ಚಕ್ಕಲಿ ಒಳ್ಳೆದು. ಇದು ನಮಗೆ ಊರಿಗೆ ಹೋಗುವಾಗ ಕಟ್ಟಿಕೊಡೋ ಕ್ರಮ ಏನಾದ್ರು ಉಂಟಾ? ಅಯ್ಯೋ, ಕಟ್ಟಿಯೇ ಗಳಿಸುವುದು ಇನ್ನು. ಅಲ್ಲ, ಯಾವುದು ಬೇಕಾದ ಬೇಕಲ್ಲ, ಇದನ್ನೆಲ್ಲ ತಿನ್ನಬೇಕು ಮಾತ್ರ. ಎಲ್ಲ ತಿನ್ಬೇಕು. ಯಾಕೆಂದ್ರೆ ಇನ್ನು ನೀವು ಯಾವಾಗ ಬರ್ತೀರೋ ಹೇಳುದು ನಾನು. ಇನ್ನು ಇಲ್ಲೇ ಇರುವುದು ಇಲ್ಲಿ ಅಂದ್ರೆ ಈ ಅರಸರು ನಮಗೆ ಹೇಳಿದ ಹಾಗೆ, ಅಯ್ಯೋ ಮಗಳನ್ನು ಮದುವೆ ಆಗಬೇಕು, ಹಾಗಾಗಿ ಮದುವೆ ಆಗಬೇಕು ಅಂತಾದ್ರೆ ಮಾರಿ ಹೋಗಬೇಕು. ಮದುವೆ ಆದ್ರೆ ಮತ್ತೆ ಸಿಂಹಾಸನ. ಹೌದು, ಸಿಂಹಾಸನ ಸಿಕ್ಕಿದ್ರೆ ಮತ್ತೆ ಇಲ್ಲೇ ಇರುವುದು. ಅಲ್ಲ, ಆಮೇಲೆ ಮಂತ್ರಿಗಳ ಮನೆಗೆ ಆಗ ಬರ್ಲಿಕ್ಕೆ ಆಗ್ತದ? ಹಾಗೆ ಈ ಸಲವೇ ಪೂರ್ತಿ ಎಲ್ಲ ಕುಡಿಲಿಕ್ಕೆ ಇಲ್ವೇನೋ? ಕುಡಿಲಿಕ್ಕೆ ಏನು ಮಂತ್ರಿಗಳೇ, ಅದು ಹಾಕಿದ್ದೆಲ್ಲ ಸರಿ. ಅಪ್ಪಯ್ಯ, ನಾನೊಮ್ಮೆ ಹೀಗೆ ಮಾಡಿದ್ದು. ಹಾಕಿದ್ದೆಲ್ಲ ಅಂದ್ರೆ ಏನೆಲ್ಲ ಹಾಕಿದ್ರೆ ಅದಕ್ಕೆ? ಯಾವುದಕ್ಕೆ? ಇದಕ್ಕೆ ಶರ್ಕರ, ಆಮೇಲೆ ಕುಂಕುಮ, ಕೇಸರ. ಕುಂಕುಮ ಕಾಶಿಯಿಂದ ಬಂದವರಲ್ಲ, ಕಾಶಿಯಿಂದ ಬಂದ ನಿಲ್ಲಿ ಏಕವೀರ. ಅಲ್ಲ, ಇದಾದ್ರೂ ಸ್ವಲ್ಪ ಮಗನಿಗೆ ಇಲ್ಲ ಇಲ್ಲ ಇಲ್ಲ, ಎಲ್ಲ ನೀವು ತಗೊಂಡು ಪೂರ್ತಿ ನನಗೆ ಸಂತೋಷದಲ್ಲಿ ಏನು ಉಳಿಲಿಕ್ಕಿಲ್ಲ. ಹಾಲ ಹಾಲ ಹಾಲಲ್ವ? ಹೌದು, ಹಾಲ 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 ಅಲ್ಲ, ಹಾಲ 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 ಹಾಲ
ರುಚಿ ಉಂಟು ಮಂತ್ರಿಗಳು. ಅಯ್ಯೋ ಅದಕ್ಕೆ ಎಂತದ್ದಲ್ಲ. ಮತ್ತೆ ಮತ್ತೆ ಕುಡಿಯುವ ಅಂತ ಆಗುತ್ತದೆ. ಅಯ್ಯೋ ಹಾಗೆ ಅದು ಇದನ್ನು ಕುಡಿದ್ರೆ ಮತ್ತೆ ಇನ್ನು ಬೇರೆ ಎಲ್ಲಿಯೂ ಕುಡಿಲಿಕ್ಕಿಲ್ಲ. ನನ್ನ ಅಪ್ಪ ಹಾಗೆ ದೊಡ್ಡ ದೊಡ್ಡದು ಮಾತಾಡುದು. ಮತ್ತೆಂತದು ಕುಡಿಯುವುದಕ್ಕೆ ಸಿಗುತ್ತದೋ ಇಲ್ವೋ ಯಾರಿಗೆ? ಖಂಡಿತ ಇಲ್ಲ, ನಾನು ನಿರ್ಣಯ ಹೇಳಬಲ್ಲೆ. ಹೌದಾ? ಅಂತ ರುಚಿ. ಅಪ್ಪ ಇನ್ನು ಸ್ವಲ್ಪ ಅಲ್ಲಿ ಇದ್ದದ್ದು ತರ್ಬೇಕಾ? ಅದೆಲ್ಲ ಕೊಡು, ಎಲ್ಲ ಕೊಡು. ಎಂತ ಉರಿ ಬರುದು? ಇನ್ನೊಂದು ದಿವಸ ಸರಿ ಬರ್ತದೆ ಅದು. ಒಂದೊಂದು ಅದು ಬಹುಶಃ ಅದು ಬೆಸ ಸಂಖ್ಯೆ ಆಯ್ತು. ಬೆಸ ಸಂಖ್ಯೆ ಅಂದ್ರೆ ಸರಿ ತಿನ್ಬೇಕು. ಗಟ್ಟಿ ಉಂಟು. ಹೌದೌದು, ತಿಂದು ಗಟ್ಟಿ ಆಗಬೇಕು. ಅಪ್ಪ ಊರಿ ಬರ್ತದಂತೆ. ಎಂತ ಉರಿ ಬರುದು? ಇನ್ನು ಸ್ವಲ್ಪ ಎಲ್ಲಿಂದ? ಇದು ಮಧ್ಯಾಹ್ನದ ಹೊತ್ತಲ್ವ? ಬೆಳಕಿಲ್ಲದೆ ಎಲ್ಲ ಬೆಳಕುಂಟು. ಮುಖ ಕಾಣುವುದಿಲ್ಲ ನನಗೆ. ಯಾರು ಹೇಳಿದ್ದು? ನನ್ನ ಮುಖ ಇಲ್ಲ ಉಂಟು. ಇದು ನನ್ನ ಮುಖ. ವಿಷವೇ ಸಫಲ ಧ್ಯಾನದಿ ಮೂರ್ಛಿಸಿದ. ಅಪ್ಪಯ್ಯ ಅಪ್ಪಯ್ಯ ಓ ಅಪ್ಪಯ್ಯ. ಅಲ್ಲ ನಿಮ್ಮನ್ನು ಕಳೆದದ್ದು. ನಿನ್ನ ಅಪ್ಪಯ್ಯ ನಾನು ಇಲ್ಲಿದ್ದೇನೆ, ಅವನನ್ನು ಇರ್ತದ ಅಲ್ಲ ಆ ಬಿದ್ದ. ಎಂತದ್ದು ಬಿದ್ದ? ಅವ ಬಿದ್ದ ಬೀಳ್ಲಿ. ಅಲ್ಲ ನಮ್ಮ ಅತ್ತೆ ಇದೆಯಲ್ವಾ, ಅತ್ತಿಗೆ ತಿಥಿ ಮಾಡುವುದೇನು? ಹೌದು, ಅಲ್ಲ ಅವ ಬೀಳ್ಬೇಕು ಅಂತಲೋ ಮಾಡಿದ್ದು. ಹಾ ಅದೆಂತ ಕಜ್ಜಾಯ ಅಂತ ಭಾವಿಸಿದ್ದಿ? ಅದೆಂತ ಕಜ್ಜಾಯಪ್ಪ? ಅದಕ್ಕೆ ಒಳ್ಳೆ ವಿಷ ಹಾಕಿದೆ. ಹೌದಾ? ಹೌದು. ನಾನಾಗ ನೀವು ನಾನು ಯಾವ ಕಲಬೆರಕೆ ಇಲ್ಲದೆ ಇದ್ದ ಒಳ್ಳೆ ವಿಷ ಹಾಕಿದೆ. ಅಪ್ಪಯ್ಯ ನಾನು ತಿನ್ನೋದು ಒಳ್ಳೇದಾಯ್ತಲ್ಲ. ನಾನು ತಿಂತಿದ್ದು ನಾನು ಸಾಯ್ತಾ ಇದ್ದೆ. ಅದಕ್ಕೆ ಅಲ್ವ ತಿನ್ನುವುದು ಬೇಡ ಹೇಳಿದ್ ನಿನ್ನ ಹತ್ರ. ಅಪ್ಪ ಈಗ ಸತ್ತವನನ್ನು ಇನ್ನು ಮಹಾರಾಜರಿಗೆ ತೋರಿಸುದ? ಎಂತ ಮಾಡುದಪ್ಪ? ಅಲ್ಲ ಸತ್ತಿದ್ದಾನೆ ಅಂತ ಹೇಳಿ ಹೆಣ್ಣ ನನಗೆ ಕೊಟ್ರೆ? ಓಯ್ ಓಯ್ ಅಲ್ಲಿ ಯಾರಾದ್ರೂ ಕೆಲಸ ಇಲ್ಲದವರಿದ್ರೆ ಬನ್ನಿಯಪ್ಪ, 4 ಜನ ಒಂದು ಹೆಣ ತೆಗಿಯುವ. ಅಪ್ಪಯ್ಯ ಅವರು ಬಂದು ಕೇಳಿದ್ರೆ ಹೇಗೆ ಸತ್ತದ್ದು ಅಂತ ಕೇಳಿದ್ರೆ ಹೇಗೆ ಹೇಳ್ಬೇಕಪ್ಪ? ಹೌದು, ನಾನು ಮತ್ತೆ ಉತ್ತರ ಕೊಡ್ಬೇಕಲ್ಲ. ಮತ್ತೆ ಅವರನ್ನು ನಾನು ಇಲ್ಲಿಗೆ ಬಂದದ್ದು ಇಲ್ಲಿ ಸತ್ತದ್ದು ಯಾರಿಗೂ ಗೊತ್ತಾಗಬಾರ್ದು. ನೀವು ಕೊಂದದ್ದು ಅಂತ ಹೇಳಿದ್ರೆ ಅಪ್ಪ ಒಂದು ಕೆಲಸ ಮಾಡುವ. ಹೇಗಪ್ಪ? ಹಾಗಿದ್ರೆ ನಾವೇ ಹೆಣ ಹೊರಬೇಕಷ್ಟೇ. ಹೌದಾ? ನಿಮ್ಮ ಹೆಣ ನಾನು ಹೊರತೆ. ನನ್ನ ಹೆಣ ಅಲ್ಲ ಅಪ್ಪ, ಇವನ ಹೆಣ ನಾನು ಹೊರ್ತೇನೆ. ನನ್ನ ಹೆಣ ಹೊರಲಿಕ್ಕೆ ನೀನು ಉಳಿಬೇಕು ಅನ್ನೋದಕ್ಕೆ ಇಷ್ಟೆಲ್ಲ ಮಾಡುವುದೀಗ. ಇವನನ್ನು ಹೇಗೆ ಹೊರುವುದು? ಮತ್ತೆ ಸುಮ್ಮನೆ ಆಗುವುದಿಲ್ಲ. ಸಿಂಹಾಸನ ಸಿಗಬೇಕು ಅಂತ ಆದ್ರೆ ಹೆಣ ಹೊರುವ ಕೆಲಸವೂ ಮಾಡಬೇಕಲ್ಲ. ಹೇಗೂ ಸಿಂಹಾಸನ ಬೇಕಲ್ಲ. ಇವನನ್ನು ಎತ್ತಿ ಆ ಗಂಗಾ ನದಿಗೆ ಹಾಕುವ. ಇದನ್ನೆಲ್ಲ ನೀವು ಹೊತ್ತುಕೊಂಡು ಬರುವುದು ಯಾಕೆ? ಯಾರ ಹತ್ರ ಎಂತದ್ದು ಫಲವಸ್ತು ಎಂತ ಫಲವಸ್ತು? ಕಲ್ಲಂಗಡಿ ಈ ರಕ್ತ ಹರಿಯುತ್ತಾ ಉಂಟು. ರಕ್ತ ಹರಿಯದ ರಕ್ಕಸಿಯ ತಲೆ ಅದು. ನಮ್ಮ ಊರಿಗೆ ಬಾಧೆ ಮಾಡುತ್ತಿದ್ದ ಇದೇ ಕಾಲಾಕ್ಷಿ ಎನ್ನುವ ಹೆಸರಿನ ರಕ್ಕಸಿ. ಅಬ್ಬಾ, ಅವಳ ತಲೆ ಕಡಿ. ಏಕವೀರ ಗಟ್ಟಿಗ, ಏಕವೀರ ಗಟ್ಟಿಗ. ಯಾರು? ನಾನು ಆಲೋಚನೆ ಮಾಡಿದೆ, ನಮ್ಮ ಊರಿಗೆ ಬಾಧೆಯಾಗಿರುವ ರಕ್ಕಸಿಯ ತಲೆ ಕಡಿದವರಿಗೆ ನನ್ನ ಮಗಳನ್ನು ಮದುವೆ ಮಾಡಿ ಕೊಡ್ತೇನೆ ಅಂತ ನಾನು ಹೇಳಿ ಕಳುಹಿಸಿದ ಓಲೆ ನೋಡಿದ ಮೇಲೆ ಈ ಕಡೆ ತಲೆ ಹಾಕಿ ಮಲಗಲಿಲ್ಲ ಅವ ಬಂದದ್ದು ಯಾವಾಗ? ಯುದ್ಧ ಆದದ್ದು ಯಾವಾಗ? ಇವತ್ತು ಒಂದದ್ದು ಯಾವಾಗ? ನೀವು ಆ ತಲೆ ತಗೊಂಡು ಬಂದದ್ದೇ. ಅದು ನಿಮಗೆ ಯಾರು ಹೇಳಿದೆ ಏಕವೀರ ಕಡಿದ? ನಾವು ಓಲೆ ಕಳಿಸಿದ್ದವನಿಗೆ. ಓಲೆ ಕಳಿಸಿದ್ದವು ಏಕವೀರ ಕಡಿದದ್ದು ಅಂತ ಹೇಳಿದ್ಯಾ? ಯಾರು ಹೇಳಿಲ್ಲ. ಯಾರು ಹೇಳಿಲ್ಲಲ್ಲ, ಯಾರು ಹೇಳಿಲ್ಲಲ್ಲ. ಅಪ್ಪ ಅಲ್ಲ, ಇನ್ನೇನಾದ್ರು ಬಂದು ಸುಳ್ಳು ಹೇಳಿದ್ರು ಅಂತ ನನಗೆ. ಇಲ್ಲ, ಸುಳ್ಳು ಸುದ್ದಿ ಹೇಳುವುದಿಲ್ಲ. ಇಲ್ಲ ಇಲ್ಲ ಅಲ್ಲ, ಎಲ್ಲಿಯಾದ್ರೂ ಸುಳ್ಳು ಸುದ್ದಿ ಏನೆಲ್ಲ ಆಗಿಬಿಡ್ತದೆ ಅಪಪ್ರಚಾರ. ಹೇಳುದಿದ್ರೆ ನೀವು ಹೇಳಿ. ಇದು ಏಕವೀರ ಬರಲೇ ಇಲ್ಲ. ಮತ್ತೆ ತಲೆ ಇದು ನಮ್ಮ ಮಗ ಅಲ್ವಾ ಕಡಿದದ್ದು? ನನಗೊಬ್ಬಳು ಮಗಳಲ್ವ? ಏಕ ಅಲ್ಲ, ನಮ್ಮ ಅಂದ್ರೆ ನನ್ನ ಮಗ. ಹೌದು, ವೀರಕೀರ್ತಿ. ವೀರಕೀರ್ತಿ ಅಲ್ಲ, ಹೆಸರೌದು ವೀರ ಕೀರ್ತಿ. ಹೌದು. ಅವ ಅಲ್ಲ, ಅಪ್ಪ ಅಮ್ಮನಿಗೆ ಮಕ್ಕಳ ಮೇಲೆ ಗಾದೆ ಸುಮ್ಮನೆ ಹೇಳಿದ್ದಲ್ಲ ಅದು. ಹೆತ್ತವರಿಗೆ ಹೆಗ್ಗಣ ಅಲ್ಲ, ಹೆಸರು ಮಾಡಬೇಡಿ. ಎಂತ ಈ
ಗಹನದೊಳಗೆ ಹೋಗಿ ರಕ್ಕಸಿಯ ತಲೆ ಕತ್ತರಿಸುವಷ್ಟು ಸಾಮರ್ಥ್ಯ. ಅಯ್ಯೋ, ಈಗ ಇನ್ನೊಬ್ಬ ಹೇಳಿದ್ರೆ ನಾನೇ ನಂಬುತ್ತಿರಲಿಲ್ಲ. ಮತ್ತೆ ನಾನು ಹೇಗೆ ನಂಬುದು ಈಗ? ಅಲ್ಲ, ವಿಷಯ ಸರಿ, ಯಾರೂ ನಂಬಲಿಕ್ಕಿಲ್ಲ. ನಂಬುದು ಹೇಗೆ? ಅವನಿಂದ ಆಗುವ ಕೆಲಸವಾಯಿತು. ಅಲ್ಲ, ಈಗ ಹೇಗಿದ್ದ ಅವನು? ಅಂಗಳ ಕಿಳಿಬೇಕು ಅಂತಾದ್ರೂ 2 ಜನ ಒಟ್ಟಿಗೆ ಬೇಕು. ಅಷ್ಟು ಹೆದರಿಕೊಂಡಿದ್ದವ. ಆದರೆ ಈ ಮಕ್ಕಳ ಮನಸ್ಸು ನನಗೆ ಒಂದೊಂದು ಸಲ ಕಾಣುವುದು, ಅದನ್ನು ಅರ್ಥ ಮಾಡಿಕೊಳ್ಳುವುದೇ ನಮಗೆ ಕಷ್ಟ. ಈ ಪ್ರೀತಿಗೆ ಒಂದು ಎಷ್ಟು ಸಾಮರ್ಥ್ಯ ಉಂಟು ಅಂತ ಹೇಳೋದು ನಾನು. ಹೌದು, ಈಗ ತನ್ನ ಮಗ ನಿನಗೆ ಪ್ರೀತಿ ಇರುವುದು ಸಹಜ. ಹಾಗಾಗಿ ರಕ್ಕಸಿಯ ತಲೆ ಕಟ್ಟದದ್ದು ತನ್ನ ಮಗನೇ. ಅದಲ್ಲ, ಮತ್ತೆ ನನ್ನ ಮಗ ನನಗೆ ಪ್ರೀತಿ ಉಂಟು, ಆದ್ದರಿಂದ ಯಾರೋ ತಲೆ ಕಡಿದದ್ದ, ನಮ್ಮ ತಲೆ ಕಡಿದಿದ್ದಾನೆ ನಾನು ಹೇಳಿದ್ದಲ್ಲ. ನನ್ನ ಮಗ ತಲೆ ಕಡಿಲಿಕ್ಕೆ ಕಾರಣ ಆದದ್ದು ಪ್ರೀತಿ. ಯಾರ ಮೇಲಿನ ಪ್ರೀತಿ? ನೀವೇ ನೋಡಿ, ಒಟ್ಟೊಟ್ಟಿಗೆ ಬೆಳೆದವರಲ್ಲ, ಒಟ್ಟೊಟ್ಟಿಗೆ ಬೆಳೆದು ಒಟ್ಟೊಟ್ಟಿಗೆ ಆಟ ಪಾಠ ಮಾಡಿದವರೊಳಗೆ ನನ್ನ ಹತ್ರ ಈ ಮೊದಲು ಒಂದು 2-3 ಸಲ ಹೇಳಿದ. ಹೌದಾ? ಯಾರು? ವೀರಕೀರ್ತಿ. ಅಪ್ಪಯ್ಯ, ನಾನು ಏಕಾವಳಿಯನ್ನೇ ಮದುವೆ ಆಗ್ತೇನೆ, ನಾನು ಏಕಾವಳಿಯನ್ನೇ ಮದುವೆ ಆಗ್ತೇನೆ ಅಂತ. ಅಮ್ಮ ಸುಮ್ಮಾಗಿರ, ಕೆಲಸ ಅದು ನೀತಿ. ಯಾರು ಏಕಾವಳಿ ಅಂದ್ರೆ? ಯಾರು? ರಾಜಕುಮಾರಿ ಅವರು. ನೀನು ಯಾರು? ಮಂತ್ರಿ ಮಗ, ಬಡಪಾಯಿ. ನೀನು ಅವಳನ್ನು ಎಲ್ಲಿಗೆ ಮದುವೆ ಆಗುವುದು? ಸಂಬಂಧ ಸರಿಯಾಗ್ತದೆ? ಅದು ಹೆದರಿಸಿ ಅವ ಅಲ್ಲಿಗೆ ಮರೆತಿದ್ದಾನೆ ಎಂದು ನಾನು ಭಾವಿಸಿದ್ದೆ. ಇದು ಬಹುಶಃ ಅವನ ಮನಸ್ಸಿನಲ್ಲೇ ಇತ್ತು. ನೀವು ಮೊನ್ನೆ ಹೇಳಿದಿರಲ್ಲ, ಏಕವೀರನಿಗೊಂದು ಲೇಖನ ಬರೆದು ಕಳಿಸುವುದು ಅಂತ. ಹಾಗೆ ನಾನು ಮನೆಯಲ್ಲಿ ಕುಳಿತು ಲೇಖನ ಬರೆಯುತ್ತಾ ಇದ್ದೆ. ನನಗೆ ಲೇಖನ ಬರೆಯುವಾಗ ಒಂದು ಅಭ್ಯಾಸ. ನಾನು ಬರೆಯುವಾಗ ಬಾಯಿಯಲ್ಲಿ ಹೇಳ್ತಾ ಬರೆಯುವುದು, ತಪ್ಪಬಾರ್ದು. ಹಾಗೆ ನಾನು ಬಾಯಿಯಲ್ಲಿ ಇದನ್ನು ಹೇಳುವುದಂದ್ರೆ ಮನಸ್ಸಿನಲ್ಲ, ಸ್ವಲ್ಪ ದೊಡ್ಡಕ್ಕೆ ಹೇಳ್ತೇನೆ. ಹಾಗೆ ನಾನು ಬರೆಯೋದೇ ಯಾರ ಭಾರದಲ್ಲಿ ಬರೆಯುವ ಸಾಧಾರಣ. ಇವ ಎಲ್ಲಿ ಅಡ್ಡಗೆ ಕುಳಿತಿದ್ದ ಗೊತ್ತಿಲ್ಲ. ನಾನು ಬಾಯಿಯಲ್ಲಿ ಹೇಳ್ತಾ ಹೀಗೆ, ನಮ್ಮ ಊರಿಗೆ ತೊಂದರೆ ಮಾಡುವ ಕಾಲಾಕ್ಷಿ ಎನ್ನುವ ಹೆಸರಿನ ರಕ್ಕಸಿಯನ್ನು ಕೊಂದವನಿಗೆ ಏಕಾವಳಿಯನ್ನು ಕೊಡುವುದು ಅಂತ ನಾವು ನಿರ್ಣಯ ಮಾಡಿದ್ದೇವೆ ಅಂತ ಹೇಳಿಕೊಂಡು ಬರೆದ ನಾನು. ಮತ್ತೆ ಅವನಿಗೆ ಓದಬೇಕಂತ ಇಲ್ಲ. ಅದೇ ಅವನಿಗೆ ಅದು ಬಹುಶಃ ನೀವು ಕೇಳಿರ್ಬೇಕಿದ್ದು, ನನಗೆ ಆಲೋಚನೆ ಮಾಡುವುದು. ನಂತರ ಹೇಳಲೇ ಇಲ್ಲ ಈ ಅಭ್ಯಾಸವನ್ನು ನಿಮಗೆ ಉಂಟು. ಈ ರಾಯಭಾರದಲ್ಲೆಲ್ಲ ಅಲ್ಲ, ಮೊದಲು ನಾನು ಬರೆದ ಮೇಲೆ ಓದುತ್ತಿದ್ದೆ. ಮತ್ತೆ ಈಗ ಬರೆದ ಮೇಲೆ ಬರೆದದ್ದನ್ನು ಓದುವುದಕ್ಕೆ ಕಷ್ಟ ಆಗ್ತದೆ ಕಾಣ್ತದೆ. ಅಲ್ಲ, ಹಾಗೆ ಬರೆದಕ್ಕೆ ಮೊದಲು ನನಗೆ ಕಂಡಿತ್ತು ಇದು ಸಮಯ ಸುಮ್ಮನೆ ಹಾಳು ಮಾಡಿ. ಒಮ್ಮೆ ಬರೆಯುವುದು, ಒಮ್ಮೆ ಬರೀಲಿಕ್ಕೆ ಸಮಯ, ಓದಲಿಕ್ಕೆ ಸಮಯ. ಅದು ಒಟ್ಟಿಗೆ ಓದಿಕೊಂಡೇ ಬರೆದ್ರೆ ಸಮಸ್ಯೆ ಇಲ್ಲಲ್ಲ, ಸಮಯ ಉಳಿಯುತ್ತದೆ. ಲೆಕ್ಕಾಚಾರದಿಂದ ಹತ್ರ ಕಲಿವೆ. ಹಾಗೆ ಸಮಯ ಉಳಿಸಲಿಕ್ಕೆ ಬೇಕಾಗಿ ಇದು ಅಭ್ಯಾಸ ಆಯ್ತು. ಇದು ಕೇವಲ ಮನಸ್ಸಿನಲ್ಲಿ ಓದಿದ್ರೆ ಸಾಕಾಗುದು, ಸ್ವಲ್ಪ ದೊಡ್ಡಕ್ಕೆ ಓದಿ ಆ ಅಭ್ಯಾಸ ಆಯ್ತು. ಇದು ಬಹುಶಃ ವೀರಕೀರ್ತಿ. ಹುಡುಗ ಇಲ್ಲ, 2 ದಿವಸ ಆಯ್ತು ಓದಿ. ಇವತ್ತು ತಲೆ ನೇತಾಡಿಸಿಕೊಂಡು ಯಾರ ತಲೆ? ರಕ್ಕಸಿಯ ತಲೆ. ನನಗೆ ಮೊದಲಿಗೆ ಗುರ್ತ ಸಿಗಲಿಲ್ಲ. ಆಡ್ತೇನೆ, ಮಗನದ್ದು ತಲೆ ಅಂತ. ಅಲ್ಲ, ಮಗನದ್ದು. ಇವನ ಕೈಯಲ್ಲಿ ರಕ್ಕಸಿಯ ತಲೆಯಲ್ಲಿಂದ ಹೇಗೆ? ಯಾರಾದ್ರೂ ಕಡಿದು ಕೊಟ್ಟರು ಅವನಿಗೆ ಧೈರ್ಯ. ಹಿಡ್ಕೊಂಡು ಬರ್ಲಿಕ್ಕೆ ಒಂದು ಜನ ಬೇಕು. ಹಿಡ್ಕೊಂಡು ಬಂದ. ಆಶ್ಚರ್ಯ ಆಯ್ತು, ನಂಬಲಿಲ್ಲ ನನ್ನ ಕಣ್ಣನ್ನು. ಚಿಮುಟಿ ನೋಡಿ ನನಗೆ ಕನಸು ಕಾಣ್ತಾ ಇದ್ದೇನೆ. ಮತ್ತೆ ನೋಡುವಾಗ ಎಚ್ಚರದಲ್ಲಿದ್ದೆ. ಕೇಳಿದೆ ಅವನನ್ನು, ಏನು ಮಗ ಇದು ಕತೆ? ಯಾರು ಕಡಿದ ತಲೆ ತಕೊಂಡು ಬರ್ತಾ ಇದ್ದೀನಿ? ಏನಿದೆ? ಎಂತದ್ದು ಹೇಳ್ತೀರಪ್ಪಯ್ಯ? ನಾನೇ ಕಾಡಿಗೆ ಹೋಗಿ ತಲೆ ಕಡಿದು ತಕೊಂಡು ಬಂದಿದ್ದೆ. ಹೇಗೆ ಧೈರ್ಯ ಬಂತು? ಕೇಳಿದೆ, ಏಕಾವಳಿಯನ್ನು ಮದುವೆ ಆಗುವುದಕ್ಕೆ ಬೇಕಾಗಿ ನಾನು ಏನು ಮಾಡಲಿಕ್ಕೂ ಸಿದ್ಧ. ಪ್ರೀತಿ. ಈ ಹುಡುಗರ ಪ್ರೀತಿಯಲ್ಲಿ ಎಂಥದ್ದೆಲ್ಲ ಕೆಲಸ ಮಾಡಿಸ್ತದೆ. ನಿಜವಾಗಿ ಹೇಳುವಾಗ ನಂಬಿಕೆ ಬರಲಿಲ್ಲ, ನಂಬದೇ ಉಪಾಯ ಇಲ್ಲ. ನಂಬದೇ ಉಪಾಯ ಇಲ್ಲ. ಈಗಂತೂ ರಾಕ್ಷಸಿ ಸತ್ತಿದ್ದಾಳೆ. ಏಕವೀರ ಈ ಕಡೆಗೆ ಬರಲಿಲ್ಲ. ಏಕವೀರ ಈ ಕಡೆಗೆ ಬರುವುದೇ ಇಲ್ಲ, ನಾನು ಹೇಳ್ತೇನೆ. ಅದೇ ಅಲ್ಲ, ಹಾಗಲ್ಲ, ಅವ ಬರುವುದಾದ್ರೆ ಇದಕ್ಕಿಂತ ಮೊದಲು ಬರಬೇಕಿತ್ತಲ್ಲ. ಲೇಖನ ಕಳಿಸಿ ದಿನ ಎಷ್ಟಾಯಿತು, ಅವ ಬರಲೇ ಇಲ್ಲ ಅಂದರೆ. ಈಗ ನಮ್ಮ ಉದ್ದೇಶ ಇದ್ದದ್ದು ಒಂದು ಉದ್ದೇಶ, ಏಕಾವಳಿ ಒಂದು ಒಳ್ಳೆ ಮನೆಗೆ ಸೇರಬೇಕು. ಸರ್, ಆಗ ಒಂದು ಮಾತು ಪ್ರಸಂಗತ್ವೇನ ಹೇಳಿರಿ. ನನಗದು ಇಷ್ಟ ಆಗಲಿಲ್ಲ. ಮಂತ್ರಿಯ ಮಗ ಬಡಪಾಯಿ ಅಲ್ಲ, ಹಾಗೆ ಬಡಪಾಯಿ ಅಂದ್ರೆ ಹಾಗಲ್ಲ, ಅರಸನ ಮುಂದೆ ಅದು ಸರಿ ಅಂತ ಹೇಳುವ. ಈಗ ಸ್ಥಾನಮಾನ, ಅಂತಸ್ತು, ಅಧಿಕಾರ, ಮತ್ತೆ ಮತ್ತೆ ಪರಾಕ್ರಮಿಗೆ ಕೊಡುವುದು ಅಂತ ನಿಶ್ಚಯ. ಅಲ್ಲ, ಒಂದು ದೃಷ್ಟಿಯಿಂದ ನಮಗೆ ಮೊದಲಿನಿಂದಲೇ ನೋಡಿ ಗೊತ್ತಿದ್ದ ಹುಡುಗನಿಗೆ ಕೊಡುವುದು ಒಳ್ಳೇದಲ್ಲ. ವಿಷಯ ಹೇಳಿದ್ ನಾನು ಹೇಗೆ ಅಂತ ಗೊತ್ತಿತ್ತು. ಹಾಗಾದ್ರೆ ಏನು ಮಾಡುದಪ್ಪ? ಹರ್ಷವಾಯಿತು ಮಂತ್ರಿಶೇಖರ, ಹರ್ಷವಾಯಿತು ಮಂತ್ರಿಶೇಖರ,
ನನಗೆ. ನಿಮಗೆ ಹಾಸ್ಯದಾಗೆ ಖಂಡಿತ ಇಲ್ಲಪ್ಪ, ನಂಬಿಕೆ ಬರಲಿಲ್ಲ. ಹರುಷವಾಯಿತು ಮಂತ್ರಿವರ. ಹರುಷ ಎಂತದಕ್ಕೆ? ಆ ರಾಕ್ಷಸಿಯನ್ನು ಕೊಂದವ ವೀರಕೀರ್ತಿ. ನನ್ನ ಮಗಳಿಗೆ ಆಗಬೇಕಾದದ್ದು ಕ್ಷತ್ರಿಯೋಚಿತವಾದಂತಹ ಪರಾಕ್ರಮ ಸಂಪನ್ನ ಸುಗುಣ ಕುಲೀನ. ತಾಳೆ ಬಂತಲ್ಲ, ಈಗ ಏಕವೀರನೇ ಆಗಬೇಕು ಅಂತ ಹೇಳಿ ಏಕವೀರನಿಗೆ ನನ್ನ ಮಗಳನ್ನು ಮದುವೆ ಆಗಬೇಕು ಅಂತ ಇತ್ತಷ್ಟೇ ಅಲ್ಲದೆ ನನಗೇನಾದ್ರೂ ಏಕವೀರನಿಗೆ ಮಗಳನ್ನು ಕೊಟ್ಟು ಇತ್ತ? ಇಲ್ಲ ಅದಿಲ್ಲ. ಹಾಗಾದ್ರೆ ಇನ್ನು ಯಾಕೆ ಆಲೋಚನೆ ಮಾಡುದು? ಯಾವಾಗ ಬರ್ತಾನೆ ಏಕವೀರ, ಅವ ಎಲ್ಲಿದ್ದಾನೆ ಅಂತ ಯಾಕೆ ನಾವು ತಲೆ ಕೆಡಿಸಬೇಕು? ಇನ್ನೂ ಒಂದು ನಾವು ಹೇಳಿದ ಮಾತು ಉಂಟು, ಈಗ 4 ಮಂದಿಗಳಿಗೆ ಗೊತ್ತಾಗಿದೆ ಇದು. ಏನಂತ? ಅಲ್ಲ, ರಕ್ಕಸ್ಯ ತಲೆ ಕಡಿದವನಿಗೆ ಹೌದು, ಈಗ ಮಾತು ಉಳಿಯಬೇಕು. ಮಾತು ಉಳಿಬೇಕು. ಹೌದು, ಮಾತಿನ ಹಾಗೆ. ಮತ್ತೊಂದು, ಈಗ ದೇಹ ಬುದ್ಧಿ ಎರಕವಾಗಿ ಇಷ್ಟರವರೆಗಿದ್ದ, ಈಗ ಬುದ್ಧಿ ಕಳ್ಕೊಳ್ಳೋದು ಯಾಕೆ ನಾನು? ಅಲ್ವಾ? ಹಾಗಾಗಿ ಎಲ್ಲ ಸಿಂಗಾರ ಆಗಲಿ, ಪುರ ಸಿಂಗಾರ ಆಗಲಿ, ಎಲ್ಲ ರಾಜಾದಿರಾಜರಿಗೆ ಎಲ್ಲ ಹೇಳಿಕೆ ಹೋಗಲಿ. ರೈಭಕನ ಮಗಳಿಗೆ ಮದುವೆ, ಹುಡುಗ ಮಂತ್ರಿ ಯಶಸೇನನ ಮಗ ವೀರಕೀರ್ತಿ ಎಂಬ ವಾರನಿಗೆ ವಿವಾಹ ಮಾಡಿ ಕೊಡುವುದಾಗಿ ಗುರು ಹಿರಿಯರಿದ್ದು ನಿಶ್ಚಯಿಸಿರುತ್ತಾರೆ. ಯಥಾರ್ಥ ಹೌದಲ್ಲ, ನಿಜ. ಮತ್ತೆಂತದ್ದು? ಹಾಗಿದ್ರೆ ನಾವು ಇನ್ನು ಬೀಗಲ್ಲಿಗೆ ಅಲ್ಲ, ನಾವು ಬೀಗರು. ಹಾಗಂದು ಬೀಗುವುದಕ್ಕಿಲ್ಲ, ಬೀಗ. ಇನ್ನೆಲ್ಲಿಗೆ ಬೀಗುವುದು? ಹಾಗಾಗಿ ಎಲ್ಲ ವ್ಯವಸ್ಥೆ ಆಗಲಿ. ವ್ಯವಸ್ಥೆ ಈಗ ಪ್ರಾರಂಭವೇ. ಮತ್ತೊಂದು, ನನಗೀಗ ಮೊದಲಿನಾಗ ಓಡಾಟ ಅಲ್ಲ, ಕಷ್ಟ. ಎಲ್ಲ ಹೇಳಿ ವ್ಯವಸ್ಥೆ ಹೇಗೆ ಆಯಿತು? ಸೂಚನೆ ನಾನು ನನ್ನ ಮಗಳ ಹತ್ರ, ಮಗಳ ಅಮ್ಮನ ಹತ್ರ. ಸರಿ ಸರಿ, ಎಲ್ಲ ವ್ಯವಸ್ಥೆ ಮಾಡ್ತೇನೆ, ಎಲ್ಲ ವ್ಯವಸ್ಥೆ ಮಾಡ್ತೇನೆ. ಅಬ್ಬಾ, ಅರಸನನ್ನು ನಂಬಿಸುವುದು ಹೇಗೆ ಅಂತ ಒಂದು ಅನುಮಾನ ಇತ್ತು. ಆಗಲಿ, ಈ ಬಿಳಿ ಹಲ್ಲು ನೋಡಿ ಮರುಳಾಗುವ ಮನಸ್ಸಿರುವವರು ಇರುವಲ್ಲಿವರೆಗೆ ನಾವು ಗೆಲ್ಲುವುದೇ, ಅನುಮಾನ ಇಲ್ಲ. ನೋಡುವ. ಲೋಕಕ್ಕೆ ಯಾರನ್ನು ತಿಳಿದುಕೊಂಡಿದ್ದ ಕಾಲಕೇತ ಅಂತ ಕೇಳಿದ್ದೇವೆ. ಸರಿ, ಹೊರಟು ಬಂದ ವಿಚಾರ ಅನೇಕ ವಿದ್ಯೆ ಆಲಿಸಬೇಕು.
ತಂದೆ ಕಾಪಾಡು. ಎಂದಿನಂತೆ ಇಂದು ಕೂಡ ನಿತ್ಯ ಕರ್ಮಗಳನ್ನು ಪೂರೈಸಿ ಪಾತಾಳ ಲೋಕದ ಸಿಂಹಾಸನವನ್ನು ಏರುವಂತಹ ವೇಳೆ ಕಾಲಕೇತನಿಗೆ ಜಯವಾಗಲಿ ಶುಭವಾಗಲಿ ಎಂಬ ಜಯಘೋಷ ಕೇಳಿ ಬರುತ್ತಿದೆ. ಅಯ್ಯೋ, ಪಾತಾಳ ಲೋಕದಲ್ಲಿ ನಾನೊಬ್ಬನೇ ಇರುವುದಲ್ಲ, ಕಾಳಾಕ್ಷಿ ಎಂಬವಳು ನನ್ನ ತಂಗಿ ಇದ್ದಾಳೆ. ಹಾಗಂತ ನಮ್ಮ ಪೌರುಷದ ಮುಂದೆ 3 ಲೋಕವೇ ಗಡಗಡನೆ ನಡುಗುತ್ತವೆ. ಯಾಕೆ? ಹೆಚ್ಚು ಹೇಳುವುದಕ್ಕೆ ಹೋದರೆ ದೇವಾನುದೇವತೆಗಳೇ ಭಯಭೀತರಾಗುತ್ತಾರೆ. ಹಾಗಿರುವಾಗ ನೆಮ್ಮದಿಯ ಜೀವನದಿಂದ ಸಂತೋಷಗೊಂಡಿದ್ದೇನೆ. ಹಾಗಂದು ಯಾರದೋ ಸಭಾ ಪ್ರವೇಶವನ್ನು ಮಾಡಿದಂತಹ ನಾನು ನಮ್ಮವರು ಬರಲಿ, ಏನಾದರೂ ಕಷ್ಟ ಇದ್ದರೆ ಹೇಳಿಕೊಳ್ಳಿ ಎಂಬುದಾಗಿ ಯೋಚನೆ ಮಾಡಿದರೆ ಇದು ವಿಕಾರ ರೂಪ. ಶರೀರ ಉಂಟು, ತಲೆ ಇಲ್ಲ. ಹಾಗಾದರೆ ಈಕೆಗೆ ಏನೋ ಕಷ್ಟ ಒದಗಿ ಬಂದಿದೆ. ಆದ್ದರಿಂದಾಗಿ ಹೇಳುವುದಕ್ಕಾಗಿ ಕಾತುರದಿಂದ ಏನೋ ಹೇಳುತ್ತಿದ್ದಾಳೆ. ಕೇಳೋಣವಂತೆ. ಏನು? ಯಾರು ನೀನು? ಸುತ್ತುದಿರೆ ಕೊನ್ನಿ ಮಾಡವ ಖಡ್ಗದಿರೆ ಎಲ್ಲ ಕಂಠವ ಕಡಿದವೋ ಕನ್ನೆಯಲ್ಲಿ ಉರುಳಿದುದನು ನಿನ್ನನು ಜನರು ಏನು? ತಲೆ ಇಲ್ಲ, ಮತ್ತೆ ಮಾತು ಎಲ್ಲಿಂದ ಬರುವುದು? ಸನ್ನೆಯಿಂದಲೇ ತೋರಿಸಬೇಕಾದಂತಹ ಸ್ಥಿತಿ ಈಕೆಗೆ ಬಂದಿದೆ. ಯಾರು ನೀನು? ಎಲ್ಲಿಂದ ಬಂದೆ? ಏನು ಉದ್ದೇಶ? ಹೇಳುವೆ ಅಣ್ಣ. ಹುಟ್ಟುವಾಗಲೇ ಈ ರೀತಿಯಾಗಿ ಹುಟ್ಟಿದೆಯಾ? ಅಲ್ಲ, ಈ ಸಂದರ್ಭದಲ್ಲಿ ಈ ಸ್ಥಿತಿ ಬಂತು. ಯಾರಿಂದ? ನೀನು ನನ್ನ ತಂಗಿ. ತಂಗಿ ನೀನು ಈ ರೀತಿಯಾದಂತಹ ಸ್ಥಿತಿ. ಹೊಟ್ಟೆಪಾಡಿಗೆ, ಹಸಿವೆ, ಮೃಗಬೇಟೆ, ಕಾಡಿಗೆ ಕಾಡಿಗೆ ಹೋದೆಯಾ? ಎಲ್ಲಿ? ಭೂಲೋಕದಲ್ಲಿ. ಭೂಲೋಕದಲ್ಲಿ ಕಾಡಿಗೆ ಹೋದೆ. ಹೋಗುವಾಗ ಕ್ಷೇಮದಿಂದ ಇದ್ದೆ. ಮೃಗಬೇಟೆ ಆಡಿದೆ. ಅಲ್ಲಿ ಇಬ್ಬರು ಹುಡುಗರು. ಮೀಸೆ ಪೌರುಷದ ಸಂಕೇತ. ಹೇಳು. ಚಂದ ರೂಪವಂತರು. ಅವರನ್ನು ಕಂಡು ಕಾಮವಂತೆ. ಆ ಬಳಿಕ ಕತ್ತಿಂದ ನನ್ನ ತಂಗಿಯನ್ನು ಅತೀವವಾದಂತಹ ಮುದ್ದಿನಿಂದ ಸಾಕಿದವ. ಹಾಗೆಂದು ಭೂಲೋಕದಲ್ಲಿ ಹೋಗುವಂತಹ ವೇಳೆಯಲ್ಲಿ
ಯಾರೋ ಈರ್ವರು ಪುರುಷರು ನನ್ನ ತಂಗಿಯ ತಲೆಯನ್ನು ಛೇದಿಸಿ ಬಿಟ್ಟಿದ್ದಾರಂತೆ. ಹಾಗೆಂದು ಅವರನ್ನು ಸುಮ್ಮನೆ ಬಿಡುವುದೇ? ಬಿಡಲಾರೆ. ಅವರಿಗೆ ಸರಿಯಾದ ತಂಗಿಯ ತಲೆಯನ್ನೇ ಕಡಿದಂತಹ ವ್ಯಕ್ತಿಯ ತಲೆಯನ್ನು ನಾನು ಕೂಡ ಕತ್ತರಿಸಬೇಕಾಗಿದೆ. ಆದ್ದರಿಂದಾಗಿ ಈ ರೂಪದಿಂದ ಹೋದರೆ ಖಂಡಿತವಾಗಿಯೂ ಆತ ಸಿಗುವುದಕ್ಕೆ ಸಾಧ್ಯವಿಲ್ಲ. ರೂಪಾಂತರವನ್ನು ಕೈಕೊಂಡು ಹುಡುಕಾಡುವುದಕ್ಕಾಗಿದೆ. ಸಾಕಾಗುವುದಿಲ್ಲ. ನಮ್ಮ ಕಾಳಿಕಾಲಯದಲ್ಲಿ ಕಟ್ಟೆಯಲ್ಲಿ ಯಾರೋ ಒಬ್ರು ಮಹಾತ್ಮರು ಇದ್ದದ್ದನ್ನು ಇಲ್ಲದೇ ಇದ್ದದ್ದನ್ನು ಮುಂದೆ ಬರುವುದನ್ನು ಹಿಂದೆ ಆಗಿ ಹೋದದ್ದನ್ನು ಎಲ್ಲ ಹೇಳುತ್ತಾರೆ ಅಂತ ಬಹಳ ಪ್ರಚಾರ ಉಂಟು. ಒಳ್ಳೆ ಸಮಯಕ್ಕೆ ಅವರನ್ನು ನಮೋ ನಮಃ ನಮೋ ನಮಃ ನಮೋ ನಮಃ ನಮೋ 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 ಮೌನ ಅಂತ ಹೇಳಿದಾಗೆ ಕೇಳ್ತದೆ. ಇದು ನಿಮ್ಮ ಗುರುಗಳು ಯಾವಾಗ ಸಿಗ್ತಾರೆ? ನನ್ನ ಗುರುಗಳಲ್ಲ, ನಾನೇ ಗುರು. ಈಗ ಮುಖ ನೋಡಿ ಕೈ ನೋಡಿ ಎಲ್ಲ ನಾನು ಹೇಳುದು ನಾನೇ. ಜೀವನ ಅಂತ ಹೇಳಿದ್ರೆ ಶೂನ್ಯ. ಇದೆಲ್ಲ ಆಟ ಮಗು, ಇದು ಆಟ. ನನ್ನದು ವೇಷವ, ನಿನ್ನದ್ದು ವೇಷ, ನನ್ನದ್ದು ವೇಷ, ಎಲ್ಲರದ್ದು ವೇಷ. ಇಲ್ಲಿರುವುದು ಸುಮ್ಮನೆ, ಅಲ್ಲಿರುವುದು ನಮ್ಮನೆ. ನಾನು ಬೇರೆ ಹೋಗುದೊಡ್ಡಿದ್ದು ಯಾಕೆ ಎಂತ ಆಯ್ತು? ನನ್ನದ್ದು ವೇಷ ಅಲ್ಲ, ಇದು ನಿಜ. ನಿಮ್ಮದುದ್ದಲ್ಲ, ಎಲ್ಲರದ್ದು ವೇಷವೇ. ಈ ವೇಷ ಕಳಚಿ ಅಲ್ಲಿಗೆ ಹೋದ್ಮೇಲೆ ಸಮಾಧಾನ. ಇವರು ಈ ಲೋಕದಲ್ಲೇ ಇಲ್ಲ. ನಮ್ಮ ವೇದಾಂತ ನಮ್ಮನೆ ನಿಮ್ಮನೆ ಎಲ್ಲ ಒಂದೇ. ಒಳ್ಳೇದು ಒಳ್ಳೇದು ಒಳ್ಳೇದು. ಹಾಗೆ ನನಗೆ ನೀವೇ ಬೇಕಾದ್ದು, ನೀವೇ ಗುರುಗಳೇ. ನಮೋ ನಮಃ ನಮೋ ನಮಃ ನಮೋ ನಮಃ. ಶುಭ ಆಗಲಿ, ಶುಭ. ಬಂದು ಯೋಜಿನಿ ತುದಾಗೆ ಲಗ್ನವ ಇಂದಿನ ಆ ನರಿವೆ ಎರುತ್ತ ವಂದಿಸುದ ಬೇಳಗೆ ನಾನೀಪುರದ ಸಚಿವೇಂದ್ರ ಮುಂದೆ ಎಲೆಯ ತುದಗೆ ರಾಜನ ನಂದನಿಗೆ ಗಜಾನ ಎಸಗರು ಕುಂದಿಕೆಯ ದಿನ ಬೀಳು ಏನಲ್ಲ ಕಪಟ ಯತಿವದರು ಕಪಟ ಮೋಸ ವಂಚನೆ ಅಂತೇಳಿ ಮುಖ ಯಾಕೆ ನೋಡಿ? ಅಲ್ಲ ಏನಿಲ್ಲ, ಅಷ್ಟು ಹೇಳಿ ನಿಲ್ಲಿಸಿ ಮುಖ ನೋಡಿದ್ರೆ ನಂದು ಹಾಗ ಅಲ್ಲ. ಪಕ್ಕನೆ ನಾನು ಹೀಗಿದ್ದವರು ನಂಬುವುದಿಲ್ಲ ಯಥಾರ್ಥಕ್ಕಾಗಿ. ಆದ್ರೆ ನಿಮ್ಮನ್ನು ನೋಡಿದ ಮೇಲೆ ಏನು ಅಂತ ಗೊತ್ತಿಲ್ಲ, ನನಗೊಂದು ಸಹಜವಾಗಿಯೇ ನಿಮ್ಮಲ್ಲಿ ಒಂದು ಭಕ್ತಿ ಗೌರವ ಶ್ರದ್ಧೆ ಎಲ್ಲ ಒಟ್ಟಿಗೆ ಬಂತು. ನೀವು ಸಾಮಾನ್ಯವಾಗಿ ಈಗ ಈ ಭಸ್ಮಧಾರಣೆ ಮಾಡಿಕೊಂಡು ಕಾವಿ ಉಟ್ಟುಕೊಂಡು ಊರಿನಲ್ಲಿ ಮೋಸ ಮಾಡುವವರು ತುಂಬಾ ಜನ ಇದ್ದಾರೆ. ಅದೆಲ್ಲ ಬೇರೆ ತುಂಬಾ ಜನ ಇದ್ದಾರೆ. ನಿಮ್ಮನ್ನು ನೋಡಿದ್ರೆ ಆಗಲ್ಲ, ಇದು ಇಲ್ಲ, ಎಲ್ಲ ಬಿಟ್ಟು ಹೋಗುದು. ಅದೇ ನೀವು ಪೂರ್ತಿ ಬಿಟ್ಟವರು ಅಂತ ಗೊತ್ತಾಯ್ತು. ಹೌದಪ್ಪ, ಎಲ್ಲ ಬಿಟ್ಟು ಯಾವ ಅಪೇಕ್ಷೆ ಇಲ್ಲ. ಇದು ನಿಮ್ಮಿಂದ ನನಗೊಂದು ಉಪಕಾರ ಆಗಬೇಕು. ನೀವು ಯಾರು ಅಂತ ಗೊತ್ತಲ್ಲ. ನಾನೇ ಅವಂತಿ. ಯಾವಂತಿ? ಆವಂತಿ. ಆವಂತಿಗೆ ಆವಂತಿಗೆ ಆವಂತಿಗೆಯ ಅಥವಾ ಸೇವಂತಿಗೆಯ? ಅಲ್ಲಲ್ಲ, ಆವಂತಿಗೆ. ಆವಂತಿಗೆ. ಈ ಆವಂತಿಗೆ. ಆವಂತಿಗೆಯ ಆವ ಈ ಆವಂತಿಗೆ. ಈ ಆವಂತಿ. ಇದು ನೀವು ಕೂತ ಜಾಗ ಆವಂತಿ. ಇದು ಆವಂತಿ ಜಾಗದಲ್ಲಿ ಕೂತಿದ್ದಿ. ಆವಂತಿ ಜಾಗದಲ್ಲಿ ಕೂತದ್ದು. ಆವಂತಿ ದೇಶದ ಜಾಗದಲ್ಲಿ ನೀವು ಕೂತಿದ್ದೀರಿ. ಹೌದು, ನಾವಂತಿ. ಹೌದು. ಈ ಆವಂತಿ ದೇಶದ ಹೆಬ್ಬೆಟ್ಟು. ಹೆಬ್ಬೆಟ್ಟು ಮತ್ತೆ ಹೀಗೆ ಮಾಡಿದ್ರೆ
ಮಂತ್ರಿಗೆ ಅಂತ ಹೇಳಿದ್ರೆ ಎಂತ ತಗೊಳ್ತೀರೋ? ಹೌದು, ನಾನೇ ತಕೊಳ್ಳುದೆಲ್ಲ ಹೌದು. ಹೊಣೆ. ಹಾ ಹೌದು. ಹಾ. ಎಲ್ಲರದ್ದು ಮಹಾಮಂತ್ರಿ. ನಿಮ್ಗೆ ಹೆಚ್ಚಾಗುದಿಲ್ಲ ತಗೋ. ಮಹಾಮಂತ್ರಿ. ಮಂತ್ರಿಗಳು ಹಾ. ಅರಸರು ಬೇರೆ ಇದ್ದಾರೆ. ಹಾ. ರೈದ್ಯಕ. ಲೈಬ್ರರಿ ಎಂತ ಲೈಬ್ರರಿ ರೈದ್ಯಕ. ಲೈಬ್ರಕ. ಹಾ. ಹಾ. ಅದು ಅರಸರು. ಇದು ನಾನು ಮಂತ್ರಿ ಯಶಸೇನ. ಯಶಸ್ಸು ಯಶಸೇನ. ಯಶಸ್ಸೇನು? ಹಾ, ಯಶ ಅದು ಎಲ್ಲ ಒತ್ತುದೇ ಯಶಸೇನ. ಯಶಸೇನ. ನೀವು ಮಂತ್ರಿಗಳು? ಅದೇ ನೋಡೋ ಗೊತ್ತಾಗುದಿಲ್ವಾ? ಅಲ್ಲ, ಇದು ನಿಮ್ಮ ಗಡ್ಡೆಯಲ್ಲಿ ಉಂಟು. ಪ್ರಧಾನ ತೆಗೆದಿಡ್ಲಿಕ್ಕೆ ಬರ್ತದ? ನೀವು ಪ್ರಧಾನಮಂತ್ರಿಗಳು. ಪ್ರಧಾನಮಂತ್ರಿಗಳು. ಗಡ್ಡೆ ತೆಗ್ದದ್ದ? ಯಾರ್ದು? ಅಲ್ಲ, ನಿಮ್ಮದ್ದು. ಗಡ್ಡೆ ತೆಗೆಯುವುದು ಪ್ರಧಾನಮಂತ್ರಿ. ಅಲ್ಲ, ಸಣ್ಣ ವಯಸ್ಸಿಗೆಲ್ಲ ಸಿಗುದಿಲ್ಲ ಅಂತದ್ದು ಅಂತ. ಹಾಗೆ ಹಾಗೆ ನಾವು ಮೊದಲಿನಿಂದಲೇ ಪ್ರಧಾನಮಂತ್ರಿ. ಹೌದಾ? ನಾವು ಹೋದ ಮೇಲೆ ಮತ್ತೆ ಪ್ರಧಾನ ಯಾರು ಅಂತ ಕೇಳಲಿಕ್ಕಿಲ್ಲ, ಪ್ರಧಾನ. ಇದು ಇದು ನಿಮ್ಮತ್ಲಿಗೆ ಬಂದದ್ದು ನನಗೊಂದು ಮದುವೆಗೆ ಒಂದು ಮುಹೂರ್ತ ಬೇಕು. ಈ ಪ್ರಾಯದಲ್ಲಿ ಎಂತ ಹುಚ್ಚು ಉಂಟು? ಈ ಪ್ರಾಯದಲ್ಲಿ ಇನ್ನು ಮದುವೆ ಆಗಿ ಎಂತ ಮಾಡಿ? ಅಲ್ಲ, ಒಂದು ಮದುವೆ ಆಗ್ಲಿಕ್ಕೆ ಒಂದು ವಯಸ್ಸು ಉಂಟಿಲ್ವ? ಒಂದು ಎಲ್ಲ ಮುಗಿದ ಮೇಲೆ ಇನ್ನು ನಾನು ಹೋಗ್ಬೇಕು ಅನ್ನೋ ಕಾಲಕ್ಕೆ ಮದುವೆ ಆಗ್ಲಿಕ್ಕೆ ಬರೋಣ. ನಾನಿದ್ದೇನೆ ಈ ವಯಸ್ಸಿಗಾದ್ರೂ ಆಗ್ತಾ ಉಂಟಲ್ಲ ಅಂತ. ಈ ವಯಸ್ಸಿಗೆ ಇನ್ನು ಮದುವೆ ಆಗಿ ಯಾವ ಪುರುಷಾರ್ಥಕ್ಕೆ? ಅಲ್ಲ, ಇನ್ನು ಮದುವೆ ಆಗಿ ಅಂದ್ರೆ ನಿಮಗೆ ಅಲ್ಲ, ನನ್ನ ಮಗನಿಗೆ. ನಿಮಗಲ್ಲ, ಈಗ ನನ್ನ ಈ ಪ್ರಾಯದಲ್ಲಾದ್ರೂ ಬಂತಲ್ಲ ಅಂತ ನಾನಿದ್ದೇನೆ. ಮಗನಿಗೆ ಆಗ್ಬೇಕು ಈ ಪ್ರಾಯದಲ್ಲಿ. ಹೌದೌದು. ಮಗನಿಗೆ ಈ ಪ್ರಾಯ ಅಲ್ಲ, ಮಗನ ಈ ಪ್ರಾಯದಲ್ಲಿ ಮಗನಿಗೆ. ನಿಮ್ಮ ಈ ಪ್ರಾಯದಲ್ಲಿ ಮಗನಿಗೆ ಮದುವೆ ಆಗುವ ಪ್ರಾಯ ಬಂದು ನಾವು ಅಪ್ಪ ಅಮ್ಮ ಎಲ್ಲ ಮುದುಕ ಆದ ಮೇಲೆ ಮಕ್ಕಳಿಗೆ ಮದುವೆ ಮಾಡಿದ್ರೆ ಆ ಸಂಭ್ರಮದಲ್ಲಿ ನಮಗೆ ಆಚೆಗೆ ಹೋಗ್ಲಿಕ್ಕೆಲ್ಲ ಆಗ್ತದ? ಹೌದೊಂದು ಮೊಮ್ಮಕ್ಕಳನ್ನು ಆಡಿಸ್ಲಿಕ್ಕಾದ್ರೂ ಅಲ್ವಾ? ಅದೆಲ್ಲ ಆಮೇಲೆ ಕತೆ. ಇದೀಗ ಹಾಗೆ ಮಗನಿಗೊಂದು ಸರಿಯಾದ ಒಂದು ಮುಹೂರ್ತ ಮದುವೆಗೆ. ಹೌದು, ಮುಹೂರ್ತ. ಹುಡುಗಿಯನ್ನು ನಿಶ್ಚಯ ಆಗಿದೆ. ಹುಡುಗಿ ನಿಶ್ಚಯ ಹುಡುಗಿ ಆಗಿ. ಹುಡುಗಿ ನಮಗೆ ಗೊತ್ತಿದ್ದದ್ದೇ. ಹೌದಾ? ಯಾರು ಅದು ಈ ಊರಿನ ರಾಜಕುಮಾರಿ. ಇವ್ರನ್ನ ಮಗಳು. ನಮ್ಮ ಮಗಳು. ಹೌದು. ಮದುವೆ ಏಕಾವಳಿ. ಕಾವಲಿ. ಏಕಾವಳಿ ಅಂತ ಅವಳ ಹೆಸರು. ನನ್ನ ಮಗ ವೀರಕೀರ್ತಿ, ಅವರಿಗೆ ಮದುವೆ ಅಂತ ನಿರ್ಣಯ ಆಗಿದೆ. ಕಾವಲಿ. ಹೌದು, ಕಾವಲಿಯೇ. ಆಚೀಚೆ ಮಾಡು. ಏಕಾವಳಿ. ಕಾವಲಿಗಿಂತ ಮೊದಲು ಹಾಕ್ಬೇಕಾ? ಹೌದೌದು. ಮೊದಲು ಕಾವಲಿ ಮತ್ತೆ ಇಡುದಾ? ಎಂತದ್ದು ಇಡುದದು? ಮೊದಲು ಏಕಾವಳಿ. ಆಯ್ತಾ? ಇದು ಕಾವಲಿ ಅಲ್ಲ. ಕಾವಲಿ ಅಲ್ಲ. ಕಾವಲಿಗಿಂತ ಮೊದಲೇ ಹಾಕಿದ್ರೆ ಬೆಂಕಿ. ಏಕಾವಳಿ. ಇವ ವೀರಕೀರ್ತಿ. ಮಂತ್ರಿ ಅಂದ್ರೆ ನನ್ನ ಮಗ, ಅವಳು ರಾಜಕುಮಾರಿ. ಅದೇನು ವಿಶೇಷ? ಏನು ವಿಶೇಷ? ಅರಸು ಕುಮಾರಿಗೆ ಮಂತ್ರಿ ಮಗ ಹೇಗೆ ಮದುವೆ? ನೀವು ಕ್ಷತ್ರಿಯರ? ನಾವು ಬ್ರಾಹ್ಮಣ. ಬ್ರಾಹ್ಮಣರ? ನಾವು ಬ್ರಾಹ್ಮಣ. ದಿನವರೆಗೆ ಕಾಣುದಿಲ್ಲ. ಅದು ಒಳಗುಂಟು. ಒಳಗುಂಟು. ಈಗ ಶನಿವಾರ ಹೊರಗೆ ಅಲ್ಲ, ನನಗೊಂದು ಕೇಳಿ ಹೋದದ್ದು. ನಾವು ಕೂಡ ಬ್ರಾಹ್ಮಣ. ಅದು ನೋಡೋ ಗೊತ್ತಾಗ್ತದೆ. ಹೌದು ಹೌದೌದು. ಇದು ಮದುವೆ. ಮದುವೆಗೆ ದಿನ ನೋಡ್ಬೇಕು. ಹೌದು. ಅಂದ್ರೆ ಅದು ನಿಮ್ಮ ಪ್ರಶ್ನೆ ಸರಿ. ಈಗ ಒಂದು ಮಂತ್ರಿಯ ಮಗನಿಗೆ ಅರಸುವರಿಯನ್ನು ಮದುವೆ ಅದು ಹೇಗೆ? ಹೇಗೆ ವಿಷಯ ಅಂದ್ರೆ ಅದು ಹೇಳಲಿಕ್ಕೆ ಹೋದ್ರೆ ದೊಡ್ಡ ಕತೆ. ನಾನು ಸಣ್ಣದರಲ್ಲಿ ಹೇಳ್ತೇನೆ. ದೊಡ್ಡದು ಬೇಡ. ಅದು ಒಂದು ಪಂಥದಲ್ಲಿ ನನ್ನ ಮಗ ಗೆದ್ದ. ಪಂಥ ಇತ್ತು. ಅರಸನ ಮಗಳನ್ನು ಮದುವೆ ಆಗುವಲ್ಲಿ ಪಂಥ ಇಟ್ಟಿದ್ರು ಅರಸರು. ಈ ಊರಿಗೆ ತೊಂದರೆ ಕೊಡುವ ಒಬ್ಳು ರಕ್ಕಸಿ ಇದ್ರು, ಕಾಟು ರಕ್ಕಸಿ. ರಕ್ಕಸಿ? ಕಾಲಾಕ್ಷಿ. 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 ಅಲ್ಲ, ಈಗ ಇಲ್ಲ ಅವಳು. ನೀವು ಹೆದರುದು ಬೇಡ. ಹಾರಿ ಬಿಡುದು. ಇಲ್ಲ ಇಲ್ಲ ಇಲ್ಲ. ಅದಕ್ಕೆ ಅರಸರು ಹೇಳಿದ್ರು, ಆ ರಕ್ಕಸಿಯನ್ನು ಯಾರು ಕೊಲ್ತಾನೆ ಅವನಿಗೆ ನನ್ನ ಮಗಳನ್ನು ಕೊಡ್ತೇನೆ. ರಕ್ಕಸನ್ನು ಕೊಂದವರಿಗೆ ತಲೆಗಳಿಗೆ. ಹೌದು. ಮದುವೆ ಮಾಡಿ ಕೊಡುದುಂಟು. ನನ್ನ ಮಗ ಈ ಬದಿಯಿಂದ ಹೋದ್ದು, ಆ ಬದಿಯಿಂದ ತಲೆ ಕಡಿದು ತಗೊಂಡು ಬಂದಂತೆ. ಮಗ ಮಗನ ಹಾಗಾದ್ರೆ ನೋಡ್ಬೇಕು, ದಿನ ನೋಡ್ಬೇಕಲ್ಲ. ಅದೇ ಹಾಗೆ ಅದು. ಈಗ ನೋಡಿ ಒಂದು ಸರಿಯಾದ ಮುಹೂರ್ತ ನೋಡಿ ಹೇಳಿ. ಆದಷ್ಟು ಬೇಗ ಆಗಬೇಕು. ಬಿಡಿಸಿ ಬಂದವರು ಸರಿ ನೋಡಿ ಹೇಳಿ. ಬಿಡಿಸಿ ಬಂದವರು ಬೆದಲಿದೆ ಒಳಗೆ ಎಳೆಯುತ್ತ ಕುಳಿತಿ ಬಾಗಿದೆ. ಅಲ್ಲ, ಇವತ್ತಿಗೆ ಹೇಳಬೇಕು ನನಗೆ. ಎಡಬಲವ ನೋಡುತ್ತ ಸಜುರು ಒಲೆದಲಿಂದು
ಬರೀಲಿಲ್ಲ, ನಮಗೆ ಕಾಣ್ತದೆ. ಬರೀದಿದ್ರೆ ಕಾಣುದೇನು? ನಾನು ನೋಡುದಲ್ವ, ನಾವು ಇದ್ರಲ್ಲಿ ಜಾತಕ ಎಲ್ಲ ಕಾಣಿಸ್ತದೆ ಅಂತ. ಓಹೋ, ನಿಮ್ಮ ಜಾತಕ ಕೂಡ ಕಾಣಿಸ್ತದೆ, ನಿಮ್ಮದ್ದು ಕೂಡ ಎಲ್ಲ ಗೊತ್ತಾಗ್ತದೆ. ನೋಡಿದ್ರೆ ಕಾಣಿಸ್ತದೆ. ಈಗ ನಿಮ್ಮದ್ದು ಬೇಡ, ಅವರದ್ದು. ಈಗ ಒಳಗಿದ್ದದೆಲ್ಲ ಗೊತ್ತಾಗ್ತದೆ, ಮನಸ್ಸಿನ ಒಳಗಿದ್ದ ಎಲ್ಲ ಗೊತ್ತಾಗ್ತದೆ. ಹೌದಾ? ಮಹಿಷ ಮಹಿಷ ಮಹಿಷ. ಮಹಿಷ ಎಂತ ಮಹಿಷ? ಮಹಿಷ ರಾಶಿಯಲ್ಲಿ ಮಹಿಷ. ಮಹಿಷ ಅಂತಂದ್ರೆ ಆಚೆ ಉಂಟು. ಮಹಿಷ ಮಹಿಷ ಮಂಡಲ ಅಂತ ಉಂಟು. ಮೊದಲಿ ಆರಂಭದ್ದು ಮಹಿಷ. ಓ ಮೇಷ. ಮಹಿಷ ಮೇಷ ಮೇಷ. ಒರೆ ಶುಭ. ಒರೆ ಶುಭ ವೃಷಭ. ವೃಷಭ. ನೀವೆಲ್ಲ ನನಗೆ ಇಷ್ಟು ಗೊತ್ತುಂಟು ಅಂತ ನೋಡ್ಲಿಕ್ಕೆ ಹೇಳೋದೇ ಕಾಣ್ತದೆ. ಮತ್ತದು ಕೆಲವು ಇದು ಜ್ಯೋತಿಷ್ಯರೆಲ್ಲ ಹಾಗೆ ಅದು ಬಿಟ್ಟು ಕೊಡುವುದಿಲ್ಲ, ಏನಾದರೂ ಸಂಕೇತ ಭಾಷೆಯಲ್ಲಿ ಹೇಳುವುದು. ಹಾಗಿರ್ಬೇಕು. ಮೇತನ ಓ ಮೇತನ ಮೇತನ ಮಿಥುನ. ಮಿಥುನ ಮಿಥುನ ಮಿಥುನ. ಕನ್ಯಾ ತುಲ. ಅದು ನೋಡಿ ಆಗಿದೆ. ಕನ್ಯಾ ತುಲ. ಅಲ್ಲ ಆ ಕನ್ಯಾ ತುಲ. ಸಿಂಹ. ಹ? ಸಿಂಹ. ಹಾ. ದಾನೆ ಮಕ್ಕರ. ದಾನೆ ಮಕ್ಕರ. ಯಾವ ಭಾಷೆಯಿಂದ ಬರ್ತದೆ? ದಾನೆ ಮಕರ. ಧನು ಮಕರ. ಧನು ಮಕರ. ಕುಂಭ ಮೀನು. ಕುಂಭ ಮೀನು. ಕುಂಭ ಮೀನ. ಕುಂಭ ಮೀನ ರಾಶಿಯಲ್ಲಿ ನೋಡುವಾಗ ರಾಶಿಯಲ್ಲಿ 12. ಇಲ್ಲಿ 12. 9, 4, 9, 13. 13. ಅಲ್ಲ ರಾಶಿ 12, ಇದು 13 ಇತ್ತು ಅದಕ್ಕೆ. ಯಾವುದು ರಾಶಿ? ನಮಗೆ ಲೆಕ್ಕ ನೋಡ್ಲಿಕ್ಕೆ ನಮ್ಮ ಲೆಕ್ಕ ಬೇರೆ. 9, 3, 11. 9, 3, 11 ಆಗುದೇ. 9, 3, 12. ನಮ್ಗೆ ಲೆಕ್ಕದಲ್ಲಿ ಕಾಣಿಸ್ತದೆ ಒಂದೊಂದು ದಿಕ್ಕಿನಲ್ಲಿ. ನಮ್ಗೆ ಅಲ್ಲಿ ನೋಡಿದ್ರೆ ಕಾಣಿಸ್ತದೆ. ಅಲ್ಲಿ ಎಷ್ಟಾಯ್ತು ಈಗ? ಎಷ್ಟಾಯ್ತು? 11. 9, 3, 11. ದೋಷ ಉಂಟು. ಯಾವಾಗ? ಕಾವಲಿ ಅಲ್ಲ, ದೋಷ ಉಂಟು. ಕಾವಲಿಯಾ? ಹೌದು, ದೋಷ ಉಂಟು. ಓ ಏಕಾವಳಿಯನ್ನು ಹೆಸರಿನ ಹುಡುಗಿಯಲ್ಲಿ ದೋಷ ಉಂಟಾ? ಒಂದಲ್ಲ 2 ದೋಷ ಉಂಟು. ಹೌದಾ? ಹೌದೌದು. ಏನು ದೋಷ ಅದು? ಗಂಡು ಯಾರು? ನಿಮ್ಮ ಮಗನ. ಹೌದು. ಗಂಡಿಗೆ ಚೋರ ವಂಚಕ ದೋಷ. ಚೋರ ವಂಚಕ ದೋಷ. ಹೌದೌದು. ಓಹೋ. ಹೆಣ್ಣಿಗೆ ಅಂಗಾರಕ ದೋಷ. ಅಯ್ಯೋ, ಅಂಗಾರಕ ದೋಷ ಅಂದ್ರೆ ಮದುವೆ ಇದ್ರೆ ಗಂಡ ಅಂತ ಗಂಡ ಸಾಯೋ ಯೋಗ. ಸಾಯ್ತಾನೆ. ಹೌದು, ಮದುವೆ ಸಾಯ್ತಾನೆ ನಾವು. ಅಲ್ಲ ಈಗ ಹೇಗಾದ್ರೂ ಮದುವೆ ಅಂತ ಒಂದು ಆಗದೆ ಗೊತ್ತು. ಈಗ ಕೊಂದದ್ದು ಯಾರು? ಕೊಂದದ್ದು ಮಗ. ಕೊಂದದ್ದು ನಿನ್ನ ಮಗ ಅಲ್ವಾ? ಅಲ್ಲ, ಕೊಂದದ್ದು ನಿನ್ನ ಮಗ ಅಲ್ವಾ? ಇದಕ್ಕೊಂದು ಶಾಂತಿ ಮಾಡಿಸ್ಬೇಕು. ಇನ್ನು ಹೊತ್ತು ಮಾಡಬಾರದು, ಬೇಗ ಒಂದು ಶಾಂತಿ ಆಗಬೇಕು. ಇದಕ್ಕೊಂದು ಸಣ್ಣ ಹೋಮ ದೋಷ ಪರಿಹಾರ ಮಾಡ್ಲಿಕ್ಕೆ ನಾನಿದ್ದೇನೆ, ಪರಿಹಾರ ನಾನು ಕೊಡ್ತೇನೆ. ಇವತ್ತೇ ಆಗಬೇಕು, ಹೆಚ್ಚು ಸಮಯ ತಗೊಳ್ಬಾರ್ದು. ಇನ್ನು 1 ದಿವಸ ಆಚೆ ಆದ್ರೆ ಎಂತೆಂತ ಆಗ್ತದೆ. ಅಲ್ಲ, ಅದು ಮದುವೆ ಬೇಗ ಆಗಬೇಕು. ಹೌದೌದು. ಇಲ್ಲದ್ರೆ ಮಗ ಸಾಯ್ತಾನೆ. ಏಕಾವಳಿ ವಿವಾಹ ಆದಷ್ಟು ಬೇಗ ಆಗಬೇಕು. ಮಗ ಸಾಯ್ತಾನೆ. ಅದು ಸಾಯುವ ಸುದ್ದಿಯಲ್ಲಿ ಮಾತಾಡ. ಅದೇ ಇಲ್ಲಿ ಸರಿ ಮಾಡೋದಿದ್ರೆ ಒಂದವನ ಅಲ್ವಾ? ಹೌದೌದು. ಒಂದು ತಲೆ ಹೋಗಿದೆ, ತಲೆಗೊಂದು ತಲೆ, ತಲೆಗೊಂದು ತಲೆ. ಅಲ್ಲ, ಅದೆಂತ ಪರಿಹಾರ ಅಂತ ಆಗಬೇಕು? ಅದು ಪರಿಹಾರ ಅದು ಒಂದು ಕೆಲಸ ಮಾಡಬೇಕು. ಅದು ಎಷ್ಟು ವೆಚ್ಚ ಬೇಕಾದ್ರೂ ಆಗ್ಲಿ, ಅದು ಕೊಡುವ. ವೆಚ್ಚ ಮತ್ತೆ ವೆಚ್ಚ ನೋಡುವ. ಬರ್ಬೇಕು ಅವ್ರು. ಅಲ್ಲ, ಅವ್ರು ಬೇಕು, ನೀವು ಪರಿಹಾರ ಮಾಡಿ. ಅದು ಇಲ್ಲಿ ಆಗುದಿಲ್ಲ, ಅವ್ರು ಬೇಕು ಅಂತ. ದೋಷ ಇದ್ದವರಲ್ಲಿ ಬೇಕು ಜಾಗದಲ್ಲಿ. ಹೌದಾ? ಕಾಳಿಕಾ ಗುಡಿಗೆ ಬರಬೇಕು. ಯಾರು ಬರಬೇಕು? ನಿನ್ನ ಮಗ ಮತ್ತೆ ಆ ಹುಡುಗಿ ಇಬ್ರು ಕೂಡ ಬರಬೇಕು. ಅವಳು ಬೇಕಾ? ಬೇಕು. ಆ ಇಬ್ಬರಿಗೂ ದೋಷ ಉಂಟು. ಇಲ್ಲದಿದ್ರೆ ಸಾಯ್ತಾರ. ನಾವು ಬೇಡ ಅದು ನಾನು ಕರ್ಕೊಂಡು ನನಗೆ ಪ್ರಶ್ನೆ ಮಾಡಬಾರ್ದು. ಯಾವ ನಾಳೆ ಬೆಳಿಗ್ಗೆ? ಯಾರು? ರಾತ್ರಿ. ರಾತ್ರಿಯಾ? ಹೌದೌದು. ರಾತ್ರಿ ಪರಿಹಾರ ರಾತ್ರಿ ಪರಿಹಾರ ರಾತ್ರಿ ಮಾಡು. ಇದು ಆಯ್ತು, ನಾನು ಕರ್ಕೊಂಡು ಬರ್ತೇನೆ. ಯಾರು? ನೀವ್ಯಾಕೆ? ಮತ್ತೆ ಅವರನ್ನು ಕರ್ಕೊಂಡು ಬರುದು ಬೇಡವಾ? ಇಷ್ಟೊತ್ತು ಮಾಡಿದ್ದು ಸಾಕಾಗುದಿಲ್ಲ, ಇನ್ನು ಕೂಡ ಎಲ್ಲಿಗೆ? ಅಲ್ಲ, ಅವರನ್ನು ಮತ್ತೆ ಕರ್ಕೊಂಡು ಬರುದು ಯಾರು? ನೀವು ಬೇಡ ಅಂತ 3ನೇ ಜನ ಇರಬಾರ್ದು. ದೋಷ ಪರಿಹಾರ ಆಗ್ಬೇಕಲ್ಲ, ಇಬ್ರು ಮಾತ್ರ.
ನೀವು ಮನೆಯಲ್ಲಿ ಮಲಗಿದಲ್ಲಿಗೆ ನಾನು ಸೂಚನೆ ಕಳಿಸ್ತೇನೆ. ಬೇರೆ ಯಾರು ಬರ್ಲಿಕ್ಕೆ ಇಲ್ಲ ಇಲ್ಲ, ಅದು ಮುಗಿದಲ್ಲಿಗೆ ನಾನು ಸೂಚನೆ ಕಳಿಸ್ತೇನೆ. ಕಳಿಸುವುದಿಗೆ ಇಬ್ಬರನ್ನು ಕಳಿಸುವುದು ದೊಡ್ಡ ವಿಷಯ. ನೀವು ಸರಿ ಮಾಡ್ತೀರಲ್ಲ? ನಾನು ಸರಿ ಮಾಡ್ತೇನೆ. ಒಂದು ತಲೆ ಹೋಗಿದೆ, ತಲೆಗೊಂದು ತಲೆ, ತಲೆ ಮೇಲೊಂದು ತಲೆ ಸತ್ತೇ. ಈ ದೋಷದ ಕಾರಣದಿಂದ ಅಲ್ಲಿ ಒಂದು ತಲೆ ಹೋಗಿ ಒಂದು ತಲೆ, ಅದಕ್ಕೆ ಬಲ್ಲಿಗೆ ವ್ಯವಸ್ಥೆ ಮಾಡುವ, ಬೇರೆ ಒಂದು ಬಲ್ಲಿಗೆ ವ್ಯವಸ್ಥೆ ಮಾಡುವ. ನೀವು ಅವರನ್ನು ಕಳಿಸಿದ್ರೆ ಆಯ್ತು, ತಪ್ಪಿಕೊಂಡು ನೀವು ಬರಬಾರ್ದು. ಇಲ್ಲ ಇಲ್ಲ ಇಲ್ಲ, ಬೇರೆ ಯಾರು ಜನ ಬಂದ್ರು ಕೂಡ ಇದು ಆಗುದಿಲ್ಲ. ಮತ್ತೆ ಆಚೆ ಚಾಚಿ ಮತ್ತೆ ಸಾಯ್ತಾನೆ. ಎಂತದ್ದು ಹುಡುಕುದಂತದ್ದು ಇಲ್ವಾ? ಸುಮ್ಮನೆ ಕೈ ಆಗುದ? ಅಲ್ಲ ಯಾವಾಗಲೂ ಕೆಲವರೆಲ್ಲ ಹಾಗೆ ಮಾಡ್ಲಿಕ್ಕೆ ಉಂಟು. ಸುಮ್ಮನೆ ಕೈ ಹಾಕುದು ಇತ್ತು ಮರೆ. ಯಾವಾಗಲೂ ಇರ್ತದೆ. ಹೋಯ್ತು ಅಂತ. ಇಲ್ಲ ಇಲ್ಲ ಇಲ್ಲ, ಬೇಡ ಕೆಲಸ ಹಬ್ಬ ಉಂಟು. ಇದು ಹೀಗೆ ಸುಮ್ಮನೆ ಹೀಗೆ ಇದು ಲೆಕ್ಕಕ್ಕಿಲ್ಲ. ಲೆಕ್ಕ ನಾನು ಲೆಕ್ಕ ಉಂಟದು ಒಂದು ತಲೆ. ಅಲ್ಲ ಹಾಗಲ್ಲ, ಇದು ಲೆಕ್ಕಕ್ಕಿಲ್ಲ. ಇದು ಬೇಡ, ಇದನ್ನು ಮತ್ತೆ ನಿಮಗೆ ಮತ್ತೆ ತುಂಬಾ ಕೊಡ್ಲಿಕ್ಕೆ ಉಂಟು. ಸಿಕ್ಕಿದ್ರೆ ಕಾರ್ಯಕ್ರಮ ಮುಗಿಯಿಲ್ಲ. ಹೌದು, ಮತ್ತೆ ಎಲ್ಲರಿಗೂ ಮತ್ತೆ ಸಿಕ್ಕಿದ್ರೆ ಬಿಡಿಸಿ ನೋಡ್ಬೇಡಿ. ಇಷ್ಟೇ ಅಲ್ಲ ಅಲ್ಲ, ಆಯ್ತು ಮತ್ತೆ ನೋಡುವ. ಲೆಕ್ಕ ಮತ್ತೆ ಸರಿ ಮಾಡುವ. ಸರಿ ಮಾಡಿ. ಅವ್ರು ಬಂದ್ರೆ ಸರಿ ಸರಿ ಮತ್ತೆ ನಾ ಕಳಿಸ್ತೇನೆ. ನಮ್ಮ ಕಡೆ ಯಾರು ಕೂಡ ಬರಬಾರ್ದು. ನೋಡು, ನಾನೀಗ ಕುಡಿ ಹೋಗು. ಹೊರಗಿಯೇ ಕಾವಳಿಯು ಹೊರಗಿಯೇ ಕಾವಳಿಯು ಕಾಶಿಜನ ಅರದಗೆ ಬೋಧಿಸಿ ಮಲ್ಲ ಬೀರುವಿಗೆನ್ನ ಪರಿಣಯವನ್ನು ಮಾಡ್ಬದೆ ಪಾರ್ವತಿ ಪ್ರಿಯನೇ ಮೂರ್ಖ ಮಾತ್ರಿಯ ಸಂಗತ ಬಲಿದರು ಮೂರ್ಖ ಮಾತ್ರಿಯ ಮಗನ ವರಿದಮ ಪ್ರಾಕೃತ ಇದನ್ನ ಕರ್ಮವು ಲೋಕೇಶ ಮನೆಯೊಳಗಿಂದು ಬಲಿದಿಗನೆ ಲೋಕೇಶ ಮನೆಯೊಳಗಿಂದು ಬರೆದನೆ ಹೀಗೆ ಶ್ರಮ ಕಳಗೆ ಸುಂದರ ಕೇಶವ ಕಳಗೆ ಸುತ್ತ ಹೊಡೆರೆ ಮುಗಿಗೆ ಮೂರ್ಗ ಮಾದರಿಯ ಮಗನ ವರಿಸಲಿ ಅಯ್ಯೋ ದೇವರೇ, ಯಾವ ಜನ್ಮದಲ್ಲಿ ಮಾಡಿದಂಥ ಪಾಪದ ಲೇಪವೋ ಏನೋ ನನ್ನನ್ನು ಈ ರೀತಿಯಾಗಿ ಕಾಡುತ್ತಾ ಇದೆಯಲ್ಲ. ಇಲ್ಲದಿದ್ದರೆ ನಾನು ಭಾವಿಸಿದ್ದಾದ್ರೂ ಹೇಗೆ? ಏಕವೀರನ್ನು ಮದುವೆಯಾಗಿ ಸುಖ ಸಂತೋಷವನ್ನೇ ಕಾಣುತ್ತೇನೆ ಎನ್ನುವಂಥ ಒಂಗನಸು ಕಂಡವಳು ನಾನು. ಇದಕ್ಕೆಲ್ಲ ಪ್ರೇರಣಾ ಶಕ್ತಿ ಯಾರು? ಆ ಚಂಡಿಕಾ ಮಾತೆಯಲ್ಲವೇ? ಅವಳ ಸ್ಫೂರ್ತಿಯಿಂದಾಗಿ ಈ ಕೈಂಕರ್ಯಕ್ಕೆ ಮುಂದುವರಿದವಳು ಈ ಕಾವಳಿ. ಆದರೆ ನನ್ನ ಆಶಾ ಗೋಪುರವೆಲ್ಲ ನುಚ್ಚುನೂರಾಗುವಂಥ ಸ್ಥಿತಿ ಕಾಲದಲ್ಲಿ ಬಂದು ಒದಗಿದೆ. ಮಂತ್ರಿಯಿಂದಾಗಿ ನನ್ನ ತಂದೆಯವರು ಆ ಮಂತ್ರಿಯ ಮಗನಿಗೆ ನನ್ನನ್ನು ಕೊಟ್ಟು ಮದುವೆ ಮಾಡುವುದಾಗಿ ನಿರ್ಧಾರವನ್ನು ಮಾಡಿದ್ದಾರೆ. ಆ ಮೂರ್ಖ ಮಂತ್ರಿಯ ಮಗನೊಂದಿಗೆ ನಾನು ಬಾಳುವೆಯನ್ನು ಸಾಗಿಸುವುದಾದರೂ ಹೇಗೆ? ಇಲ್ಲ, ನಾನು ಏಕವೀರನನ್ನು ಮನಸಾರೆ ಪ್ರೀತಿಸಿದವಳು. ನನ್ನ ಜೀವನದಲ್ಲಿ ಮದುವೆ ಅಂತ ಆಗುವುದಂತಿದ್ರೆ ಅದು ಏಕವೀರನನ್ನೇ. ಅನ್ಯತಾ ವರನನ್ನು ನಾನು ವರಿಸುವವಳಲ್ಲ. ಹಾಗಾದ್ರೆ ಮುಂದೇನು ಗತಿ? ಆ ದೇವರು ನನ್ನ ಹಣೆಯಲ್ಲಿ ಈ ರೀತಿಯಾಗಿ ಯಾಕೆ ಬರೆದ? ಇಲ್ಲ, ಆಲೋಚನೆ ಮಾಡುತ್ತಾ ಕುಳಿತಿರುವಂಥ ಸಮಯ ಇದಲ್ಲ. ನನಗೆ ಯಾವುದೇ ಒಂದು ದಾರಿ ಕಾಣುತ್ತಾ ಇಲ್ಲ. ಇರುವುದು ಒಂದೇ ದಾರಿ. ನಾನು ಮುಕ್ತಿಯನ್ನು ಪಡೆಯಬೇಕು ಹೇಗೆ? ನನ್ನ ಕೇಶರಾಶಿಯನ್ನೇ ಸುತ್ತಿ ಆತ್ಮಹತ್ಯೆ ಮಾಡಿಕೊಳ್ತೇನೆ. ಮತ್ತೇನು ಮಾಡುವುದಿಲ್ಲ. ಯಜೋ
ರತಿ ಮೇಲ ರತಿ ಸಿಂಗಾರ ನಿತ್ಯ ಗೆಡುತ್ತ ಪತಿಯ ಮರೆತರು ಸಖಿ ನಡೆದು ನಾನು ಸಾಹಿತ್ಯ ನನಗೆ ಬದುಕು ಬೇಡ. ಈಗ ಸಾಯುವಂತದ್ದು ಏನಾಗಿದೆ? ಜೀವನ ಕಳ್ಕೊಂಡ್ರೆ ಮತ್ತೇನು ಸಿಗುತ್ತದೆ? ಏನು ಸಾಧಿಸುವುದಕ್ಕಾಗುತ್ತದೆ? ಆತ್ಮಹತ್ಯೆ ಒಂದೇ ಪರಿಹಾರವೋ ಎಲ್ಲದಕ್ಕೂ? ಏನು ಯಶೋಮತಿ, ಏನು ನಾನು ಹೇಗೆ ಏನು ಎಷ್ಟು ಎನ್ನುವುದನ್ನು ನನ್ನ ಜೊತೆಲಿ ಸರಿಯಾಗಿ ಅರಿತವ ನೀನಾಗಿದ್ದೀಯ. ಅದಕ್ಕೆ ಆಡಿದ್ದು, ಅದಕ್ಕಾಗಿ ಓಡೋಡಿಕೊಂಡು ಬಂದದ್ದು. ಕೇಶರಾಶಿ ನಮಗುಂಟು ಅಂತಾದ್ರೆ ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕಲ್ಲ, ಮತ್ತೆ ಅದು ಶೃಂಗಾರಕ್ಕಾಗಿರುವುದು. ಆದ್ರೂ ಕೂಡ ಅದರಲ್ಲಿ ಯಾವುದೆಲ್ಲ ಆವಾಸ ಸ್ಥಾನ ಉಂಟು ಅಂತ ನೀನು ಆಲೋಚಿಸಿದ್ದೀಯೋ? ಹೇಗೆ? ಹೆಣ್ಣಾದವಳಿಗೆ ಮಾತ್ರ ಅದು ದೊರಕುವುದಕ್ಕೆ ಸಾಧ್ಯ. ನಾಗವೇಣಿ ಅಂತ ಆಡುವುದು ಯಾಕೆ? ಕೇವಲ ಕಾಣುವುದಕ್ಕೆ ಸರಿಸೃಪದಂತೆ ಉಂಟು ಎನ್ನುವ ಕಾರಣಕ್ಕಾಗಿ ಮಾತ್ರವಲ್ಲ, ಅದರ ಹಿಂದೆ ಹಿನ್ನೆಲೆ ಏನುಂಟು ಅಂತ ನಿನಗೆ ನಾ ಹೇಳಿಕೊಡಬೇಕು. ಅದರ ಕುರಿತಾಗಿ ಅರ್ಥ ಮಾಡ್ಲಿಲ್ವೇ? ಪಾಪಕೃತ್ಯವನ್ನು ಮಾಡುವುದಕ್ಕೆ ನೀವು ಹೊರಟೆ ಎಂದಾದ್ರೆ ನನಗೆ ಬೇರೆ ಯಾವ ದಾರಿಯೂ ಕಾಣಲಿಲ್ಲ ಕಣೆ. ಕೂಡದು ಹಾವಳಿಯನ್ನು ನೀನೇ ತಂದೊಡಗೂಡದು. ಯಾಕೆ? ಇದುವರೆಗೂ ನಾವು ಮಾಡಿದಂತಹ ಕಾರ್ಯಗಳು ಯಾವುದುಂಟೋ ಅದೆಲ್ಲವೂ ಪೂರ್ವ ಜನ್ಮದ ಸುಕೃತದ ಫಲ. ನಮಗೆ ಈ ಹೊತ್ತು ಲಭಿಸಿದೆ ಅಂತಾದ್ರೆ ಏನೋ ಒಂದು ಅವಕಾಶವನ್ನು ದೇವರೇ ನಮಗೆ ಕಲ್ಪಿಸಿಕೊಟ್ಟಿದ್ದಾನೆ. ಈ ರೀತಿಯಾಗಿ ಹಿಂದೆ ಮಾಡಿದಂತಹ ಪಾಪಕರ್ಮಗಳ ಪ್ರತೀಕವಾಗಿ ಈ ಜನ್ಮದಲ್ಲಿ ಕಷ್ಟವನ್ನು ಅನುಭವಿಸುವುದಕ್ಕೆ ಸಾಧ್ಯವಾಯಿತು. ಈಗಲೇ ನಾವು ಆತ್ಮಹತ್ಯೆ ಮಾಡಿ ಮತ್ತೊಂದು ಪಾಪ ಕಟ್ಟಿಕೊಂಡೆವು ಅಂತಾದರೆ ಮತ್ತೊಂದು ಜನ್ಮದಲ್ಲಿ ಇಂಥದ್ದೇ ಕಷ್ಟವನ್ನು ನಾವು ಅನುಭವಿಸಬೇಡುವೆ ಹೇಳು? ಯಾಕಿಂತಹ ಕಷ್ಟಗಳನ್ನು ತಂದೊಡಬೇಕು? ಈಗ ನಿನಗೆ ಯಾಕೆ ಇಂತಹ ಪರಿಸ್ಥಿತಿ ಬಂದದ್ದು? ಮಂತ್ರಿಯ ಮಗನನ್ನು ಮದುವೆ ಆಗಬೇಕು. ನಾನು ಹೇಗೆ ಅವನನ್ನು ಮದುವೆ ಆಗಲಿ? ಈಗ ಮದುವೆ ಆಯ್ತೋ? ಆಗಲಿಲ್ಲಲ್ವೋ? ಅಲ್ಲಿಯವರೆಗೆ ತಲುಪಿದೇ ಹೊರತಾಗಿ ಮದುವೆ ಸಂಪೂರ್ಣವಾಗಿ ನೆರವೇರಲಿಲ್ಲಲ್ವೇ? ಒತ್ತಾಯ ಪೂರ್ವಕವಾಗಿ ಕಟ್ಟು ಕಟ್ಟು ಎನ್ನುವ ಹಾಗೆ ಧಾರೆಯ ಮನೆಯ ಮೇಲೆ ನೀವು ಕುಳಿತಾಡುವುದಲ್ವಲ್ಲ? ಒಂದು ವೇಳೆ ಆ ವೇಳೆ ಆದ ಮೇಲೆ ಆದ ಮೇಲೆ ಎನ್ನುವುದಕ್ಕಿಂತ ಈಗ ನಡೆಯುತ್ತಾ ಇರುವುದೇನು ಅಂತ ಆಲೋಚಿಸಬೇಕು. ಭವಿಷ್ಯದ ಕುರಿತಾಗಿ ಚಿಂತನೆ ಬೇಕು ಸಹಜ, ಆದ್ರೆ ಅದುವೇ ಅತಿಯಾಗಕೂಡದು. ವಾಸ್ತವದ ಕುರಿತಾಗಿ ಆಲೋಚಿಸುತ್ತಾ ಮತ್ತೆ ಭವಿಷ್ಯದೆಡೆಗಾಗಿ ಮತ್ತೆ ಹೆಜ್ಜೆ ನಿಲ್ಲಬಹುದು. ಈಗಿನದ್ದೇನು ಎನ್ನುವುದನ್ನು ಆಲೋಚಿಸುತ್ತಾ ಮತ್ತೆ ಆಲೋಚಿಸೋಣ. ಈಗ ನಿನಗೆ ಆಡಿದ್ದೇನು? ಕೇವಲ ಕಾಳಿಕಾ ಮಂದಿರಕ್ಕೆ ಹೋಗು ಎಂದಲ್ಲವೇ ಆಡಿದ್ದು. ಅದಕ್ಕೆ ಮಾತ್ರ ಅಲ್ವ ನೀನಿಷ್ಟು ಚಿಂತೆ ಮಾಡುವುದು? ಚಿಂತಿಸುವುದು ಬೇಡವೇ? ತಂದೆ ಬೆಳೆದಂತೆ ಕಾಳಿಯ ಆ ಕಾಳಿಯ ಮಂದಿರಗೆ ಹೋಗುವುದಿಲ್ಲ ಬಗೆನ ಜೊತೆಗೆ ನಿಶ್ಚಯ ಬರ್ತ ಒಬ್ಬನೇ ಕಣ್ಣಿಗೆ ಚಂದದಿಂದ ಬರೆವ ನಾವು ಮುಂದೆ ಕಾವಲಾಗೆ ನಮ್ಮ ಎಂದು ಧೈರ್ಯದಿಂದ ಬರೆ ತಂದೆ ಬೇಡಿದಂತೆ ಮಂದಿರಗೆ. ಏಕಾವಳಿ ಒಂದೇ ಒಂದು ಉತ್ತರವನ್ನು ಗ್ರಹಿಸಿ ನೀವು ಹೆಜ್ಜೆ ಇಡಬೇಕಾಗಿತ್ತು. ಇಂತಹ ಒಂದು ಧೈರ್ಯವನ್ನು ತಾಳುತ್ತಾ ಆತ್ಮಹತ್ಯೆ ಮಾಡುವುದಕ್ಕೆ ಮುಂದಾದೆ ಎಂದಾದರೆ ನಾಳೆ ನಾನೇನು ಅನುಭವಿಸಬೇಕು? ನನ್ನನ್ನು ಒಬ್ಬಂಟಿಯಾಗಿರಿಸಿ ನೀವು ಹೋಗುವುದು ಅಂತ ಆಲೋಚನೆ ಮಾಡಿದ್ದೀಯೋ? ನಿನ್ನೊಂದಿಗೆ ನಾನು ಇದ್ದೇನಲ್ವೇ? ದುಃಖ ಎನ್ನುವುದನ್ನು ಹಂಚಿಕೊಂಡಾಗ ದುಃಖ ಎನ್ನುವುದು ಶಮನವಾಗುವುದು, ಸಂತೋಷವನ್ನು ಹಂಚಿಕೊಂಡಾಗ ಸಂತೋಷ ಇಮ್ಮಡಿಯಾಗುವುದು. ನಾನು ಓರ್ವಳಿದ್ದೇನೆ ಅಂತ ನಿನಗೆ ಅನಿಸಲಿಲ್ಲ ಅಲ್ವೇ? ಕೇವಲ ನನ್ನ ಬಗ್ಗೆ ಮಾತ್ರ ನಾನು ಆಲೋಚನೆ ಮಾಡಿದೆ. ಈಗ ಆಡಿದ್ದು ಕಾಳಿಕಾ ಮಂದಿರಕ್ಕೆ ಹೋಗು, ಅಲ್ಲಿ ಏನೋ ಒಂದು ಪೂಜೆ ಮಾಡುವುದಕ್ಕುಂಟು ಅಂತಲ್ವೇ? ಹೋಗಬೇಕಾದದ್ದು ಯಾಕೆ? ಕಾಳಿಯ ಪ್ರಸಾದವನ್ನು ಸ್ವೀಕರಿಸುವುದಕ್ಕಾಗಿ. ನಾವು ನಿವೇದನೆಯನ್ನು ಮಾಡಿಕೊಂಡೆವು ಎಂದಾದರೆ ಕಾಳಿ ಮಾತೆ ಅಲ್ಲ ಅಂತ ಹೇಳಿಯಾಳೆ? ಖಂಡಿತ ಹೇಳಲಿಕ್ಕಿಲ್ಲ. ಜಗನ್ನಿಯಾಮಕಿ ಅಲ್ವೇ? ಖಂಡಿತವಾಗಿ ನಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವವಳಲ್ವೇ? ನಮಗೇನು ಬೇಕು ಅದನ್ನು ಹೊತ್ತೊತ್ತಿಗೆ ಸರಿಯಾಗಿ ಕೊಡುವಂತಹ ಶಕ್ತಿ ಅವಳಿಗಿಲ್ವೇ? ಆಕೆಯ ಮುಂದೆ ಭಿನ್ನವಿಸೋಣ, ಸರ್ವ ಸಮರ್ಪಣಾ ಭಾವವನ್ನೇ ಮಾಡೋಣ. ಏನಿದ್ದರೂ ನಿನ್ನ ಪಾದಕ್ಕರ್ಪಿಸಿದ್ದೇನೆ, ಇನ್ನು ನೀನೆ ಎಸಗಿದಂತೆ ನಾವು ನಡೆಯುತ್ತೇನೆ ಅಂತ ಒಂದು ಭಾವನೆ ನಿರಿಸುತ್ತಾ ಅವಳಲ್ಲಿ ಪ್ರಾರ್ಥಿಸಿದೆವು ಎಂದಾದರೆ ಕಾವಳಂಬಿಕೆ ತಡ ಮಾಡಬೇಡ. ನೀನು ಒಬ್ಬಳೇ ಹೋಗುತ್ತೇನೆ ಅಂತ ಭಾವಿಸಬೇಡ. ನಿನಗೆ ಧೈರ್ಯಕ್ಕಲ್ವೋ ನಾನಿದ್ದೇನೆ, ನೀನು ಬರಲೇಬೇಕು. ಧೈರ್ಯವಾಗಿ ನಾನು ಬರ್ತೇನೆ. ಕಾಳಿಕಾ ಮಂದಿರ ಸೇರಿಕೊಳ್ಳೋಣ.
ಆಯ್ತಲ್ಲ. ಅವಳಿಗೆ ಧೈರ್ಯಕ್ಕೆ ಬೇಕಂತ ಇನ್ನು ಹೆಚ್ಚು ಜನ ಇದ್ದಾರೆ ಹಿಂದೆ. ಸಖಿಯರೆಲ್ಲ ಅಲ್ಲಿ ನಿಲ್ಲಿಸಿ ಬಂದಿದ್ದೇನೆ. ಸ್ವಾಮಿ ಹಾ, ನಮಸ್ಕಾರ. ಶುಭವಾಗ್ಲಿ. ಇದು ನೀನು ವೀರಕೀರ್ತಿ. ಮಂತ್ರಿಯ ಮಗ. ನಾನೇ ಅದು. ರಕ್ಕಸಿಯನ್ನು ಕೊಂದ ವೀರ. ರಾಕ್ಷಸನ್ನು ಕೊಂದ ವೀರ. ಒಂದೊಂದು ನೀನು. ಮಗನಿನಗುದೆ ಬಲಬಂದೆ ಧನಯ ಬಂದಗುದೆ ಪ್ರಾಣಗಾಂಧ ಯಾರು ಮಗಳು ನಿನ್ನ ಪ್ರಾಣಗಾಂಧ ಯಾರು ಮಗಳು ಮಂತ್ರಿ ಮಗ ನಿನಗುದೆ ರಾಕ್ಷಸನ್ನು ಕೊಂದದ್ದು ನೀನು. ರಾಕ್ಷಸನ್ನು ಕೊಂದದ್ದು ನೀನು. ಸಾವಧಾನ ಸಾವಧಾನ ಸಾವಧಾನ. ಸಾವು. ಅಲ್ಲಲ್ಲ ನಿಮಗೇನಾಯ್ತು? ನನಗೇನಾಗಿದೆ ಅಂತ ಹೇಳೋದು ಭಾವಿಸಿಕೊಂಡಿದ್ದೆ ನೀನು. ನೀವು ಜಾತಕ ನೋಡುವರಲ್ವಾ? ಜಾತಕ ನೋಡು, ಜಾತಕ ಈಗ ಹೇಳ್ತೇನೆ ನಿನ್ನದು. ಯಾರನ್ನು ಕೊಂದದ್ದು ಯಾರನ್ನ? ಅಲ್ಲ ನಾನು ಕೊಂದದ್ದು ರಾಕ್ಷಸಿಯ. ನಿಮಗೇನಾಗ್ತದೆ? ರಾಕ್ಷಸಿ ಯಾರು ಅಂತ ಗೊತ್ತುಂಟ ನಿನಗೆ? ರಾಕ್ಷಸಿಯ ನಿಮ್ಮ ಹಿರಿಯಾಳ. ನನ್ನ ತಂಗಿ ಅವಳು. ಬನ್ನಿ. ಹಾಸ್ಯ ಮಾಡ್ಲಿಕ್ಕೆ ನೀವ? ನಾನು ಹಾಸ್ಯ ಮಾಡುದೆಲ್ಲವರಿಗೆ. ಮತ್ತೆ ನಿಮ್ಮ ತಂಗಿ ರಾಕ್ಷಸಿಯ. ನಿನಗೆ ಹಾಸ್ಯವು ನಿಜವಂತ ಗೊತ್ತಾಗಬೇಕಾ? ಅವಳಿಗೆ ಕೋರೆ ದಾಡೆ ಇತ್ತು, ನಿಮಗೆರಡು ಹಲ್ಲುಂಟು. ಅದು ನಿನ್ನ ದಂತವಕ್ರ. ನಿನ್ನ ಆಚೆ ಎಲ್ಲ ನಿಲ್ಲಿಸ್ತೇನೆ ಪಾಪಿ. ನಾನು ಯಾರಂತ ಗೊತ್ತಾಗಬೇಕಾ? ನನ್ನ ನಿಜ ರೂಪ ನೋಡು. ಎಲ್ಲಿಗೆ ಓಡುದು ನೀನು? ಮುಂದೆ ಬಾ. ನೀನು ಹಿಂದೆ ಹೋಗು, ನಾನು ಮುಂದೆ ಬರ್ತೇನೆ. ಹಿಂದೆ ಹೋಗ್ಬೇಕಾ? ಹಟ್ಟಿಯಲ್ಲಿ ಮೂಗಿಯಲ್ಲಿ ನಾನು ಹಿಂದೆ ಹೋಗ್ಬೇಕಾ? ಇದಕ್ಕೆ ತದಾಗ್ತಿರ್ತ ಅಂತ. ಇದಕ್ಕಿಂತ ಮೊದಲು ಬರುವಂತಹ ವೇಳೆಯಲ್ಲಿ ನೀನು ಯಾರು, ಇಲ್ಲಿಗೆ ಏಕೆ ಬಂದದ್ದು? ಪಾಪಿ, ನನ್ನ ತಂಗಿಯ ತಲೆಯನ್ನು ಕತ್ತರಿಸಿದವ ನೀನೆಯೋ? ಈ ಸಂದರ್ಭದಲ್ಲಿ ಸಂದರ್ಭದಲ್ಲಿ ನಿನ್ನನ್ನು ಭರಿಸಿದ್ದು ಯಾರು? ನಾನಾಗಿ ಬಂದದ್ದಲ್ಲ, ನೀನು ನೀವೇ ಭರಿಸಿಕೊಂಡವರು. ನನ್ನ ತಂಗಿಯ ತಲೆಯನ್ನು ಕತ್ತರಿಸಿದವ ನೀನೆಯೋ? ನಮ್ಮಯ್ಯ. ಕೊಲ್ಲಬೇಡ ಎಲ್ಲ ನೀನು ರಾಜರಲ್ಲ ನಿನಗೆ ಅಲ್ಲದಿರಲು ಒಬ್ಬಗಾಯ್ತು ಅಲ್ಲಿದ ನೀನು ಕೊಲ್ಲಬೇಡ ಅಳದೆ ಓ ಕಳುವನೆ, ಏನು ಕಳನೆ. ಕಳನೆ? ಈ ಸಂದರ್ಭದಲ್ಲಿ ನಿನ್ನನ್ನು ನೋಡಿ ಭಯ ಆಗುತ್ತದೆ. ಭಯವ? ಈ ಸಂದರ್ಭದಲ್ಲಿ ನನ್ನ ತಂಗಿಯ ತಲೆಯನ್ನು ಕತ್ತರಿಸುವಾಗ ಭಯ ಆಗ್ಲಿಲ್ವಾ? ಆ ಸಂದರ್ಭದಲ್ಲಿ ನಿನ್ನ ತಂಗಿಯನ್ನು ಎಷ್ಟು ಸಂದರ್ಭ ಲೆಕ್ಕ ಮಾಡಿದೆ ನೀನು? ನನ್ನ ಸಂದರ್ಭ ತಪ್ಪಿ ನಿನ್ನ ತಂಗಿಯನ್ನು ತಮ್ಮಯ್ಯ ನಾನು ಕೊಂದದ್ದಲ್ಲ, ನಾನು ಕೊಂದದ್ದಲ್ಲ. ಯಾರಿಗಾದರೂ ಬೇಡ ನೀನು
ಮಾತಾಡಿದ್ಯಾ? ಅಮ್ಮಯ್ಯ ಕಾಲು ಹಿಡಿತೇನೆ. ನಿನ್ನ ಕಾಲಿಗೆ ನೀನು ರಾಜ್ಯ ಬೊಕ್ಕಸ ಭಂಡಾರ ಈ ಹುಡುಗಿಯರೆಲ್ಲ ನಿನಗೆ ನನಗೆ ರಾಜ್ಯ ಸತ್ಯ ಹೇಳ್ತೇನೆ ಪುಣ್ಯಾತ್ಮ. ನಾನು ಕೊಂದದ್ದಲ್ಲ. ಅದನ್ನು ಪಡೆಯುತ್ತೇನೆ. ಅಲ್ಲ, ಆದರೆ ಅವಳು ನಿನ್ನ ನನ್ನ ತಂಗಿಯನ್ನು ಕೊಂದ ಸೇಡನ್ನು ನಾನು ತೀರಿಸುತ್ತೇನೆ. ಸತ್ಯ ಹೇಳ್ತೇನೆ. ಏನು? ಎಲ್ಲರೂ ಕಿವಿ ಕೊಟ್ಟು ಕೇಳಿ. ಏನು? ನಾನು ಕೊಂದದ್ದಲ್ಲ. ಅಲ್ಲ ಅಲ್ಲ ಆ ವೇಳೆಯಲ್ಲಿ ಏನು ಹೇಳಿದ್ದು? ಅಲ್ಲ, ಕೊಂದದ್ದು ಏಕವೀರ. ಏಕವೀರನ? ಹೌದೌದು. ಹಾಗಾದರೆ ನೀನು ದೊಡ್ಡ ನಾನೇ ಕೊಂದದ್ದು ನನ್ನ ಅಪ್ಪ ಹೇಳಲಿಕ್ಕೆ ಹೇಳಿದ್ದು, ಹಾಗಾಗಿ ನಾನು ಹೇಳಿ. ಅವ ಹೇಳಲಿಕ್ಕೆ ಹೇಳಿದ್ದು, ನೀನು ಅವರ ಮಾತಿನಾಗೆ ಆ ಸಂದರ್ಭದಲ್ಲಿ ಅಪ್ಪ ದೊಡ್ಡ ಹೇಳಲಿಕ್ಕೆ ಜನರಾಜ ನೀನು ಹೇಳ್ತೀಯ. ನೀನು ಈ ರೀತಿಯಾಗಿ ಬದುಕುವುದ ಯೋಗ್ಯವಲ್ಲ. ಈಗ ನೀನು ಒಂದು ಹೆಣ್ಣಿನ ಮೇಲೆ ಕೈ ಮಾಡಿದ್ಯ. ಒಂದು ಕೆಲಸ ಮಾಡು. ಏನು ಕೆಲಸ? ನೀನು ಕೊಲ್ಲೇಬೇಕಾ? ಮೊದಲು ನನ್ನ ಅಪ್ಪನನ್ನು ಕೊಲ್ಲು. ಅಪ್ಪನನ್ನು ಮತ್ತೆ ಹೇಗೆ ಕೊಳ್ತೇನೆ? ನಾನು ಮೊದಲು ನಿನ್ನ ತಲೆ ಚಂದಿರ ಮುಗಿಯದೆ ನೋಡಿದಿದೆ ಚಂದಿರ ಮುಗಿಯದೆ ಚಂದ ನೋಡಿದಿದೆ ಒಂದೇ ಗೋದಾರಿಯದೆ ಬಂದದ ಹೊಡೆದುತ್ತ ಹೊಂದಿದೆ ನಿಮ್ಮನ್ನು ಮುಂದೆ ಬಾಲಿದೆ ಬದಿ ಎನ್ನೊಡಲಿ ಚಂದಿರ ಮುಗಿಯದೆ ಚಂದ ನಿಮ್ಮ ಪುರದವರ ಮುಂದೆ ನನ್ನ ತಂಗಿಯನ್ನು ಕೊಲ್ಲಿಸಿದವ, ಕೊಂದವ, ದೊಡ್ಡ ಮಾತಾಡ್ತಿದ್ದ ಅವನ ತಲೆಯನ್ನೇ ಕತ್ತರಿಸಿದ್ದೇನೆ. ಚಂದಿರ ಮುಗಿ ಚಂದಿರಾನನೆ. ನಿಮ್ಮ ರೂಪಲಾವಣ್ಯವನ್ನು ಕಾಣುವಾಗ ನಾನು ಮನಸೋತೆ. ನಿಮ್ಮನ್ನು ನಾನು ಮದುವೆ ಆಗಬೇಕೆಂಬುದಾಗಿ ಮನವನ್ನು ಮಾಡಿದ್ದೇನೆ. ಹಾಗಾಗಿ ನನ್ನ ಜೊತೆ ಬಂದು ನನ್ನ ಬಾಳ ಸಂಗಾತಿ ಆಗು ನೀವು. ಬನ್ನಿ. ಅಯ್ಯ ಏನು ಸ್ವಲ್ಪ ಬಾ. ಮನವಾಯ್ತು ನಿನ್ನೋಳು ಮರುವೆ ನಿಜವೋ ಮನವಾಯ್ತು ನಿನ್ನೋಳು ಮರುವೆ ನಿಜವೋ ಮನಗೆಲ್ಲ ಕರಗೊಬ್ಬೆ ನಿಜವೋ ಎಲ್ಲ ಗೆಳತಿಯ ಕರಗೊಬ್ಬೆ ನಿಜವೋ ತಮ್ಮ ಮುಟ್ಟರಾಗನು ಲಗ್ನ ಎಸಗದೆ ತಮ್ಮ ಮುಟ್ಟಲಾಗನು ಲಗ್ನ ಎಸಗದೆ ದಣಿಗದೆ ಸಲಗಮ್ಮ ಒಬ್ಬರ ಮನೆಗೆ ಮನವಾಯ್ತು ನಿನ್ನೋಳು ಬರುವೆ ಬರು, ನನ್ನ ಜೊತೆಗೆ ಬರಬೇಕು, ನನ್ನ ಪುರವನ್ನು ಸೇರಿಕೊಳ್ಬೇಕು. ಸಾವಧಾನ. ಅರೆಕ್ಷಣ ಸೈರಿಸಬೇಕು. ಯಾಕೆ? ಸಿಟ್ಟಿನ ಬರದಲ್ಲಿ ಬರಬೇಕು ಅಂತ ಆಜ್ಞೆಯನ್ನು ಮಾಡ್ತೀವಿ. ನಿಜ. ಆ ಕ್ಷಣದಲ್ಲಿ ಇವಳೇನು ಸಿಟ್ಟಿಗೆದ್ದದ್ದು ಹೌದು. ಅವಳನ್ನು ಸಮಾಧಾನ ಪಡಿಸಿದ್ದೇನೆ. ಅವಳ ಅದೇ ತಾಳ್ಮೆ. ಸಾವಧಾನದಿಂದ ನಾವು ವರ್ತಿಸಿದೆವು ಎಂದಾದರೆ ಮುಂದಿನ ಪರಿಣಾಮ ಎನ್ನುವುದು ಸಾವಧಾನದಿಂದಲೇ ಉತ್ತಮ ಫಲಿತಾಂಶವನ್ನು ಕೊಡುವುದಕ್ಕೆ ಸಾಧ್ಯ. ಅದೇ ನಿರೀಕ್ಷೆಯಲ್ಲಿದ್ದೇನೆ ನಾನು. ನೀವು ನಿರೀಕ್ಷೆಯಲ್ಲಿರ್ತೀರಿ, ಆದ್ರೆ ನಮ್ಮ ಸ್ಥಿತಿಯನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಏನು ಸ್ಥಿತಿ? ಆಸುರಿ ಪ್ರವೃತ್ತಿಯನ್ನು ಹೊಂದಿದವರು ನೀವು. ಸ್ವರವನ್ನು ಎಬ್ಬಿಸುತ್ತಾ ಮತ್ತಷ್ಟು ಮಾತಾಡಿದಿರಿ ಅಂತಾದರೆ ಮತ್ತಷ್ಟು ಸ್ವರವೇ ಏರುವುದಲ್ಲದೆ ನಮ್ಮ ಮಾತೇನಾದ್ರೂ ನಿಮಗೆ ಕೇಳುವುದಕ್ಕೆ ಸಾಧ್ಯವಾಗ್ತಿಲ್ಲ. ಮಾತೇ ಅಡಗಿ ಹೋಗುತ್ತದೆ. ಏನು ಮಾತನಾಡಬೇಕು ಅಂತ ನಿಶ್ಚಲವಾಗಿ ಬಂದಿರ್ತೇವೆ, ಅದೆಲ್ಲವೂ ಹಾಳಾಗಿ ಹೋಗುವುದಕ್ಕೆ ಸಾಧ್ಯ. ನಾವು ಇಲ್ಲಿಯವರೆಗೆ ಬಂದದ್ದು ಕಾಳಿ ದೇವಿಯನ್ನು ಸ್ಮರಿಸುವುದಕ್ಕಾಗಿ ಬಂದಿದ್ದೇವೆ. ನಮ್ಮ ನಿರೀಕ್ಷೆಯು ಹುಸಿಯಾಗಿ ಹೋಯಿತಲ್ಲ. ಯಾವುದನ್ನು ನಿವೇದನೆ ಮಾಡಬೇಕಿತ್ತೋ ಅದನ್ನು ನಿವೇದಿಸುವುದಕ್ಕೆ ಇಲ್ಲಿ ಅವಕಾಶವಿಲ್ಲ. ಎಣಿಸಿದ್ದು ಬೇರೆ, ಇಲ್ಲಿ ನಡೆಯುತ್ತಾ ಇರುವುದು ಬೇರೆ. ಏಕಾವಳಿಗೆ ವಿವಾಹ ನಿಶ್ಚಯವಾದದ್ದು ಆ ಮಂತ್ರಿಯ ಮಗನೊಟ್ಟಿಗೆ. ಆದ್ರೆ ಈ ಕಾಲಕ್ಕಾಗುವಾಗ ನೀವೇ ಅವನನ್ನು ಕೊಂದು ಮುಗಿಸಿದ್ದೀರಿ. ಇವಳ ಬಾಳ್ವೆ ಏನು ಅಂತ ನೀವು ಅರ್ಥ ಮಾಡಿಕೊಳ್ಳಬೇಡಿ. ಅದಲ್ಲದೆ ನೀವು ಬರುವುದಕ್ಕೆ ಆಜ್ಞೆ ಮಾಡ್ತಾ ಇದ್ದೀರಿ. ಸರಿ ಸರಿ, ನಾವು ಒಳ್ಳೆ ಅಂತ ಹೇಳಿದ್ರೆ ಒಪ್ಪಿಕೊಂಡೆ. ಅಲ್ಲ, ಹಾಗಲ್ಲ, ನೀವು ಆಗುವುದಿಲ್ಲ ಅಂತ ಹೇಳಿದ್ರೆ ನೀವು ಬಿಡುವವರು ಅಲ್ಲ. ಬಿಡುವುದಿಲ್ಲ. ಅದಕ್ಕೆ ಸಿಟ್ಟಾಗ ಕೂಡದು.
ಅದಕ್ಕಾಗಿ ನಿಮ್ಮ ಮೇಲೆ ಮನಸ್ಸಾಗಿದೆ, ನಮಗೆ ಮನಸ್ಸಾಗಿದೆ, ಅಂದ್ರೆ ನನಗೆ ಮನಸ್ಸಾಗಿದೆ. ಅದಕ್ಕಾಗಿ ಅವಳನ್ನು ನನ್ನ ಜೊತೆಯಲ್ಲಿ ನಾನು ಕರ್ಕೊಂಡು ಬರ್ತೇನೆ. ಬಂದು ಅಲ್ಲ, ಬರ್ತೇನೆ, ನಿಮ್ಮಲ್ಲಿಗೆ ಬರ್ತೇನೆ, ನಿಮ್ಮ ಜೊತೆಯಾಗಿಯೇ ಬರ್ತೇನೆ. ಆಗ್ಲಿಲ್ಲ, ಬರ್ತೇವೆ ಎಂಬಲ್ಲಿಗೆ ನಿಮ್ಮ ಮಾತನ್ನು ಒಪ್ಪಿಕೊಂಡ ಹಾಗಾಯ್ತು. ಆದ್ರೆ ನಮ್ಮ ಮಾತನ್ನು ನೀವು ನೆರವೇರಿಸ್ತೀರಿ ಅಂತಾದ್ರೆ ನಾವು ಬರ್ತೇವೆ. ನೀವು ನನ್ನನ್ನು ವರಿಸುತ್ತೀರಾ? ಅಲ್ಲ, ಖಂಡಿತ ನಾನು ವರಿಸುವುದು ಅಂತ ಹೇಳಿದ್ರೆ ಹಾಗೆ ನೇರ ವರಿಸುವುದಕ್ಕಾಗ್ತದೆ ಹೇಳಿ? ಮನಸ್ಸು ಒಪ್ಪಬೇಡ. ಮನಸ್ಸು ಈಗ ಮದುವೆ ಆಗುವುದು ಅಂತ ಹೇಳಿದ್ರೆ ಗಂಡಿನ ಮನಸ್ಸು, ಹೆಣ್ಣಿನ ಮನಸ್ಸು, ಅವೆರಡು ಹೌದೌದು ಕಷ್ಟ ಆಗುವುದದು. ಅದೆರಡು ಜೊತೆಯಾಗಿ ಹೋಗುತ್ತದೆ ಅಂತಾದ್ರೆ ಮಾತ್ರ ಅಲ್ವೇ ರಥ ಸಾಗಿದಂತಾಗುವುದು. ಎರಡೂ ಚಕ್ರ ಒಂದೇ ರೀತಿಯಲ್ಲಿ ಸಾಗಬೇಕು. ಅದಕ್ಕೆ ಸ್ವಲ್ಪ ಸಮಯಾವಕಾಶ ಬೇಕು. ಅಂದ್ರೆ ಒಪ್ಪಿಕೊಳ್ಬೇಡುವೋ? ನೀವು ಏನು, ನಿಮ್ಮ ವ್ಯಕ್ತಿತ್ವವೇನು, ನಿಮ್ಮ ಚರಿತ್ರವೇನು, ನಿಮ್ಮ ಅಲ್ಲಿಯ ಪರಿಸರ ಹೇಗುಂಟು ಎಲ್ಲವನ್ನು ಅರ್ಥವಿಸಿಕೊಳ್ಬೇಕು. ಬಳಿಕ ಎರಡು ಮನಸ್ಸು ಒಂದಾಗುವುದು. ಹೌದು, ಅದೆಲ್ಲ ಆಗಬೇಕು ಅಂತಂದ್ರೆ ಸ್ವಲ್ಪ ಸಮಯ ಬೇಕು. ಎಷ್ಟು ಅಂತ ಆಡುವುದಕ್ಕಾಗುವುದಿಲ್ಲ. ಅದಕ್ಕಾಗಿ ನಿಮ್ಮ ಜೊತೆ ಬಂದರೂ ಕೂಡ ನಮ್ಮ ಮೈಯನ್ನು ನೀವು ಮುಟ್ಟಬಾರದು. ನೀವು ಮದುವೆ ಆಗ್ತೇವೆ ಅವಕಾಶ ಬೇಕೆಂಬುದಾಗಿ ಹೇಳುವುದಾದರೆ ಖಂಡಿತ ಅವಕಾಶ ಮಾಡಿಕೊಡಿ. ಯಾವ ಕಾರಣಕ್ಕೂ ಬಲಾತ್ಕರಿಸುವುದಕ್ಕೆ ಮುಂದಾಗ ಕೂಡದು, ಮಾಡುವುದಿಲ್ಲ. ಮನಸ್ಸು ಮದುವೆ ಆಗುವಲ್ಲಿಯವರೆಗೆ ನೀವು ಮುಟ್ಟುವುದಿಲ್ಲ, ಉಪದ್ರವವನ್ನು ಕೊಡಕೂಡದು. ಇಷ್ಟ ಆಗ್ತದೆ ಅಂತಾದ್ರೆ ಅವಳನ್ನು ಕರ್ಕೊಂಡು ನಾನು ಬರ್ತೇನೆ. ಹೌದಾ? ಏನಾದ್ರೂ ಆಡ್ಬೇಕಲ್ವ? ಅದಕ್ಕೆ ಹಾಗೆ ಒಪ್ಪಿಕೊಂಡ್ರೆ ಬರುವುದಕ್ಕಾಗುತ್ತದೆ. ಒಂದು ಆಶ್ವಾಸನೆ ಕೊಡಬೇಡುವ? ಆಶ್ವಾಸನೆ? ಹೌದು, ಒಳ್ಳೆ ಕಥೆ ಆಯ್ತು. ಆಶ್ವಾಸನೆ ಬೇಕು, ನಮಗೆ ಧೈರ್ಯ ಬೇಕಲ್ವ? ಈಗ ನೋಡಿ, ಖಂಡಿತ ನೀವು ಹೇಳಿದಾಗೆ ನಿಮ್ಮ ಅನುಮತಿಯನ್ನೇ ಪಡೆದ ಬಳಿಕ ಮೈ ಮುಟ್ಟುತ್ತೇನೆ, ಅದಕ್ಕಿಂತ ಮೊದಲಾಗಿ ಮೈ ಮುಟ್ಟುವುದಿಲ್ಲ. ಸರಿ, ಹಾಗಾದ್ರೆ ಹೌದು ತಾನೆ? ಬನ್ನಿ ಜೊತೆಯಾಗಿ. ಹೆಸರು ನಮ್ಮ ಹಿರಿಯರು ನಮಗೆ ಇರಿಸಿದ್ದಾರೆ. ಕಶ್ಯಪ ಬ್ರಹ್ಮರ 13 ಮಂದಿ ಮಡದಿಯರಲ್ಲಿ ಕದ್ರೋದೇವಿಗೆ ಹುಟ್ಟಿದವರೆಲ್ಲ ಹಾವುಗಳು. ಅದರಲ್ಲಿ ಅಶ್ವತ್ಥರನ ಮಕ್ಕಳಾಗಿ ನಾವು ಜನಿಸಿದವರಿದ್ದೇವೆ. ವಿದ್ಯಾ ಬುದ್ಧಿಯನ್ನು ಚೆನ್ನಾಗಿ
ಕರಗತ ಮಾಡಿಕೊಂಡವರಿದ್ದೇವೆ ನಾವು. ಮಾತ್ರವಲ್ಲ, ಈ ಹೊತ್ತಿಗೆ ಇದೇ ಪಾತಾಳದಲ್ಲಿ ಇದ್ದು ಮನಸ್ಸಿಗೆ ಸ್ವಲ್ಪ ಬೇಸರವನ್ನು ಕಳೆಯಬೇಕಾದ್ರೆ ಏನು ಮಾಡುವುದು ಹೇಳು ಅಗ್ರಜ. ಇದಕ್ಕೆ ಒಂದು ಜಯ ಲೋಕಮುಖದ ಬೆಳಕನ್ನ ಕಂಡವರು ನಾವು. ಆದ್ರೆ ಈ ಹೊತ್ತಿಗೆ ನೀನಾಡಿದ ಮಾತುಗಳಾದ್ರೂ ಏನು? ಮನಸ್ಸಿಗೆ ಆವೃತವಾಗಿರುವಂತಹ ಬೇಸರ ಅನ್ನುವಂಥದ್ದು ದೂರ ಆಗಬೇಕು. ಕೇವಲ ಮಾಡಿದ ಕೆಲಸವನ್ನೇ ಮಾಡುವಂಥದ್ದಲ್ಲ, ಅಥವಾ ಸುತ್ತಾಡಿದ ಪ್ರದೇಶಗಳನ್ನೇ ಮತ್ತೆ ಸುತ್ತಾಡುವಂಥದ್ದಲ್ಲ, ಸ್ವಲ್ಪ ಬದಲಾವಣೆ ಬೇಕು ಅನ್ನುವ ಹಾಗೆ ನೀನಾಡಿದ್ದು. ಸರಿ, ಹಾಗಾದ್ರೆ ಬದಲಾವಣೆಯನ್ನು ಹೇಗೆ ಬಯಸುವ ಎನ್ನುವ ಹಾಗೆ ಆಲೋಚನೆಯನ್ನು ಮಾಡಿದೆ ಅಂತಾದರೆ ನೇರವಾಗಿ ಹೋಗಬೇಕು. ಗಂಗಾ ನದಿ ತೀರಕ್ಕೆ ಹೋಗಿ ಜಲಕೇಳಿಯನ್ನ ಆಡಬೇಕು. ಆ ಕಾರಣದಿಂದಲೇ ಯಾವಾಗ ನಾವು ಗಂಗಾ ನದಿ ತೀರವನ್ನ ಸಮೀಪಿಸ್ತೇವೋ ಒಂದೊಮ್ಮೆಗೆ ಮನಸ್ಸಿಗೆ ಆವೃತವಾಗಿರುವಂತಹ ಬೇಸರವೋ ಅಥವಾ ಮನಸ್ಸಿಗೆ ಆವೃತವಾಗಿರುವಂತಹ ಜಾಡ್ಯ ಅನ್ನುವಂಥದ್ದು ದೂರ ಆಗ್ತದೆ. ಹಾಗಾಗಿ ತಡ ಮಾಡುವಂಥದ್ದಲ್ಲ. ಪಾತಾಳದಿಂದ ಮೇಲೆ ಏನೆಂಬುದನ್ನು ಹತ್ತಿರದಿಂದ ಬಂದು ನೋಡುವ ಬಾ.
ಶರೀರ ಹತ್ತಿರ ಹೋಗಿ ನೋಡಿದೆವು ಅಂತಾದ್ರೆ ಆಶ್ಚರ್ಯಕ್ಕೆ ಒಳಗಾದವರಿದ್ದೆ. ಖಂಡಿತ ಆ ಹೆಣ್ಣಾವತ್ತೇನೆ ಬರುವುದಾ ಎಂಬುದಾಗಿ ಯೋಚನೆ ಮಾಡುವಾಗ ಇದು ಮಾನವನ ದೇಹ, ಸ್ವಲ್ಪ ಜೀವ ಉಂಟು ಎಂಬುದಾಗಿ ಅರ್ಥವಾಗಿದೆ. ಮಾತ್ರವಲ್ಲ ದೇಹ ಕಪ್ಪೇರಿ ಹೋಗಿದೆ. ಹಾಗಾದ್ರೆ ವಿಷ ಸೇರಿಕೊಂಡಿದೆ. ವಿಷ ಸೇರಿಕೊಂಡಿದೆ ಎಂಬುದಾಗಿದ್ರೆ ವಿಷವನ್ನು ತೆಗೆಯುವುದಕ್ಕೆ ನಮ್ಮಿಂದ ಸಾಧ್ಯ. ಹಾಗಾಗಿ ಇವನಿಗೆ ಕಚ್ಚಿ ಇವನಿಗೆ ಸೇರಿದಂತ ವಿಷವನ್ನು ಪುರಗರಿವರಮಣಿ ಪರಿತದಾಶ್ಚರ್ಯ ಪರಿಚಯವ ಕೇಳಿದಗೆ ಜೀವವಿದ್ದ ಸಕಲೆ ಪುರಗಲೆ ದೇವರಿಗೆ ಗಯವರು ಕಣ್ಣನ್ನು ತೆರೆದು ನಾನು ನೋಡಿದೆ ಅಂತಾದರೆ ನನ್ನ ಕಣ್ಣ ಮುಂದೆ 2 ಸರ್ಪಗಳು. ಒಂದಂತೂ ಸ್ಪಷ್ಟ, ಇಲ್ಲಿಯವರೆಗೆ ಬದುಕಿ ಉಳಿದವ ನಾನಲ್ಲ. ಊಟ ಮಾಡಿದ್ದು ಅಷ್ಟೇ ನನಗೆ ನೆನಪು ಬಿಟ್ಟರೆ ನಂತರ ಏನಾಗಿದೆ ಎಂಬುದನ್ನೇ ಅರಿತವನು ನಾನಲ್ಲ. ಒಂದಂತೂ ಸ್ಪಷ್ಟ, ಹೇಗೆ ನನ್ನನ್ನು ರಕ್ಷಣೆ ಮಾಡಿದವರು ನೀವು ಎಂಬುದನ್ನು ಅರಿತವನು ನಾನಿದ್ದೇನೆ. ಆದ್ದರಿಂದಲೇ ನನ್ನ ಪಾಲಿಗೆ ನೀವೇ ದೇವರಾಗಿದ್ದೀರಿ. ಓ ಸರ್ಪಗಳೇ, ಯಾರು ನೀವು? ಎಲ್ಲಿಂದ ಬಂದವರು? ನಿಮ್ಮ ಹೆಸರೇನು? ಎಲ್ಲವನ್ನು ನನ್ನ ಬಳಿ ಹೇಳುವಿರಾ? ಪರಿಚಯ ಮಾಡ್ತಾ ಇದ್ದೆ. ಹೌದು, ನಾನೇ ನೀಲಗಂಧ ಗೋಗನ ಇದನ್ನು ಮಣಿಗಂಧ ಈ ನದಿಯಲ್ಲಿ ಸಮಗಾಡುವುದನ್ನು ಮಾನವು ಹೋಗಿ ಯಾವದಿ ತಿಳಿಯುತ್ತೆ. ನಾನೇ ನೀಲಗಂಧ ಗೋಗನ ಇದನ್ನೇ ಮಣಿಗಂಧ ಎಂಬುದಾಗಿ. ಅಶ್ವತರನ ಮಕ್ಕಳು ನಾವು. ಸರಿ, ಪಾತಾಳದಲ್ಲೇ ವಾಸವಾಗಿದ್ದವರು ನಾವು. ಮನಸ್ಸಿಗೆ ಬೇಸರವನ್ನು ಕಳೆದಕ್ಕಾಗಿ ಗಂಗಾ ತೀರದಲ್ಲಿ ಜಲಕ್ರೀಡೆಯನ್ನು ಆಡಬೇಕೆಂಬುದಾಗಿ ಬರುವಂತ ಸಂದರ್ಭಕ್ಕೆ ನೀನು ತೇಲಿ ಬರ್ತಾ ಇದ್ದಿ. ಓಹೋ, ಹಾಗಂತ ನಿನ್ನ ಮೈಯನ್ನು ನೋಡುವಾಗ ವಿಷದಿಂದ ಸೇರಿದೆ. ಹಾಗಾಗಿ ನಿನ್ನನ್ನು ಕಚ್ಚಿ ಆ ವಿಷವನ್ನು ಹೀರಿದವರು ನಾವಾಗಿದ್ದೇವೆ. ಸರಿ, ಹಾಗಾಗಿ ನಿನಗೆ ಪುನರ್ಜನ್ಮ ಉಂಟು ಎಂಬುದಾಗಿದ್ರೆ ಅದಕ್ಕೆ ಕಾರಣೀಕರ್ತರು ನಾವೇ ಆಗಿದ್ದೇವೆ. ಜೀವ ಉಳಿಸಿದಂತಹ ನಮ್ಮ ಪರಿಚಯವನ್ನ ಹೇಳಿದವರಿದ್ದೇವೆ. ಹಾಗಂತ ಹೇಳಿ ಇಂತಹ ಸ್ಥಿತಿಯಲ್ಲಿ ನೀನು ಕಾಣಬೇಕು ಅನ್ನುವ ಹಾಗಿದ್ರೆ ನಿನಗೆ ಈ ಸ್ಥಿತಿಯನ್ನ ಒದಗಿಸಿದವರಾರು, ನಿನ್ನ ಪರಿಚಯ ಹೇಳಬೇಕು. ನನ್ನ ಪರಿಚಯ ನಿಮಗೆ ಬೇಕಾದದ್ದೀಗ ವಾರ್ತೆಯ ಕೇಳಿದೆ ಕೇಳಬೇಕು. ಕೇಳಿದೆ ಉಲಸಿದೆಳುವೆ ಹೇಳುವೆ. ಮೇಲಾದರಾಗಿಗೆ ವ್ಯಾಳ ವಿಕ್ರಮಿಗಳೇ ಅವಿಗಿರಿಯರು ಕೂಡಿದರಳರಾದೆಲ ನಾನು ದೊರೆಯಲಿಲ್ಲರು ಕಾದಿ ಒಳಗಿ ಮೆಚ್ಚಿ ಕರುಣಿದೆ ದೊರೆಯಾದವೇ ಅವಧಿ ಮುರಿಗೆ ಕಾಲಾಗಿ ಬಾದೆನು ಬರುತ್ತದ ಮಗನು ಕೇಳಿದೆ ಯಥಾವಾದ ಕೇಳಿ ಮಿತ್ರರೇ ಓ ಮಿತ್ರರೇ, ಏನಯ್ಯ? ನಾನಾಡುವಂತಹ ಮಾತನ್ನು ಸರಿಯಾಗಿ ಕೇಳಬೇಕು. ನನ್ನ ಹೆಸರು ಏಕವೀರ ಎಂಬುದಾಗಿ. ಹರಿ ಸಿರಿಯರು ಹಯ ರೂಪದಿಂದ ಕೂಡಿದ ಪರಿಣಾಮದಿಂದಲೇ ಹುಟ್ಟಿಕೊಂಡವ ನಾನು. ಏಕವೀರ ಎಂಬುದಾಗಿ ಹೆಸರು.
ಕಾಶಿಯನ್ನು ಆಳಿಕೊಂಡು ಇದ್ದವ ನಾನು. ಹಿಂದೆ ಕಾಶಿಯನ್ನು ಆಳುತ್ತಿದ್ದಂತಹ ಹರಿವರ್ಮನಿಗೆ ಅದೆಷ್ಟೋ ವರ್ಷಗಳ ಕಾಲ ಮಕ್ಕಳಿರಲಿಲ್ಲ ಎಂಬಂತಹ ಚಿಂತೆಯಲ್ಲಿದ್ದಂತಹ ಆತನಿಗೆ ದೇವೇಂದ್ರ ನನ್ನನ್ನು ತಂದು ಆತನ ಕೈಗೆ ಒಪ್ಪಿಸಿದ್ದಾನೆ. ಕಾಶಿಯಲ್ಲೇ ಹುಟ್ಟಿ ಬೆಳೆದವ ನಾನು. ದೊಡ್ಡವನಾದಂತಹ ನನಗೆ ಕಾಶಿ ಅಧಿಕಾರವನ್ನು ಕೊಟ್ಟವರು ನನ್ನ ತಂದೆ. ಹೀಗೆ ಒಂದು ದಿವಸ ಬೇಟೆಗಾಗಿ ಕಾಡಿಗೆ ಹೋದವನು ನಾನು. ಬೇಟೆಯನ್ನು ಮುಗಿಸಿ ಅಲ್ಲಿ ಹತ್ತಿರದಲ್ಲಿರುವಂತಹ ಸರೋವರದಲ್ಲಿ ಸ್ನಾನಕ್ಕೆ ಇಳಿದವ ನಾನಿದ್ದೇನೆ. ಆದರೆ ಏನು ಮಾಡೋಣ ಹೇಳಿ, ಆ ಸರೋವರದಲ್ಲಿ ಬಂದಂತಹ ಸುಳಿಗೆ ನಾನು ಸಿಲುಕಿ ಇನ್ನೇನು ಸಾಯಬೇಕು ಎನ್ನುವಂತಹ ಸಂದರ್ಭದಲ್ಲಿ ಆ ಸರೋವರಕ್ಕೆ ಬಂದಂತಹ ಈರುವರು ತರುಣಿಯರು ಜಲಕ್ರೀಡೆ ಆಡುವುದಕ್ಕಾಗಿ ಬಂದವರು ಇದ್ದಾರೆ. ಅಲ್ಲಿ ನಾನು ರಕ್ಷಣೆ ಬೇಕು ಎಂಬುದಾಗಿ ಕೂಗಿ ಕರೆಯುವುದನ್ನು ಆಕೆ ನೋಡಿದವಳಿದ್ದಾಳೆ. ಅವಳು ತನ್ನ ಸೀರೆ ಸೆರಗನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಅದನ್ನು ಹಿಡಿದುಕೊಂಡು ಮೇಲೆ ಬಂದವ ನಾನಿದ್ದೇನೆ. ಆದ್ದರಿಂದಲೇ ನನ್ನ ಜೀವನವನ್ನು ರಕ್ಷಿಸಿದಂತಹ ಆಕೆಗೆ ಜೀವನವನ್ನು ನಾನು ಕೊಡಬೇಕು ಎಂಬುದಾಗಿ ತೀರ್ಮಾನಿಸಿ ಅವಳನ್ನೇ ನಾನು ಮದುವೆ ಆಗುತ್ತೇನೆ ಎಂಬುದಾಗಿ ಹೇಳಿದವನಿದ್ದೇನೆ. ಆದರೆ ಏಕಾವಳಿ ಆಕೆ ಹೇಳಿದಂತಹ ಮಾತು, ನನ್ನ ತಂದೆಯನ್ನು ನೀನು ಒಪ್ಪಿಸಿದೆ ಎಂದಾದರೆ ನಾನು ಮದುವೆ ಆಗುತ್ತೇನೆ ಎಂಬುದಾಗಿ ಆಡಿದರು. ಇದನ್ನರಿತಂತಹ ನಾನು ಓಲೆ ಒಂದನ್ನು ಬರೆದು ಕಳುಹಿಸಿದವನಿದ್ದೇನೆ. ಈ ಓಲೆಗೆ ಉತ್ತರ ಯಾವಾಗ ಸಿಗುತ್ತದೆ ಎಂಬ ನಿರೀಕ್ಷೆಯಲ್ಲಿರುವಂತಹ ಸಂದರ್ಭ ಬಂತಲ್ಲ. ಉತ್ತರ ಏನಿತ್ತು ಅದರಲ್ಲಿ? ಅವರ ನಾಡಿಗೆ ರಾಕ್ಷಸಿ ಓರ್ವಳಿಂದ ತೊಂದರೆ ಆಗಿದೆ. ಆ ರಕ್ಕಸಿಯ ತಲೆಯನ್ನು ಕಡಿದೆಂದಾದರೆ ನನ್ನ ಮಗಳನ್ನು ರಾಜ್ಯ ಎಲ್ಲವನ್ನು ನಿನಗೆ ಒಪ್ಪಿಸುತ್ತೇನೆ ಎಂಬುದಾಗಿ ಓಲೆಯಲ್ಲಿ ಬರೆದಿತ್ತು. ಇದನ್ನು ತಿಳಿದು ನಾನು ಸುಮ್ಮನಿರಲಿಲ್ಲ. ಅವರ ನಾಡಿಗೆ ಕಷ್ಟ ಬಂದದ್ದಾದರೆ ನನಗೂ ಕಷ್ಟ ಬಂದದ್ದು. ಯಾಕಂತಾದರೆ ಒಂದು ನಾಡನ್ನು ಆಳುವಂತಹ ಅರಸನಾದಂತಹ ನನಗೆ ಬೇರೆ ರಾಜ್ಯಗಳು ಸಮಾನವೇ. ಆದ್ದರಿಂದ ರಕ್ಕಸಿಯನ್ನು ಕೊಂದೆ ಅವಳ ತಲೆಯನ್ನು ಹಿಡಿದುಕೊಂಡು ಇನ್ನೇನು ಆ ಅರಸನಿಗೆ ತೆಗೆದುಕೊಂಡು ಹೋಗುವಂತಹ ಸಂದರ್ಭ ಆ ನಾಡಿನ ಮಂತ್ರಿ ನನ್ನ ದಾರಿಗೆ ಅಡ್ಡ ಬಂದ. ಹೇಗೆ ಬಂದದ್ದು ಮಾತ್ರವಲ್ಲ, ಒಂದು ಮಾತು ಹೇಳಿದ. ರಕ್ಕಸಿಯ ತಲೆಯನ್ನು ನೀನು ಕಡಿದವನಿದ್ದಿ. ಈ ವಿಷಯವನ್ನು ಅರಸನಿಗೆ ನೀನೇ ನೇರವಾಗಿ ಹೇಳುವುದಲ್ಲ, ಮಂತ್ರಿಯ ಮೂಲಕ ನೀನು ಹೋಗಿ ಹೇಳಿದೆ ಎಂದಾದರೆ ಅದಕ್ಕೊಂದು ಬೆಲೆ ಉಂಟು. ಅದಕ್ಕಿಂತ ನೀನು ಮೊದಲಾಗಿ ನನ್ನ ಮನೆಗೆ ಬರಬೇಕು. ನಾನು ನೀಡುವಂತಹ ಆತಿಥ್ಯವನ್ನೆಲ್ಲ ಸ್ವೀಕರಿಸಬೇಕು. ಭೋಜನದೊಂದು ವ್ಯವಸ್ಥೆ ಮಾಡಿದ್ದಾನೆ. ಭೋಜನವನ್ನು ಉಂಡದ್ದಷ್ಟೇ ನನಗೆ ನೆನಪು. ಮತ್ತೆ ನಾನು ಕಣ್ಣು ಬಿಟ್ಟದ್ದು ಇಲ್ಲಿಯೇ. ಎಂದಾದರೆ ನನ್ನಲ್ಲಿದ್ದದ್ದು ವಿಷ ಹಾಕಿದ್ದು ಆ ಮಂತ್ರಿಯೇ ಇರಬೇಕು. ನನಗೆ ವಿಷ ಹಾಕಿದ್ದಾನೆ. ಆ ಮಂತ್ರಿಯನ್ನು ಸುಮ್ಮನೆ ಬಿಡುವುದಕ್ಕಾಗುತ್ತದೆ ಹೇಳಿ ನೀವು? ಅವನನ್ನ ಸುಮ್ಮನೆ ಬಿಟ್ರೆ ಮುಂದಕ್ಕೂ ಅದೇ ಹಾದಿಯಲ್ಲಿ ಮುಂದುವರಿತಾನೆ. ನಿಜ. ನಿನಗೆ ಇಂತಹ ಸ್ಥಿತಿಯನ್ನ ಯಾರು ಒದಗಿಸಿದ್ದಾರೆ, ಇಂತಹ ಸ್ಥಿತಿಯನ್ನ ಯಾರು ತಂದಿದ್ದಾರೆ, ಅವರಿಗೆ ತಕ್ಕ ಶಿಕ್ಷೆಯನ್ನ ನೀಡುವಲ್ಲಿ ನಾವು ಮುಂದುವರಿತೇವೆ. ದಾರಿ ತೋರಿಸಿ.
ಮಾತನ್ನು ನೆರವೇರಿಸುವುದರಲ್ಲಿ ನಾವು ಕೂಡ ನಿನಗೆ ಸಹಾಯಕರಾಗಿರ್ತೇವೆ. ಸರಿ. ಹಾಗಾಗಿ ಯೋಚನೆ ಮಾಡುದು ಬೇಡ, ಹೊರಡುವ ಅಲ್ಲಿಗೆ. ಅವ ಎಲ್ಲಿದ್ದಾನೆ ಎಂಬುದಾಗಿ ನಾನು ಮಗನಾದಂತಹ ವೀರಕೀರ್ತಿಯ ಮೂಲಕವಾಗಿ ಎಂತಹ ಹೊಂಗನಸುಗಳನ್ನೆಲ್ಲ ಕಟ್ಟಿಕೊಂಡಿದ್ದೆ. ಆದರೆ ನಾನೇ ನನ್ನ ಕೈಯಾರೆ ನನ್ನ ಮಗನನ್ನು ಯಾರಿಗೂ ಬಲಿಗೊಡುವಂತಹ ದುಸ್ಥಿತಿಯಾಗಿ ಹೋಯ್ತಲ್ಲ ಶಿವನೇ. ವೀರಕೀರ್ತಿ ಬಹುಶಃ ನಾಗದೋಷದಲ್ಲೇ ನನ್ನ ಮಗ ನಿನಗೆ ದೋಷ ಬಂದಿದೆ ಈಗ, ಹಾಗಾಗಿ ನಾವು ಬಂದಿದ್ದೇವೆ. ಏಕವೀರನಿಗೆ ವಿಷವನ್ನು ಇತ್ತೇಯಾ? ಯಾರದು ಏಕವೀರ ಅಂದ್ರೆ? ಸರಿಯಾಗಿ ನೋಡು. ಇದು ಒಂದೊಂದೇ ಹೊಸತು ಪಾತ್ರ ಕಣ್ಣು ಮಂಜಾಗಿ ಈಗ ಬರ್ತದೆ ಹೊಸತು. ಹಾಗಾಗಿ ವಿಷ ಕೊಟ್ಟಂತ ನಿನ್ನನ್ನು ಕಚ್ಚಿಕೊಳ್ಳೋದಕ್ಕೆ ಏಕವೀರನಿಗೆ ಭೋಜನದ ನೆಪವನ್ನು ಒಡ್ಡಿ ಮನಸ್ಸಿನಲ್ಲಿ ನಾನಾ ಆಸೆಗಳನ್ನು ಹುಟ್ಟು ಹಾಕಿಸಿ ವಿಷದಲ್ಲಿ ಪ್ರಾಶಾನ ವಿಷ ಉಳಿಸಿದೆಯೇನು? ವಿಷಯದಲ್ಲಿ ವಿಷಯ ನೀನು ಭೋಜನದ ವ್ಯವಸ್ಥೆಯನ್ನು ಯಾರಿಗೆ ಏರ್ಪಡಿಸಿದ್ಯಾರಿ? ಭೋಜನ ನಮ್ಮಲ್ಲಿ ಸಾವಿರ ಜನ ಉಂಟು ಹೋಗ್ತಾರೆ. ನೀನು ಅದರಲ್ಲಿ ಕಲಬೆರಕೆ ಎಂತದ್ದು ಮಾಡಿದ್ದಿ? ಕಲಬೆರಕೆ ಏನು ಮಾಡಲಿಲ್ಲ? ಎಂತದ್ದು ಕಲಬೆರಕೆ? ಓ, ಅವನದು ಪರಿಚಯ ಉಂಟು? ಜನ ಪರಿಚಯವೇ ಇಲ್ಲ. ಇಂಥವರೆಲ್ಲ ಎಷ್ಟೋ ಜನ ನಮ್ಮಲ್ಲಿ ಬಂದು ಧರ್ಮಾರ್ಥ ಊಟ ಮಾಡಿ ಹೋಗ್ತಾರೆ. ಯಾರಿಗೆ ಇದನ್ನೆಲ್ಲ ನೆನಪಿಟ್ಟು? ಅಲ್ಲ, ಧರ್ಮಾರ್ಥವಾಗಿ ಊಟಕ್ಕೆ ಬಂದವರಿಗೆ ವಿಷ ಉಣಿಸುವ ಕೆಲಸ ನಿನ್ನದು. ವಿಚಾರ ನಾನಲ್ಲ, ಅವನ ಹೇಳ್ತಾರೆ.
ಮಂತ್ರಿಯ ಮನೆಗೆ ಊಟಕ್ಕೊಂದು ನಾನು ಹೋಗುದಿಲ್ಲ. ಯಾವಾಗ ವಿಷ ಎಲ್ಲಿ ಹಾಕ್ತಾರೆ ಎಂಬುದಾಗಿ ಹೇಳುವುದಕ್ಕಾಗುವುದಿಲ್ಲ. ಏನು ಈಗ ವಿಷಯ ಯಾರು ಹಾಕಿ ನಿನಗೆ? ಅಲ್ಲ, ಏನು ಕರೆದದ್ದೇನು? ಮನೆಗೆ ಬನ್ನಿ, ಮನೆಗೆ ಬನ್ನಿ, ಊಟ ಮಾಡಿ, ಊಟ ಮಾಡಿ. ವಿಷ ಹಾಕಿ ನಿನ್ನದು ಊಟ. ಈಗ ನಿನ್ನ ವಿಷದ ಊಟ. ಅದನ್ನು ನಿನಗೆ ಉಣಬಡಿಸದಿದ್ದರೆ ನನ್ನ ಹೆಸರು ಏಕವೀರ ಅಲ್ಲ. ಇವನಲ್ಲಿ ಮಾತನಾಡುವುದೇನು ನಾವು? ಹೊಡೆಯೋಣ. ಏನಿದೆ ನಿನಗೆಲ್ಲವೇ ಜಾಣ ಮಂತ್ರೀಶ್ವರನ ಹಾನಿಗೆಯುವ ವೀರಧ್ವನಿ ಮಾನವಾದಿ ಬಣ್ಣಗಳನ್ನು ಮೂಡಿದೆ ಪ್ರಾಣ ತೆಗೆದ ಗಾಯದಲ್ಲಿ ಓಡಿ ಹೋಗಿದ್ದಾನೆ, ಓಡಿ ಹೋಗಿದ್ದಾನೆ. ಬಿಡಬಾರದು. ಎಲ್ಲಿಗೆ ಓಡಿ ಹೋಗಿದ್ದಾನೆ? ಎಲ್ಲಿ ಓಡಿ ಹೋದರೆ ಅವನನ್ನು ಬಿಡುವರು? ಯಾರು? ನಮ್ಮ ಮಂತ್ರಿಗಳನ್ನು ಬೆಂಬತ್ತಿಕೊಂಡು ನಮ್ಮ ಅರಮನೆಯ ಮುಂಭಾಗದಲ್ಲಿ ಬರುತ್ತಾ ಇದ್ದೀರಲ್ಲ, ಏನು ಏನು? ಈಗ ವಿಷಯ ಗೊತ್ತಾಗಲಿಲ್ಲ. ನನಗೆ ಗೊತ್ತಾಗೋದು ವಿಷಯ ಹೇಳುವುದಕ್ಕೆ ಅಯ್ಯ ಅರಸರೇ, ಮೊದಲಾಗಿ ವಂದಿಸಿಕೊಂಡವನಿದ್ದೇನೆ. ಇವರನ್ನು ಓಡಿಸಿದ್ಯಾ ಕೇಳು? ಹೇಳುತ್ತೇನೆ. ಮೊದಲಾಗಿ ನಮ್ಮ ಮಂತ್ರಿಗಳು ನಮ್ಮ ಊರಿಗೆ ಎಷ್ಟು ದೊಡ್ಡ ಜನ. ಮೊದಲಾಗಿ ನನ್ನ ಪರಿಚಯವನ್ನು ನಿಮಗೆ ಹೇಳುತ್ತೇನೆ. ಏಕವೀರ ಎಂಬುದಾಗಿ ನನ್ನ ಹೆಸರು. ಕಾಶಿಯನ್ನು ಆಳ್ವಿಕೆ ಮಾಡುತ್ತಾ ಇದ್ದವ. ಒಂದು ಓಲೆಯನ್ನು ಬರೆದು ನೀವು ಕೊಟ್ಟಿದ್ದೀರಲ್ಲ, ಅದು ಬಂದದ್ದು ನನ್ನಲ್ಲಿಗೆ. ನಿಮ್ಮ ಪುರಕ್ಕೆ ಯಾರೋ ರಕ್ಕಸಿಯ ಕಾಟ ಅಂತೆ. ಕೊಂದವರಿಗೆ ಮಗಳನ್ನು ಕೊಡುತ್ತೇನೆ, ಪುರವನ್ನು ಬಿಟ್ಟು ಕೊಡುತ್ತೇನೆ ಎಂಬುದಾಗಿ ಬರೆದ. ಅದೆಲ್ಲ ಹಳೆ ಕತೆ. ಅವಳ ಹೆಣ ಕೊಳತು ಮಣ್ಣಾಗಿದೆ. ಈಗ ಕೊಂದದ್ದು ಯಾರು? ಕೊಂದದ್ದು ನಮ್ಮ ಮಂತ್ರಿಗಳ ಮಗ. ಯಾರು ಹೇಳಿ? ಕೊಂದದ್ದು ನಾನು. ಇನ್ನೇನು ಅವಳ ತಲೆಯನ್ನು. ಈಗ ಕೆಲವು ಜನ ಬಂದರು. ನಾನು ಕೊಂದದ್ದು, ನನಗೆ ಇರುವುದು ಒಂದೇ ಮಗಳು. ರಕ್ಕಸಿ ಸತ್ತಿದ್ದಾಳೆ ಎಂದು ಗೊತ್ತುಂಟಲ್ಲ, ಇನ್ನೆಲ್ಲರೂ ಬಂದೇಳು. ನನಗೆ ಇರುವುದು ಒಬ್ಬಳೇ ಮಗಳು. ಸತ್ಯ ಹೇಳ್ಬೇಕು. ಕೊಂದದ್ದು ಒಂದು ಹೇಳು. ಕೊಂದದ್ದು ನಾನೇ. ಆ ತಲೆಯನ್ನು ನಿಮ್ಮಲ್ಲಿಗೆ ತರಬೇಕೆಂಬುದಾಗಿ ದಾರಿಯಲ್ಲಿ ಬರುವಾಗ ಇವನೇ ಮಂತ್ರಿ ದಾರಿ ಮಧ್ಯದಲ್ಲಿ ಬಂದದ್ದಲ್ಲ. ಬಂದು ಹೇಳಿದ್ದು ಹೇಗೆ? ಮನೆಗೆ ಬನ್ನಿ, ಊಟದ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಮಾಡಿ ಹೇಳುವುದು ಸುಳ್ಳಲ್ಲ, ಇದು ನಿಜ. ಊಟಕ್ಕೆ ವಿಷ ಹಾಕಿದ್ವ? ನಾನು ಸತ್ತವನಿದ್ದೇನೆ. ನಮ್ಮ ಮಂತ್ರಿಗಳು ವಿಷ ಹಾಕಿದ್ದು ಹೌದಾದರೆ, ಅದು ನೀನು ಉಂಡ ಊಟ ಹೌದಾದರೆ, ಹೌದು. ನೀನು ನನ್ನ ಇದ್ರಿಷ್ಟು ಉದ್ದ ಮಾತಾಡ್ಲಿಕ್ಕಿಲ್ಲ. ಅಲ್ಲ, ಬದುಕಿದ್ದು ನಾನೀಗ ಹಾಕುವುದಾದ್ರೆ ದಾಕ್ಷಿಣ್ಯ ಮಾಡಿ ಹಾಕಿದ್ದಾನೆ. ಇವರು ನನ್ನ ಮಿತ್ರರು ಬದುಕಿಸಿದ್ದು ಇವರೇ. ನನ್ನ ವಿಷವನ್ನು ನೋಡಿ ಓಡಿ ಹೋಗಿದ್ದವ. ಮಂತ್ರಿಗಳೇ ಇದೆ ಅಂತದ್ದು. ಹಿರಣ್ಯ ಮಂತ್ರಿ ರಸದ ನುಡಿಯೋ ಜಾಲವೋ ಸಂಜಾಲಯೋ ವಾದ ಮೇರೆಗೆ ಹಾಡು ಕೈದೆಯ ಬೇಡಿದರು ಮಲೆ ಮೋಸಗಳು ಹೇಳಯ್ಯ ಮಂತ್ರಿ. ನನ್ನ ತಲೆ ಪೂರ್ತಿ ಹಾಳಾಗುವುದಕ್ಕಿಂತ ಮೊದಲೇ ನನಗೆ ಅರ್ಥ ಆಗುವಾಗ ಹೇಳಯ್ಯ ಮಂತ್ರೀಶ. ನಂಬಬೇಡ. ಯಾರನ್ನು ನಂಬದಿರಿ. ಕುಂಬಿನಿ ಜನಿಗೆಲ್ಲೋ ಇವನಾಡುದಿಗ ಮಾತ ನಂಬದಿರು ಎನ್ನೇವ ಪುತ್ರನಂ ಕಂಬು ಗಲ್ಲರಿಂದ ಬಾಲೆಯನ್ನು ಅಪಗರಿದೆ ನುಡಿಬರಿ ಕೊಲಿಯಬೇಡ. ಕುಂಬಿನಿ ಜನೆ ಇವರಾಡುವ ನುಡಿಯ ನಂಬಬೇಡ. ಅಮಾಯಕ ನೀನು. ಬೆಳ್ಳಗಿದ್ದದನ್ನೆಲ್ಲ ಹಾಲು ಅಂತ ನಂಬುವ ನಿನ್ನ ಮುಗ್ಧ ಸ್ವಭಾವ ನೋಡಿದ್ರೆ ಅಯ್ಯೋ ಪಾಪ ಅಂತ ಅದು ಇವರಿಗೂ ಗೊತ್ತಾಗಿದೆ ಅಂತ. ಅಲ್ಲದಿದ್ರೆ ಇವರು ಬಂದು ಈಗ ನಿನ್ನನ್ನು ಇಷ್ಟು ಸುಲಭ ಅವ ಬಂದು ಮಾತಾಡಲಿ, ಇದನ್ನ ತೆಗೆದುಕೊಂಡು ಬಂದ ಮೋಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ? ಯಾರೋ ಹಾವಾಡಿದ್ವಮ್ಮ. ಯಾರು? ಅದ ಇಲ್ಲ ಇದ್ರೆ ಇದರಲ್ಲಿಂದ ನಮ್ಮಲ್ಲಿ ಅಶುದ್ಧ ಆಗುವಾಗ ಎಂತದ್ದು ಮಾಡಲಿಲ್ಲ. ಅಶುದ್ಧ ಆದ್ರೆ ಮಾತ್ರ ನಾಗಗಳು ಬರುದು. ನಮ್ಮ ಒಬ್ಬನೇ ಮಗ ರವಿ ವೀರಕೀರ್ತಿ. ಅದಕ್ಕೆ ಇನ್ನೂ ಅಳುವುದು ಯಾಕೆ? ನಿಮ್ಮ ಪ್ರಾಯ ಸಂತೋಷ ಬದಲಾವಣೆ ಆಗುದಿಲ್ಲ.
ಅದು ಪ್ರಾಯ ಆಗುವಾಗ ಹಾಗೆಲ್ಲ ಆಗ್ತದೆ. ಇನ್ನು ಅಳಬೇಡಿ, ಈ ಸಲಕ್ಕೆ ಸಾಕದು ಒಂದು ಮಗ. ವಿಷ ಹಾಕಿಯೂ ಬದುಕಿದ್ದಾನೆ ಅಂತ ಹೇಳುದು. ಅವೇಗ ಸತ್ಯ ಯಾರು ಮೊನ್ನೆ ಕಾಳಿ ಕಾಲ ಕಳುಹಿಸ್ಲಿಕ್ಕೆಲ್ಲ ನಾವು ಹೇಳಿ ಹೌದು, ದೋಷ ಪರಿಹಾರಕ್ಕೆ ಅಂತ ಅಲ್ಲಿಗೆ ಹೋದಾಗ ಸಮಯ ಸಾಧಿಸಿ ಮಗನಾದ ವೀರಕೀರ್ತಿಯನ್ನು ಕೊಂದು ಅರಸ ಬೇರೆ ಅಲ್ಲ, ಮಂತ್ರಿ ಬೇರೆ ಅಲ್ಲ, ನಮ್ಮ ಮಕ್ಕಳನ್ನು ಬಗೆಹರಿಸಿದ ನಿಮ್ಮನ್ನೆಲ್ಲ ಹುಟ್ಟಡಗಿಸ್ತೇನೆ. ಬಿಡಿ ಬಿಡಿ ಜಗಲ್ಲವ ತನಿಗೊಂದು ಘಳಿಗೆ ಕಡು ಕಸುಬಿತನಗಳು ಸುಳವಾದುದೆ ಮಗೆ ಕೊಡುವೆ ನುಡಿದಂತೆ ನಿಮಗೆ ನಡೆದುದೆಲ್ಲವೂ ಬಲಿಲ್ಲದನೆಯು ಹೀಗೆ ಬಿಡಿ ಬಿಡಿ ಜಗಳ ಶಾಂತಿ ಸಮಾಧಾನ ಇಲ್ಲ. ಹೊಡೆದಾಟ ಮಾಡಬೇಡಿ. ಯಾಕೆ ಹೊಡೆದಾಟ ಮಾಡಬೇಕು? ನಿಜವಾಗಿ ನೋಡಿದ್ರೆ ಇದೊಂದು ಪರೀಕ್ಷೆ ಮಾತ್ರ, ಪರೀಕ್ಷೆ. ಯಾವುದು? ಸತ್ವ ಪರೀಕ್ಷೆ. ಇದು ಪರೀಕ್ಷೆ ಮತ್ತೆಂತದ್ದು? ಮಾಡುವುದೆಲ್ಲ ಮಾಡಿ ರಕ್ಕಸಿಯನ್ನು ಕೊಂದದ್ದು ನಾನು ಒಂದು ಹಾಗೆ ಹೇಳಿಕೊಂಡು ನಾಳೆ 1000 ಜನ ಬಂದವನ ಸತ್ವ ಏನು ಅನ್ನುವುದನ್ನು ಊರಿನವರಿಗೆ ಕಾಣಿಸಿಕೊಡ್ಬೇಕಾದಂತ ಒಂದು ಹೊಣೆ. ಅಲ್ಲ, 1000 ಜನ ಬರ್ಲಿ, ಕೊಂದದ್ದು ನಾನೇ. ಆದರೆ ಏನು ಬಂದಂತಹ ಹುಡುಗನ ಸಾಮರ್ಥ್ಯ ಅನ್ನುವುದು ನಮ್ಮ ಊರಿನಲ್ಲಿದ್ದವರಿಗೆಲ್ಲ ಗೊತ್ತಾಗಬೇಕು ಅನ್ನುವುದಕ್ಕೆ ಬೇಕಾಗಿ ಒಂದು ಸಂಗ್ರಾಮಕ್ಕೆ ಒಂದು ಅವಕಾಶ ಕಲ್ಪಿಸಿದ್ದು ಮಾತ್ರ. ಹೊಡೆದಾಟ ಮಾಡುವ ಉದ್ದೇಶ ಇಲ್ಲ. ಇದೆಲ್ಲ ನಾಟಕ ನಿಮ್ಮದು. ಹೇಗೆ? ಎಷ್ಟಕ್ಕೂ ಅದಿತ್ತೀವ ಅಲ್ವಾ? ಹಾಗಿದ್ರೆ ಅದೇ ಅಲ್ವಾ? ಅದೇ ಅಲ್ವಾ? ಹಾಗೆ ಮಾಡುವ. ಇದು ಪಾಪ ನಿನಗಾಗಿಯೇ ಹಂಬಲಿಸುತ್ತಾ ಇದ್ದಾಳಲ್ಲಿ. ಯಾರು? ಒಳಗೆ ಉಣ್ಣದ ದಿವಸ ಎಷ್ಟಾಯಿತು? ಅಯ್ಯೋ, ನಾನು ನೋಡಿ ಬರ್ತೀನಿ. ನೋಡಿ ಬರುವುದಂದ್ರೆ ಸುಸುಲಭವಾದ. ಎಂತ ನಿನ್ನ ಹಾವಳಿ ಕರ್ಕೊಂಡು ಹೋಗಿ ಇಲ್ಲಿಗೆ ಬರ್ತಾಳ? ಹಾಗಲ್ಲ, ನಿನ್ನ ಪ್ರಾಣ ಸ್ನೇಹಿತರು ಇವರು. ಹೌದೌದು ಅಲ್ವಾ? ಹೌದೌದು. ಈಗ ಅಲ್ವಾ? ಇವರು ಅಲ್ವಾ? ಆದ್ರೆ ಒಂದುಂಟು, ನೀವು ಒಂದೊಂದಾದ್ರೆ ಕರ್ಕೊಂಡು ಹೋಗ್ಬೇಕು, ಅವರಾದ್ರೆ ಹೋದಲ್ಲ. ಅಲ್ಲ, ನೀವು 3 ಮಂದಿ. ಈಗ ಏಕಾವಳಿ ನಿಮ್ಮ ಮಿತ್ರನಿಗೆ ಆಗುವ ಹೆಣ್ಣು ಅಂತ ನೀವೊಮ್ಮೆ ನೋಡ್ಬೇಕು. ಮಕ್ಕಳೇ, ಸೆರೆಮನೆಯಲ್ಲಿ ಬಿದ್ದು ಕೊಡ್ತು ಹೋಗ್ಬೇಕು. ನಂಬಿಕೆ ದ್ರೋಹ ದೇವರ ದೇವ ಗೌರಿ ಯಾಗದಿ ನಮಗೆ ಅವರಿಗದೆ ವ್ಯಾಲ ಬೀರದೆ ಹೂಬಲ ಜೀವನು ಯುಕ್ತಿಯ ಗೂಡಿಯೇ ಈ ವಿಧ ಗೈದ ನಮಗೆ ದೇವರ ದೇವ. ಮಿತ್ರರೇ, ಏನಾಗಿ ಹೋಯಿತು? ಏಕವಳ್ಳಿ ಒಳಗೆ ಇದ್ದಾಳೆಂಬುದಾಗಿ ನಮಗೆ ಹೇಳಿ ಮೋಸವೇ ಮಾಡಿದ್ದಲ್ಲ ಅವರು. ಸೆರೆಮನೆಗೆ ತಂದು ದೂಡಿದವರಿದ್ದಾರೆ ನಮ್ಮನ್ನು. ನನ್ನಿಂದಾಗಿ ನಿಮಗಿಬ್ಬರಿಗೂ ತೊಂದರೆ. ಇಲ್ಲಿಂದ ನಾವಿನ್ನು ಹೊರಗೆ ಹೋಗುವುದಾದರೂ ಹೇಗೆ ಮಿತ್ರರೇ? ಏನು ಮಾಡೋಣ? ಹರೇ
ಕುತಂತ್ರಿ ಮಂತ್ರಿಯ ಕುತಂತ್ರಿಗೆ ಹೆದರುವುದಕ್ಕೆ ಉಂಟ ಹೇಳು. ಹೌದು, ಯೋಚನೆ ಮಾಡಬೇಡ. ಹೋಗುವುದಕ್ಕೆ ದಾರಿ ಹೇಗೆ ಹೇಗೆ? ಸಣ್ಣ ಬೆಳಕು, ಆ ದಾರಿಯ ಮೂಲಕವಾಗಿ ಹೋಗ್ಬೇಕು. ಹಾಗಂತ ನಿನ್ನ ಈ ಶರೀರ ಹೋಗುವುದಕ್ಕೆ ಖಂಡಿತವಾಗಿ ಸಾಧ್ಯವಿಲ್ಲ. ಮತ್ತೆ ಹೇಗೆ ಹೋಗುವುದು? ಸಣ್ಣವರಾಗ್ಬೇಕಂದ್ರೆ ಕುಬ್ಜ ರೂಪಕ್ಕೆ ಬರಬೇಕು. ಈ ರೂಪದಿಂದಲ್ಲ, ಖಂಡಿತವಿಲ್ಲ. ಹಾಗಾದ್ರೆ ನಿನಗೆ ನಾವು ಕಚ್ಚುವುದಕ್ಕಿದ್ದೇವೆ. ನನಗೆ ನೀವು ಕಚ್ಚಿದರೆ ನೀನು ಕುಬ್ಜ ರೂಪಕ್ಕೆ ತಾಳ್ತೀಯ. ಆ ಮೂಲಕವಾಗಿ ನಿನಗೆ ಹೊರಗೆ ಹೋಗುವುದಕ್ಕೆ ಸಾಧ್ಯ ಉಂಟು. ಆ ಬಳಿಕ ನಿನಗೆ ಅದೇ ಶಾಶ್ವತವಾ? ಹಾಗಲ್ಲ, ಖಂಡಿತವಾಗಿಲ್ಲ. ಮತ್ತೆ ಮರಳಿ ನನ್ನ ರೂಪಕ್ಕೆ ಬರುವುದು ಹೇಗೆ? ನಮ್ಮನ್ನು ನೆನೆದಾಗ ನಿನಗೆ ಮರಳಿ ಆ ರೂಪ ಬರುವುದಕ್ಕೆ ಸಾಧ್ಯ ಉಂಟು. ಸರಿ ಸರಿ. ಹಾಗಾಗಿ ನಾವೀರ್ವರು ಜೊತೆ ಸೇರಿ ಕಚ್ಚುತ್ತೇವೆ. ಸರ್ಪಗಳು ಕಚ್ಚಿದ ಸಹಿತ ಈ ರೂಪ ನನಗೆ ಬಂದಿದೆ. ಇಲ್ಲಿಂದ ತಪ್ಪಿಸಿಕೊಳ್ಳಬೇಕಲ್ಲ, ಮುಂದಾಗುತ್ತೇನೆ. ಯಾರಿಗೆ ಬೆದನು ಪ್ರಾರಬ್ಧ ಕರ್ಮವು ಆರಾಧಿಸದೆ ದಯನೋಡು ಕ್ರೂರದ ಸೆರೆಯೊಳು ಕಾರುಗಟ್ಟಿಗೆ ಈಗ ನಗನ್ನು ಕಳವೀರ ಸಗಿಯೇ ಏಕಾವಳಿ ಬದುಕಿರಲಿ ನಾವು ಎಣಿಸುವುದೇ ಒಂದು, ನಮ್ಮ ಜೀವನದಲ್ಲಿ ಆಗುವುದೇ ಒಂದು ನೋಡು. ಅದಕ್ಕೆ ಅಂತ ಕಾಣ್ತದೆ ಪ್ರಾರಬ್ಧ ಕರ್ಮ ಅಂತ ಹೇಳುವುದು. ಇಲ್ಲದಿದ್ದರೆ ಆವಂತಿಯಲ್ಲಿ ನಾವು ಇದ್ದದ್ದಾದ್ರೂ ಹೇಗೆ ಸೇವಂತಿಗೆ ಹೂವಿನಂತೆ ನಳಿನಳಿಸ್ತಾ ಇದ್ದವರು ನಾವಿಬ್ಬರು ಈ ಹೊತ್ತಿನಲ್ಲಿ ಈ ದುಷ್ಟನ ಕಾರಾಗೃಹದಲ್ಲಿ ಪಳೆಯುತ್ತಾ ಇದ್ದೇವೆ. ಇಲ್ಲದಿದ್ದರೆ ಪ್ರಾರಬ್ಧ ಕರ್ಮ ಅಂತ ಹೇಳು ಇದಕ್ಕೆ ಅಲ್ವೇನೆ. ಯಾವತ್ತಾದರೂ ಕೂಡ ನಾವು ದೇವರಲ್ಲಿ ಮೊರೆಯಿಡುವುದಾದ್ರೆ ಏನು, ದೇವರೇ ಯಾವ ಕಷ್ಟವನ್ನು ಕೊಡಬೇಡ ಎನ್ನುವುದಾಗಿ ಮೊರೆಯಿಡುತ್ತಾ ಇದ್ದವರು ನಾವು. ಆದರೆ ಕಷ್ಟಗಳ ಸರಮಾಲೆಯನ್ನೇ ನಮ್ಮ ಕೊರಳಿಗೆ ಹಾಕಿದ್ರಲ್ಲ ದೇವರು. ನೀನೇ ಆಲೋಚನೆ ಮಾಡು. ಅರಮನೆಯಲ್ಲಿ ಕುಣಿದು ಕುಪ್ಪಳಿಸಬೇಕಂತ ನಾವು ಈ ದುಷ್ಟನ ಬಂಧನದಲ್ಲಿ ಒಳಗಾಗಿದ್ದೇವೆ. ಅಷ್ಟು ಮಾತ್ರವಲ್ಲ, ನನ್ನ ಮನಸ್ಸಿನಲ್ಲಿ ದಿನವೂ ಹಾರಾಡುತ್ತಿರುವಂತ ನನ್ನ ಪ್ರಿಯತಮ ಏಕವೀರನನ್ನು ಕಾಣದೆ ಬಹಳಷ್ಟು ದಿನಗಳಾಗಿ ಹೋಯಿತು. ಇನ್ನು ಮುಂದಕ್ಕೆ ಅವನನ್ನು ಕಾಣುತ್ತೇವೆ ಎನ್ನುವಂತ ನಿರೀಕ್ಷೆ ನನಗಿಲ್ಲ ಗೆಳತಿ. ಈ ದುಷ್ಟ ನಮ್ಮನ್ನು ಏನಾದ್ರೂ ಮಾಡಿ ಅವನು ಚಿಂತಿಸಬೇಡವೇ. ಅರುವೆ ನೀನಾಕಮ್ಮ ಬದಿಲೆಗೆ ಮಾನ ಉಳಿಸಲು ಸುಲಭದ ಚಳಕದಿ ಹೋಗಿ ಕಳ್ಳನನ್ನು ಮೆಚ್ಚಿಸಿ ನೀನು ಮೋಹಿಸಿ ಕೆಲ ದಿನ ಗಣಿಸದೆ ಇಳೆಯವ ಬಿಟ್ಟಿತು ಅಡುವೆ ನೀನಾಕಮ್ಮ ಬರಿದೆ ಮಾನ ಉಳಿಸಲು ಸುಲಭದ ಅಡುವೆ ಯಾರಿಗೆ ಬರಿದೆ ಅಳಬೇಡವೇ, ಅಳಬೇಡ. ಯಾಕೆ ಅಳುವುದು? ಅಳುವುದಕ್ಕೂ ಕಣ್ಣೀರು ಇಲ್ವೇ? ಕಣ್ಣೀರು ಕೂಡ ಬತ್ತಿ ಹೋಗಿದೆ ಇವತ್ತಿನಲ್ಲಿ. ಬತ್ತಿ ಹೋಗಿದೆ ಅಂತ ನೀನು ಆಲೋಚಿಸುವುದು. ಪ್ರಾರಂಭದಲ್ಲಿ ಇಲ್ಲಿವರೆಗೆ ಬರಬೇಕು ಅಂತಾದ್ರೆ ಮಾಡಿದಂತಹ ಯುಕ್ತಿಯಲ್ವೇನೆ ನಮ್ಮನ್ನು ಇದುವರೆಗೆ ಉಳಿಸಿದ್ದು. ಹೇಳಬಹುದು. ಆ ಖಳನು ಬನ್ನಿ ಎನ್ನುವ ಹಾಗೆ ಬಲತ್ಕರಿಸುವುದಕ್ಕೆ ಮುಂದಾಗುತ್ತಾನೋ ಎನ್ನುವ ಹಾಗೆ ನೀನೆ ಜಲ್ಪಿಸಿದವಳು. ಆ ಕಾಲದಲ್ಲಿ ತಡೆದು ನಿಂತು ಮನವಿದೆ ನಿನ್ನಲ್ಲಿ ನಿಂತಾಡಿದೆ. ಹಾಗಾದ್ರೆ ನೀ ಎಣಿಸಿರಬಹುದು ಇವಳು ಯಾಕೆ ಹೀಗೆ ಮಾತನಾಡಿದ್ಲು ಅಂತ. ಆ ಕಾಲದಲ್ಲಿ ನಾನು ಹಾಗೆ ಮಾತನಾಡದೇ ಇರ್ತಿದ್ರೆ ಈ ಹೊತ್ತಿಗೆ ನಾವು ಜೀವಂತವಾಗಿ ಶೀಲವಂತರಾಗಿರುವುದಕ್ಕೆ ಸಾಧ್ಯವಾಗುತ್ತಾ ಇರಲಿಲ್ಲ. ಹಾಗಾಗಿ ಯುಕ್ತಿ ಒಂದನ್ನು ದೇವ ಕೊಟ್ಟಿದ್ದಾನಲ್ಲ, ಪ್ರಾರಬ್ಧ ಕರ್ಮ ಯಾಕೆ ಹೀಗೆ ದೇವರು ನಮಗೆ ಕಷ್ಟವನ್ನು ಕೊಟ್ಟ ಅಂತ ಆಲೋಚಿಸುವುದಲ್ಲ. ಕಷ್ಟ ಕೊಟ್ಟಿದ್ದಾನೆ ಅಂತಾದ್ರೆ ಅದರ ಹಿಂದೆ ಏನೋ ಒಂದು ವಿಚಾರವಿದೆ ಅಲ್ಲ, ಮುಂದೆ ನಮಗದರಿಂದ ಸಂತೋಷ ದೊರಕುವುದಕ್ಕೆ ಸಾಧ್ಯವೂ ಉಂಟು. ಇದು ನಮ್ಮ ಪರೀಕ್ಷೆ ಎನ್ನುವ ಹಾಗೆ ನಾವು ಆಲೋಚಿಸಬೇಕಲ್ಲ. ಈಗ ಬಂದದ್ದು ಕಷ್ಟವೇ ಅಲ್ಲ ಬಿಡು. ಒಂದು ಉಪಾಯವನ್ನು ನಾನೇ ಮಾಡ್ತೇನೆ. ಚಳಕದಿಂದ ಅವನಲ್ಲಿಗೆ ಹೋಗುತ್ತೇನೆ. ಹೇಗೆ ಹೋಗುವುದು ನೀನು? ಹೇಗೆ ಹೀಗೆ ಹೋಗುದು, ಮತ್ತಿನ್ನೇನು ಮಾಡುವುದು? ಅವನ ಬಳಿಗೆ? ಹೌದು.
ಅವನ ಜೊತೆಯಾಗಿ ಬಂದಿದ್ದೇವಂತೆ ಅವನ ಬಳಿಗೆ ಹೋಗುವುದಕ್ಕಾಗುವುದಿಲ್ವೇ? ನನಗೆ ಯಾಕೆ ಹೆದರಿಕೆ ಆಗ್ತಾ ಉಂಟು. ಒಂದು ಮನಮೋಹಿಸುವ ತಿರುದಲ್ಲೊಂದು ಮಾತಾಡ್ತೇನೆ. ನೀನಾ? ಅವ ಏನು ಒಳ್ಳೆವ ಅಂತ ಭಾವಿಸಬೇಡ. ಕಾಣ್ತದ ಹಾಗೆ ಅವನನ್ನು ಮೇಲಿಟ್ರೆ ಸಾಕು, ಅವ ಅಲ್ಲೇ ನೆಲ ಬಿಡ್ತಾನೆ, ಕರಗಿ ಹೋಗ್ತಾನೆ. ಹೇಗಾದ್ರೂ ಮಾಡಿ ನಿನ್ನ ಪ್ರಿಯತಮನನ್ನು ಕಾಣುವಲ್ಲಿಯವರೆಗೆ ನಾನೊಂದು ಉಪಾಯವನ್ನು ಹೂಡಿದ್ರೆ ಹೇಗೆ? ಅಷ್ಟು ಮಾಡಿದ್ರೆ ಸಾಕು, ಯಾವತ್ತೂ ಮಾಡ್ಲಿಕ್ಕಿಲ್ಲ ಇನ್ನು. ವಂದನೆಗಳು. ಶುಭವಾಗಲಿ. ಲಾಲಿತ ಕಾಲಕೇತ ಓ ಕಾಲಕೇತ, ದಾನವಪತಿಯ ದಾನವಪತಿ, ವೀರಮನದಾಲಯ ಉಜಗೈದ ಚೋರ ಓ ಚೋರ, ಅಂದ ಕಾಣುವೆ ಎನ್ನಯ ನೀರೆ ಸುಖಪೂರ್ಣ ಸುಂದರ ಮಗದೋರ ಲಾಲಿತು ಕಾಲಕೇತ ಕಳವೆ. ಓ ಕಾಲಕೇತನೇ, ಮಹಾನುಭಾವನೇ, ಮನ್ಮಥ ಸ್ವರೂಪನೇ, ಕಪೋಲನೇ. ಇಷ್ಟೆಲ್ಲ ಹೊಗಳುವಾಗ ಮನ್ಮಥ ಸ್ವರೂಪಿ ಅಂತ ಹೇಳಿದ್ರೆ ಕಾಮ ನಿನ್ನನ್ನು ನೋಡಿ ಕಾಮವೇ ಸತ್ತು ಹೋಗಬಹುದು. ಹೌದೇ? ಕಾಮನೇ ಸತ್ತು ಹೋಗಬಹುದು. ಮನಸ್ಸಿನಲ್ಲಿ ಕಾಮನೆ ಎನ್ನುವುದು ಅತಿಯಾಗಿ ಬರುವುದಕ್ಕೆ ಸಾಧ್ಯತೆ. ಛೆ, ನೀನೊಬ್ಬ ಚೋರನೇ ಹೌದಲ್ಲ? ಚೋರ, ಕಳ್ಳ ಅಂತ. ನೀವು ಕಳ್ಳ ಅಂದ್ರೆ ಆತರನಾದಂತಹ ಕಳ್ಳನಲ್ಲ, ಮತ್ತೆ? ನನ್ನ ಹೃದಯ ಕದ್ದ ಚೋರನೇ. ಬಲ್ಲಿದ ಈ ತೆರನಾಗಿ ನನಗೆ ಆಲೋಚನೆ ಬಂದಿದೆ. ಏನು? ನಿಮ್ಮನ್ನು ಹೀಗೆ ಈ ರೀತಿಯಾಗಿ ಹೊಗಳಬೇಕು. ಇರುವುದರಲ್ಲಿ ಹೊಗಳುವುದಕ್ಕೆ ಏನಪ್ಪ? ಅದೇ ಇರುವುದನ್ನೇ ಆಡುವುದು, ಇಲ್ಲದನ್ನು ಸೃಷ್ಟಿ ಮಾಡಿ ಆಡುವುದಾದ್ರೆ ಸರಿ. ಇಷ್ಟೆಲ್ಲ ನನ್ನ ಬಾಯಿಂದ ಬರಬೇಕು ಅಂತ ಅದನ್ನು ನಿಮ್ಮನ್ನು ನೋಡಿ ಮನಪೂರ್ವಕವಾದಂತಹ ಮಾತದು. ಹೌದಪ್ಪ, ಮುತ್ತಿನ ಮಾತು. ಅದು ನಿಮ್ಮ ಮುದ್ದಿನ ಮುಖದಲ್ಲಿ. ಈ ಮುದ್ದಿನ ಮುಖದಲ್ಲಿ ಇಂತಹ ಮಾತುಗಳನ್ನು ಕಾಣುವುದಕ್ಕೆ ಸಾಧ್ಯವಾಗುತ್ತದೆ. ನಿನಗೂ ಒಂದು ಮನಸ್ಸು ಬಂತಲ್ಲ ಹೊಗಳುವುದಕ್ಕಾಗಿ. ಮನಸ್ಸಿಲ್ಲ ಅಂತಲ್ಲ ಅದರಲ್ಲಿ ನೋಡಿ. ಮನಸ್ಸಿಲ್ಲದ ಒಂದು ಮಾತನ್ನಾಡುವುದಕ್ಕೆ ಬಂದಿದ್ದೇನೆ. ಏನು? ಇಷ್ಟೆಲ್ಲ ಕಂಡಿದ್ದೇನೆ, ನನ್ನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಿ. ಇಲ್ಲಿ ಕುಳಿತು 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 ನಮ್ಮ ಕಾಯ ಒಂದು ದಹಿಸಿ ಹೋಯಿತಲ್ಲ. ಹೌದೇ? ಹೌದು. ನಾ ಬರುವಂತಹ ಸಂದರ್ಭದಲ್ಲಿ ಏಕಾವಳಿಯನ್ನು ಕೂಡಿಕೊಂಡು ಬಂದೇನಲ್ಲ. ಹೌದು. ಆ ಸಂದರ್ಭದಲ್ಲಿ ನನ್ನ ಪ್ರಾಣ ಪಕ್ಷಿಯಲ್ಲಿ ಇಟ್ಟು ಬಂದಿದ್ದೇನೆ. ಹೌದು. ಎಂತದ್ದು ಹೋಗಿ? ನಾನು ತರ್ತೇನೆ ಪ್ರಾಣ ಪಕ್ಷಿ ಅಲ್ವಾ? ನೀವು ತರ್ತೀರಾ? ನಾನು ಎಲ್ಲಿಟ್ಟಿದ್ದೇನೆ ಅಂತ ಈಗ ನೆನಪಿಲ್ವಲ್ಲ. ನೀವೇ ನಾನು ಎಲ್ಲಿಟ್ಟಿದ್ದೇನೆ ಅಂತ ನನಗೆ ನೆನಪಿಲ್ಲ. ಈಗ ನಿಮ್ಮನ್ನು ಕಳುಹಿಸಿ ಅಲ್ಲಿ ಇಂಥ ಕಡೆ ಉಂಟು ಅಂತ ಹೇಳಿ ಅಲ್ಲಿ ಇಲ್ಲದಿದ್ರೆ ನೀವು ಮತ್ತೆ ಪುನಃ ಇಲ್ಲೇ ಬರಬೇಕು. ಮತ್ತೆ ಇಂಥ ಕಡೆ ಉಂಟು ಅಂತ ಮತ್ತೊಮ್ಮೆ ಕಳಿಸಬೇಕಾ? ಅದಕ್ಕಿಂತ ಒಂದು ಉಪಾಯ, ನಾನು ಹೋಗಿ ಆ ಪ್ರಾಣ ಪಕ್ಷಿಯನ್ನು ತಕೊಂಡು ಬರ್ತೇನೆ. ಮೋಸ ಮಾಡುದ? ಮನ್ಮಥಕಾಯ. ಎಂತಹ ಮೊಗ! ನೀನು ಹೊಗಳುವಾಗ ಒಮ್ಮಿಂದೊಮ್ಮೆಲೆ ಮೋಸ. ನಾನೊಂದು ಮೋಸ ಮಾಡಿ ಏನು? ಮತ್ತೆ ನಾನು ಹೋಗಿ ತಪ್ಪಿಸಿ ಹಾಗಲ್ಲ. ಮತ್ತೆ ಪ್ರಾಣ ಪಕ್ಷಿಯನ್ನು ತರದೇ ಇದ್ರೆ ಮುಂದಕ್ಕೆ ಕಷ್ಟ ಆಗ್ತದೆ, ಒಂದು ವಿಚಾರ. ಮತ್ತೆ ನೀವು ಭೂಲೋಕಕ್ಕೆ ಹೋದ್ರೆ ಅಲ್ಲಿ ನಿಮ್ಮನ್ನು ಸುಮ್ಮನೆ ಬಿಡುವುದಕ್ಕಿಲ್ಲ. ನೀವು ಅರಿಸದೃಶರಾಗಿ ಕಂಡವರು, ನಿಮ್ಮ ಪ್ರಾಣ ಉಳಿಲಿಕ್ಕಿಲ್ಲ. ಅವರೇನು ನನ್ನೊಟ್ಟಿಗೆ ಕಾಳಗ ಮಾಡುದು? ನಿಮ್ಮಲ್ಲಿ ವಿಶೇಷ ಏನಾದ್ರು? ನನ್ನಲ್ಲಿ ವಿಶೇಷವಾದಂತಹ ಚಂಡಿಕಾಸ್ತ್ರ ಉಂಟು. ಆಗಿರುವಾಗ ಯಾರು ನನ್ನನ್ನು ಎದುರಿಸುವಂತ ಅದಿರಲಿ, ನಾನೇ ಹೋಗಿ ಬಂದ್ರೆ ಒಳ್ಳೇದಲ್ಲ. ಮತ್ತೆ ಬೇಗ ಮದುವೆ ಆಗುವುದಕ್ಕಾಗ್ತದೆ. ಪ್ರಾಣ ಪಕ್ಷಿ ಇದ್ರೆ ಬೇಗ ಮದುವೆ ಆಗ್ತದೆ. ನೀನು ಹೋಗುವುದಕ್ಕೆ ನನ್ನ ಎರಡು ಮಾತಿಲ್ಲ. ಎರಡು ಬೇಡ, ಒಂದೇ ಸಾಕು ನನಗೆ. ಒಂದೇ ಸಾಕು. ಒಂದೊಮ್ಮೆಗೆ ನೀನು ನನ್ನನ್ನು ಮೋಸ ಮಾಡಿದರೆ ನಿನ್ನ ಗೆಳತಿಯ ತಲೆಯನ್ನು ಭೂಲೋಕಕ್ಕೆ ಬಂದು ಸಿಕ್ಕವರ ತಲೆಯನ್ನೇ ಆರಿಸಿಯನು. ಬೇಡ 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 ದಮ್ಮಯ್ಯ, ನಾನು ಹೋಗಿ ಆದಷ್ಟು ಬೇಗ ಬರ್ತೇನೆ. ಒಂದಪ್ಪಣೆ, ಬೇಗ ಸಂದರ್ಭ ಖಾಲಿ ಆಗ್ತದೆ. ಮತ್ತೆ ನಿರೀಕ್ಷೆಯಲ್ಲಿದ್ದೇನೆ. ಒಳ್ಳೆದೊಂದು ಅವಕಾಶ. ಮುಂದೆ ನಡೀತೇನೆ, ಕಾಡದಾರಿಯಲ್ಲಿ ಮುಂದೆ ಹೋಗ್ತೇನೆ.
ವಿಧಾನಗಳನ್ನು ಮುಗಿಸಿ ಬೇಟೆಯಾಡುವುದಕ್ಕೆ ಹೊರಟು ನಿಂತವನಿದ್ದೇನೆ. ಇನ್ನು ತಡ ಮಾಡು ಸರಿಯಲ್ಲ. ನೋಡಲೆ ಹುಡುಗಿ ಎತ್ತ ಹೋಗಲು ಎತ್ತ ಹೋಗಲು ಬೆಳಗಿ ಬೆತ್ತವಾದ ಹೊತ್ತು ಹೋಗಲಿ ಮರಗಳ ಸಾಮ್ರದಿ ಬದಲಿಗೆ ಇತ್ತ ನೋಡಲೆ ಹುಡುಗಿ ಎತ್ತ ಹೋಗಲು ಬೆಳಗಿ ಮುಂದುವರೆದು ಬಂದಂತಾದರೆ ಏನೋ ಆಶ್ಚರ್ಯವನ್ನು ಕಾಣುತ್ತಾ ಇದ್ದೇನೆ. ಓರ್ವಳಾಕಿ ತರುಣಿ, ಇವಳನ್ನು ನೋಡುವಾಗ ಕೋಟಿ ಸೂರ್ಯ ಪ್ರಭೆಯಿಂದ ಕಂಗೊಳಿಸುತ್ತಾ ಇದ್ದಾಳೆ. ಅಷ್ಟು ಮಾತ್ರವಲ್ಲ, ಆಕಾಶದಂಚಿನಲ್ಲಿರುವ ಮಿಂಚಿನ ಗೊಂಚೊಂದು ನನ್ನ ಕಣ್ಣ ಮುಂದೆ ನಿಂತಿದೆಯೋ, ರತಿದೇವಿಯ ಕೈಯಲ್ಲಿರುವ ಅಂದದ ಚೆನ್ನದ ರನ್ನದ ಹೊನ್ನ ಕನ್ನಡಿಯೋ, ಚೆಲುವಿಕೆಯ ಚೈತನ್ಯವೋ, ಪರಿಮಳದ ಪುತ್ತಲಿಯೋ, ವರರಹಸ ಸಹಕಾರವೋ ಎಂಬ ಹಾಗೆ ಭಾಸವಾಯಿತು. ಅಷ್ಟು ಮಾತ್ರವಲ್ಲ, ನಾನು ನನ್ನಲ್ಲಿ ಮಾತಾಡುದ ಅವಳಲ್ಲಿ ಮಾತಾಡ್ತೇನೆ. ಓ ತರುಣಿ, ಇಲ್ಲಿಯವರೆಗೆ ನಿನ್ನನ್ನು ನೋಡಿದವ ನಾನಲ್ಲ. ಯಾರು ನೀನು? ನಿನ್ನ ತಂದೆ ಯಾರು? ತಾಯಿ ಯಾರು? ಅಷ್ಟು ಮಾತ್ರವಲ್ಲ, ನನ್ನನ್ನು ಬಂದು ಕೂಡೆ ಹುಚ್ಚು ಮಾತಾಡ್ತೀಯ ನೀನು. ದಾರಿ ಹೋಗುವ ದಾರಿಯಲ್ಲಿ ಮದ ಬೇರೆ ಬಯದಲ್ಲಿ ಸಾಧನೆ ಮಾರಿ ಬಾಯು ತ್ರಿಪುರಾರಿಯ ಆನೆಯ ಪಟಾಕಿ ರಾತ ಮೈಯಲ್ಲೆಲ್ಲ ಸೊಪ್ಪು ಕಟ್ಟಿಕೊಂಡು ಏನೇನು ಮಾತನಾಡುವುದಕ್ಕೆ ಮುಂದಾಗಿ ತಿಂತಾದರೆ ಶಿವ ಕೊಟ್ಟಂತಹ ಒಂದು ಪ್ರಾಣವನ್ನು ಉಳಿಸುವಂತಹ ಶಕ್ತಿ ನಿನ್ನದಿಲ್ಲದಾಗಿ ಹೋಗುತ್ತದೆ. ಜತನ ನಾ ಹೆಣ್ಣು ಅಬಲೆ ಈ ತೆರನಾಗಿ ಓರ್ವಗೆ ಸಂಚರಿಸುತ್ತಾ ಇರುವಾಗ ಮಾತಾಡಬಾರ್ದು, ಒಳ್ಳೆದು ಮಾತಾಡು, ಕೂಡು ಅಂತ ಆಡಬಾರ್ದು, ಪ್ರಾಣ ಕಳ್ಕೊಳ್ತೀವಿ. ಎಂಬುದಾಗಿ ಹೇಳಿದರೆ ಬಿಡುವ ಈ ಕಿರಾತನಲ್ಲ, ಬಲವಂತವಾಗಿ ಬರೆಯುತ್ತೇನೆ.
ಅವಳ ಮಾನಭಂಗವನ್ನು ಮಾಡುವುದಕ್ಕಾಗಿ ಹೊರಟಿದ್ಯಲ್ಲ, ಇನ್ನ ತಲೆ ಕತ್ತರಿಸಿ ಬಂದ ದಾರಿಗೆ ಸುಂಕವಿಲ್ಲದಾಗಿ ಹಿಂದೆ ನಡೆದರೆ ಒಳ್ಳೆಯದು, ಇಲ್ಲದೆ ಬಿಡಲಾರೆ. ಅವನಿಂದ ಆಗುತ್ತಿರುವ ಅನ್ಯಾಯವನ್ನು ಕಂಡು ಬಂದವನ ಯಾರು ನೀನು, ಎಲ್ಲಿಯವಳು ಹೇಳು. ಅಯ್ಯ, ಮೊದಲಾಗಿ ವಂದಿಸಿಕೊಳ್ತೇನೆ. ನನ್ನ ಪ್ರಾಣವನ್ನು ರಕ್ಷಣೆ ಮಾಡಿದವರು ನೀವು. ಅಬಲೆಯಾದಂತಹ ನನಗೊಂದು ರಕ್ಷಣೆಯನ್ನು ಕೊಟ್ಟು ಪುಣ್ಯಾತ್ಮರು ಎಂದೆನಿಸಿಕೊಂಡಿದ್ದೀರಿ. ನಿಮ್ಮಲ್ಲಿ ನಾ ಪರಿಚಯವನ್ನು ಹೇಳದಿದ್ದರೆ ನನ್ನದದು ತಪ್ಪಾದೀತು. ರೈಭ್ಯಂಕನ ಮಗಳು ನಾನು. ಆವಂತಿಯಲ್ಲಿ ನನ್ನ ವಾಸವಾಗಿದ್ದು ದುರುಳನಾದಂತಹ ಕಾಲಕೇತನು ನಮ್ಮನ್ನು ಕರೆದೊಯ್ದು ಕದ್ದೊಯ್ದು ಅವನ ಅರಮನೆಯಲ್ಲಿ ಇರಿಸಿದ್ದಾನೆ. ನಿಮ್ಮ ಈ ರೂಪವನ್ನೆಲ್ಲ ಕಂಡು ನನಗೆ ಆಶ್ಚರ್ಯವಾದರೂ ಕೂಡ ನೀವಾರು ಅಂತ ಹೇಳಬಲ್ಲಿದ. ಸರಿ ಸರಿ, ಇವಳಿಗೆ ಯಾರು ನಾನು ಅಂತ ಗೊತ್ತಾಗ್ಲಿಲ್ಲ. ಹಾಗಾಗಿ ಸರ್ಪಗಳನ್ನು ನೆನೆದು ನನ್ನ ನಿಜ ರೂಪದಲ್ಲಿ ಶರೀರವನ್ನು ಹೊಂದಿದವನು ನೀನು. ಅಂತಹ ಆಯಾ ಆಕೃತಿಗಳನ್ನು ಹೊಂದಿದ ನೀನು ಒಂದೊಮ್ಮೆಗೆ ಪ್ರತ್ಯಕ್ಷನಾಗಿ ಬಂದಿಯಲ್ಲ. ಇದುವರೆಗೂ ಇದ್ದಂತಹ ಕುಬ್ಜ ರೂಪ ಮಾಯವಾಗಿದೆ. ಇಂತಹ ಸುಂದರ ರೂಪವೊಂದು ಕಂಡ ಕ್ಷಣವೇ ನನ್ನ ಮನಸ್ಸೆನ್ನುವುದು ನಿನ್ನ ಕಡೆ ಆಕರ್ಷಿತಳಾಗುವುದಕ್ಕೆ ಸಾಧ್ಯವಾಗಿ ಹೋಯಿತಲ್ಲ. ಯಾರು ನೀನು, ಎಲ್ಲಿಂದ ಬಂದವ? ನಾನು ಸೋತಿದ್ದೇನೆ ನಿನಗಾಗಿ. ನಾನೇಕ ವೀರನು ಆಶಿಸಿಗ ಏಕಾವಳಿಯ ಬಗೆಗೆ ಲೇಖ ಹರಿದರೆ ಬೇರು ಹೊರಬೇಕು ಬೇಧರಿದ ದಿನಗಳು ಏಕವೀರ ನಾನು. ಏಕವೀರ ಎಂಬ ಹಾಗೆ ನನ್ನ ಹೆಸರು. ಹೌದು, ಈ ಹಿಂದೆ ಒಬ್ಬಳನ್ನು ನಾನು ನೋಡಿದವನಿದ್ದೇನೆ. ಅವಳನ್ನೇ ಮದುವೆಯಾಗುತ್ತೇನೆ ಎಂಬುದಾಗಿ ಆಕೆಯನ್ನೇ ಹುಡುಕಿಕೊಂಡು ಬಂದವನು ನಾನು. ಏಕಾವಳಿ ಎಂಬ ಹಾಗೆ ಆಕೆಯ ಹೆಸರು. ಆದರೆ ನೀನು ಕಾಡ ಕಿರಾತನನ್ನು ನಾನು ನಿನ್ನಿಂದ ಅವನನ್ನು ರಕ್ಷಿಸಲೇ ಎಂಬ ಕಾರಣಕ್ಕೆ ನನ್ನನ್ನೇ ಮದುವೆ ಆಗುತ್ತೇನೆ ಎಂಬುದಾಗಿ ಹೇಳುತ್ತಾ ಇದ್ದೀಯಲ್ಲ ತರುಣಿ. ಈ ಹಿಂದೆ ನಾನು ಮಾತು ಕೊಟ್ಟಿದ್ದೇನೆ, ಏಕಾವಳಿಯನ್ನೇ ಮದುವೆ ಆಗುತ್ತೇನೆ ಎಂಬುದಾಗಿ. ಎಲ್ಲಿದ್ದಾಳೆ ಆಕೆ? ನಿನಗೇನಾದರೂ ತಿಳಿದಿದೆ? ಅಯ್ಯ ವೀರ, ನೀನೇ ಏಕವೀರ ಎನ್ನುವಂತಹ ಪರಿಚಯ ನನಗಿರಲಿಲ್ಲ. ನಿನ್ನನ್ನು ಕಂಡು ನಾ ಸೋತದ್ದು ಹೌದೇ ಎಂದಾದರೆ ಇಲ್ಲಿಯವರೆಗೆ ಬಂದದ್ದೇ ಬಹಳಷ್ಟು ಕಷ್ಟದಿಂದ. 7 ಕೋಟೆಯ ಮಧ್ಯದಲ್ಲಿರುವಂತಹ ಕಾಲಕೇತನ ಪುರದೊಳಗೆ ನಾವು ಬಂಧಿಗಳಾಗಿದ್ದೇವೆ. ನೀವು ಏಕಾವಳಿ ಹಾಗೂ ನಾನು ಯಶೋಮತಿ ಎನ್ನುವ ಹಾಗೆ ನನ್ನ ಹೆಸರು. ಅವಳ ಜೊತೆಯಲ್ಲಿ ಅದೇ ಸೆರೆಮನೆಯಲ್ಲಿದ್ದವಳು. ದುರುಳನನ್ನು ವಂಚಿಸಿ ನಿನ್ನನ್ನೇ ಕಾಣಬೇಕು ಎನ್ನುವ ಹಾಗೆ ಹುಡುಕುತ್ತಾ ಸಂದರ್ಭದಲ್ಲಿ ಇಷ್ಟೆಲ್ಲ ಘಟನಾವಳಿಗಳು ನಡೆದು ಹೋಯಿತು. ಈಗ ಎಲ್ಲಿದ್ದಾನೆ? ಕಾಲಕೇತನ ಕೋಟೆಯ ಒಳಗಡೆ ಈಗಲೇ ಹೋಗುತ್ತೇನೆ. ನನ್ನವಳನ್ನು ನಾನು ಕರೆತರುತ್ತೇನೆ. ಅದು ಕಷ್ಟ ಸಾಧ್ಯವಾದೀತು. ಕಷ್ಟ ಸಾಧ್ಯ? ಹೌದು. ಯಾಕೆ? ದೇವಿ ಚಂಡಿಕೆಯಿಂದ ಪಡೆದಂತಹ ಅಸ್ತ್ರದ ಬಲ ಅವನಲ್ಲುಂಟು. ಹಾಗಾಗಿ ಅವನನ್ನು ಗೆಲ್ಲುವುದಕ್ಕೆ ಸಾಧ್ಯವಾಗುವುದಿಲ್ಲ. ಒಂದು ಉಪಾಯವನ್ನು ಹೇಳ್ತೇನೆ. ಹೇಗೆ? ಕೂಡಲೇ ದೇವಿಯ ಕುರಿತಾಗಿ ಭಜಿಸಿ ಬೇಕಾದಂತಹ ವರಗಳನ್ನು ಪಡೆದು ಮತ್ತೆ ಅವನನ್ನು ಧ್ವಂಸ ಮಾಡುವುದು ಉತ್ತಮ. ಸರಿಯಾದ ಮಾತನ್ನು ಹೇಳಿ. ಇನ್ನು ತಡ ಮಾಡುವುದಲ್ಲ, ದೇವಿಯನ್ನು ಪ್ರಾರ್ಥಿಸಬೇಕಾಗಿದೆ. ನಡೆಯುತ್ತೇನೆ.
ಒಬ್ಬರು ಯಾರು ಅಂತ ಕೇಳಿದ್ರೆ ನಾನೇ ಸರಿ ಹೇಳುವುದಕ್ಕೆ ಸಣ್ಣಪುರ. ಹಾಗಿದ್ರೆ ಈ ಪಿತ್ರಾರ್ಜಿತವಾಗಿ ಒದಗಿ ಬಂತಹ ಸಂಪತ್ತಿಷ್ಟೇ ಅಂತಾದ್ರೆ ಯಾರಿಂದ ಏನು ಮಾಡೋದಕ್ಕಾಗುತ್ತದೆ? ಆದ್ರೆ ಅದನ್ನು ಗೊಳಿಸ್ಬೇಕನ್ನುವಂಥ ಆಸೆ ನನಗುಂಟು. ಆದರೆ ಅವಕಾಶ ಒದಗಿ ಬರಲಿಲ್ಲ. ಮೈ ಬಗ್ಗಿಸಿ ದುಡಿದ್ರೆ ಎಷ್ಟು ಬೇಕಾದ್ರೂ ಸಂಪಾದನೆ ಮಾಡಬಹುದು ಅನ್ನುವ ಹಾಗೆ ಎಲ್ಲರೂ ಹೇಳ್ತಾರೆ. ಆದರೆ ಮೈ ಬಗ್ಗಿಸಿ ದುಡಿಬೇಕು ಅಂತಾದ್ರೂ ಕಷ್ಟಪಡಬೇಕೋ ಬೇಡವೋ? ಕಷ್ಟಪಟ್ಟಲ್ಲ ಈಗಿನ ಕಾಲದಲ್ಲಿ ಸಂಪಾದನೆ ಮಾಡೋದಕ್ಕಾಗುತ್ತದ? ಆದರೆ ಸುಲಭದಲ್ಲಿಯೇ ಸಂಪತ್ತನ್ನು ಗಳಿಸಬೇಕನ್ನುವಂತಹ ನೇರದಿಟ್ಟ ನಿರ್ಣಯಕ್ಕೆ ಬದ್ಧನಾದವ ನಾನು. ಆ ಕ್ಷಣದಲ್ಲಿಯೇ ಒಂದು ವಿಚಾರವನ್ನ ಕೇಳಲ್ಪಟ್ಟೆ. ಆವಂತಿಪುರದ ಮಂತ್ರಿ ಆದಂತಹ ಅವನ ಹೆಸರೇನು? ನನ್ನ ಆತ್ಮೀಯ ಯಶಸ್ಸೇನೆಂಬಾತ. ಹೌದು, ಆತನ ಉದ್ದೇಶವು ಹಾಗೆ. ಯಾವುದೇ ಕಾಲಕ್ಕೂ ಕಷ್ಟಪಡುವ ಜಾತಿ ಅಲ್ಲ, ನನ್ನ ಹಾಗೆ ಅವ ಕೂಡ. ಹಾಗಿದ್ರೆ ಅಲ್ಲಿ ಅರಸ ಯಾರು? ರೈಬ್ಯಕ. ಅವನನ್ನು ಕೊಂದ ಎಂದಾದ್ರೆ ಆ ಕ್ಷಣದಲ್ಲಿ ಸಂಪತ್ತು ನಮ್ಮದಾಗುತ್ತದೆ. ಅವನಿಗೆ ಸಂಪತ್ತು ಒದಗಿ ಬಂದರೆ ಅದರಲ್ಲಿ ಸಮಪಾಲಾಗುತ್ತದೆ ಅನ್ನುವ ಹಾಗೆ ಹೇಳಿದ್ದಾನೆ. ಅರ್ಧ ನನಗೆ ಕೊಟ್ಟ ಎಂದಾದ್ರೆ ಸುಲಭದಲ್ಲೇ ಸಂಪತ್ತು ಒದಗಿ ಬರುವುದಿಲ್ವೋ? ಹಾಗಿದ್ರೆ ಮೊದಲಾಗಿ ಮಾಡಬೇಕಾದ್ದೇನು? ಆವಂತಿಪುರದ ರೈಬ್ಯಕನಾಗೂ ಕೂಡ ಕಾಳಗಾಗಬೇಕು. ಸಾಗುತ್ತದೆ. ಇಷ್ಟರ ತನಕ ನನ್ನ ಮೇಲೆ ಯಾರು ದ್ವೇಷವನ್ನು ಕಟ್ಟಿಕೊಂಡು ಬಂದದಿಲ್ಲ. ಯಾರೋ ಅಪರಾಧಿ ಇಲ್ಲಿಗೆ ಬರುತ್ತಿದ್ದಾರಂತೆ, ವಿಚಾರಿಸಬೇಕಾಗಿದೆ. ಹಾಗಾಗಿರುವಾಗ ಪ್ರಥಮವಾಗಿ ನಮ್ಮ ದೇಶಕ್ಕೆ ನೀನು ಬಂದಿದ್ದಿ. ಹಾಗಾದರೂ ನಿನಗೂ ನನಗೆ ಏನು ದ್ವೇಷವಿಲ್ಲ. ಆದ್ರೂ ವೈರತ್ವವನ್ನು ಕಟ್ಟಿಕೊಂಡು ಬಂದಿದೆಯಲ್ಲ, ಯಾಕೆ ಬಂದೆ? ಅತುಲವಂತಹ ಸಂಪತ್ತಿನಲ್ಲಿ ಮೆರೆದಾಡುವವ. ಈ ವಿಚಾರ ಎಲ್ಲ ಕೇಳಲ್ಪಟ್ಟಿದ್ದೇನೆ, ಸಂಪಾದನೆಯನ್ನು ಮಾಡಿಕೊಂಡಿದ್ದೇನೆ. ಹೌದಲ್ವೋ? ನಿನ್ನ ಸಂಪಾದನೆ ಏನಿದ್ರು ಕೂಡ ಆದ್ರೆ ಉಳಿದವರಿಗೆ ಗೊತ್ತಾಗಬಾರ್ದು. ಮತ್ತೊಬ್ಬರಿಗೆ ಮೋಸ ಮಾಡಿ ಸಂಪಾದನೆ ಮಾಡಿದ್ದಲ್ಲ ನಾನು. ಇದೇನು ಮೋಸ ಮಾಡಿ ನಾನು ಕೂಡ ಸಂಪಾದನೆ ಮಾಡುವುದಲ್ಲ, ಕಸಿದುಕೊಳ್ಳುವುದು. ಅದು ಹೇಗೆ ಮೋಸ ಆಗುತ್ತದೆ? ಹೇಗೆ? ನಿನಗೆ ನಿನ್ನ ಮನೆಯೊಳಗೆ ಆಗುವ ವಿಚಾರವೇ ಗೊತ್ತಾಗುವುದಿಲ್ಲ. ನನ್ನ ಮನೆಯೊಳಗೆ ಏನಾಗ್ತದೆ? ಇಲ್ಲಿ ಒಬ್ಬ ಮಂತ್ರಿ ಇಲ್ವೇನು? ಹೌದು, ಯಶಸ್ಸೇನನ್ನುವ ಹಾಗೆ ಬಹಳ ಪ್ರೀತಿಯ ಮಂತ್ರಿ. ಅದನ್ನೇ ಹೇಳಿದ್ದು, ಒಬ್ಬರನ್ನು ಅತಿಯಾಗಿ ನಂಬಿಕೊಂಡ್ರೆ ಅವ ಹಾಳಾಗಿ ಹೋಗುತ್ತಾನೆ, ಕೆಟ್ಟು ಹೋಗುತ್ತಾನೆ. ಇದು ಪ್ರಪಂಚ ಮುಖಕ್ಕೆ ನಿನ್ನಿಂದಲೇ ಪಾಠ ಆಗ್ಲಿ. ಅದು ನೀನೇ ಹೇಳಿಕೊಳ್ಳುವುದು. ಅವನೇ ಹೇಳಿದ್ದಾನೆ, ರೈಪ್ಯಕನನ್ನು ಕೊಂದ ಎಂದಾದ್ರೆ ಅತುಲವಂತಹ ಸಂಪತ್ತು ನಮ್ಮದಾಗುತ್ತದೆ ಅನ್ನುವ ಹಾಗೆ.
ನಮ್ಮೊಳಗೆ ಮಾತುಕತೆ ಮೊದಲೇ ಆಗಿದೆ. ಈ ಕ್ಷಣದಲ್ಲಿ ಹೇಳ್ತಾನೆ, ಮರ್ಯಾದೆಯಲ್ಲೇ ಬಿಟ್ಟು ಕೊಟ್ರೆ ಒಳ್ಳೇದು, ಇಲ್ಲಂತೂ ಅದೇ ತಲೆ ಹಾರಿಸ್ತಾನೆ. ರೈಟ್ ಬೇಕಾದ್ರೆ ಗೊಂದಾಗಿದೆ, ಯಾವುದಕ್ಕೂ ಮಂತ್ರಿಯನ್ನು ಭೇಟಿ ಆಗಬೇಕು. ಒಟ್ಟು ಕತೆ ಹಾಳಾಗಿ ಹೋಯ್ತಲ್ಲ. ನಾನು ಯಾವನನ್ನ ಆತ್ಮೀಯ ಅನ್ಕೋ ಹಾಗೆ ಆಲೋಚನೆ ಮಾಡಿದ್ದೇನೆ, ಅವನೇ ಮೋಸ ಮಾಡಿಬಿಟ್ಟ. ಇಲ್ಲಂತಾದ್ರೆ ಯಶಸ್ಸನ ಮಂತ್ರಿ ಹೇಳಿದ್ದು ಹೇಗೆ, ಸಂಪತ್ತು ಬಂದ್ರೆ ಅದರಲ್ಲಿ ಸಮಪಾಲಾಗುತ್ತದೆ ಅನ್ನೋ ಹಾಗೆ. ಆದರೆ ಆತನನ್ನು ಕೊಂದ ಬಳಿಕ ಕೊಲೆಗಾರನಾದದ್ದು ನಾನು. ಅವ ಸುಲಭದಲ್ಲಿಯೇ ಸಂಪತ್ತನ್ನು ವಶಪಡಿಸಿಕೊಳ್ಬಹುದು ಅನ್ನೋ ಹಾಗೆ ಬಯಸಿ ಬಿಟ್ಟ. ನಾನು ಬಿಡ್ತೇನೋ ಎಂತೂ ಮೊದಲೇ ಕೊಲೆಗಾರ ಅಂತ ಆಗಿ ಹೋಗಿದೆ. ಅವನನ್ನು ಕೂಡ ಕೊಂದ್ರೆ ಹೇಗೆ ಅನ್ನೋ ಹಾಗೆ ಆ ಮಂತ್ರಿ ತಲೆ ಅವನನ್ನು ಕೊಂದ ಹಾಗೂ ಆಯಿತು. ಹಾಗಿದ್ರೆ ಇನ್ನು ಮುಂದೆ ನನ್ನ ಪ್ರತಾಪ ಏನು ಅಂತ ಗೊತ್ತಾಗಬೇಕು ಅಂತಾದ್ರೆ ದಿಗ್ವಿಜಯ ಯಾತ್ರೆಯನ್ನು ಕೈಗೊಳ್ಳಬೇಕು. ಮೊದಲಾಗಿ ಕಾಶೀಪುರವನ್ನ ಸೇರು. ಕಾಶಿ ದೇಶದಲ್ಲಿ ಅರಾಜಕತೆ ಆಗಿತ್ತು. ಇದಕ್ಕೆ ಕಾರಣ ಇಲ್ಲಿಯ ರಾಜ ಅಕಾಲಿಕ ಮೃತ್ಯುಗೆ ವಶನಾದ. ಆ ಸಂದರ್ಭ ದೇವೇಂದ್ರನನ್ನು ಕರೆದು ಹೇಳಿದಂತಹ ಮಾತು, ಕಾಶಿ ವಿಶ್ವನಾಥನ ಕ್ಷೇತ್ರ, ಅದು ಅರಾಜಕತೆ ಆಗಬಾರ್ದು, ಅದಕ್ಕೆ ನೀನು ನಾಮ ಮಾತ್ರ ರಾಜನಾಗಿರು ಎಂಬುದಾಗಿ ಗಂಧರ್ವ ರಾಜನಾದ ನನ್ನನ್ನು ಇಲ್ಲಿಗೆ ಕರೆಸಿದ. ಆದ್ದರಿಂದ ಈ ಚಂಪಕ ವಿದ್ಯಾಧರ ನಾನಿಲ್ಲಿ ಬಂದು ಆಡ್ತಾ ಇದ್ದೇನೆ. ಆದ್ರೆ ಏನನ್ನು ಕೇಳ್ತಾ ಇದ್ದೇನೆ, ಒಂದು ವರ್ತಮಾನ ಚಾರಕರ ಬಂದು ಹೇಳಿದಂತ ಮಾತು, ಯಾವನೋ ಒಬ್ಬ ಇಲ್ಲಿಗೆ ದಾಳಿಯನ್ನು ಮಾಡ್ತಾನಂತೆ, ಅವನನ್ನು ಎದುರಿಸಬೇಕು. ನನಗಿಲ್ಲ. ನನಗೆ ಬೇಕಾದ್ದು ಸಂಪತ್ತು. ಒಳ್ಳೆಯ ಮಾತಿನಲ್ಲಿ ಹೇಳ್ತಾನೆ, ತಪ್ಪನ್ನು ಕೊಟ್ರೆ ಒಳಿತು. ನನ್ನ ಹೆಸರು ಗೊತ್ತಿಲ್ವಾ? ಪ್ರತಾಪ ರುದ್ರ ಅನ್ನೋ ಹಾಗೆ. ವಡ್ರದವ. ಇದು ಕಾಶಿ ಹೌದಾ? ಹಾಗೆ ನಿನ್ನ ಹೆಸರು ಹೇಳು. ನನ್ನ ಹೆಸರು ಚಂಪಕ ವಿದ್ಯಾಧರ. ಹೌದಾ? ಗಂಧರ್ವ ನಾನು. ಇನ್ನು ಸಾಯುವುದು ಬೇಗದಲ್ಲಿ.
ಗೊತ್ತಿಲ್ಲ. ಹೇಳುವವರಿಗೆಲ್ಲ ಪೂರ್ತಿ ಸರಿ ಉಂಟು. ಏನು ಸರಿ ಇಲ್ಲದೆ ಒಳ್ಳೆ- ಕಾಶಿ ದೇಶ ವಿಶ್ವನಾಥರ ಕ್ಷೇತ್ರ ಕಾಲಭೈರವನ ಕಾಶಿ ಕ್ಷೇತ್ರ. ಅಲ್ವಾ? ಹೌದು. ಇಲ್ಲಿಗೆ ನಾನು ನಾಮ ಮಾತ್ರ. ಹೆಸರು ನಿಜವಾದ- ವಿದ್ಯಾಧರ. ನೀನು ವಿದ್ಯಾಪೀಠಕ್ಕಾಗಿ ವಿದ್ಯಾಪೀಠಕ್ಕಲ್ಲ, ಇಲ್ಲಿ ನಿಜವಾದ ರಾಜ ಯಾರು ಗೊತ್ತುಂಟಾ? ಲೋಕ ಪಾಲಿಸುವ ರುದ್ರ. ಹೌದು. ಅವನನ್ನು ನೀನು ಎದುರಿಸಿದ ಹಾಗಾಗ್ತದೆ. ಆಹಾ. ನಿನಗೆ ಬದುಕಬೇಕಾ? ಮರ್ಯಾದೆಯಲ್ಲಿ ಹಿಂದೆ ಹೋಗು. ಬದುಕುವುದರಿಂದ ಸಾಕು. ಕಿರೀಟ ನೋಡುವಾಗ ಆಸೆ ಆಗುತ್ತೆ. ನೋಡು. ನನ್ನದಾದಂತಹ ದಂಡಾಯುಧವನ್ನು ಪ್ರಯೋಗಿಸಿದ್ದೆ ತರ ಮೃತ್ಯುವಶನಾಗಿದ್ದಾನೆ ದುಷ್ಟ. ಆದ್ರೆ ಏನು ಮಾಡೋಣ, ಒಂದು ಕಂಟಕ ಕಳೆಯಿತು. ಸರಿ, ಇಂದ್ರನ ಆಜ್ಞೆಯನ್ನು ಪಾಲಿಸುತ್ತಾ ಇಲ್ಲೇ ಇರ್ತೇನೆ. ನಾನು ಮದುವೆ ಆಗಬೇಕೆಂಬುದಾಗಿ ತಿಳಿದಂತಹ ತರುಣಿಯನ್ನು ನೀನು ಕರೆ ತಂದು ಸೆರೆಮನೆಯಲ್ಲಿ ಇಟ್ಟಿದ್ದೀಯ. ನಾನು ಕೂಡ ಮದುವೆ ಆಗುವುದಕ್ಕಾಗಿ ಆಕೆಯನ್ನು ಸೆರೆಮನೆಯಲ್ಲಿ ಇರಿಸಿದ್ದೇನೆ. ನಿನ್ನನ್ನು ಕೊಂದಾದರೂ ಅವಳನ್ನು ನಾನು ಕರೆ ಬಂದ್ರೆ ನಿನ್ನ ತನಕ್ಕೆ ಕತ್ತರಿಸ್ತೇನೆ. ಬಿಡಲ ಕೇಳದೆ ಈತನಲ್ಲಿ ಈ ರೀತಿಯಾಗಿ ಯುದ್ಧವನ್ನು ಮಾಡುತ್ತಾ ಇದ್ದಾರೆ. ಜಯವನ್ನು ಸಾಧಿಸುವುದಕ್ಕೆ ಕಷ್ಟವಾದೀತು. ಆದ್ದರಿಂದಾಗಿ ಆದಷ್ಟು ಬೇಗನೆ ಚಂಡಿಕಾಸ್ತ್ರವನ್ನು ಏನಿದು? ಎಷ್ಟೇ ಹೋರಾಟ ಮಾಡಿದರು ಜಯ ಬರುವ ಹಾಗೆ ಕಾಣುತ್ತಾ ಇದೆ. ಸರಿ ಸರಿ ಸರಿ, ಮಾತೆಯನ್ನು ಪ್ರಾರ್ಥಿಸಿ ನವಶಕ್ತಿ ಆಯುಧವನ್ನು ಪಡೆದವನು ನಾನಿದ್ದೇನೆ. ತಡ ಮಾಡುವುದಲ್ಲ, ಆಯುಧವನ್ನು ಹಿಡಿದು ನಡೆಯುತ್ತೇನೆ ಯುದ್ಧಕ್ಕೆ. ಮಾಡಿದ ಉಪಕಾರವನ್ನು ಈ ಜನ್ಮದಲ್ಲಿ ಮರೆಯುವುದಕ್ಕಿಲ್ಲ. ನೀನು ಸೆರೆಮನೆಯಲ್ಲಿ ಇದ್ದೇನೆ ಎಂಬುದಾಗಿ ಹೇಳಿದವಳು ಯಾರು? ಯಶೋಮತಿ ಹೇಳಿದವಳಿದ್ದಾಳೆ. ಹೌದೇ? ಆದ್ದರಿಂದಲೇ ನಿನ್ನನ್ನು ಬದುಕಿಸುವುದಕ್ಕೆ ನಾನು ಕಾರಣನಾಗಿದ್ದೇನೆ. ನಾವು ಎಷ್ಟಾದರೂ ಇಲ್ಲಿ ಇರುವುದೇ ಅಲ್ಲಿ, ಆ ದುಷ್ಟನ ಜಾಗದಲ್ಲಿ. ಮೊದಲಾಗಿ ನಾವು ಕಾಶಿಯನ್ನು ಸೇರಬೇಕು. ಹೀಗೆ ಬಂದ ನಿಮ್ಮ ಪರಿಚಯ ಆಗಲಿಲ್ಲ.
ವಿದ್ಯಾಧರ ನಾಮಕ ಕಾಶಿ ದೇಶವನ್ನು ಆಳುತ್ತಾ ಇರುವಂತಹ ದೊರೆ. ಕೇವಲ ನಾಮ ಮಾತ್ರ. ದೇವೇಂದ್ರ ನನ್ನನ್ನು ಇಲ್ಲಿ ಆಪತ್ಕಾಲದಲ್ಲಿ ಇಲ್ಲಿಗೆ ಕಳಿಸಿಕೊಟ್ಟವ. ಆದ್ದರಿಂದ ನಾನು ಇಲ್ಲಿಗೆ ಬಂದಿದ್ದೇನೆ. ನೀನು ಏಕವೀರನಲ್ವೇ? ಹೌದೇ, ನನಗೆ ಗೊತ್ತಾಗಿದೆ. ಯಾಕಂದ್ರೆ ಶ್ರೀಹರಿಯು ಕುದುರೆ ರೂಪದಿಂದ ಲಕ್ಷ್ಮಿಯನ್ನು ಸೇರಿದ ಕಾರಣ ಅಲ್ಲಿಂದ ಹುಟ್ಟಿದವ ನೀನು. ಆದ್ದರಿಂದ ನೀನು ಪರಮ ಪಾವನ ಪುರುಷ. ಅಯ್ಯ, ಈ ಹಿಂದೆ ನಾನು ಇದೇ ಭೂಲೋಕಕ್ಕೆ ಸಂಚಾರ ಮಾಡಲು ಬರುತ್ತಿರುವಂತಹ ಸಂದರ್ಭ ಸರ್ವರು ಇಳಿದಾಗ ಶಾಪಗ್ರಸ್ತ ಅಪ್ಸರೆಯನ್ನು ನಾನು ಸ್ಪರ್ಶ ಮಾಡಿದಾಗ ನನಗೊಬ್ಬಳು ಮಗಳು ಹುಟ್ಟಿದ್ಲು. ಮತ್ತೆ ಅವಳು ಸ್ವರ್ಗಕ್ಕೆ ಹೋದ್ಲು ನನ್ನ ಹೆಂಡತಿ. ಆದ್ರೆ ಅವಳೇ ಏಕಾವಳಿ. ನಾನು ನನ್ನ ಮಿತ್ರನಾದ ರೈಬೈಕನಿಗೆ ಒಪ್ಪಿಸಿ ಮತ್ತೆ ನಾನು ನನ್ನ ಲೋಕಕ್ಕೆ ಸ್ವಸ್ಥಾನಕ್ಕೆ ಹೋದವ. ಈಗ ನೋಡಿದ್ರೆ ಇಷ್ಟು ದೊಡ್ಡವಳಾಗಿದ್ದಾಳೆ ನನ್ನ ಮಗಳು. ಯಶೋಮತಿ. ಇವಳು ರೈಬೇಕನ ಮಗಳು ಏಕಾವಳಿ. ಇವಳು ಸಾಕು ಮಗಳು. ಇವಳು ಸಾಕು ಏಕಾವಳಿ. ನಾನು ಕೊಟ್ಟದ್ದು, ದತ್ತು ಕೊಟ್ಟದ್ದು. ಆದ್ರೆ ಈ ಕಾಲಕ್ಕೆ ಈ ಒಂದು ಸಂದರ್ಭ ನನ್ನ ಪಾಲಿಗೆ ಒದಗಿ ಬರ್ತದೆ ಎನ್ನುವುದಾಗಿ ನನಗೆ ಪೂರ್ವ ನಿರ್ಧಾರ. ಅದು ನನಗೆ ಗೊತ್ತಿತ್ತು. ನನಗೆ ಇಲ್ಲಿಗೆ ಬರ್ತೀಯ. ಆದ್ದರಿಂದ ನಿನ್ನ ವಿವಾಹೋತ್ಸವವನ್ನು ಇವರಿವರ ಜೊತೆ ನಾನು ಸಂಪನ್ನಗೊಳಿಸಿದ್ದಕ್ಕಿದ್ದೇನೆ. ಆಮೇಲೆ ಈ ರೈಬೇಕನ ಪಟ್ಟಣವನ್ನು, ಕಾಶಿ ದೇಶವನ್ನು ಮತ್ತೆ ಒಬ್ಬ ಪ್ರತಾಪರುದ್ರ ಅಂತ ಬಂದಿದ್ದನಲ್ಲ ದಿಗ್ವಿಜಯ ಮಾಡಿಕೊಂಡು, ಅವ ಗೆದ್ದ ಎಲ್ಲ ರಾಜ್ಯವನ್ನು ನೀನು ಇನ್ನು ಪಾಲಿಸಬೇಕಾಗ್ತದೆ. ಆಗ್ಲಿ, ಮೊದಲಾಗಿ ಮದುವೆ ಶುಭ ಕಾರ್ಯ ಆಗ್ಬೇಕು. ಹೀಗೆ ಬರಯ್ಯ, ಮಾಲೆಯನ್ನು ಸ್ವೀಕಾರ ಮಾಡಿ. ಮಗಳೇ, ನೀನು ಮಗಳೇ. ಹಾಗೆ ಹಾರವದಲ್ಲ ಮಾಲೆಯನ್ನು ಹಾಕ. ನಾನೇ ಧಾರೆ ಎಳೆಯುತ್ತೇನೆ. ಆಗಲಿ. ಮಂಗಳಾರತಿ. ನಾನೇ ಆರತಿಯನ್ನು ಬೆಳಗಿದ್ದೇನೆ. ಸಂತೋಷವಾಯ್ತಯ್ಯ ನಿಮ್ಮನ್ನು ಬಂದು. ಅಯ್ಯ ಏಕವೀರ, ಆದರೂ ಸುಖ ಸಂತೋಷದಲ್ಲಿ ಕಾಲವನ್ನು ಕಳೆಯಬೇಡ, ಮೈ ಮರೆಯಬೇಡ. ಧರ್ಮ, ಅರ್ಥ, ಕಾಮ, ಮೋಕ್ಷ ಚತುರ್ವಿಧ ಪುರುಷಾರ್ಥ ಇದನ್ನು ನೀನು ಪಾಲಿಸಬೇಕಾಗ್ತದೆ. ಯಾಕೆಂದ್ರೆ ಶ್ರೀಹರಿಯ ನೇಮವೇ ಹಾಗೆ. ಈ ಮೋಕ್ಷ ಎನ್ನುವುದೆಂದ್ರೆ ಬಹಳ ದೊಡ್ಡ ವಿಷಯ ಎಂಬುದಾಗಿ ಎಲ್ಲರೂ ಭಾವಿಸಿದ್ದಾರೆ. ಸರಿ, ಏನು ಸಂಗತಿಯಲ್ಲ, ಯಾಕೆ ಗೊತ್ತುಂಟ? ಆದರೆ ಈ ಕಾಲಕ್ಕೆ ಮದುವೆ ಸಂಪನ್ನವಾಯಿತು. ಇಂತಹ ಪುಣ್ಯ ಪ್ರಸಂಗ, ಪುರಾಣ ಪುಣ್ಯ ಪ್ರಸಂಗವಾದಂತಹ ಏಕವೀರ ಮಹಾತ್ಮೆ ಏಕಾವಳಿ, ಯಶೋಮತಿ ಏಕಾವಳಿ ಎನ್ನುವಂತಹ ಪುಣ್ಯ ಕಥಾನಕವನ್ನು ಯಾರು ಯಕ್ಷಗಾನ ರೂಪದಲ್ಲಿ ಆಡ್ತಾರೋ, ಆಡಿಸ್ತಾರೋ, ಭಕ್ತಿ ಶ್ರದ್ಧೆಯಿಂದ ನೋಡ್ತಾರೋ ಅಂತಹ ಸದ್ಭಕ್ತರಿಗೆ ನಾವು ನಂಬಿಕೊಂಡು ಬಂದಂತಹ ಕಥೆಯನ್ನು ಶ್ರೀ ದುರ್ಗಾ ಪರಮೇಶ್ವರಮ್ಮ ಮಹಾಗಣಪತಿಯವರು ಸಲದ ದೈವದೇವರುಗಳು ಸರ್ವರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ ಎಂದು ಬೇಡುತ್ತಾ ಪುಣ್ಯಪ್ರದವಾದ ಕಥೆಗೆ ಮಂಗಳವನ್ನು ಹಾಡ್ತಾರೆ. ಭದ್ರಂ ಶುಭಂ ಮಂಗಳಂ